NCC ಆಫೀಸರ್ನ ನಾನು ಫಸ್ಟ್ ಟೈಮ್ ಯಾವಾಗ ನೋಡಿದೆ, ಅವ್ರನ್ನ ನೋಡಿದ ತಕ್ಷಣ ಅವ್ರು ಫಸ್ಟ್ ಟೈಮ್ ನಾನು ಮೀಟ್ ಆದಾಗ ಅವ್ರು ಇನ್ಫಾರ್ಮ್ ಹಾಕೊಂಡಿದ್ರು. ಐ ವಾಸ್ ಚಾಮ್ಡ್ ಬೈ ದ್ಯಾಟ್. ಪಾಕಿಸ್ತಾನ ಬೀಂಗ್ ಅ ರೋಗ್ ನೇಷನ್ ಅಂತ ಹೇಳ್ತೀವಲ್ಲ, ರೋಗ್ ನೇಷನ್ ಅಂತ ಸುಮ್ಮನೆ ಕರೆಯಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳುತ್ತೆ ಅವ್ರ ಸ್ಕಲ್ ಫ್ರ್ಯಾಕ್ಚರ್ ಆಗಿರುತ್ತೆ, ಹಂಗೆ ಹೊಡೆದಿರ್ತಾರೆ, ಅವ್ರ ಕಣ್ಣನ್ನು ಕಿತ್ತಿರ್ತಾರೆ, ಅವ್ರು ಹಲ್ಲು ಮುರಿದಿರ್ತಾರೆ, ನಾಲ್ಗೆ ಕಟ್ ಮಾಡಿರ್ತಾರೆ, ಬಿಸಿ ಕಬ್ಬಣವನ್ನು ಬಿಸಿ ಮಾಡಿ ಕಿವಿಯಲ್ಲಿ ತೂರಿಸಿರ್ತಾರೆ, ಅವ್ರನ್ನ ಗುಂಡಿಕ್ಕೆ ಕೊಂದು ತಗೊಳ್ಳಿ ನಮ್ಮಿಂದ ಗಿಫ್ಟ್ ಅಂತ ಕಳಿಸ್ಕೊಡ್ತಾರೆ. ಕೊನೆಯದಲ್ಲಿ ಕ್ಯಾಪ್ಟನ್ ವಿಕ್ರಮ್ ಬತ್ರ ನಿಂತಿದ್ದಾರೆ. ತಬ್ಕೋಕ್ಳಿಗಿಂತ ಮುಂಚೆ ಒಂದು ಮಾತನ್ನು ಹೇಳ್ತಾರೆ, ಗಲೆ ಲಗ್ನ ಯಾರ್ ನಜಾನೆ ಕೋನ್ಸಿ ಮುಲಾಕಾತ್ ಆಖರಿ ಹೋಗಿ. ಎಡಗಾಲಲ್ಲಿ ನನ್ನ ಫುಟ್ ಏನಿದೆಲ್ಲ, ಎಡಗಾಲದ ಫುಟ್ ಅದು ಫುಲ್ ಸ್ಲ್ಯಾಶ್ ಆಗೋಗ್ಬಿಟ್ಟಿದೆ, ಅದಕ್ಕೆ ಕಟ್ಟಾಗ್ಬಿಟ್ಟಿದೆ. ಅದರಲ್ಲಿ ರಕ್ತ ಸುರಿ ಕೆಳಗಿದ್ದಂಥ ಐಸ್, ಬಿಳಿ ಐಸ್ ಏನಿರುತ್ತೆ ಫುಲ್ ಕೆಂಪಾಗೋಗ್ಬಿಡುತ್ತೆ. ಆ ಗ್ರೇಡ್ ಸಿಡೋಕ್ಕಿಂತ ಮುಂಚೆ ಸಾವನ್ನು ತುಂಬ ಹತ್ತಿರದಿಂದ ನೋಡಿದ್ದೆ, ಬಟ್ ಇಲ್ಲಿ ನಾನು ಸಾವನ್ನು ಒಂಥರ ಅನುಭವಿಸ್ತಾ ಇದ್ದೆ. ಅಲ್ಲಿ ನೋಡಿ .4875 ಮೇಲೆ ಭಾರತದ ಬಾವುಟ ಹಾರ್ತಾ ಇದೆ ಅಂತ. ಸಾಬ್ ಇಸ್ಕೆ ಲಿಯೆ ಹಮ್ನೆ कीमत चुकाई, कैप्टन विक्रम बत्रा नहीं रहे. ನಮಸ್ಕಾರ. ಟಿವಿ ವಿಕ್ರಮದ ಪಾಡ್ಕಾಸ್ಟ್ಗೆ ಆತ್ಮೀಯವಾದ ಸ್ವಾಗತ. ನಾನು ಶ್ವೇತಾ. ಇವತ್ತಿನ ವಿ ಟಾಕ್ ಹೈಫೈ ಹರಟಿಯಲ್ಲಿ ನನ್ನೊಟ್ಟಿಗಿದ್ದಾರೆ ಭಾರತೀಯರ ಪಾಲಿನ ನಿಜವಾದ ನಾಯಕ, ದೇಶ ಕಾಯುವ ಸೈನಿಕ. ಕಾರ್ಗಿಲ್ ಅಂದ ತಕ್ಷಣ ಯುದ್ಧದಲ್ಲಿನ ಸಾವು, ನೋವು, ಕಷ್ಟ ನಷ್ಟಗಳೆಲ್ಲ ನಮ್ಮ ಕಣ್ಮುಂದೆ ಬರುತ್ತೆ. ಆದರೆ ಈ ದುಃಖ ಸಂಕಷ್ಟಗಳಿಗೆ ತಿಲಾಂಜಲಿ ಹಾಡಿದಂತಹ ಕಾರ್ಗಿಲ್ ವಿಜಯೋತ್ಸವದ ಸಂಭ್ರಮ ಕೂಡ ಇಂದಿಗೂ ಭಾರತೀಯರಲ್ಲಿ ಮನೆ ಮಾಡಿದೆ. ನೋಡುತ್ತಿದ್ದಂತೆ ಕಾರ್ಗಿಲ್ ಯುದ್ಧ ನಡೆದು 25 ವರ್ಷನೇ ಪೂರೈಸಿದೆ. ಇಂಥ ಸಂದರ್ಭದಲ್ಲಿ ನಮ್ಮ ಜೊತೆ ಕಾರ್ಗಿಲ್ ಯುದ್ಧದಲ್ಲಿ ಹೋರಾಡಿದಂಥ ವೀರ ಯೋಧರಿದ್ದಾರೆ. ಅದು ನಮ್ಮ ಹೆಮ್ಮೆಯ ವಿಷಯ. ಜೊತೆಗೆ ನಿಮ್ಮಂಥ ಸಾಮಾನ್ಯ ಜನರು ಆಕಾಶದಲ್ಲಿ ಮಿನುಗ್ತಾ ಇರುವಂಥ ನಕ್ಷತ್ರಗಳನ್ನು ನೋಡಿ ಖುಷಿ ಪಡ್ತೀವಿ. ಆದರೆ ಆ ನಕ್ಷತ್ರಗಳು ಭುಜದ ಮೇಲೆ ಇರಲಿ ಅಂತ ಬಯಸಿದಂಥ ಧೈರ್ಯವಂತ ವೀರ ಕನ್ನಡಿಗ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ನವೀನ್ ಸರ್, ನಿಮಗೆ ನಮ್ಮ ಟಿವಿ ವಿಕ್ರಮದ ಪಾಡ್ಕಾಸ್ಟ್ಗೆ ಆತ್ಮೀಯವಾದ ಸ್ವಾಗತ ಸರ್. ಧನ್ಯವಾದ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮೀ ದಿಸ್ ಪ್ಲ್ಯಾಟ್ಫಾರ್ಮ್. ಮೊದಲನೇದಾಗಿ. ಎರಡನೇದಾಗಿ ಕರೆಕ್ಟಾಗಿ ಹೇಳಿದ್ರಿ, ಇದು 25 ವರ್ಷ ಕಳೆದು ಹೋಗಿದೆ ಆಗಲೇ. ಅಂದರೆ ಜುಲೈ 26ಕ್ಕೆ 25th ಇಯರ್ ಆಫ್ ಕಾರ್ಗಿಲ್ ವಿಜಯ್ ದಿವಸ್. ನಾನೆಲ್ಲೋ ಅನ್ಕೊತಾ ಇದ್ದೆ ಆರ್ಮಿದಲ್ಲಿ ತುಂಬ ಜೋರಾಗಿ ಸೆಲೆಬ್ರೇಷನ್ಸ್ ಆಗಲೇ ಶುರುವಾಗಿದೆ, ಬಟ್ ಹೌವರ್ ಸಿವಿಲಿಯನ್ ಕೌಂಟರ್ ಪಾರ್ಟ್ಸ್ ಇನ್ನೂ ಏನೂ ಅದ್ರ ಬಗ್ಗೆ ಚರ್ಚಿಸ್ತಾ ಇಲ್ಲ, ಅದ್ರ ಬಗ್ಗೆ ಏನೂ ಪ್ಲ್ಯಾನ್ ಮಾಡ್ತಾ ಇಲ್ಲ. ಅನ್ಕೊತಾ ಇರಬೇಕಾದ್ರೆ ಟಿ ವಿ ವಿಕ್ರಮದಿಂದ ಈ ಪಾಡ್ಕಾಸ್ಟ್ಗೆ ನಂಗೆ ಆಹ್ವಾನ ಬಂತು. ತುಂಬ ಖುಷಿ ಆಯಿತು. ನೀವೊಂದು ಆ ಮೆಮರಿನ ಇನ್ನೂ ಜನಕ್ಕೆ ತಿಳಿಸ್ಲಿಕ್ಕೆ ಈ ಒಂದು ಪಾಡ್ಕಾಸ್ಟನ್ನು ಅರೇಂಜ್ ಮಾಡಿದ್ರಿ ಅಂತ ಕೇಳಿ ತುಂಬ ಖುಷಿ ಆಯಿತು ಸರ್. ನಮಗೂ ಸಿಗೋದು ಬಹಳ ಅಪರೂಪ. ಯಾಕಂದರೆ ಕನ್ನಡಿಗ ವೀರರು, ಸೈನಿಕರು ಅಂದರೆ ಆ ಯುದ್ಧದ ಎಲ್ಲ ಎಕ್ಸ್ಪೀರಿಯನ್ಸ್ಗಳು ಜನರಿಗೆ ಗೊತ್ತಾಗಬೇಕು ಅಂದರೆ ಬಹಳ ಅಪರೂಪದಲ್ಲಿ ಅಪರೂಪ ಅಂತ ಹೇಳ್ಬೋದು. ಈಗ ಅಂದರೆ 25 ವರ್ಷಗಳಾದಮೇಲೆ ನಾವೆಲ್ಲ ಅಂದರೆ ಸಾಮಾನ್ಯ ಜನರು ಈ ಸುದ್ದಿಯನ್ನು ಕೇಳಿದ್ದು ಗೊತ್ತು ನಮಗೆ. 1999ನಲ್ಲಿ ಕಾರ್ಗಿಲ್ ಯುದ್ಧ ನಡೆದಿರುವಂಥದ್ದು. ಆದರೆ ಆ ಒಂದು ಇಡೀ ಒಂದು ಬಹುತೇಕ 3 ತಿಂಗಳು ಅಂತ ಅನಿಸುತ್ತೆ. ಸೊ ಇಡೀ ಒಂದು ಯುದ್ಧದ ದಿನಗಳಾಗಿರ್ಬೋದು. ಇವತ್ತಿಗೂ ಬಹುಶಃ ನಿಮ್ಮ ಕಣ್ಮುಂದೆ ಕಟ್ಟದಂಥ ಒಂದು ಘಳಿಗೆ ಅವೆಲ್ಲ. ಇವತ್ತು ನೆನಪಿಸ್ಕೊಂಡ್ರೆ ಏನು ಅನಿಸುತ್ತೆ ಒಂದು 25 ವರ್ಷ ಆದಮೇಲೆ ನೋಡಿದಾಗ? ಅದನ್ನು ನಾನು ಶ್ವೇತಾ ಅವರೇ, ಅದನ್ನು ನಾನು ಹಗಲೆಲ್ಲ ಕೇಳ್ತಾ ಇದ್ದೆಲ್ಲ, ಪೇನ್ ಆ್ಯಂಡ್ ಪ್ರೈಡ್ ಟುಗೆದರ್ ಅಂತಂದು. ಅದು ನಾನು ಯಾವಾಗಲೂ ಅಂದ್ಕೊತಿದ್ದೆ, ಪೇನ್ ಆ್ಯಂಡ್ ಪ್ರೈಡ್, ಒಂದು ದುಃಖ ಒಂದು ಖುಷಿ ಎರಡು ಜೊತೆಗೆ ಹೇಗೆ ಹೋಗ್ತವೆ, ಅದು ಸಾಧ್ಯನಾ? ಅದು ಆಕ್ಸಿಮರಾನ್ ಅನ್ಕೊತಾ ಇದ್ದೆ ಎಷ್ಟೋ ಸಲ. ಬಟ್ ಇವಾಗ ಅನಿಸುತ್ತೆ ಅದನ್ನು ಕಾರ್ಗಿಲ್ ಯುದ್ಧ ನೆನೆಸ್ಕೊಂಡಾಗ ಒಂಥರ ಖುಷಿನೂ ಆಗುತ್ತೆ, ಒಂದ್ಸಲ ನೋವು ಆಗುತ್ತೆ. ಖುಷಿ ಏನಕ್ಕೆ ಅಂತಂದರೆ, ನಾವು ಯಾವ ಬೆಟ್ಟಗಳನ್ನು ನಮ್ಮ ಶತ್ರುಗಳು ಬಂದು ಆಕ್ಯುಪೈ ಮಾಡ್ಕೊಂಡಿದ್ರಲ್ಲ, ಆ ಎಲ್ಲ ಬೆಟ್ಟಗಳನ್ನು ನಾವು ವಾಪಸ್ ವಶಪಡಿಸ್ಕೊಂಡ್ವಿ. ಅದರ ಮೇಲೆ ಭಾರತದ ಧ್ವಜವನ್ನೇ ಹಾರಿಸ್ಬಿಟ್ವಿ. ಆದರೆ ಅದಕ್ಕೆ ನಾವು ಎಷ್ಟು ಒಂದು ನಷ್ಟ, ಎಷ್ಟು ನೋವು ಅನುಭವಿಸ್ಬೇಕಾಯಿತು ಅನ್ನೋದಂತಂದರೆ, ಒಂದೇ ಮಾತಲ್ಲಿ ಹೇಳಬೇಕಂದ್ರೆ 527 ಜನ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರು. 527, 1300ಕ್ಕೂ ಹೆಚ್ಚು ಜನಕ್ಕೆ ಪೆಟ್ಟು ಬಿತ್ತು. ಅವರಿನ್ನೂ ಎಷ್ಟೊಂದು ಜನ ಹಾಸಿಗೆಯಿಂದ ಎದ್ದಿಲ್ಲ ಇನ್ನೂ ಕೂಡ. ಸೊ ಎರಡನ್ನೂ ನೆನೆಸ್ಕೊಂಡಾಗ ಒಂದು ಕಡೆ ಖುಷಿನೂ ಆಗುತ್ತೆ, ಒಂದು ಕಡೆ ದುಃಖನೂ ಆಗುತ್ತೆ. ಬಟ್ ಯುದ್ಧ ಆದಮೇಲೆ, ಒಂದು ದೇಶ ಆದಮೇಲೆ ಹೇಳ್ತಾರಲ್ಲ, ಯು ಕಾಂಟ್ ಚೂಸ್ ಯುವರ್ ನೇಬರ್ಸ್ ಅಂತ. ನೀವು ನಿಮ್ಮ ಪಕ್ಕದ ದೇಶದವ್ರನ್ನ ನೀವು ಸೆಲೆಕ್ಟ್ ಮಾಡೋಕ್ಕಾಗಲ್ಲ, ಅವ್ರು ಹೆಂಗೆ ಬಂದಿರ್ತಾರೋ ಹಾಗೆ ಇರ್ತಾರೆ. ನಾವು ನಾವು ಅದನ್ನು ಸಮರೈಸ್ ಮಾಡಬೇಕಂತಂದರೆ, ಭಾರತ ದೇಶ ನಾವು ಯಾರ ಮೇಲೂ ಆಕ್ರಮಣ ಮಾಡಿ ಹೋಗಿಲ್ಲ. ಅದರ ಯಾರಾದರೂ ನಮ್ಮ ಮೇಲೆ ಆಕ್ರಮಣ ಮಾಡಿದರೆ ಅವ್ರಿಗೊಂದು ತಕ್ಕ ಪಾಠ ಕಲಿಸ್ಬೇಕಂದ್ರೆ ಮೊದಲಿಂದ ಸಿದ್ಧಾಂತ ಇದೆ ನಾವು. ಅದನ್ನು ಒಂದು ತಕ್ಕ ಉತ್ತರವನ್ನು ನಾವು ನಮ್ಮ ಪಕ್ಕದ ದೇಶಕ್ಕೆ ಏನು ಇದರ ಒಂದು ಅಡ್ವೆಂಚರಸ್ ಇದನ್ನು ಮಾಡಿಕೊಂಡು ನಮ್ಮ ದೇಶದ ಒಳಗಡೆ ನುಸುಳುಕೋರು ಬಂದಿದ್ದರು, ಅವ್ರನ್ನ ಹೊರಹೊಟ್ಟಲ್ಲಿ ಯಶಸ್ವಿ ಆದ್ವಿ ಅನ್ನೋ ಖುಷಿ ಇದೆ. ಮತ್ತೊಂದಂದ್ರೆ ಸರ್, ಆರಂಭದಲ್ಲೇ ಹೇಳಿದೆ ಕನ್ನಡಿಗರ ಹೆಮ್ಮೆಯ ಕನ್ನಡಿಗರ ಅಂತ ಹೇಳಿದ್ರ ಜೊತೆಗೆ ನಮ್ಮ ಉತ್ತರ ಕರ್ನಾಟಕದವರು, ಹುಬ್ಬಳ್ಳಿ ಧಾರವಾಡಕ್ಕೆ ಸೇರಿದವರು, ಅಲ್ಲೇ ಹುಟ್ಟಿ ಬೆಳೆದಿದ್ದು, ಓದಿದ್ದು ದಾವಣಗೆರೆದಾಗ.
ಅಲ್ಲಿನ ದಿನಗಳಂದರೆ ಎಲ್ಲರಿಗೂ ನನಗೆ ಭಾಳ ವಿಚಿತ್ರ ಅನಿಸೋದು, ಬಾಲ್ಯದ ಕನಸು ಅಂದರೆ ಎಲ್ಲರಿಗೂ ಒಂದು ಏನೋ ಡಾಕ್ಟರ್ ಇಂಜಿನಿಯರ್ ಅಂದರೆ ಆ ಕಾಲದಲ್ಲಿ ಹೇಳೋದು. ಇವತ್ತಂದರೆ ಬಹುಶಃ ಹೀರೋ, ಸಿಂಗರು, ಡಾನ್ಸರ್ ಭಾಳ ಆಪ್ಷನ್ಸ್. ಆದರೆ ಅಂದಿನ ಕಾಲಕ್ಕೆ ಹೇಳಬೇಕು ಅಂದರೆ ಇದೂ ಅಪರೂಪ. ಬಾಲ್ಯದ ಕನಸು, ಭಾರತೀಯ ಸೇನೆಗೆ ಸೇರುವಂಥ ಕನಸು ಐತಲ್ಲ, ಏನಂದ್ರೆ ನಿಮ್ಮನ್ನು ಸ್ಫೂರ್ತಿ ತುಂಬಿದ್ದು ಏನು, ಪ್ರೇರಣೆ ಏನಾಗಿದ್ದು ನಿಮ್ಗೆ ಅವಾಗ? ಹೌದು, ಕನ್ನಡದವರು ಹೇಳಬೇಕಂತಂದರೆ ಕನ್ನಡದವ್ರು ಭಾಳ ಕಡಿಮೆ ಆರ್ಮಿದಲ್ಲಿ ಸೇರ್ಕೊಂಡದು. ನಿಜ ಹೇಳಬೇಕು ಅಂತಂದರೆ ನನ್ನ ಇಂಟ್ರೊಡಕ್ಷನ್ ಎಲ್ಲೇ, ನನ್ನ ಸ್ಪೀಚ್ ಕರೆಗಿಂತ ಮುಂಚೆ ಇಂಟ್ರೊಡಕ್ಷನ್ ಎಲ್ಲೆಲ್ಲಿ ಕರೀತಾರಲ್ಲ, ಮೂಲತಃ ಹುಬ್ಬಳ್ಳಿಯವರು ಅಂತಂದಾಗ ಜನ ಎಷ್ಟು ಚಪ್ಪಾಳೆ ಹೊಡಿತಾರಲ್ಲ, ಅದು ನಂದು ಇಂಟ್ರೊಡಕ್ಷನ್ ಆಗಿಬಿಟ್ಟಿದೆ ಇವಾಗ. ಅದೇ ಒಂದು ಇಂಟ್ರೊಡಕ್ಷನ್ ಆಗಿಬಿಟ್ಟಿದೆ. ಸೊ ಹುಬ್ಬಳ್ಳಿಯವರು ಅಂದ ತಕ್ಷಣ ಅದೇ ಗಂಡು ಮೆಟ್ಟಿದ ನಾಡು, ಹುಬ್ಬಳ್ಳಿ ಹುಲಿ ಅಂತ ಏನೇನೋ ಕರೀತಾರೆ. ಬಟ್ ನಾನು ಹುಬ್ಬಳ್ಳಿಯಲ್ಲಿ ಹುಟ್ಟಿ ಬೆಳೆದಿದ್ದೆ ಅನ್ನೋದು ನನಗೊಂದು ಹೆಮ್ಮೆ ಇದೆ. ನಾನು ಏನು ಆರ್ಮಿ ಏನಕ್ಕೆ ಸೇರ್ಕೋಬೇಕು ಅಂದ್ಕೊಂಡೆ ಅಂತಂದರೆ, ಬೇಸಿಕಲಿ ನನಗೆ ಆಗಿನ ಕಾಲದಲ್ಲಿ, ವಿ ಆರ್ ಟಾಕಿಂಗ್ ಅಬೌಟ್ 26-27 ವರ್ಷದ ಹಿಂದಿನ ಮಾತು. ಇವಾಗೆಲ್ಲ ಅದು ನಿಮ್ಗೆ ಏನಾದರೂ ಬೇಕು, ಇನ್ಫಾರ್ಮೇಷನ್ ಬೇಕಂದ್ರೆ ಇಟ್ಸ್ ಜಸ್ಟ್ ಅವೈಲೇಬಲ್ ಕ್ಲಿಕ್ ಆಫ್ ದ ಬಟನ್. ನೀವು ಇಂಟರ್ನೆಟ್ ಓಪನ್ ಮಾಡಿ ನಿಮ್ಗೆ ಏನು ಡೇಟಾ ಬೇಕೋ ಎಲ್ಲ ಸಿಗುತ್ತೆ. ಬಟ್ ಆ ಟೈಮಲ್ಲಿ ಈ ಇಂಟರ್ನೆಟ್ ಫೆಸಿಲಿಟಿ ಇರಲಿಲ್ಲ ಅವಾಗ. ಏನಾದರೂ ಆಮೇಲೆ ಬೇಸಿಕಲಿ ನಾವು ಸೌತ್ ಇಂಡಿಯನ್ಸ್ಗೆ ಆರ್ಮಿದಷ್ಟು ಅವೇರ್ನೆಸ್ ಇರಲಿಲ್ಲ. ನಮ್ಮ ಮನೆಯಲ್ಲಿ ದೂರದಲ್ಲಿ ಯಾರೂ ಆರ್ಮಿ ಸೇರ್ಕೊಂಡವರಲ್ಲ. ನಾನು PUC 2 ಇದ್ದಾಗ SSLC ವರೆಗೂ ನಾನು ಹೆಂಗಿದ್ದೆ ಅಂತಂದರೆ ಐ ವಾಸ್ ಅ ವೆರಿ ಗುಡ್ ಸ್ಪೋರ್ಟ್ಸ್ ಮ್ಯಾನ್. ನೀವು ಯಾವ್ದಾರ ಆಟ ಹೇಳಿ ಅಕಾಡೆಮಿಕಲಿ ಏನು ಅಂತ ಭಾಳ ಸ್ಟ್ರಾಂಗ್ ಏನು ಇರಲಿಲ್ಲ, ಆ್ಯಾವ್ರೇಜ್, ಅಬವ್ ಆ್ಯಾವ್ರೇಜ್ ಅಂತ ಹೇಳ್ಬೋದು. ಅಕಾಡೆಮಿಕಲಿ ಹಂಗಿದ್ದೆ. ಔಟ್ಡೋರ್ ಆ್ಯಕ್ಟಿವಿಟೀಸಲ್ಲಿ ತುಂಬ ಚೆನ್ನಾಗಿದ್ದೆ. ಸೊ ಅದೇ ಹೊರಗಿಂದ ಮುಂಚಿಂದನೂ ಒಂದು ಒಲವು ಇತ್ತು, ಅಂದರೆ ಓದ್ಕೊಂತಿರೋ ಅದು ಐ ಕ್ಯಾನಾಟ್ ರಿಸ್ಟ್ರಿಕ್ಟ್ ಮೈ ಸೆಲ್ಫ್ ಟು ಬುಕ್ಸ್, ಅಕಾಡೆಮಿಕ್ಸ್. ಸೊ ನಾನು SSLC ಮುಗಿಸಿದ್ದೆ ಲಾಯನ್ಸ್ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ. ಅದಾದ ನಂತರ PC ಜಬಿನ್ ಸೈನ್ಸ್ ಕಾಲೇಜಲ್ಲಿ ನಾನು PUC 1 PUC 2 ಮಾಡೋಕ್ಕೆ ಹೋದೆ. ಆವಾಗ ಒಬ್ಬ NCC ಆಫೀಸರ್ ಇದ್ದರು. ಅವ್ರು NCC ಆಫೀಸರ್ನ ನಾನು ಫಸ್ಟ್ ಟೈಮ್ ಯಾವಾಗ ನೋಡಿದೆ, ಅವ್ರನ್ನ ನೋಡಿದ ತಕ್ಷಣ ಅವ್ರು ಫಸ್ಟ್ ಟೈಮ್ ನಾನು ಮೀಟ್ ಆದಾಗ ಅವ್ರು ಯೂನಿಫಾರ್ಮ್ ಹಾಕ್ಕೊಂಡಿದ್ರು. ಯೂನಿಫಾರ್ಮನ್ನು ಏನು ನೋಡಿದ್ನಲ್ಲ ಅವಾಗ ಐ ವಾಸ್ ಚಾಮ್ಡ್ ಬೈ ದ್ಯಾಟ್. ಅವ್ರು ಹೆಂಗೆ ಅಂತಂದರೆ ಆರ್ಮಿ ಇಸ್ ಗಾಟ್ ಅ ಬ್ರ್ಯಾಂಡ್ ವ್ಯಾಲ್ಯೂ. ಅದು ನಾನು ಸೇರ್ಕೊಂಡ ಮೇಲೆ ರಿಯಲೈಸ್ ಆಯಿತು. ಯಾವುದೇ ಒಬ್ಬ ವ್ಯಕ್ತಿನ ನೀವು ಯೂನಿಫಾರ್ಮಲ್ಲಿ ನೋಡಿದಾಗ ಅವ್ರು ಮಾತಾಡೋದು, ಅವ್ರ ಕಂಡಕ್ಟ್, ದ ವೇ ಹಿ ಬಿಹೇವ್ಸ್, ದ ವೇ ಹಿ ಟಾಕ್ಸ್ ಟು ದ ಜನರಲ್ ಪಬ್ಲಿಕ್, ಅದನ್ನೆಲ್ಲ ನೋಡಿದಾಗ ಐ ವಾಸ್ ಅಟ್ ಅನ್ ಇಂಪ್ರೆಷನಬಲ್ ಏಜ್ ಅಂತ ಹೇಳ್ತೀವಲ್ಲ, +1 +2 ಅಂದರೆ 16-17 ವರ್ಷದ ವಯಸ್ಸಲ್ಲಿ ನಿಮ್ಮ ತಲೆಯಲ್ಲಿ ಏನು ಕೂತ್ಕೊಂಡಿರ್ತೋ, ನೀವೇನು ನೋಡ್ತಿರೋ ಅದು ನಿಮ್ಮ ತಲೆಯಲ್ಲಿ ಕೂತ್ಕೊಂಡ್ಬಿಡುತ್ತೆ. ನಾನು ಯೂನಿಫಾರ್ಮ್ ನೋಡಿದಾಗ ಅಂದ್ಕೊಂಡಿದ್ದು ಈ ಯೂನಿಫಾರ್ಮ್ ನನಗೆ ಬೇಕು, ನಾನು ಹಾಕ್ಕೋಬೇಕು ಅಂತ ಅಷ್ಟೇ ಆಸೆ ಇದ್ದಿದ್ದು ನನಗೆ. ಅಲ್ಲಿಂದ +1 +2 ಮುಗೀತು. ಅದಾದ ನಂತರ ನಾನು ಬಾಪೂಜಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿ ದಾವಣಗೆರೆಯಲ್ಲಿ ಇಂಜಿನಿಯರಿಂಗ್ ಮಾಡೋಕೆ ಹೋದೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಅಲ್ಲ, ಅಲ್ಲೂ ಆಶ್ಚರ್ಯ ಅನಿಸಿದ್ದು ಸರ್ ನನಗೆ. ಯಾಕಂದ್ರೆ ಕಣ್ಮುಂದೆ ಮತ್ತೆ 2 ಆಪ್ಷನ್ಸ್, 2 ದಾರಿಗಳು. ಒಂದು ವಿದೇಶಕ್ಕೆ ಹೋಗಿ ಉನ್ನತ ವ್ಯಾಸಂಗ ಮಾಡಬೇಕು, ಮತ್ತೊಂದು ಭಾರತೀಯ ಸೇನೆಗೆ ಸೇರಬೇಕು. ಅಲ್ಲೂ ಕೂಡ ನನಗೇನು ಅನಿಸ್ತು ಅಂದರೆ, ಈ ಭಾರತೀಯ ಸೇನೆಗೆ ಸೇರ್ಬೇಕು, ಗಟ್ಟಿ ಗುಂಡಿಗೆ ಬೇಕು. ನಿಮಗಷ್ಟೇ ಅಲ್ಲ, ನಿಮ್ಮ ಈ ಕನಸನ್ನು ನೀರೆರೆದು ಪೋಷಿಸ್ಬೇಕಂದ್ರೆ ಪೋಷಕರಿಗೂ ಅಷ್ಟು ಧೈರ್ಯ ಬೇಕು. ಇದು ಹೆಂಗೆ ಸಾಧ್ಯ ಆಯಿತು ನಿಮಗೆ? ಈ ವಿದೇಶಕ್ಕೆ ಹೋಗೋದು ಆಪ್ಷನ್ ಬಿಟ್ಟು ನೀವು ಭಾರತೀಯ ಸೇನೆ ಚೂಸ್ ಮಾಡ್ತಿರಲ್ಲ, ಅದು ಹೆಂಗೆ ಸಾಧ್ಯ ಆಯಿತು? ಅದು ಆ್ಯಕ್ಚುಲಿ ನಾನು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ದಲ್ಲ, ಆವಾಗ ಇಂಜಿನಿಯರಿಂಗಲ್ಲೂ ಕೂಡ ನನ್ನ NCC ಆಫೀಸರ್ನ ನೋಡಿ ತುಂಬ ಇಂಪ್ರೆಸ್ ಆಗಿತ್ತು. ಅವಾಗ ಡಿಸೈಡ್ ಮಾಡಿಬಿಟ್ಟಿದ್ದೆ, ನಾನು ಏನಾದರೂ ಸರ್ವೀಸ್ ಅಂತ ಜಾಯ್ನ್ ಆಗಬೇಕು, ನಾನು ಏನಾದರೂ ಒಂದು ಕೆಲಸ ಅಂತಂದು ತೊಗೋಬೇಕಂತಂದರೆ ಅದು ಡಿಫೆನ್ಸ್ ಫೋರ್ಸಸ್ ಇರಬೇಕು, ಅದು ಆರ್ಮಿ ಇರಬೇಕಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೆ. ಮನೆಯಲ್ಲಿ ಸ್ವಲ್ಪ ಪ್ರೆಷರ್ ಇತ್ತು, ಯಾಕಂದರೆ ನಮ್ಮ ತುಂಬ ರಿಲೇಟಿವ್ಸ್ ಎಲ್ಲ ಅಮೆರಿಕಾದಲ್ಲಿದ್ದಾರೆ. ಮನೆಯಲ್ಲಿ ಪ್ರೆಷರ್ ಹೇಗೆ ಅಂತಂದರೆ, ಇಲ್ಲ ನೀನು ಅಮೆರಿಕಕ್ಕೆ ಹೋಗು, MS ಮಾಡಬೇಕು ಅಂತ. ಅವ್ರ ಕಾಟಾಚಾರಕ್ಕೋಸ್ಕರ ನಮ್ಮ ತಾಯಿ ಭಾಳ ಇನ್ಸಿಸ್ಟ್ ಮಾಡ್ತಿದ್ರು, ನಮ್ಮ ಕಸಿನ್ಸ್ ಎಲ್ಲ ಇನ್ಸಿಸ್ಟ್ ಮಾಡ್ತಿದ್ರು ಅಂತ. GRE TOEFL ಅಂತ ಎಕ್ಸಾಮ್ ಬರ್ತಿತ್ತು ಅವಾಗ. ಆ TOEFL ಎಕ್ಸಾಮ್ ಬರೆದೆ. ನಾನು ಆಗಲೇ ಒಂದು ಸ್ಟೇಟ್ಮೆಂಟ್ ಹೇಳಿದೆ, ನಾನು ಅಕಾಡೆಮಿಕಲಿ ತುಂಬ ಸ್ಟ್ರಾಂಗ್ ಇಲ್ಲ ಅಂತ. ಬಟ್ ಟು ಮೈ ಸರ್ಪ್ರೈಸ್ TOEFL ಬರೆದಾಗ ಐ ಹ್ಯಾಡ್ 93 ಪರ್ಸೆಂಟೈಲ್. ಎಷ್ಟೊಂದು ಲಕ್ಷ ಜನ ಎಕ್ಸಾಮನ್ನು ಕೊಡ್ತಾರೆ, ಲಕ್ಷಕ್ಕಿಂತ ಜಾಸ್ತಿ ಜನ ಎಕ್ಸಾಮನ್ನು ಕೊಡ್ತಾರೆ. ಅದರಲ್ಲಿ 93 ಪರ್ಸೆಂಟೈಲ್ ಅಂದರೆ 93% ಜನ ನನಗಿಂತ ಕಡಿಮೆ ಸ್ಕೋರ್ ಮಾಡಿದರೆ, 7% ಜನ ಅಷ್ಟೇ ನನಗಿಂತ ಜಾಸ್ತಿ ಸ್ಕೋರ್ ಮಾಡಿದ್ದಾರೆ ಅಂತ. ಸೊ ಆ ಸ್ಕೋರಿಂದ ನನಗೊಂದು ಒಳ್ಳೆ ಯೂನಿವರ್ಸಿಟಿಯಲ್ಲಿ ಆರಾಮಾಗಿ MS ಅಡ್ಮಿಷನ್ ಸಿಗ್ತಾ, MTechಗೆ MSಗೆ ಅಡ್ಮಿಷನ್ ಸಿಗ್ತಾ ಇತ್ತು. ಬಟ್ ನನ್ನ ಕಾಲಿಂಗ್ ಏನಿತ್ತು, ನಾನು ಅವಾಗ ಒಂದು ಕ್ರಾಸ್ ರೋಡ್ಸಲ್ಲಿದ್ದೆ. ನೀವು ಕರೆಕ್ಟಾಗಿ ಹೇಳಿದ್ರಿ, ಆ 2 ಆಪ್ಷನ್ಸ್ ಓಪನ್ ಇತ್ತು ನನ್ನ ಹತ್ರ. ನಾನು ಅಮೆರಿಕಕ್ಕೆ ಹೋಗ್ಬೋದಾಗಿತ್ತು ಅಥವಾ ನನ್ನ ಡಿಫೆನ್ಸ್ ಫೋರ್ಸಸ್ ಸೇರ್ಬೋದಾಗಿತ್ತು. ಅವಾಗ ನಾನೇನು ಅಂದ್ಕೊಂಡೆ, ಮೈ ಚೈಲ್ಡ್ಹುಡ್ ಡ್ರೀಮ್ ಏನಿದೆ ಅದನ್ನು ಚೆರಿಷ್ ಮಾಡ್ಕೊಳ್ಳೋಣ ಫಸ್ಟ್. ಅಮೆರಿಕ ನಾನು ಈಗಲೂ ಕೂಡ ಹೋಗ್ಬೋದು, ಬೇಕು ಅಂತಂದರೆ MS ಮಾಡ್ತೀನಿ ಅಂದರೆ ಈಗೂ ಕೂಡ ಅವಕಾಶ ಇದೆ. ಬಟ್ ಇವಾಗ ನನಗೆ ಹೋಗಿ ಆರ್ಮಿ ಸೇರ್ತೀನಿ ಅಂದರೆ ಯಾರೂ ಸೇರಿಸ್ಕೊಳಲ್ಲ. ಸೊ ಆ ಆಪ್ಷನ್ ಏನಿತ್ತಲ್ಲ, ಫಸ್ಟ್ ನಂದು ಆಸೆ ತೀರಿಸ್ಕೊಳೋಣ ಅಂತ ಒಂದನೇದಾಗಿ. ಎರಡನೇದು ಅಂತಂದ ಆಮೇಲೆ ಸ್ಟ್ರಾಂಗ್ಲಿ ನಾನು ಏನು ಮಾಡ್ತೀನಿ ಅಂದರೆ, ನಿಮ್ಮ ಹಣೆ ಬರ ಏನಿರುತ್ತಲ್ಲ, ನಿಮ್ಮ ಡೆಸ್ಟಿನಿ ಏನಿರುತ್ತಲ್ಲ, ದೇವರು ನಿಮ್ಮನ್ನು ಏನು ಆಗಬೇಕಂತ ಬರೆದಿರ್ತಾರಲ್ಲ ಅದೇ ಆಗೋದು. ಇಮ್ಯಾಜಿನ್ ಮಾಡಿ, ನಾನೊಬ್ಬ ಸೌತ್ ಇಂಡಿಯನ್ ಆಗಿ ಡಿಫೆನ್ಸ್ ಬ್ಯಾಕ್ಗ್ರೌಂಡ್ ಇಲ್ಲದಲ್ಲೇ ಹೋಗಿ ಆರ್ಮಿ ಸೇರ್ಕೋಬೇಕು. ಆರ್ಮಿ ಸೇರ್ಕೊಂಡು 6 ತಿಂಗಳಲ್ಲಿ ಯುದ್ಧ ಆಗಬೇಕು. 6 ತಿಂಗಳಲ್ಲಿ ಯುದ್ಧದಲ್ಲಿ
ನಾನು ಪಾರ್ಟಿಸಿಪೇಟ್ ಮಾಡಬೇಕು, ಅದೇ ಯೂನಿಟಲ್ಲಿ ಇರಬೇಕು, ಅದೇ ಜಾಗಕ್ಕೆ ನನ್ನನ್ನು ಅವ್ರು ಕಳಿಸ್ಬೇಕು. ಆಮೇಲೆ ನನಗೆ ಡೆಸ್ಟಿನಿ ಅದು, ಇಟ್ಸ್ ಆಲ್ ಡೆಸ್ಟಿನಿ. ಹೌದು ಹೌದು ಸರ್. ಅವಾಗ ನಾನು ಪಕ್ಕಾ ನಂಬುತ್ತೀನಿ ಇದ್ರೆ ಡೆಸ್ಟಿನಿ ನಿಮ್ಮನ್ನು ಎಲ್ಲಿ ಕರೆದೊಯ್ತಲ್ಲ, ದೇವ್ರು ಏನು ಬರೆದಿರ್ತಾರೆ ನಿಮ್ಮ ಹಣೆಯಲ್ಲಿ ಅದು ಕರ್ಕೊಂಡು ಹೋಗುತ್ತೆ ನಿಮ್ಮನ್ನು. ಸರ್ ಅಂದರೆ ಪೋಷಕರಿಗಾಗಲಿ ಮನೆಯವ್ರಿಗಾಗಲಿ ಹೆಂಗೆ ಕನ್ವಿನ್ಸ್ ಮಾಡಿದ್ರಿ ನೀವು ಆ ಒಂದು ಟೈಮ್ನಾಗ? ತಮಾಷೆ ನೋಡಿ ಮೇಡಮ್, ಹೇಗೆ ಅಂತಂದರೆ ಇಲ್ಲಿ ನಾವು ಈ ಭಾಗದಲ್ಲಿ ನಾವೆಲ್ಲರೂ ಏನು ಅನ್ಕೊತೀವಿ, ಆರ್ಮಿ ಸೇರ್ಕೊಂತಾನೆ ಅಂದರೆ ಯುದ್ಧ ಮಾಡ್ತಾನೆ ಅಂತಂದು ನಮ್ಮ ಆಬ್ವಿಯಸ್ಲಿ ನಮ್ಮ ತಂದೆ ತಾಯಿ ತಲೆಯೆಲ್ಲ ಅದೇ ಇತ್ತು. ಅವರು ಈಸಿಯಾಗಿ ಒಪ್ಪಿರಲಿಲ್ಲ. ನಾನು SSB ಸೆಲೆಕ್ಷನಿಗೇನು ಹೋಗಿದ್ನಲ್ಲ, ಆವಾಗ ಹೇಳಿ ಹೋಗಿದ್ದೆ ಮನೆಯಲ್ಲಿ, ಆರ್ಮಿ ಇದಕ್ಕೆ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ ಅಂತ ಹೋಗಿದ್ದೆ, ಆರ್ಮಿ ಇಂಟರ್ವ್ಯೂಗೆ ಅಂತ ಹೇಳಿರಲಿಲ್ಲ. ಅಲ್ಲಿ ಹೋಗಿ ಸೆಲೆಕ್ಷನ್ ಆಯಿತು. ಸೆಲೆಕ್ಷನ್ ಅದು ಬಂದ ನಂತರ ನಂಗೆ ಕಾಲಿಂಗ್ ಲೆಟರ್ ಬಂದಾಗ ಒಂದಿಷ್ಟು ಫಾರ್ಮಾಲಿಟೀಸ್ ಇರುತ್ತೆ. ಅವರೊಂದು ಬಾಂಡ್ ಸೈನ್ ಮಾಡಬೇಕಾಗುತ್ತೆ. ಆ ಬಾಂಡ್ ಸೈನ್ ಮಾಡ್ಬೇಕಾದ್ರೆ ನನಗೆ ಒಬ್ಬ ಅಣ್ಣ, ಇಬ್ಬರು ಅಕ್ಕಂದಿರು. ಸೊ ಎಲ್ಲರಿಗಿಂತ ಚಿಕ್ಕದವನಾಗಿದ್ದ ತುಂಬ ಪ್ಯಾಂಪರಾಗಿ ಬೆಳೆಸಿದ್ರು ನಾನು ನಮ್ಮ ತಂದೆಗೆ ಭಾಳ ಕ್ಲೋಸ್ ಇದ್ದೆ ನಾನು. ಹಾಗಾಗಿ ನಮ್ಮ ತಂದೆ ಸೈನ್ ಮಾಡಲ್ಲ ಅಂತ ಕೂತ್ಕೊಂಡಿದ್ರು. ನನಗೆ ಗೊತ್ತಿತ್ತು ನಮ್ಮ ತಾಯಿ ಒಂದು ಸ್ವಲ್ಪ ಹಾಗೆ ಸ್ಟ್ರಾಂಗ್ ಇದ್ದಾರೆ ಅಂತ. ನಮ್ಮ ತಾಯಿಗೆ ಬೆನ್ನತ್ತಿದ್ದೆ ನಾನು, ಇಲ್ಲ ನಾನು ಹೋಗಲೇಬೇಕು ಅಂತ. ಸೊ ಶಿ ವಾಸ್ ದ ಒನ್ ಹೂ ಇನ್ಸಿಸ್ಟೆಡ್. ನಮ್ಮ ತಂದೆ ಹತ್ರನೂ ಹೋಗಿ, ಇಲ್ಲ ಅವ್ನು ಮಾಡಬೇಕಂತಿದ್ದಾನೆ, ಅವನಿಗೇನೋ ಆಸೆ ಇದೆ ಯೂನಿಫಾರ್ಮ್ ಹಾಕ್ಕೊಳಕ್ಕಂತ. ಅವ್ನ ಜೀವನ ಪರ್ಯಂತ ಇದನ್ನು ನಾವು ಅವಕಾಶ ಮಾಡಿಕೊಡ್ಲಿಲ್ಲದ್ರೆ ಆಮೇಲೆ ಯಾವತ್ತಾದರೂ ಒಂದು ದಿನ ನಿಂತ್ಕೊಂಡು ಅಂದರೆ ನಾನು ಹೋಗಬೇಕಿತ್ತು, ನೀವು ಬಿಡಲಿಲ್ಲ ಅಂತಂದರೆ ಹೆಂಗಾಗತ್ತೆ, ಹೋಗ್ಬೇಕು, ಅವನ ಏನು ಆಸೆ ಇದೆ ಈಡೇರಿಸ್ಕೊಂಡು ಬಿಟ್ರಿ ಅಂತ. ಆವಾಗ ನಮ್ಮ ತಂದೆ ಆ ಬಾಂಡ್ ಮೇಲೆ ಸೈನ್ ಮಾಡಿದರು. ಅದಾದ ನಂತರ ನಾನು ಇಂಡಿಯನ್ ಮಿಲಿಟರಿ ಅಕಾಡೆಮಿಗೆ ಹೋಗಿ ಸೇರಿಕೊಂಡೆ. ತಾಯಿ ಗ್ರೇಟ್ ಸರ್, ಸೀರಿಯಸ್ಲಿ. ಯಾಕಂದರೆ ಮಗನಿಗೆ ದೇಶ ಸೇವೆ ಕಳಿಸ್ಬೇಕು ಅನ್ನುವಂಥ ಮನಸ್ಸು ಬರ್ತದಲ್ಲ, ಗಟ್ಟಿ ಮನಸ್ಸು, ಅದು ಬಹಳ ದೊಡ್ಡ ವಿಷಯ ಅದು. ಯಾಕಂದ್ರೆ ಖಂಡಿತವಾಗ್ಲೂ ತಂದೆ ತಾಯಿ, ಈ ಸಂದರ್ಭದಲ್ಲಿ ತಂದೆ ತಾಯಿ ಹೆಸರು ಹೇಳಿ ಸರ್, ಏನು ಮಾಡ್ತಿದ್ರು? ನಮ್ಮ ತಂದೆ ಈ ಅಣಬೇರ್ ನಾಗಪ್ಪ ಅಂತ, ಹುಬ್ಳಿಯಲ್ಲಿ ಆ ಕಾಲದಲ್ಲಿ ತೀರ್ಕೊಂಡು ತುಂಬ ವರ್ಷ ಆಯಿತು. ಆ ಕಾಲದಲ್ಲಿ ಅಣಬೇರ್ ನಾಗಪ್ಪ, ನಾಗಪ್ಪ ಅಂದರೆ ತುಂಬ ದೊಡ್ಡ ಉದ್ಯಮಿ ಅವರು. ಹಾಗೆ ಹುಬ್ಳಿಯಲ್ಲಿ ಅಂತಂದರೆ ನೋನ್ ಸರ್ಕಲ್ಸಲ್ಲಿ ಯಾರ್ಯಾರು ಬಿಸ್ನೆಸ್ ಫೀಲ್ಡಲ್ಲಿ ಯಾರ್ಯಾರು ಇದ್ದಾರಲ್ಲ, ಸುಮಾರು ಜನ ಅವ್ರಿಗೆ ಪರಿಚಯ ಇದ್ರು. ನಮ್ಮ ತಾಯಿ ಶಾರದಾ ಅಂತ. ಸೊ ಬೇಸಿಕಲಿ ನಾವು ಅಣಬೇರ್ ಅಂದರೆ ಅಣಬೇರ್ ಅಂತ, ದಾವಣಗೆರೆ ಹತ್ರ ಒಂದು ಅಣಬೇರ್ ಅಂತ ಊರಿದೆ. ನಮ್ಮ ತಂದೆ ಅಲ್ಲಿಯವರು, ನಮ್ಮ ತಾಯಿ ಅಲ್ಲೇ ಪಕ್ಕದ ಹಳ್ಳಿ ಒಂದು ಕಂದಗಲ್ ಅಂತ. ಸೊ ಅವರು ಬಿಸ್ನೆಸ್ಗೋಸ್ಕರ ಹುಬ್ಳಿಗೆ ಬಂದು ಸೆಟ್ಲ್ ಆಗ್ತಾರೆ. ನಾವೆಲ್ಲ ಹುಟ್ಟಿ ಬೆಳೀತಿದ್ದ ಅಲ್ಲೇ ಹುಬ್ಬಳ್ಳಿಯಲ್ಲೇ. ಸರ್ ಅಂದರೆ ಸೇನೆಗೆ ಸೇರಬೇಕಂತ ನಿರ್ಧಾರ ಮಾಡಿದ್ರಿ. ಫಸ್ಟು ನೀವು ಅಂದರೆ ಜಮ್ಮು ಕಾಶ್ಮೀರ ರೈಫಲ್ಸ್ನ ಈ 13ನೇ ಬೆಟಾಲಿಯನಲ್ಲಿ ಲೆಫ್ಟಿನೆಂಟ್ ಆಗಿ ನೇಮಕಗೊಳ್ತೀರಿ. ಸೊ ಅಲ್ಲಿಂದ ಹೆಂಗಂದರೆ ಆರಂಭದ ದಿನಗಳು ಹೇಗಿದ್ವು ಎಲ್ಲವನ್ನು, ಅಂದರೆ ತರಬೇತಿಯ ಜೊತೆಗೆ ನೀವು ಹೇಳ್ದಂಗೆ ನೀವು ಬಂದು ಒಂದು 6 ತಿಂಗಳಿಗೆ ಇಂಥ ಒಂದು ಮಹಾಯುದ್ಧನ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಹೇಗಿತ್ತು ಸರ್ ಅದೆಲ್ಲ ಆರಂಭದ ದಿನಗಳು? ನೋಡಿ, ನಾನು ಇಂಡಿಯನ್ ಮಿಲಿಟರಿ ಅಕಾಡೆಮಿ ಟ್ರೈನಿಂಗ್ ಬಗ್ಗೆ ಒಂದು ಸ್ವಲ್ಪ ಟಚ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಾನಿಲ್ಲಿ SSB ಕ್ಲಿಯರ್ ಮಾಡಿದೆ. ಆವಾಗ ನಂಗೆ ಕಾಲಿಂಗ್ ಇನ್ ನೋಟಿಸ್ ಬಂತು. ನಮ್ಮ ತಂದೆ ಹಿಂಗೆಲ್ಲ ಬಾಂಡ್ ಎಲ್ಲ ಸೈನ್ ಮಾಡಿಕೊಟ್ರು. ಅದಾದ ನಂತರ ನಾನು ಡೆಹ್ರಾಡೂನಲ್ಲಿ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಅಂತಿದ್ದೆ. ಅದಕ್ಕೆ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಹೋಗಿ ಸೇರಿಕೊಂಡೆ. ಕ್ಲೂಲೆಸ್, ಅಲ್ಲಿ ಏನು ನಡೀತೆ ಏನು ಹೆಂಗೆ ಗೊತ್ತಿಲ್ಲ. ಹೋಗಿ ಸೇರ್ಕೊಂಡ ತಕ್ಷಣ ಮೂವಿದಲ್ಲಿ ತೋರಿಸ್ತಾರೆ ನೋಡಿ, ಆ್ಯಕ್ಚುಲಿ ಹಾಗೆ ನಡೀತು. ನೀವು ಹೋಗ್ತೀರಾ, ನಿಮ್ಗೆ ಹೇರ್ ಕಟ್ ಕೊಡ್ತಾರೆ ಫಸ್ಟ್ ಡೇ. ಅಲ್ಲಿಂದ ನಿಮ್ಗೆ ಹೆಂಗೆ ಅಂದರೆ ಫಸ್ಟ್ ಡೇ 8 hours ಮಲಗಕ್ಕೆ ಸಿಗುತ್ತೆ. ಆಮೇಲೆ ಬರ್ತಾ 2 hours ಆಗುತ್ತೆ. ಆಮೇಲೆ ಒಂದೊಂದು ಸಲ ಕ್ಯಾಂಪಿಗೆ ಹೋದಾಗ 3 ದಿನ ನಿದ್ದೆ ಮಾಡೋಕ್ಕೆ ಬಿಡಲ್ಲ. ಸೊ ಇಟ್ ಈಸ್ ಲೈಕ್ ಅ ಕಲ್ಚರಲ್ ಶಾಕ್ ಟು ಮೀ. ಕಲ್ಚರಲ್ ಶಾಕ್ ಅಂದರೆ ಇದೇನಪ್ಪ, ನಾನೊಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದೀನಿ, ಸಿವಿಲ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದೀನಿ, ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದೀನಿ, ಆಫೀಸರ್, ಇಂಡಿಯನ್ ಆರ್ಮಿದಲ್ಲಿ ಆಫೀಸರ್ ಆಗಕ್ಕೆ ಹೋಗ್ತಾ ಇದ್ದೀನಿ. ನಮಗೆ ಈ ಥರ ಸ್ಟ್ರೇನೆಸ್, ನಮಗಿದು ಬೇಕಾ, ಡೂ ವಿ ರಿಕ್ವೈರ್ ಸೊ ಮಚ್ ಆಫ್ ಸ್ಟ್ರೆಸ್ ಅಂತ ಅನಿಸ್ತಾ ಇತ್ತು ಎಷ್ಟೋ ಸಲ. ಸುಮಾರು ಜನ ಬಿಟ್ಟು ಹೋಗ್ತಾರೆ, ಬಟ್ ನನ್ನ ತಲೆಯಲ್ಲಿ ಯಾವತ್ತೂ ಬಂದಿರಲಿಲ್ಲ ಅದು. ಆ ಟ್ರೈನಿಂಗ್ ಸ್ಕೆಡ್ಯೂಲ್ ಆಗಲಿ, ಆ ಟ್ರೈನಿಂಗ್ ರಿಗ್ರೆಸ್ ಟ್ರೈನಿಂಗ್ ಆಗಲಿ ಒಂದಿಷ್ಟು ಜನಕ್ಕೆ ತಡ್ಕೊಳಕ್ಕಾಗಲ್ಲ. ಯಾಕಂದರೆ ಆ ಫಿಸಿಕಲ್ ಫಿಟ್ನೆಸ್ ಅವರಲ್ಲಿ ಇರಲ್ಲ. ಆ ಫಿಸಿಕಲ್ ಫಿಟ್ನೆಸ್ ಅವ್ರು ಕೋಪ್ ಅಪ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಜನ ಬಿಟ್ಟು ಹೋಗ್ತಾರೆ. ನನ್ನ ತಲೆಯಲ್ಲಿ ಅದು ಯಾವತ್ತೂ ಬರಲಿಲ್ಲ. ಬಿಕಾಸ್ ನಂದು ಪ್ಯಾಷನ್ ಏನಿತ್ತು, ನಾನು ಯೂನಿಫಾರ್ಮ್ ಹಾಕ್ಕೋಬೇಕಿತ್ತು. ಅಲ್ಲಿ ಏನು ಹೇಳ್ತಾರೆ ಅಂದರೆ, ಇಂಡಿಯನ್ ಮಿಲಿಟರಿ ಅಕಾಡೆಮಿದಲ್ಲಿ ಫಸ್ಟ್ ದೇ ಬ್ರೇಕ್ ಯು ಅಂತ ಹೇಳ್ತಾರೆ, ದೆನ್ ದೇ ಮೇಕ್ ಯು ಅಂತ. ಅಂದರೆ ನಮ್ಮನ್ನು ನಾವು ಒಂದು ಬ್ಯಾರಿಯರ್ ಹಾಕ್ಕೊಂಡ್ಬಿಟ್ಟಿರ್ತೀವಿ. ನನಗೆ 10 ಕಿಲೋಮೀಟರ್ ಓಡೋಕ್ಕಾಗಲ್ಲ, ನನಗೆ 15 kg ಎತ್ತಕ್ಕಾಗಲ್ಲ, ನನಗೆ ಡ್ರಿಲ್ ಮಾಡೋಕ್ಕೆ ಬರಲ್ಲ ಅಂತ ನಮ್ಮ ಮೆಂಟಲ್ ಬ್ಯಾರಿಯರ್ ಇರುತ್ತೆ. ಒಂದು ಲಿಮಿಟೇಷನ್ ಸೆಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ನಮ್ಮನ್ನು. ನನ್ನ ಕೈಲಿ ಇದ್ರ ಮೇಲೆ ಆಗಲ್ಲ ಅಂತ ಲಿಮಿಟ್ ಸೆಟ್ ಮಾಡ್ಕೊಂಡಿರ್ತೀವಲ್ಲ, ಆ ಲಿಮಿಟನ್ನು ಅವ್ರು ಫಸ್ಟ್ ಬ್ರೇಕ್ ಮಾಡ್ತಾರೆ. ಅವ್ರು ನಿಮ್ಮನ್ನು ಏನು ತೋರಿಸ್ಕೊಡ್ತಾರೆ ಅಂತಂದರೆ, ನಿಮ್ಮ ಬಾಡಿ, ನಿಮ್ಮ ಮೈಂಡಲ್ಲಿ ನೀವು ಏನು ಹೇಳ್ತಿರಲ್ಲ, ನಿಮ್ಮ ಬಾಡಿ ಅದಕ್ಕೆ ರೆಸ್ಪಾಂಡ್ ಮಾಡುತ್ತೆ. ನಿಮ್ಮ ಬಾಡಿಯಲ್ಲಿ ನಿಮ್ಮ ಕೆಪಾಸಿಟಿ ಏನಿದೆ, ನಿಮ್ಮ ಕೆಪಬಿಲಿಟಿ ಏನಿದೆ ಅಂತ ಅವ್ರನ್ನ ಬಿಚ್ಚಿ ನಿಮ್ಗೆ ತೋರಿಸ್ಕೊಡ್ತಾರೆ ಅಷ್ಟೇ. ಅದೇ ಮನುಷ್ಯ ಅವರು, ದೇ ಆರ್ ಜಸ್ಟ್ ಓಪನ್ಡ್ ಅಪ್ ಯುವರ್ ಫ್ರೇಮ್, ಓಪನ್ಡ್ ಅಪ್ ಯುವರ್ ಥಾಟ್ ಪ್ರೊಸೆಸ್, ದೇ ಓಪನ್ಡ್ ಅಪ್ ಯುವರ್ ಮೈಂಡ್ ಅಷ್ಟೇ. ಇಮ್ಯಾಜಿನ್ ಮಾಡಿ, 1 ವರ್ಷದಲ್ಲಿ ಅವರು ನಿಮಗೆ ರೈಟ್ ಫ್ರಮ್ ನಿಮ್ಮ ಫಿಸಿಕಲ್ ಫಿಟ್ನೆಸ್ ಇರ್ಬೋದು,
ಹಾರ್ಸ್ ರೈಡಿಂಗ್ ಇರ್ಬೋದು, ಸ್ವಿಮ್ಮಿಂಗ್ ಇರ್ಬೋದು, ಗನ್ ಹೇಗೆ ಹ್ಯಾಂಡಲ್ ಮಾಡಬೇಕು, ಗನ್ ಯಾವ ಥರ ಹ್ಯಾಂಡಲ್ ಮಾಡೋಕ್ಕೆ ನಮ್ಮನ್ನು ಕಲಿಸಿರ್ತಾರೆ ಅಂದರೆ, ನಾವು ಯಾವ್ದಾದ್ರು ಅಟ್ಯಾಕಿಗೆ ಹೋದಾಗ ಗನ್ ಏನಾದರೂ ಸಿಗೋಕೊಂಡ್ರೆ ಅದನ್ನು ಕತ್ಲಲ್ಲಿ ನಮ್ಮ ಕಣ್ಣಿಗೆ ಬಟ್ಟೆ ಕಟ್ಟಿ ನೀವು ಅದನ್ನು ಹೆಂಗೆ ಡಿಸೆಂಬಲ್ ಮಾಡ್ತೀರಿ, ಹೆಂಗೆ ಅಸೆಂಬಲ್ ಮಾಡ್ತೀರಿ ಅನ್ನೋದು ಕೂಡ ಕಲಿಸಿರ್ತಾರೆ. ಸೊ ನೀವು ನನಗೆ ಇವತ್ತಿಗೂ ಕೂಡ ನೀವು ಯಾವುದಾದ್ರೂ ನಾನೇನು ಹ್ಯಾಂಡಲ್ ಮಾಡಿದ್ದೆಲ್ಲ AK-47 ಏನು ಹ್ಯಾಂಡಲ್ ಮಾಡಿದ್ದಲ್ಲ, AK-47 ತಂದು ನನಗೆ ಬಟ್ಟೆ ಕಟ್ಟಿ ಕೊಟ್ಟರೆ ಅದನ್ನು ಬಿಚ್ಚಿ ನಾನು ಅಸೆಂಬಲ್ ಮಾಡ್ಬೋದು ಕಣ್ಣಿಗೆ ಬಟ್ಟೆ ಕಟ್ಕೊಂಡು. ಅದಷ್ಟೇ ಅಲ್ಲ, ಇದು ಮಿಲ್ಟ್ರಿ ಡ್ರಿಲ್ ಆಯಿತು, ಮಿಲ್ಟ್ರಿ ಹಿಸ್ಟ್ರಿ ಆಯಿತು, ಮಿಲ್ಟ್ರಿ ಟ್ಯಾಕ್ಟಿಕ್ಸ್ ಆಯಿತು, ಇದಷ್ಟೇ ಕಲಿಸ್ತಾರೆ ಅಂತಲ್ಲ. ನೀವೊಬ್ಬ ಜೆಂಟ್ಲ್ಮೆನ್ ಆಗ್ತಿದ್ರೆ, ಒಬ್ಬ ಆಫ್ಸರ್ ಆಗ್ತಿದ್ರೆ, ಒಬ್ಬ ಆಫ್ಸರ್ ಹೇಗೆ ಬಿಹೇವ್ ಮಾಡಬೇಕು, ಒಂದು ಸ್ಪೂನನ್ನು ಹೇಗೆ ಇಡಬೇಕು, ಒಂದು ಫೋರ್ಕನ್ನು, ಒಂದು ನೈಫನ್ನು ಹೇಗೆ ಇಡಬೇಕು, ಒಂದು ಬಾಳೆಹಣ್ಣನ್ನ ಹೆಂಗೆ ತಿನ್ನಬೇಕು, ಒಂದು ಸೂಪನ್ನು ಹೇಗೆ ಕುಡಿಬೇಕಂದ ಎಲ್ಲದನ್ನು ಹೇಳ್ಕೊಡ್ತಾರೆ. ದ್ಯಾಟ್ಸ್ ಹೌ ಯು ಬಿಕಮ್ ಅ ಕಂಪ್ಲೀಟ್ ಆಫ್ಸರ್. ನೀವು ನನ್ನನ್ನು ನೀವು ಕರ್ಕೊಂಡು ಹೋಗಿ ಒಂದು ಡಾಬಾದಲ್ಲಿ ಬಿಡಿ, ಐ ಕ್ಯಾನ್ ಅಡ್ಜಸ್ಟ್ ಮೈ ಸೆಲ್ಫ್. ಒಂದು ಕರ್ಕೊಂಡು ಹೋಗಿ ಒಂದು 5 ಸ್ಟಾರ್ ಹೋಟೆಲಲ್ಲಿ ಬಿಡಿ, ಐ ಕ್ಯಾನ್ ಅಡ್ಜಸ್ಟ್ ಮೈ ಸೆಲ್ಫ್ ವೆರಿ ಕಂಫರ್ಟೇಬಲಿ. ಅದು ಎಲ್ಲಿ ಹೋದ್ರೂ ಬದುಕುವಂಥ ಸ್ಕಿಲ್ ಫಸ್ಟು. ಎಸ್, ಅದನ್ನ ಇಲ್ಲ ಇವತ್ತು ಎಲ್ರಿಗೂ ಹೇಳ್ತೀವಿ ನಾವು, ಯಾಕಂದ್ರೆ ಡಿಸಿಪ್ಲಿನ್, ಶಿಸ್ತು ಅನ್ನೋದು ಕಲಿಯೋದೇ ಅವಾಗ ಅಂತ ಹೇಳಿ. ಮಿಲಿಟರಿ ಆಗಿರ್ಬೋದು, ಆರ್ಮಿ ಫೋರ್ಸ್ ಅಂತಂದಾಗ ಎಲ್ಲವೂ ಅಂದರೆ ಪ್ರತಿಯೊಂದು ಡಿಸಿಪ್ಲಿನ್ ಬಗ್ಗೆ ಮಾತಾಡಿದ್ರಲ್ಲ, ಡಿಸಿಪ್ಲಿನ್ ಬಗ್ಗೆ ಆರ್ಮಿದಲ್ಲಿ ನಮಗೆ ಹೇಗೆ ಕಲಿಸಿರ್ತಾರೆ ಅಂದರೆ, ಫಾರ್ ಅಸ್ ಎವ್ರಿ ಸೆಕೆಂಡ್ ಮ್ಯಾಟರ್ಸ್. ನಮಗೆ ನಮ್ಮಲ್ಲಿ ಇಲ್ಲಿ ಕುತ್ಕೊಂಡಾಗ ನಾವು ಹೇಳ್ತೀವಿ, ಒಂದನ್ನು 6 ಗಂಟೆಗೆ ಕರೆದ್ರೆ ವಿ ನೆವರ್ ರೀಚ್ 6 ಗಂಟೆ, 7 ಗಂಟೆಗೆ ನಾವು ಹೋಗೋದು. ಯಾಕಂದ್ರೆ ನಮಗೂ ಗೊತ್ತು, ಅವ್ರಿಗೂ ಗೊತ್ತು, ಕರೆಯೋರಿಗೆ 1 ಗಂಟೆ ಲೇಟ್ ಆಗುತ್ತೆ ಅಂತ ಗೊತ್ತು. ನಮಗೆ ಅವ್ರ ಪಾರ್ಟಿ ಅದಕ್ಕೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಹೇಳಿ ಹಂಗೆ ಹೋಗ್ಬಿಡ್ತೀವಿ. ಬಟ್ ಆರ್ಮಿದಲ್ಲಿ ಹೇಗೆ ಅಂತಂದರೆ, ನಮ್ಮನ್ನು ಯಾರಾದರೂ 8 ಗಂಟೆಗೆ ಮನೆಗೆ ಊಟಕ್ಕೆ ಕರೆದಿದ್ರೆ ನಾವು 7:55ಕ್ಕೆ ಅವ್ರ ಮನೆ ಹೊರಗೆ ಹೋಗಿ ನಿಂತ್ಕೊಂಡಿರ್ತೀವಿ, 8 ಗಂಟೆಗೆ ಬೆಲ್ ಮಾಡ್ತೀವಿ ಎಲ್ಲರೂ. ಅದು ಅಕ್ರಾಸ್ ಆರ್ಮಿದಲ್ಲಿ ಅದು ಏನಕ್ಕೆ ಎಲ್ಲಿಂದ ಬರುತ್ತೆ ಅಂದರೆ ನಮ್ಮ ಟ್ರೈನಿಂಗಿಂದ ಬರುತ್ತೆ. ಟ್ರೈನಿಂಗಲ್ಲಿ ನನಗೆ 1 ಸೆಕೆಂಡ್ ಲೇಟ್ ಆಯ್ತು ಅಂದ್ಕೊಳ್ಳಿ, ನಂಗೆ ಡ್ರಿಲ್ ಸ್ಕ್ವೇರಿಗೆ ಕರೆದಿರ್ತಾರೆ, 1 ಸೆಕೆಂಡ್ ನನಗೆ ಲೇಟ್ ಆಯಿತು ಅಂದರೆ ನೀವು ಇಮ್ಯಾಜಿನ್ ಮಾಡೋಕ್ಕೆ ಆಗಲ್ಲ, ಅಂಥ ಪನಿಷ್ಮೆಂಟ್ ಕೊಡ್ತಾರೆ. ಪನಿಷ್ಮೆಂಟ್ ಹೇಗೆ ಅಂತಂದರೆ, ಡ್ರಿಲ್ ಸ್ಕ್ವೇರ್ ಅಂದರೆ ಈ ಟಾರ್ ರೋಡ್ ಇರುತ್ತಲ್ಲ, ಡಾಂಬರ್ ರೋಡ್ ಅಂತೇಳಿ ಹೇಳ್ತೀವಲ್ಲ ನಾವು ಹುಬ್ಳಿ ಕಡೆಗೆ, ಟಾರ್ ರೋಡ್ ಏನಿರುತ್ತೆ ಅದರ ಮೇಲೆ ಕ್ರಾಲ್ ಮಾಡೋಕ್ಕೆ ಹೇಳ್ತಾರೆ. ಅಂದರೆ ನಿಮ್ಮ ದೇಹ ಭಾರವನ್ನು ನೀವು ಎಳಿಬೇಕು, ತಳ್ಕೊಂತ ಹೋಗ್ಬೇಕು. ಇದೆಲ್ಲ ಕಿತ್ಕೊಂಡು ಹೋಗುತ್ತೆ. ಹೌದ್ರಾ? ಒಂದು ನೀವೇನಾದರೂ ಒಂದು ನಿಮ್ಗೆ ಅಸೈನ್ಮೆಂಟ್ ಕೊಟ್ಟಿರ್ತಾರೆ, ಅಸೈನ್ಮೆಂಟ್ ಸರಿಯಾಗಿ ಕಂಪ್ಲೀಟ್ ಮಾಡಿರಲಿಲ್ಲ ಅಂತಂದರೆ ಒಬ್ಬನ ಯಾರನ್ನಾರು ಹೊತ್ಕೊಂಡು ಅಲ್ಲಿಂದ ಒಂದು 200-300 ಮೀಟರ್ಸ್ ಓಡು ಬಾ ಅಂತ ಹೇಳ್ತಾರೆ. ಇದೆಲ್ಲ ಅವಾಗ ಭಾಳ ಸ್ಟ್ರೇಂಜ್ ಅನಿಸುತ್ತೆ. ಬಟ್ ಇಮ್ಯಾಜಿನ್ ಮಾಡಿ, ಎವ್ರಿಥಿಂಗ್ ಹ್ಯಾಸ್ ಅ ಪರ್ಪಸ್. ಶ್ವೇತಾ ಅವರೇ, 71ರಲ್ಲಿ ಯುದ್ಧ ಆಗಿದ್ದು. ಹೌದ್ರಾ? ನಾವು ಟ್ರೈನಿಂಗ್ ಮಾಡ್ತಿದ್ದು 97-98ರಲ್ಲಿ ಟ್ರೈನಿಂಗ್ ಮಾಡಿದ್ದು. ಬಟ್ ವಿ ಹ್ಯಾವ್ ನಾಟ್ ಲೆಫ್ಟ್ ಅವರ್ ಗಾರ್ಡ್ ಡೌನ್. ಯುದ್ಧ ಆಗಲ್ಲ ಬಿಡು ಅಂತ ನಾವೇನು ರಿಲ್ಯಾಕ್ಸ್ ಮಾಡ್ಕೊಂಡಿಲ್ಲ. ನನಗೇನಾದರೂ ಇವತ್ತು ಆ ಥರ ಟ್ರೈನಿಂಗ್ ಮಾಡಲಿದ್ರೆ, ತಗೊಳ್ಳೋದನ್ನು ಕಲಿಸಿರಲಿದ್ರೆ, ನನಗೇನಾದರೂ ಯಾರನ್ನಾರು ಹೊತ್ಕೊಂಡು ಓಡೋದನ್ನು ಕಲಿಸಿರಲಿದ್ರೆ, ಯಾವ್ದಾರು ಕ್ಯಾಂಪಲ್ಲಿ ಹೋಗಿ 3 ದಿನ ಊಟ ನಿದ್ದೆ ಇಲ್ದಂಗೆ ಇರಿಸಿರ್ಲಿಲ್ಲಿದ್ರೆ ಪ್ರಾಬ್ಲಿ ನಾನು ಕಾರ್ಗಿಲ್ ಯುದ್ಧನ ಸರ್ವೈವ್ ಆಗ್ತಾ ಇರಲಿಲ್ಲ. ಇವತ್ತು ನಿಮ್ಮ ಮಧ್ಯೆ ಕುಂದ್ರಕ್ಕೆ ಆಗ್ತಾ ಇರಲಿಲ್ಲ ನಾನು. ಸೊ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಯುದ್ಧ ನಡೀಲಿ, ಯುದ್ಧ ನಡೀತಾ ಇಲ್ಲೇ ಇದ್ರೂ ಕೂಡ ನಮ್ಮ ಟ್ರೈನಿಂಗನ್ನು ಅಷ್ಟೇ ಸೀರಿಯಸ್ ಆಗಿ ತೊಗೊತೀವಿ. ಅಲ್ಲಿ ನಮ್ಮಲ್ಲಿ ಹೆಂಗೆ ಹೊರಗೆ ಬಿಟ್ಟಿದ್ದಾರೆ ಅಂತಂದರೆ, ನೀವು ಹೇಳಿದ್ರಲ್ಲ, ಎಲ್ಲ ಆಕಸ್ಮಿಕಗಳಿಗೂ ನಮ್ಮನ್ನು ರೆಡಿ ಮಾಡಿ ಕಳಿಸಿರ್ತಾರೆ ಅಂತ. ಯು ಥ್ರೋ ಮಿ ಟು ದ ಉಲ್ಸ್ ಐ ವಿಲ್ ಕಮ್ ಬ್ಯಾಕ್ ಅಂತ ಹೇಳ್ತಾರೆ. ನೀವು ಎಲ್ಲಾದರೂ ನಾನು ಜಂಗಲಲ್ಲಿ ಹೋಗಿ ಬಿಸಾಕಿನ ನಾನು ವಾಪಸ್ ಬರ್ತೀನಿ, ನನಗೆ ಕಾನ್ಫಿಡೆನ್ಸ್ ನನಗಿದೆ. ಹಂಗೆ ಟ್ರೈನ್ ಮಾಡಿ ಕಳಿಸಿದ್ದಾರೆ ನಮಗೆ. ಸರ್, ಹಂಗಾದ್ರೆ ಖರೇನೆ ನಾವು ಸಿನಿಮಾ ನೋಡಿ ಏನೋ ಎಕ್ಸಾಗ್ರೇಷನ್ ಮಾಡ್ತಾರೇನಂತ ಅಂದ್ಕೊಂಡಿರ್ತೀವಿ. ಆದರೆ ಎಷ್ಟೋ ಸಲ ತೀರಾ ಈ ಪರಿಶಿಕ್ಷೆ ಕೊಡ್ತಾರಾ ಇಷ್ಟು ಸಣ್ಣ ವಿಷಯಕ್ಕೆ ಅಂತ ಅನ್ಸ್ಬಿಟ್ಟಿರುತ್ತೆ ನೋಡಿದಾಗ. ಅಲ್ಲಿಂದ ತರಬೇತಿ ಮುಗಿದ ಮೇಲೆ ಜಾಯಿನ್ ಆಗ್ತೀರಿ ಜಮ್ಮು ಕಾಶ್ಮೀರ, ಅಲ್ಲಿ ಹೇಗಿತ್ತು? ಓಕೆ, ನಂದು 12 ಡಿಸೆಂಬರ್ 1998ಗೆ ನಂದು ಕಮಿಷನ್ ಆಯಿತು, ಟ್ರೈನಿಂಗ್ ಕಂಪ್ಲೀಟ್ ಆಯಿತು. ಅದಾದ ನಂತರ ನಾನು 13th ಬಟಾಲಿಯನ್ ಜಮ್ಮು ಆ್ಯಂಡ್ ಕಾಶ್ಮೀರ್ ರೈಫಲ್ಸ್ ಅಂತ ಒಂದು ಯೂನಿಟ್ ಇದೆ, ಅದಕ್ಕೆ ನಾನು ಸೇರ್ಕೋಬೇಕಾಗಿ ಬಂತು. ಅದು ಸೋಪೂರ್ ಅನ್ನೋ ಒಂದು ಊರಲ್ಲಿತ್ತು, ಜಮ್ಮು ಕಾಶ್ಮೀರದ ಮಧ್ಯಭಾಗದಲ್ಲಿ, ಅಂದರೆ ಲೈನ್ ಆಫ್ ಕಂಟ್ರೋಲಲ್ಲ. ಸೋಪೂರ್ ಅಂತ ಆ ಟೈಮಲ್ಲಿ ಯಾರಾದರೂ ಒಂದು ಸ್ವಲ್ಪ ಮಿಲಿಟೆನ್ಸಿನ ಫಾಲೋ ಮಾಡ್ತಾ ಇದ್ದರೆ ಅವ್ರಿಗೆ ಗೊತ್ತು. ಸೋಪೂರ್ ಅನ್ನೋದು ಹಾಟ್ ಬೆಡ್ ಆಫ್ ಮಿಲಿಟೆನ್ಸಿ ಅಂತ. ತುಂಬ ಮಿಲಿಟೆಂಟ್ ಆಕ್ಟಿವಿಟಿ ನಡೀತಾ ಇತ್ತು ಅಲ್ಲಿ. ಹೇಗೆ ಅಂತಂದರೆ, ನಾವು ಹೊರಗೆ ಹೋಗ್ಬೇಕು ಆ ಟೈಮಲ್ಲಿ ಅಂತಂದರೆ ಆರ್ಮಿ ಆಫೀಸರ್ ಒಂದು ವೆಹಿಕಲಲ್ಲಿ ಹೋಗಂಗಿಲ್ಲ. ಆರ್ಮಿ ಆಫೀಸರ್ ಒಂದು ಜೀಪ್ ಕೊಟ್ಟಿರ್ತಾರೆ, ಒಂದು ಜೀಪ್ ಹೋಗ್ಬೇಕಂದ್ರೆ ಹಿಂದೆ ಒಂದು ದೊಡ್ಡ ವೆಹಿಕಲ್, ಅದ್ರ ಮೇಲೆ ಒಂದು ವೆಪನ್ ಮೌಂಟ್ ಆಗಿರ್ಬೇಕು, ಆವಾಗಷ್ಟೇ ನಮಗೆ ಹೋಗೋಕ್ಕೆ ಅವಕಾಶ, ಇಲ್ಲಿದ್ರೆ ಹೋಗಂಗಿಲ್ಲ. ಆ ಥರ ಒಂದು ಪರಿಸ್ಥಿತಿ. ಕತ್ಲಾದ ಮೇಲೆ ನಾವು ಏನಾದರೂ ಪೆಟ್ರೋಲಿಂಗ್ ಹೋಗ್ತೀವಿ ಅಂದರೆ ಹೋಗ್ಬೇಕು, ಇಲ್ಲಿದ್ರೆ ನಾವು ಹೊರಗೆ ಹೋಗಂಗಿಲ್ಲ. ನಮ್ಮ ಬೌಂಡ್ರಿ ಏನಿರುತ್ತೆ ಅದನ್ನು ಬಿಟ್ಟು ನಾವು ಹೊರಗೆ ಬರೋಂಗಿಲ್ಲ. ಆ ಥರ ಒಂದು ಪರಿಸ್ಥಿತಿ ಸೋಪೂರ್ ಅನ್ನೋ ಊರಲ್ಲಿ. ಅಲ್ಲಿ ನಾನು ಜನವರಿಯಲ್ಲಿ ಹೋಗಿ ಸೇರ್ಕೊತೀನಿ, ಜನವರಿ 1990ರಲ್ಲಿ ಹೋಗಿ ಸೇರ್ಕೊತೀನಿ. ನನ್ನ ಜೀವನದಲ್ಲಿ ನಾನು ಏನೇನು ಕಲ್ತಿದ್ನೋ, ಇಂಡಿಯನ್ ಮಿಲಿಟರಿ ಅಕಾಡೆಮಿದಲ್ಲಿ 1 ವರ್ಷ ಟ್ರೈನಿಂಗ್ದಲ್ಲಿ ಏನು ಕಲ್ತಿದ್ನೋ, ಬಹುಶಃ ನಾನು ಆ ಒಂದು 4-5 ತಿಂಗಳಲ್ಲಿ ಆ ನನ್ನ ಯೂನಿಟಿನಲ್ಲಿ ಅದಕ್ಕಿಂತ ಹೆಚ್ಚಾಗಿ ಕಲಿತೆ ಅಂತ ಹೇಳ್ಬೋದು. ನಾನು ಅಫ್ಸರಾಗಿ ಹೋಗಿರ್ಬೋದು ಅಲ್ಲಿ. ಬಟ್ ನಮ್ಮನ್ನು ಏನು ಮಾಡ್ತಾರೆ ಅಂತಂದರೆ, ಒಬ್ಬ ಜವಾನ್ ಹೇಗಿರ್ತಾನೆ ಅದು ಆಫೀಸರಿಗೆ ಗೊತ್ತಾಗಬೇಕು. ಯಾಕಂದರೆ ನಾನು ಹೋಗಿ ಅವ್ರನ್ನ ಮೇಲೆ ಅವ್ರಿಗೆ ಅಧಿಕಾರ ಚಲಾಯಿಸಿರ್ತೀನಿ, ನಾಳೆ ಅವ್ರ ಕಷ್ಟ ನಷ್ಟ ನಾವು ಏನದು ಗೊತ್ತಾಗಬೇಕು. ಅದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ, ಫಸ್ಟ್ 1 ವೀಕ್ ನಾನು ಅವ್ರ ಜೊತೆಗೆ ಬಿಡ್ತಾರೆ.
ಅವ್ರು ಎಲ್ಲಿ ಮಲಗ್ತಾರೋ ನಾನು ಅಲ್ಲೇ ಮಲಗಬೇಕು, ಅವ್ರು ಎಲ್ಲಿ ಸ್ನಾನ ಮಾಡ್ತಾರೋ ನಾನು ಅಲ್ಲಿ ಸ್ನಾನ ಮಾಡಬೇಕು, ಅವ್ರು ಏನು ಊಟ ಮಾಡ್ತಾರೋ ಲಂಗರ್ ಏನಿರುತ್ತೆ ಅಲ್ಲೇ ನಾನು ಊಟ ಮಾಡಬೇಕು. ಅಂದರೆ ನಾನೊಬ್ಬ ಜವಾನಾಗಿ ಒಂದು ವಾರ 10 ದಿನ ಅವ್ರ ಜೊತೆ ಟೈಮ್ ಕಳಿಬೇಕು. ಅದಾದ ನಂತರ GCOMS ಜೂನಿಯರ್ ಕಮಿಷನ್ಡ್ ಆಫೀಸರ್ ಅಂತಾರೆ, ಜವಾನ್ ಇರುತ್ತೆ, ಅದರ್ ರ್ಯಾಂಕ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಹೈರಾರ್ಕಿಯಲ್ಲಿ GCOs ಅಂತ ಬರ್ತಾರೆ, ಜೂನಿಯರ್ ಕಮಿಷನ್ಡ್ ಆಫೀಸರ್ಸ್ ಅಂತ, ಅವ್ರ ಜೊತೆ ಒಂದು ವಾರ ಕಳಿಬೇಕು. ಅದಾದ ನಂತರ ನನಗೆ ಆಫೀಸರ್ ಮೆಸ್ಸಲ್ಲಿ ಎಂಟ್ರಿ ಸಿಗುತ್ತೆ. ಆಫೀಸರ್ಸನ್ನು ನಾನು ಅವಾಗ ಮೀಟ್ ಮಾಡೋಕ್ಕೆ ಶುರು ಮಾಡ್ತೀನಿ. ಶ್ವೇತಾ ಅವರೇ, 13th ಬಟಾಲಿಯನ್ ಜಮ್ಮು ಆ್ಯಂಡ್ ಕಾಶ್ಮೀರ್ ರೈಫಲ್ಸಲ್ಲಿ ಒಬ್ಬೊಬ್ಬ ಆಫೀಸರ್ ಹೇಗಿದ್ರೆ ಅಂತಂದರೆ, ನಾನು ಹೇಳಿದ್ನಲ್ಲ, ಡೆಸ್ಟಿನಿ ನನ್ನನ್ನು ಅಲ್ಲಿ ಕರ್ಕೊಂಡೋಗಿ ಬಿಡ್ತು ಅಂತ, ಆ ದೇವರೇ ನನಗೆ ಆ ಯೂನಿಟಿಗೆ ಹೋಗಿ ಕರ್ಕೊಂಡೋಗ್ಬಿಟ್ಟಂಗೆ. ನನಗಿನ್ನೂ ಗೊತ್ತಿರಲಿಲ್ಲ, ಯಾಕಂದರೆ ಕಾರ್ಗಿಲ್ ಯುದ್ಧ ಶುರು ಆಗಿರಲಿಲ್ಲ. ಆ ಯೂನಿಟಿನ ಅಧಿಕಾರಿಗಳು ಏನೇನು ಸಾಧನೆಯನ್ನು ಮುಂದೆ ಮಾಡಿದ್ರು ಅನ್ನೋದನ್ನು ನಾವು ಮಾತಾಡಬೇಕಾದ್ರೆ ಗೊತ್ತಾಗುತ್ತೆ. ಎಂತೆಂಥ ಆಫೀಸರ್ಲಿ ಮೇಜರ್ ಅಜಯ್ ಸಿಂಗ್ ಜಸೂಟಿಯಾ, ಕ್ಯಾಪ್ಟನ್ ವಿಕ್ರಮ್ ಬತ್ರಾ, ಕ್ಯಾಪ್ಟನ್ ಸಂಜೀವ್ ಸಿಂಗ್ ಜಾಂಬಾಲ್ ಅಂತ ನಿಮ್ಮ ಹೆಸರು ಕೇಳಿರ್ಬೋದು, ಜನರಲ್ YK ಜೋಶಿ, ಅವಾಗ ಅವ್ರು ಮೇಜರ್ ಇದ್ದರು. ಅವರು ಹೈರಾರ್ಕಿದಲ್ಲಿ ಎಲ್ಲಿಗೆ ಹೋಗಿ ರಿಟೈರ್ ಆದಂದರೆ 6 ಜನ ಲೆಫ್ಟಿನೆಂಟ್ ಜನರಲ್ ಉನ್ನತ ಅಧಿಕಾರದಲ್ಲಿ ಏನಿರ್ತಾರಲ್ಲ 6 ಜನದಲ್ಲಿ ಒಬ್ಬರಾಗಿದ್ದರು. ಈ ಚೀಫ್ ಆಫ್ ಆರ್ಮಿ ಸ್ಟಾಫ್ ಇರ್ತಾರೆ, ವೈಸ್ ಚೀಫ್ ಇರ್ತಾರೆ, ಅದಾದ ನಂತರ 6 ಜನ ಆರ್ಮಿ ಕಮಾಂಡರ್ಸ್ ಇರ್ತಾರೆ. ಆ 6 ಜನ ಆರ್ಮಿ ಕಮಾಂಡರ್ಸಲ್ಲಿ ಇವರು ಒಬ್ಬರಾಗಿ ರಿಟೈರ್ ಆಗ್ತಾರೆ. ಮೇಜರ್ ಭಾಸ್ಕರ್ ಅಂತ ಇದ್ದರು, ಮೇಜರ್ ಗುರ್ಪ್ರೀತ್ ಸಿಂಗ್ ಅಂತ ಇದ್ದರು, ಕ್ಯಾಪ್ಟನ್ ಚಟರ್ಜಿ, ಕ್ಯಾಪ್ಟನ್ ಸಂದೀಪ್, ನಮ್ಮ ಡಾಕ್ಟರ್ ಒಬ್ಬರು ಇದ್ದರು ರಾಜೇಶ್ ಅದವ್ ಅಂತ, ಕ್ಯಾಪ್ಟನ್ ರಾಜೇಶ್ ಅದವ್. ಎಂಥ ಒಂದು ವೆಲ್ ನಿಟ್ ಯೂನಿಟ್ ಅದು ಅಂತಂದರೆ, ನಿಮಗಲ್ಲಿ ಹೋಗ್ಬಿಟ್ರೆ ಆಟೋಮೆಟಿಕಲಿ ನಿಮ್ಮ ಜೋಶ್ ಏನಿದೆಯಲ್ಲ ಅದು ಹಾಗೆ ಎನ್ಹಾನ್ಸ್ ಆಗ್ಬಿಡುತ್ತೆ. ಎಸ್, ಅಂಥ ಒಂದು ಯೂನಿಟಿಗೆ ಹೋಗಿ ಸೇರ್ಕೊತೀನಿ ನಾನು. ಮುಂದಿನ ಒಂದು 4-5 ತಿಂಗಳ ನಮಗೆ ಹೇಗಾಗುತ್ತೆ, ಒಬ್ಬ ಸೈನ್ಯದ ಅಧಿಕಾರಿ ಒಂದು ಯಾವ್ದಾದ್ರು ಒಂದು ಯೂನಿಟಿಗೆ ಹೋಗಿ ಹೊಸದಾಗಿ ಸೇರ್ಕೊತಾನೆ ಅಂದರೆ ಅವನಿಗೊಬ್ಬ ಬಡಿ ಅಂತ ಕೊಡ್ತಾನೆ. ಬಡಿ ಏನಕ್ಕೆ, ನನಗೆ ಆ ಥರ ಶ್ಯಾಮ್ ಸಿಂಗ್ ಅಂತ ಇದ್ದ, ಒಬ್ಬನು ಶಾಮೆ ಅಂತ ಕರಿತಾ ಇದ್ದೆ. ಅವನನ್ನು ನನ್ನ ಜೊತೆ ಜೋಡಿದಾರ ಮಾಡಿದರು. ಜೋಡಿದಾರ ಈ ಬಡಿ ಸಿಸ್ಟಮ್ ಆರ್ಮಿದಲ್ಲಿ ಏನಕ್ಕಿದೆ ಅಂತಂದರೆ, ನಾವು ಯಾವುದೇ ಒಂದು ಆಪ್ರೇಷನ್ಗೆ ಹೋಗ್ತಾ ಇದ್ದೀವಿ ಅಂತ ತಿಳ್ಕೊಳ್ಳಿ, ಹೆಚ್ಚು ನಾವು ರಾತ್ರಿ ಹೊತ್ತಲ್ಲಿ ಆಪ್ರೇಷನ್ನ ಮಾಡ್ತೀವಿ. ಆ ಮಿಲಿಟೆಂಟ್ ನಮಗೇನಾದರೂ ಇನ್ಫಾರ್ಮೇಷನ್ ಬಂದಿರ್ಬೋದು, ಮಿಲಿಟೆಂಟನ್ನು ಅಟ್ಯಾಕ್ ಮಾಡೋಕ್ಕೆ ಹೋಗ್ತೀವಿ, ಅವ್ರು ಹೈಡೌಟ್ ಇರುತ್ತೆ, ಅವ್ರು ಎಲ್ಲೆಲ್ಲಿ ಅಡುಗೆ ಕುಂತಿರ್ತಾರೆ ಅದನ್ನು ಬರ್ಸ್ಟ್ ಮಾಡೋಕ್ಕೆ ಹೋಗಬೇಕು. ಇಲ್ಲ ಒಂದು ಪೆಟ್ರೋಲಿಂಗ್, ಏರಿಯಾ ಡಾಮಿನೇಷನ್ ಅಂತ ಹೇಳ್ತೀವಿ, ಅಂದರೆ ಏರಿಯಾ ಡಾಮಿನೇಟ್ ಮಾಡೋಕ್ಕೆ ನಾವು ಪೆಟ್ರೋಲಿಂಗ್ ಹೋಗ್ತಾ ಇರ್ತೀವಿ. ಆಮೇಲೆ ಯಾವ್ದಾದ್ರು ಒಂದು ಇಂಟೆಲಿಜೆನ್ಸ್ ಬಂದಿದೆ, ಇಲ್ಲಿ ಮಿಲಿಟೆಂಟ್ಸ್ ಇವತ್ತು ಬರ್ಬೋದು ಅನ್ನೋದ್ರಲ್ಲಿ, ಅದಕ್ಕೆ ನಾವೇನು ಮಾಡ್ತೀವಿ, ಸಾಯಂಕಾಲ ಹೋಗಿ ಅದ್ರಲ್ಲಿ ಕುತ್ಕೊಂಡ್ಬಿಡ್ತೀವಿ. ಅವರಿಗೆ ಇಡೀ ರಾತ್ರಿ ಕಾಯ್ತೀವಿ ಅವ್ರಿಗೆ ಬರೋಕ್ಕೆ, ಅಂದರೆ ಏನೂ ಮಿಸ್ ಕಾಡಲಿಲ್ಲಂಗೆ. ಇದೆಲ್ಲ ರಾತ್ರಿ ಹೊತ್ತು ನಡಿಬೇಕಾದ್ರೆ ಏನಾಗುತ್ತೆ ಅಂತಂದರೆ, ಈ ಬೈ ಚಾನ್ಸ್ ನಮ್ದೇನಾದರೂ ಎನ್ಕೌಂಟರ್ ಶುರು ಆಯಿತು, ಅವರು ಫೈರ್ ಸ್ಟಾರ್ಟ್ ಮಾಡಿದ್ರು, ನಾವು ಫೈರ್ ಓಪನ್ ಮಾಡಿದ್ವಿ ಅಂದರೆ, ಯಾರಾದರೂ ಒಬ್ರಿಗೆ ಗುಂಡು ತಗಲಿದ್ರೆ ಕತ್ಲೊತ್ತಲ್ಲಿ ಯಾರೂ ಗಮನಿಸ್ಲಿಕ್ಕಿಲ್ಲ. ಅದಕ್ಕೆ ಏನು ಮಾಡ್ತೀವಿ ಅಂದರೆ, ವಿ ಆಲ್ವೇಸ್ ಆಪರೇಟ್ ಇನ್ ಪೇರ್ಸ್. ಒಂದು ದೊಡ್ಡ ಟೀಮ್ ಇರುತ್ತೆ, ಬಟ್ ಆ ಟೀಮಲ್ಲಿ ಯಾರು ನೋಡಿದ್ರು ಇಬ್ಬಿಬ್ರು ಮೂವ್ ಆಗ್ತಾ ಇರ್ತಾರೆ. ಅಂದರೆ ಒಬ್ರಿಗೆ ಪೆಟ್ಟು ಬಿದ್ದರೆ, ಇಲ್ಲ ಒಬ್ರಿಗೆ ಕವರಿಂಗ್ ಫೈರ್, ನಾನು ಈ ಕಡೆ ಫೈರ್ ಮಾಡ್ತಾ ಇದ್ದೀನಿ, ಆ ಕಡೆಯಿಂದ ಯಾರಾದರೂ ನಾನು ಬೆನ್ನನ್ನು ನೋಡಬೇಕಂದ್ರೆ ನಾನು ಜೋಡಿದಾರ ನೋಡ್ತಿರ್ತಾನೆ. ನನಗೇನಾದರೂ ಪೆಟ್ಟು ಬಿದ್ದರೆ ಅವ್ನು ರಿಟ್ರೀವ್ ಮಾಡ್ತಾನೆ, ಅವನಿಗೇನಾದರೂ ಪೆಟ್ಟು ಬಿದ್ದರೆ ನಾನು ರಿಟ್ರೀವ್ ಮಾಡಬೇಕು. ಇದಕ್ಕೆ ಜೋಡಿದಾರ ಅಂತಂದು ಬಡಿ ಸಿಸ್ಟಮ್ ಅಂತ ಹೇಳ್ತೀವಿ. ಈ ಥರ ನನಗೆ ಶ್ಯಾಮ್ ಸಿಂಗ್ ಅಂತ ಬಡಿ ಕೊಡ್ತಾರೆ. ಸೊ ಮುಂದಿನ ಒಂದು 4-5 ತಿಂಗಳ ಕಾಲ ನಾವು ಅಲ್ಲಿ ಸೋಪೂರ್ ಅನ್ನೋ ಊರಲ್ಲಿ ಡಾಮಿನೇಟ್ ಮಾಡ್ತೀವಿ. ಅಂದರೆ ಈ ಮಿಲಿಟೆಂಟ್ ಆ್ಯಕ್ಟಿವಿಟೀಸ್ ಏನಿರ್ತವೆ ಸಖತ್ ಕಂಟ್ರೋಲಿಗೆ ತರ್ತೀವಿ. ಅದನ್ನು ಎಷ್ಟೋ ಜನ ಎನ್ಕೌಂಟರ್ ಆಗುತ್ತೆ, ಎಷ್ಟೋ ಜನ ಮಿಲಿಟೆಂಟ್ಸನ್ನ ನ್ಯೂಟ್ರಲೈಸ್ ಮಾಡ್ತೀವಿ. ಅಷ್ಟೋ ನಾನು ಹೋಗೋದ್ರೊಳಗೆ ಅಲ್ಲೇ ಅದು ಇಂಟೆಲಿಜೆನ್ಸ್ ಮೇನ್ ನಾವೇನು ರಿಲೈ ಮಾಡ್ತೀವಿ ಅಂದರೆ ಇಂಟೆಲಿಜೆನ್ಸ್ ಮೇಲೆ ರಿಲೈ ಮಾಡ್ತೀವಿ. ಅಲ್ಲಿ ಲೋಕಲ್ ಸೋರ್ಸಸನ್ನು ಡೆವಲಪ್ ಮಾಡಿ ಈ ಮಿಲಿಟೆಂಟ್ ಆ್ಯಕ್ಟಿವಿಟೀಸನ್ನು ಟ್ರ್ಯಾಕ್ ಮಾಡಿ ಅವ್ರನ್ನ ನ್ಯೂಟ್ರಲೈಸ್ ಮಾಡೋಕ್ಕೆ ಶುರು ಮಾಡ್ತೀವಿ. ಸೊ ಹಂಗಾಗಿ ಮುಂದಿನ ಒಂದು 4-5 ತಿಂಗಳ ಕಾಲ ಸೋಪೂರಲ್ಲಿ ಜಾಕ್ರಿಫ್ ಅವ್ರು ಬಂದಿದ್ದಾರೆ, ಜಾಕ್ರಿಫ್ದವ್ರದ್ದು ಹರಕತ್ ಬರ್ತಾ ಇದೆ, ಜಾಕ್ರಿಫ್ದವ್ರದ್ದು ಇವತ್ತು ಮೂಮೆಂಟ್ ಇದೆಯಲ್ಲ ಅಂತಂದರೆ ಅಲ್ಲಿ ಇಮ್ಯಾಜಿನ್ ಮಾಡಿ ಶಾಂತಯುತವಾಗಿ ನಡೀತಾ ಇತ್ತು. ಇನ್ನು ಅಲ್ಲಿಗೆ ಒಂದು ಸುದ್ದಿ ಬರುತ್ತೆ ಸರ್, ಅಂದರೆ ಕಾರ್ಗಿಲ್ ಗಡಿಯಲ್ಲಿ ಈ ರೀತಿ ಭಯೋತ್ಪಾದಕರನ್ನು ನುಸುಳಿದ್ದಾರೆ ಅನ್ನೋಂಥದ್ದಾಗಲಿ, ನೀವು ಎಕ್ಸಾಕ್ಟ್ ಅದರಲ್ಲಿ ಎಂಟ್ರಿ ತೊಗೊಂಡಿದ್ದು ಯಾವಾಗ, ಯಾವ ದಿನ, ನಿಮ್ಮ ಒಂದು ಇಡೀ ಟೀಮ್ ಬಗ್ಗೆ ಹೇಳೋದಾದರೆ ಸರ್? ಓಕೆ, ಇದು ಕಾರ್ಗಿಲ್ ಯುದ್ಧ ಏನು ಶುರು ಆಗುತ್ತಲ್ಲ, ಅವಾಗ ನಮಗೊಂದು ಮೆಸೇಜ್ ಬರುತ್ತೆ ನಮ್ಮ ಯೂನಿಟಿಗೆ, ನೀವು ಲೈನ್ ಆಫ್ ಕಂಟ್ರೋಲ್ ಇಲ್ಲ, ಗಡಿ ಪ್ರದೇಶದಲ್ಲಿ ಪ್ರಾಬ್ಲಮ್ ಆಗಿದೆ, ನೀವು ಅಲ್ಲಿ ಮಿಲಿಟೆಂಟ್ ಆ್ಯಕ್ಟಿವಿಟಿ ಏನಿದೆ ಅಂದರೆ ಆತಂಕವಾದಿಗಳ ಚಟುವಟಿಕೆಗಳ ಕಡಿವಾಣ ಏನಾಗ್ತಿದ್ರೆ ಅದನ್ನು ಬಿಟ್ಟು ನೀವು ಲೈನ್ ಆಫ್ ಕಂಟ್ರೋಲಿಗೆ ಬರ್ರಿ ಅಂತ. ಸೊ ನಮ್ಮ ಸೋಪೂರ್ ಊರು ಹೇಗಿತ್ತು ಅಂದರೆ, ಸೋಪೂರಿಂದ ಶ್ರೀನಗರದಿಂದ ಒಂದು 50-60 ಕಿಲೋಮೀಟರ್ ದೂರದಲ್ಲಿ ಸೋಪೂರ್ ಅಂತ ಒಂದು ಊರಿತ್ತು. ಅಲ್ಲಿಂದ ನಾವು 48 ಅವರ್ಸ್ ನಮ್ಗೆ ಟೈಮ್ ಕೊಡ್ತಾರೆ. 48 ಗಂಟೆ ಕಾಲ ಒಳಗೆ ನಾವೆಲ್ಲ ವೈಂಡ್ ಅಪ್ ಮಾಡ್ಕೋಬೇಕು. ಸುಮಾರೊಂದು 600-700 ಜನದ ಒಂದು ಯೂನಿಟ್ ಅದು. ಅದನ್ನು ಅಷ್ಟು ವೈಂಡ್ ಅಪ್ ಮಾಡ್ಕೋಬೇಕು. ಆರ್ಮ್ಸ್ ಆ್ಯಂಡ್ ಅಮ್ಯುನಿಷನ್ಸ್ ಕಲೆಕ್ಟ್ ಮಾಡ್ಕೋಬೇಕು. ನಮ್ಮಲ್ಲಿ ಡ್ರೈ ರಾಷನ್ ಅಂತ ಇರುತ್ತೆ, ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೋಬೇಕು. ಅದಾದ ನಂತರ ನಾವು ಎಲ್ಲ ಕಲೆಕ್ಟ್ ಮಾಡ್ಕೊಂಡು, ಇಮ್ಯಾಜಿನ್ 48 ಗಂಟೆ ಕಾಲದ ಒಳಗಡೆ ಇದನ್ನೆಲ್ಲ ಮಾಡ್ಕೋಬೇಕು. 48 ಅವರ್ಸಲ್ಲಿ ನಾವು ಅಲ್ಲಿ ಫುಲ್ ವೈಂಡ್ ಅಪ್ ಮಾಡಿ ಬೇರೆ ಒಂದು ಯೂನಿಟ್ಗೆ ಹ್ಯಾಂಡ್ ಓವರ್ ಮಾಡೋಕ್ಕೆ ರೆಡಿ ಆಗ್ತೀವಿ. ಯಾಕಂದ್ರೆ ಅದನ್ನು ಜಗನ ಫುಲ್ ಖಾಲಿ ಬಿಡ್ಲಿಕ್ಕೆ ಆಗಲಿಕ್ಕಿಲ್ಲ. ಸೊ ನಮ್ಮ ಯೂನಿಟ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು ಅಂತ ನಮ್ಮನ್ನಲ್ಲಿ ಕರ್ಸ್ಕೊತಾ ಇದ್ರು. ಬಟ್ ದ್ಯಾಟ್ ಏರಿಯಾ ಹ್ಯಾಸ್ ಟು ಬಿ ಹ್ಯಾಂಡೆಡ್ ಓವರ್ ಟು ಸಮ್ಮನ್. ಅದನ್ನ ಇನ್ನೊಬ್ಬರಿಗೆ ಹ್ಯಾಂಡ್ ಓವರ್ ಮಾಡಬೇಕು. ಅದನ್ನೆಲ್ಲ ಟೈ ಅಪ್ ಮಾಡಿ ನಾವು ಅಲ್ಲಿಂದ ಸೋಪೂರಿಂದ ಶ್ರೀನಗರಿಗೆ ಬರ್ತೀವಿ. ಶ್ರೀನಗರಿಂದ
ಝೋಜಿಲಾ ಪಾಸ್ ಅಂತ ಇದೆ, ಅದನ್ನು ಕ್ರಾಸ್ ಮಾಡಿ ಗುಮ್ರಿ ಅಂತ ಒಂದು ಪ್ಲೇಸ್ ಇದೆ. ಅದೇನು ಕಾರ್ಗಿಲ್ಗಿಂತ ಶಾರ್ಟ್ ಆಫ್ ಕಾರ್ಗಿಲ್ ಅಂತ ಹೇಳ್ತೀವಿ. ಗುಮ್ರಿಯಲ್ಲೇ ನಮಗೆ ಜಾಗ ಕೊಟ್ಟಿದ್ರು, ಅಂದರೆ ಒಂದು ಬೆಟ್ಟದ ತುದಿಯಲ್ಲಿ ನೀವಿಲ್ಲಿ ನಿಮ್ಮನ್ನು ಡಿಪ್ಲಾಯ್ ಮಾಡ್ಕೊಳ್ಳಿ ಅಂತ. ಸೊ ನಾವು ಅಲ್ಲಿಗೆ ಹೋಗಿ ಡಿಪ್ಲಾಯ್ ಆಗ್ತೀವಿ. ನಾನು ಅಲ್ಲಿಗೆ ಹೋಗ್ಬೇಕಾದ್ರೆ ಶ್ರೀನಗರ ಝೋಜಿಲಾ ಪಾಸ್ ಏನು ಕ್ರಾಸ್ ಮಾಡ್ತಿದ್ವಲ್ಲ, ಅಲ್ಲಿ ಒಂದು ಯುದ್ಧದ ವಾತಾವರಣ ಹೆಂಗಿರುತ್ತೆ ಅಂತಂದರೆ, ನಾನು ಫಸ್ಟ್ ಟೈಮ್ ಒಂದು ವಾರ್ ಝೋನಿಗೆ ಎಂಟರ್ ಆಗ್ತಿದ್ದೀನಿ, ವಾರ್ ಫೀಲ್ಡಿಗೆ ಎಂಟರ್ ಆಗ್ತಾ ಇದ್ದೀನಿ. ನಿಮಗೆ ಎಲ್ಲಿ ನೋಡಿದ್ರು ಅವಾಗ ಅಲ್ಲಿ ಟ್ರೂಪ್ಸ್ ಮೂವ್ಮೆಂಟ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಟ್ರೂಪ್ಸ್ ಮೂವ್ಮೆಂಟ್ ಸ್ಟಾರ್ಟ್ ಆಗ್ತಿದೆ ಅಂತಂದರೆ ಅದಕ್ಕೆ ಬರೀ ಟ್ರೂಪ್ಸ್ ಮೂವ್ ಮಾಡಿದರೆ ಸಾಕಾಗಲ್ಲ, ಅದಕ್ಕೆ ನಿಮಗೆ ಅಸೋಸಿಯೇಟೆಡ್ ಆರ್ಮ್ಸ್, ಆ್ಯಮಿನೇಷನ್ಸ್, ಇಕ್ವಿಪ್ಮೆಂಟ್ಸ್ ಎಲ್ಲ ಬೇಕಾಗುತ್ತೆ. ಸೊ ಅಲ್ಲಿ ನಮ್ಮ ಮಿಸೈಲ್ ಮೂವ್ಮೆಂಟು, ಬೋಫೋರ್ಸ್ ಗನ್ಗಳು ಮೂವ್ಮೆಂಟ್, ಆರ್ಮ್ಸ್ ಆ್ಯಂಡ್ ಆ್ಯಮಿನೇಷನ್ ಮೂವ್ಮೆಂಟ್ ನೋಡಿದಾಗ ಏನೋ ಒಂಥರ ಮೈಯಲ್ಲಿ ರೋಮಾಂಚನ ಆಗೋದು. ನೀವು ಎಲ್ಲಿ ನೋಡಿದ್ರು ಅಲ್ಲಿಂದ ಬೋಫೋರ್ಸ್ ಗನ್ ಕಾಣ್ತಾ ಇದೆ, ಆ್ಯಮಿನೇಷನ್ ಕಾಣ್ತಾ ಇದೆ, ಸೋಲ್ಜರ್ಸ್ ಯೂನಿಫಾರ್ಮ್ ಹಾಕೊಂಡವ್ರು ಕಾಣ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನ ಅಕ್ಲಮಟೈಸ್ ಗುಡ್ಡ ಹತ್ತೋದು ಇಳಿಯೋದನ್ನು ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ಕೆಲವೊಂದಿಷ್ಟು ಜನ ರೋಪ್ ಹತ್ತೋದು ಇಳಿಯೋದನ್ನು ಪ್ರಾಕ್ಟೀಸ್ ಮಾಡ್ತಾರೆ. ಇಟ್ ವಾಸ್ ಅ ಟ್ರೀಟ್ ಟು ವಾಚ್. ಇಟ್ ವಾಸ್ ಆ್ಯಕ್ಚುಲಿ ಎ ಟ್ರೀಟ್ ಟು ವಾಚ್. ನೋಡಿದ್ರೆ ಖುಷಿ ಆಗ್ತಿತ್ತು. ನಾವು ಆ್ಯಕ್ಷನ್ ನಮಗೆ ಹೆಂಗೆ ಅಂದರೆ ಟ್ರೈನಿಂಗ್ ಆದ ನಂತರ ಇಟ್ ವಾಸ್ ಲೈಕ್ ಇದ್ರ ಇಂಗ್ಲೀಷಲ್ಲಿ ಹೇಳ್ತಾರೆ, ವಿತ್ ವೆಪನ್ ಇನ್ ಮೈ ಹ್ಯಾಂಡ್ ಐ ಫೆಲ್ಟ್ ಲೈಕ್ ಅ ಮ್ಯಾನ್ ಅಂತ. ಸೊ ಒಂದು ಗನ್ನನ್ನು ಹಿಡ್ಕೊಂಡು ನನಗೆ ಬಾಯಿಂದ ಒಬ್ಬ ಹುಡುಗನಿಂದ ಒಬ್ಬ ವಯಸ್ಕನ ಆದೆ, ಇವಾಗ ನನಗೇನೋ ಒಂದು ಮಾಡೋಕ್ಕೆ ಅವಕಾಶ ಸಿಕ್ಕಿದೆ ಅನ್ನೋ ಒಂದು ಫೀಲಿಂಗ್ ಬರ್ತಾಯಿತ್ತು. ಬಟ್ ಎಟ್ ದ ಸೇಮ್ ಟೈಮ್ ವಿ ಆಲ್ಸೋ ಶುಡ್ ರಿಯಲೈಸ್ ಕಿ ಕಾರ್ಗಿಲ್ ಯುದ್ಧ ಏನಕ್ಕೆ ಶುರು ಆಯ್ತು, ಅದರ ಬ್ಯಾಕ್ಗ್ರೌಂಡ್ ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೋದು ಮುಖ್ಯ. ಅಲ್ಲಿ ಸುಮಾರು ಶ್ರೀನಗರಿಂದ ಲೇ ಹೈವೇ ಏನಿದೆ, ಸುಮಾರು ಒಂದು 450 ಕಿಲೋಮೀಟರ್ ದೂರದ ಒಂದು ಹೈವೇ. ಅದು ಗುಡ್ಡ ಬೆಟ್ಟಗಳ ಪ್ರದೇಶ, ಸುಮಾರು ಬೆಟ್ಟಗಳಿದ್ದಾವೆ ಅಲ್ಲಿ. ಸೊ ಹಾಗಾಗಿ ನಾವು ಎಲ್ಲ ಬೆಟ್ಟ ಗುಡ್ಡವನ್ನು ಕಾಯೋಕ್ಕಾಗಲ್ಲ. ನಾವು ಯಾವ ಬೆಟ್ಟಗಳನ್ನು ಯಾವ ಗುಡ್ಡಗಳನ್ನು ಆಯ್ಕೊತೀವಿ ಅಲ್ಲಿ ಕಾಯಬೇಕು ಅಂತಂದರೆ, ಯಾವ್ದು ಬೆಟ್ಟದ ಮೇಲೆ ನಮಗೆ ಕೂತ್ಕೊಂಡ್ರೆ ನಮಗೆ ಹೈವೇ ಕಾಣಿಸುತ್ತೋ, ಇಲ್ಲ ಯಾವ ಬೆಟ್ಟದ ಮೇಲೆ ಕೂತ್ಕೊಂಡ್ರೆ ನಮಗೆ ಲೈನ್ ಆಫ್ ಕಂಟ್ರೋಲ್ ಮೇಲೆ ನಾವು ಡಾಮಿನೇಟ್ ಮಾಡ್ಬೋದು, ಲೈನ್ ಆಫ್ ಕಂಟ್ರೋಲ್ ನಾವು ಅದರ ಮೇಲೆ ನಿಗಾ ಇಡ್ಬೋದು ಅಂತೀವಲ್ಲ, ಅದನ್ನು ನೋಡ್ಕೋಬೋದು. ಅಂಥ ಬೆಟ್ಟಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಬೆಟ್ಟದ ಮೇಲೆ ನಮ್ಮ ಸೋಲ್ಜರ್ಸನ್ನು, ಸೈನಿಕರನ್ನ ಡಿಪ್ಲಾಯ್ ಮಾಡಿರ್ತೀವಿ. ಬಟ್ ಅಲ್ಲಿ ಏನಾಗುತ್ತೆ ಅಂತಂದರೆ, ಆ ಬೆಟ್ಟಕ್ಕೆ ಅವ್ರು ಏನಾದರೂ ಒಂದು 10 ಜನ ಬೆಟ್ಟದ ಮೇಲೆ ಕುತ್ಕೊಂಡಿದ್ದಾರೆ ಅಂದರೆ ಅವ್ರಿಗೆ ಆಬ್ವಿಯಸ್ಲಿ ನಾವು ಆರ್ಮ್ಸ್, ಆ್ಯಮಿನೇಷನ್ಸು, ಊಟ ಇದನ್ನೆಲ್ಲ ಕಳಿಸ್ಕೊಡ್ಬೇಕಾಗತ್ತೆ. 10 ದಿನಕ್ಕೆ ಒಂದು ಸಲ ಏನು ಮಾಡ್ತೀವಿ ಅಂದರೆ, ಒಂದು ಟೀಮ್ ಹೋಗಿ ಅವರಿಗೆ ಊಟ ಇರ್ಬೋದು, ಆರ್ಮ್ಸ್ ಆ್ಯಂಡ್ ಆ್ಯಮಿನೇಷನ್ಸ್ ಇರ್ಬೋದು, ಸಪ್ಲೈ ಮಾಡಿ ಕೆಳಗೆ ಬರುತ್ತೆ. ಸೊ ನೆಕ್ಸ್ಟ್ 10 ದಿನ ಅವ್ರು ದೇ ಆರ್ ಸೆಲ್ಫ್ ಕೆಪೇಬಲ್. ಅವ್ರು ಏನು ನಾವು ಸಪ್ಲೈ ಮಾಡಿ ಬಂದಿರ್ತೀವಲ್ಲ ಅದನ್ನು ನೋಡ್ಕೋಬೇಕು. ಸೊ ಅಲ್ಲಿ ನಿಮ್ಗೆ ಗೊತ್ತಿದ್ದಂಗೆ ಹಿಮ ತುಂಬ ಬೀಳುತ್ತಲ್ಲಿ. ಸೊ ಅವಾಗ ಹೆಂಗಾಗುತ್ತೆ ಅಂದರೆ, ಒಂದು ಟೈಮ್ ಹೆಂಗಾಗುತ್ತೆ, ಹಿಮ ತುಂಬ ಬಿದ್ದಾಗ ನಮ್ಮ ಮೂಮೆಂಟ್ ಕಡಿಮೆ ಆಗಿಬಿಡುತ್ತೆ, ಮೂಮೆಂಟ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೇನು ಮಾಡ್ತೀವಿ, ವಿಂಟರ್ ವೆಕೇಟೆಡ್ ಪೋಸ್ಟ್ ಅಂತ ಹೇಳ್ತೀವಿ. ಯಾವಾಗ ಹಿಮ ಬೀಳಕ್ಕೆ ಶುರು ಆಗುತ್ತೋ ಆ ಬೆಟ್ಟವನ್ನು ಖಾಲಿ ಮಾಡಿ ಕೆಳಗಡೆ ಬರ್ತೀವಿ. ಯಾವಾಗ ಹಿಮ ಮತ್ತೆ ಕರಗಕ್ಕೆ ಶುರು ಆಗುತ್ತೋ ಆ ಬೆಟ್ಟಗಳನ್ನು ಮತ್ತೆ ಹೋಗಿ ಆಕ್ಯುಪೈ ಮಾಡ್ಕೊತೀವಿ. ಈ ಥರ ಒಂದು ಪದ್ಧತಿನ ನಾವು ಎಷ್ಟೋ ವರ್ಷಗಳಿಂದ ಫಾಲೋ ಮಾಡ್ಕೊಂಡು ಬರ್ತಾಯಿದ್ವಿ. ನಾವು ಯಾವ ಥರ ಫಾಲೋ ಮಾಡ್ತೀವೋ ನಮ್ಮ ಪಕ್ಕದ ದೇಶದವರು ಕೂಡ ಇದೇ ಥರ, ಯಾಕಂದರೆ ಸೇಮ್ ಆಂಬಿಯನ್ಸ್, ಸೇಮ್ ಅಟ್ಮಾಸ್ಫಿಯರ್ ಅವರಲ್ಲೂ ಇದೆ, ಅಷ್ಟೇ ಎತ್ತರದ ಬೆಟ್ಟಗಳು ಇದೆ. ತೋ ಲೈನ್ ಆಫ್ ಕಂಟ್ರೋಲ್ ಆಚೆ ಆ ಬೆಟ್ಟಗಳು ಅವರ ಹಿಡಿತದಲ್ಲಿ ಏನಿದಾವೋ ಅವರು ಇದನ್ನೇ ಮಾಡ್ಕೊಂಡು ಬರ್ತಾಯಿದ್ರು. ಇದೇನು ರಿಟರ್ನ್ ಅಗ್ರಿಮೆಂಟ್ ಇಲ್ಲ, ಜೆಂಟಲ್ಮೆನ್ಸ್ ಅಗ್ರಿಮೆಂಟ್ ಅಂತ ಹೇಳ್ತೀವಿ. ಬಟ್ ನಮ್ಮ ಪಕ್ಕದ ದೇಶದ ಬಗ್ಗೆ ಅವ್ರನ್ನ ಜೆಂಟಲ್ಮೆನ್ ಅಂತ ಕರಿಬೇಕು ಬೇಡೋ ಅನ್ನೋದು $1 million ಕ್ವಶನ್. ಯಾಕಂದ್ರೆ ಅವರು ಆಮೇಲೆ ಏನು ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಈ ಥರ ನಾವು ವಿಂಟರ್ ವೆಕೇಟೆಡ್ ಪೋಸ್ಟನ್ನು ನಾವು ಖಾಲಿ ಮಾಡಿ ಬರ್ತೀವಲ್ಲ 99ರಲ್ಲಿ ಅವರೇನು ಮಾಡ್ತಾರೆ ಅಂದರೆ, ನಮಗೆ ದ್ರೋಹ ಬಗೆದು ಈ ಥರ ಒಂದು ಎಷ್ಟೋ ವರ್ಷಗಳಿಂದ ನಡೆದು ಬಂದಂಥ ಪದ್ಧತಿಯನ್ನು ಅದನ್ನು ನಮಗೆ ದ್ರೋಹ ಬಗೆದು ಬೆನ್ನಲ್ಲಿ ಚೂರಿ ಹಾಕಿ ನಮ್ಮ ಬೆಟ್ಟಗಳ ಮೇಲೆ ಬಂದು ಆಕ್ಯುಪೈ ಮಾಡ್ಕೊತಾರೆ. ಇದು ಎಷ್ಟೋ ಜನ ಕೇಳ್ತಾರೆ, ಆರ್ಮಿದು ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ. ಈಗ ನೋಡಿ, ಯಾವುದೋ ಒಂದು ಸಿಸ್ಟಮ್ ಸೆಟ್ ಆಗಿಬಿಟ್ಟಿದೆ, ಆ ಸಿಸ್ಟಮಿಗೆ ನಾವು ನಡ್ಕೊಂಬರ್ತಾ ಇದ್ದೀವಿ. ಆಮೇಲೆ ಆ ಸಮಯ ಹೇಗಿತ್ತು, ತುಂಬ ಹಿಂದೆ ನಾವು ಡಿಸ್ಕಸ್ ಮಾಡ್ಕೊತಂದ್ರೆ ಬರೀ ಹಿಸ್ಟ್ರಿಯಲ್ಲೇ ಮುಗಿಸ್ಬಿಡ್ತೀವಿ. ಅದರ 1 ವರ್ಷದ ಹಿಂದೆ ನಾವು ಅಣು ಪರೀಕ್ಷೆಯನ್ನು ಮಾಡಿದ್ವಿ, ನ್ಯೂಕ್ಲಿಯರ್ ಬ್ಲಾಸ್ಟನ್ನು ಮಾಡಿದ್ವಿ. ಅದೇ ರೀತಿ ಅವರು ಕೂಡ ನಾವು ಮಾಡಿ ಒಂದು ಮೇ ತಿಂಗಳಲ್ಲಿ ನಾವು ಮಾಡಿದ್ವಿ ಅನ್ಸುತ್ತೆ, ಮೇ 97ರಲ್ಲಿ 98ರಲ್ಲಿ ನಾವು ಮಾಡಿ ಒಂದು 10 ದಿನದಲ್ಲೇ ಅವರು ಕೂಡ ಮಾಡ್ತಾರೆ. ಸೊ ಅವಾಗ ಇಂಟರ್ನ್ಯಾಷನಲ್ ಸ್ಯಾಂಕ್ಷನ್ಸ್ ಆಗುತ್ತೆ. ಆಗಿನ ಸಮಯದ ಪ್ರಧಾನಿಯಾದ ವಾಜಪೇಯಿಜಿಯವರು ಲಾಹೋರ್ ಬಸ್ ಡಿಪ್ಲೊಮೆಸಿ ಅಂತ ಲಾಹೋರಿಗೆ ಹೋಗಿರ್ತಾರೆ. ಅವಾಗ ಅವ್ರ ಕೌಂಟರ್ ಪಾರ್ಟ್ ನವಾಜ್ ಶರೀಫ್ ಏನಿರುತ್ತಲ್ಲ ಅವರಿಗೆಲ್ಲ ಮೀಟ್ ಮಾಡ್ತಾರೆ. ಸೊ ಒಂದು ಯೂಫೋರಿಯಾ ಇತ್ತು, ಏನೋ ಒಂದು ಇಷ್ಟು ವರ್ಷ ಆಗಲಿದ್ದು ಇವಾಗ ಆಗ್ತಿದೆ, 2 ಕಂಟ್ರಿಗೆ ನ್ಯೂಕ್ಲಿಯರ್ ಬ್ಲಾಸ್ಟ್ ಆಗಿದೆ, 2 ಕಂಟ್ರಿಗೆ ಮೇಲೆ ದಿಗ್ಬಂಧನ ಬಂದಿದೆ, 2 ಕಂಟ್ರಿಗೆ ಈಗ ಫ್ರೆಂಡ್ಶಿಪ್ ಮಾಡೋಕ್ಕೆ ಇದೊಂದು ಒಳ್ಳೆಯ ಅವಕಾಶ ಅಂತ ಎಲ್ಲರೂ ನಂಬಿ ಕೂತ್ಕೊಂಡಿದ್ರು. ಹಾಗಾಗಿ ಈ ಟೈಮಲ್ಲಿ ನಮಗೆ ದ್ರೋಹ ಬಗೀತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಅದೇ ಸಮಯದಲ್ಲಿ ಇವರು ಬಂದು ಆ ಬೆಟ್ಟಗಳನ್ನು ಆಕ್ಯುಪೈ ಮಾಡಿ ಕುತ್ಕೊತಾರೆ. ಸೊ ಕಾರ್ಗಿಲ್ ಯುದ್ಧ ಹೇಗೆ ಶುರುವಾಯಿತು, ನಮಗೆ ಹೇಗೆ ಫಸ್ಟ್ ಕ್ಯಾಜುಯಾಲಿಟಿ ಬಂತು ಅನ್ನೋದು ಹೇಳ್ಬಿಡ್ತೀನಿ. ಈ ಥರ ಬಂದು ಸೇರಿಕೊಂಡಾಗ, ನಮ್ಮ ಬೆಟ್ಟದಲ್ಲಿ ಸೇರಿಕೊಂಡಾಗ ನಮಗೆ ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಬರುತ್ತೆ, ಈ ಥರ ನಿಮ್ಮ ಬೆಟ್ಟಗಳನ್ನು ಆಕ್ಯುಪೈ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ ಅಂತ.
ನಾವು ಅವು ಇನ್ನೂ ನಮಗೆ ಫುಲ್ ಮಾಹಿತಿ ಇಲ್ಲ. ಇನ್ನು ಎಷ್ಟು ಜನ ಬಂದು ಕುಂದರೆ, ಯಾವ ಬೆಟ್ಟ ಆಕ್ಯುಪೈ ಆಗಿದೆ, ಎಲ್ಲದೂ ಇಂಟೆಲಿಜೆನ್ಸ್ ರಿಪೋರ್ಟ್ ನಮ್ಮಲ್ಲಿ ಇರಲಿಲ್ಲ. ಅದಕ್ಕೆ ನಮ್ಮದೇ ಒಂದು ಅಸೆಸ್ಮೆಂಟ್ ಮಾಡಬೇಕು, ನಮ್ಮದೇ ಆರ್ಮಿ ಕಡೆಯಿಂದನೇ ಒಂದು ಇಂಟೆಲಿಜೆನ್ಸ್ ರಿಪೋರ್ಟನ್ನು ಕಲೆಕ್ಟ್ ಮಾಡಬೇಕು ಅಂತ ಆರ್ಮಿದವ್ರು ಏನು ಮಾಡ್ತಾರೆ, ನಾವು ಒಂದು ಟೀಮನ್ನು ಡಿಪ್ಲಾಯ್ ಮಾಡ್ತೀವಿ. ನೀವು ಹೋಗಿ ಅಲ್ಲಿ ರೆಕೊನೆಸೆನ್ಸ್ ಅಂತ ಹೇಳ್ತೀವಿ, ರೆಕೊನೆಸೆನ್ಸ್ ಮಿಷನ್ ಅಂತ ಹೇಳ್ತೀವಿ. ರೆಕೊನೆಸೆನ್ಸ್ ಅಂದರೆ ಆ ಬೆಟ್ಟದ ಮೇಲೆ ಹೋಗಿ ಅವರು ಎಷ್ಟು ಜನ ಇದ್ದಾರೆ, ಅವರ ದಿನಚರ್ಯ ಏನು, ಅವ್ರ ಹತ್ರ ಆರ್ಮ್ಸ್ ಆ್ಯಂಡ್ ಅಮ್ಯುನಿಷನ್ಸ್ ಏನಿದೆ, ಗುಂಡು ಮದ್ದುಗಳು ಏನೇನಿದೆ, ಅದನ್ನು ನೋಟ್ ಮಾಡ್ಕೊಂಡು ಅವ್ರಿಗೆ ಗೊತ್ತಾಗಲಿದ್ದಂಗೆ ವಾಪಸ್ ಬರೋದು. ಇದಕ್ಕೆ ರೆಕೊನೆಸೆನ್ಸ್ ಮಿಷನ್ ಅಂತ ಹೇಳ್ತೀವಿ. ಇದಕ್ಕೋಸ್ಕರ ಒಬ್ಬ ಲೆಫ್ಟಿನೆಂಟ್ ಇರ್ತಾರೆ, ಲೆಫ್ಟಿನೆಂಟ್ ಸೌರಭ್ ಕಾಲಿಯಾ ಅಂತ. ಅವ್ರ ಜೊತೆಗೆ ಒಂದು 5 ಜನ ಸೈನಿಕರು. ಯಾವ ರೆಜಿಮೆಂಟು? 4 ಜಾಟ್ ಅಂತ ಒಂದು ರೆಜಿಮೆಂಟ್ ಇದೆ. ಆ 4 ಜಾಟಿನ ರೆಜಿಮೆಂಟಿನ ಈ ಒಂದು 5-6 ಜನನ, ಲೆಫ್ಟಿನೆಂಟ್ ಸೌರಭ್ ಕಾಲಿಯಾ ಮತ್ತು 5 ಜನ ಜವಾನ್ಸನ್ನು ಆ ಬಜರಂಗ್ ಪೋಸ್ಟ್ ಅಂತ ಇದೆ, ನೀವು ಬಜರಂಗ್ ಪೋಸ್ಟ್ ಮೇಲೆ ಹೋಗಿ ರೆಕೊನೆಸೆನ್ಸ್ ಮಾಡಿಕೊಂಡು ಅವರಿಗೆ ಗೊತ್ತಾಗಲಿಲ್ಲದಂಗೆ ನೀವು ಇಂಟೆಲಿಜೆನ್ಸ್ ರಿಪೋರ್ಟ್ ತೊಗೊಂಡು ವಾಪಸ್ ಬನ್ನಿ ಅಂತ ಕಳಿಸ್ತಾರೆ. ಇವರು 5 ಜನ ಕಡಿಮೆ ಗುಂಡು ಮದ್ದುಗಳು, ಆಮೇಲೆ ರೆಕೊನೆಸೆನ್ಸ್ ಮಿಷನ್, ಯುದ್ಧ ಮಾಡೋದು ಮಿಷನ್ ಅಲ್ಲ ಅವ್ರದ್ದು. ಹಾಗಾಗಿ ಏನು ಮಾಡ್ತಾರೆ, ಇವರು ಒಂದು ಹೋಗ್ತಾ 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 ಏನು ಮಾಡ್ತಾರೆ, ಆ ಬಜರಂಗ್ ಪೋಸ್ಟನ್ನು ಹತ್ತಾ ಇರ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಇವರೊಂದು ಟ್ರ್ಯಾಪಲ್ಲಿ ಸಿಗಾಕೊಂತಾರೆ. ಟ್ರ್ಯಾಪಲ್ಲಿ ಯಾಕೆ ಸಿಗಾಕೊಂತಾರೆ ಅಂದರೆ, ನಮಗಿನ್ನೂ ಇಂಟೆಲಿಜೆನ್ಸ್ ಗೊತ್ತಿಲ್ಲ ಆ ಬೆಟ್ಟದ ಮೇಲೆ ಎಷ್ಟು ಜನ ಇದ್ದಾರೆ, ಎಲ್ಲೆಲ್ಲಿ ಆಕ್ಯುಪೈ ಆಗಿದ್ದಾರೆ, ಎಲ್ಲೆಲ್ಲಿ ಡಿಪ್ಲಾಯ್ ಆಗಿದ್ದಾರೆ. ಬಟ್ ಅವ್ರೇನು ಮಾಡಿದ್ದಾರೆ ಅಂತಂದರೆ, ನಮ್ಮ ಶತ್ರುಗಳು ಆ ಬಂದ ಪೀಕ್ಸನ್ನು ಎಲ್ಲ ಕಡೆ ಆಕ್ಯುಪೈ ಮಾಡ್ಕೊಂಡು ಕೂತು ಸುಮಾರು ಒಂದು 80 ಜನ ಆ ಪೋಸ್ಟ್ ಮೇಲೆ ಇರ್ತಾರೆ. ಅವರು, ನೀವು ಇಮ್ಯಾಜಿನ್ ಮಾಡಿ, ನಾವು ಬೆಟ್ಟವನ್ನು ಹತ್ತಿದ್ದೀವಿ, ನಾವು ಓಪನ್ನಲ್ಲಿದ್ದೀವಿ. ಅವರು ಬಂಡೆಗಳ ಹಿಂದ್ಗಡೆ ಇಲ್ಲ ಒಂದು ಸಂಗಡ್ ಅಂತ ಹೇಳ್ತೀವಿ, ಬಂಕರ್ ಅಂತ ಹೇಳ್ತೀವಿ, ಅದನ್ನು ಕಟ್ಕೊಂಡು ಅದರ ಹಿಂಭಾಗದಲ್ಲಿ ಕುಂತ್ಕೊಂಡಿದ್ದಾರೆ. ಸೊ ನಾವು ಓಪನ್ನಲ್ಲಿದ್ದೀವಿ, ಹಾಗಾಗಿ ನಮಗೆ ಅವ್ರು ಕಾಣಲ್ಲ, ಅವರಿಗೆ ನಾವು ಕಾಣ್ತೀವಿ. ಸೊ ಇವ್ರು ಹೋಗ್ತಾ ಹೋಗ್ತಾ ಒಂದು ಟ್ರ್ಯಾಪಲ್ಲಿ ಸಿಗಾಕೊಂತಾರೆ. ಟ್ರ್ಯಾಪಲ್ಲಿ ಸಿಗಾಕೊಂಡ ತಕ್ಷಣ ಇವ್ರ ಮೇಲೆ ಫೈರಿಂಗ್ ಸ್ಟಾರ್ಟ್ ಆಗುತ್ತೆ. ಫೈರಿಂಗ್ ಸ್ಟಾರ್ಟ್ ಆದಾಗ ಇವರು ಅಲ್ಲೇ ಹಿಂಗೆ ಇಮಿಡಿಯೇಟ್ ಏನು ಎಲ್ಲಿ ಒಂದು ಕವರ್ ಸಿಗುತ್ತೋ ಅಲ್ಲಿ ಕವರಲ್ಲಿ ಜಿಗಿದು ಅವರು ಫೈರಿಂಗ್ ಸ್ಟಾರ್ಟ್ ಮಾಡ್ತಾರೆ. ಬಟ್ ಅದೇ ಹೇಳಿದ್ನಲ್ಲ, ಇವರು 6 ಜನ ಕಡಿಮೆ ಗುಂಡು ಮದ್ದುಗಳು, ಎಲ್ಲಿವರೆಗೂ ಸಾಧ್ಯನೋ ಅಲ್ಲಿವರೆಗೂ ಹೋರಾಡ್ತಾರೆ. ಒಂದು ಸಮಯ ಹೇಗೆ ಬರುತ್ತೆ ಅಂತಂದರೆ, ಅವರಲ್ಲಿದ್ದಂಥ ಅಮ್ಯುನಿಷನ್ಸ್ ಇವೇನು ಇದಿರ್ತಾವಲ್ಲ, ವೆಪನ್ ಆರ್ಮ್ಸ್ ಆ್ಯಂಡ್ ಅಮ್ಯುನಿಷನ್ಸ್ ಇರ್ತಾವಲ್ಲ, ಅಮ್ಯುನಿಷನ್ ಎಲ್ಲ ಮುಗಿದೋಗ್ಬಿಡುತ್ತೆ. ಅದು ಇವ್ರ ಫೈರಿಂಗ್ ನಿಂತ ನಂತರ ಅವ್ರನ್ನಷ್ಟನ್ನು ಎನ್ಸರ್ಕಲ್ ಮಾಡಿ ಇವ್ರನ್ನ ಯುದ್ಧ ಬಂದಿಗಳಾಗಿ ತೊಗೊತಾರೆ, ಪ್ರಿಸನರ್ ಆಫ್ ವಾರ್ ಆಗಿ ತೊಗೊತಾರೆ. ಇಲ್ಲಿ ಏನು ಅಂತಂದರೆ, ಜೆನಿವಾ ಕನ್ವೆನ್ಷನ್ ಆಫ್ ಟ್ರೀಟ್ಮೆಂಟ್ ಆಫ್ ಪ್ರಿಸನರ್ ಆಫ್ ವಾರ್ ಅಂತಿದೆ. ಒಬ್ಬ ಪ್ರಿಸನರ್ ಆಫ್ ವಾರ್ ತೊಗೊಂಡಾಗ, ಯುದ್ಧ ಬಂದಿಗಳಾಗಿ ತೊಗೊಂಡಾಗ, ಈಗ ನಾನು ಇಂಡಿಯಾದ ಆರ್ಮಿಯಿಂದ ನಾನು ಯಾರಾದ್ರೂ ಒಬ್ಬ ಪ್ರಿಸನರ್ ಆಫ್ ವಾರ್ ತೊಗೊತೀನಿ ಅಂದರೆ ಅವ್ರನ್ನ ಹೇಗೆ ಡಿಕ್ಲೇರ್ ಮಾಡಬೇಕು, ಅವ್ರು ಯಾವ ಕಂಟ್ರಿಗೆ ಬಿಲಾಂಗ್ ಆಗ್ತಾರೆ, ಅವ್ರ ಕಂಟ್ರಿಗೆ ಹೇಗೆ ಸಂದೇಶ ಕೊಡಬೇಕು, ಇವ್ರನ್ನ ಹೇಗೆ ಡಿಸಾರ್ಮ್ ಮಾಡಬೇಕು, ಇವ್ರಿಗೆ ಮೆಡಿಕಲ್ ಫೆಸಿಲಿಟಿ ಸ್ಟಾರ್ಟಿಂಗಲ್ಲಿ ಏನು ಕೊಡಬೇಕು, ಇವ್ರನ್ನ ಹೆಂಗೆ ನಡೆಸ್ಕೋಬೇಕು, ಎಲ್ಲ ಕೂಡ ಬರೆದಿದೆ ಆ ಜೆನಿವಾ ಕನ್ವೆನ್ಷನಲ್ಲಿ. ಆ ಜೆನಿವಾ ಕನ್ವೆನ್ಷನ್ಗೆ ಇಂಡಿಯಾ ಇಸ್ ಅ ಸಿಗ್ನೇಟರಿ, ಸೋ ಈಸ್ ಆರ್ ಅಡ್ವರ್ಸರಿ, ಸೋ ಈಸ್ ಪಾಕಿಸ್ತಾನ್. ಅವರು ಕೂಡ ಸಿಗ್ನೇಟರಿ ಇದ್ದಾರೆ. ಬಟ್ ಪಾಕಿಸ್ತಾನ್ ಬೀಯಿಂಗ್ ಅ ರೋಗ್ ನೇಷನ್ ಅಂತ ಹೇಳ್ತೀವಲ್ಲ, ರೋಗ್ ನೇಷನ್ ಅಂತ ಸುಮ್ಮನೆ ಕರೆಯಲ್ಲ. ಈ ಪರಿಸ್ಥಿತಿ ನೋಡ್ತಾ ಇದ್ದೀವಿ ನಾವು. ಏನು ಮಾಡ್ತಾರೆ ಅಂದರೆ, ನೀವು ಯಾರೂ ಕೂಡ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಅವರು ತೊಗೊಂಡು ಏನು ಪ್ರಿಸನರ್ ಆಫ್ ವಾರ್ ಆಗಿ ತೊಗೊತಾರೆ, ಯುದ್ಧ ಬಂದಿಗಳಾಗಿ ತೊಗೊತಾರೆ. ಶ್ವೇತಾ ಅವರು ಇಮ್ಯಾಜಿನ್ ಮಾಡಿ, 21 ದಿನ, 21 ಡೇಸ್. ನಮಗೆ 21 ಡೇಸ್ ನಿದ್ದೆ ಇಲ್ಲ ಅಂದರೆ ಏನಾಗುತ್ತೆ, 21 ಡೇಸ್ ಊಟ ಇಲ್ಲ ಅಂದರೆ ಏನಾಗುತ್ತೆ, ನಾವು ಇಮ್ಯಾಜಿನೂ ಮಾಡ್ಕೊಳಕ್ಕಾಗಲ್ಲ. ಬಟ್ ಅವ್ರ ಪರಿಸ್ಥಿತಿ ಇಮ್ಯಾಜಿನ್ ಮಾಡಿ, 21 ದಿನಗಳ ಕಾಲ ಹೆಂಗೆ ಟಾರ್ಚರ್ ಕೊಟ್ಟಿರ್ತಾರೆ ಅವರಿಗೆ ಅಂತಂದರೆ, ಹೆಂಗೆ ಚಿತ್ರಹಿಂಸೆ ಕೊಟ್ಟಿರ್ತಾರೆ ಅಂತಂದರೆ, 21 ದಿನಗಳ ಕಾಲದ ನಂತರ ಈ 6 ಜನದ ಶವಗಳನ್ನು ವಾಪಸ್ ಏನು ಭಾರತೀಯ ಸೇನೆಗೆ ಕಳಿಸ್ಕೊಡ್ತಾರಲ್ಲ, ಆವಾಗ ಭಾರತೀಯ ಸೇನೆ ಅಷ್ಟೇ ಅಲ್ಲ, ಇಡೀ ವಿಶ್ವನೇ ಬೆಚ್ಚಿ ಬೀಳುತ್ತೆ. ಯಾಕೆಂದರೆ ಅವ್ರು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾಡಿದಾಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳುತ್ತೆ, ಅವ್ರ ಸ್ಕಲ್ ಫ್ರ್ಯಾಕ್ಚರ್ ಆಗಿರುತ್ತೆ, ಹಂಗೆ ಹೊಡೆದಿರ್ತಾರೆ, ಅವ್ರ ಕಣ್ಣನ್ನು ಕಿತ್ತಿರ್ತಾರೆ, ಅವ್ರ ಹಲ್ಲು ಮುರಿದಿರ್ತಾರೆ, ನಾಲ್ಗೆ ಕಟ್ ಮಾಡಿರ್ತಾರೆ, ಬಿಸಿ ಕಬ್ಬಣವನ್ನು ಬಿಸಿ ಮಾಡಿ ಕಿವಿಯಲ್ಲಿ ತುರಿಸಿರ್ತಾರೆ, ಆ್ಯಂಡ್ ಸಿಗರೇಟಿಂದ ಮೈ ತುಂಬ ಸುಟ್ಟು, ಇನ್ನು ಯಾವುದೋ ಒಂದು ಬೋನ್, ಯಾವುದೋ ಒಂದು ಎಲುಬು ಅದೊಂದು ಫ್ರ್ಯಾಕ್ಚರ್ ಇಲ್ಲ, ಅವರ ಆ ದೇಹದಲ್ಲಿ ಇನ್ನೇನು ಜೀವ ಉಳಿದೇ ಇಲ್ಲ ಅನ್ನೋ ಸಮಯದಲ್ಲಿ ಅವ್ರನ್ನ ಗುಂಡಿಕ್ಕಿ ಕೊಂದು ತಗೊಳ್ಳಿ ನಮ್ಮಿಂದ ಗಿಫ್ಟ್ ಅಂತ ಕಳಿಸ್ಕೊಡ್ತಾರೆ. ಇಮ್ಯಾಜಿನ್ ಮಾಡೋಕ್ಕಾಗಲ್ಲ, ಹೌದ್ರಾ? ಈ ಥರ ಒಬ್ಬ ಸೈನಿಕನಿಗೆ ನಾನು ಏನು ಹೇಳೋಕ್ಕೆ ಇಲ್ಲಿ ಇಷ್ಟಪಡ್ತೀನಿ ಅಂತಂದರೆ, ಆ್ಯಸ್ ಅ ಸೋಲ್ಜರ್ ನನಗೆ ಆ ಥರ ಏನಾದರೂ ಸಾಯೋ ಪರಿಸ್ಥಿತಿ ಬಂದರೆ, ನಾನು ಯುದ್ಧ ಮಾಡೋಕ್ಕೆ ಹೋದಾಗ ನನ್ನ ಜೀವದ ಬಗ್ಗೆ ಚಿಂತೆ ಮಾಡಿರಲಿಲ್ಲ. ಆ್ಯಂಡ್ ಐ ಡೋಂಟ್ ಮೈಂಡ್. ನಾವು ಸೋಲ್ಜರ್ ವಾಂಟ್ಸ್ ಟು ಡೈ ಇನ್ ಡಿಗ್ನಿಟಿ ಅಂತ ಹೇಳ್ತೀವಿ. ಸೋಲ್ಜರ್ ವಾಂಟ್ಸ್ ಟು ಡೈ ಇನ್ ಡಿಗ್ನಿಟಿ. ನೋ ಸೋಲ್ಜರ್ ವಾಂಟ್ಸ್ ಟು ಡೈ ಲೈಕ್ ದಿಸ್. ಟಾರ್ಚರ್ ಮಾಡಿ ಹಿಂಸೆ ಕೊಟ್ಟು ಯಾರಿಗೂ ಈ ಥರ ಸಾವು ಇಷ್ಟಪಡಲ್ಲ. ದೇಶಕ್ಕಾಗಿ ಹೋರಾಡ್ತಾ ಏನಾದರೂ ಗುಂಡು ತಗಲಿ ಸಾಯೋ ಪರಿಸ್ಥಿತಿ ಬಂದರೆ ಅವ್ನು ಹಿಂಜರಿಯಲ್ಲ. ಬಟ್ ನೋಬಡಿ ವಾಂಟ್ಸ್ ಟು ಡೈ ಲೈಕ್ ದಿಸ್. ಯಾವುದೇ ಒಬ್ಬ ಸೋಲ್ಜರ್ ಸಾಯ್ತಾನೆ ಅಂತಂದರೆ ದುಃಖ ಆಗೇ ಆಗುತ್ತೆ ನಮಗೆ, ಹೌದಾ? ಬಟ್ ಇದು ಲೆಫ್ಟಿನೆಂಟ್ ಸೌರಭ್ ಕಾಲಿಯಾ ಅವ್ರದ್ದು ನನಗೊಂದು ಪರ್ಸ್ನಲ್ ಲಾಸ್ ಆಗಿತ್ತಿದು. ಯಾಕೆ ಅಂತಂದರೆ, ಸೌರಭ್ ಕಾಲಿಯಾ ಅವರು ನಾನು ಜೊತೆಗೆ ಇಂಡಿಯನ್ ಮಿಲಿಟರಿ ಅಕಾಡೆಮಿದಲ್ಲಿ ಜೊತೆಗೆ ಟ್ರೈನಿಂಗ್ ಮಾಡಿದಂಥವ್ರು. ಇಂಡಿಯನ್ ಮಿಲಿಟರಿ ಅಕಾಡೆಮಿದಲ್ಲಿ ಆಗಲಿ, ಯಾವುದೇ ಒಂದು ಟ್ರೈನಿಂಗ್ ಎಸ್ಟಾಬ್ಲಿಷ್ಮೆಂಟಲ್ಲಿ ಆಗಲಿ, 1 ವರ್ಷ ನಾವು ಜೊತೆ ಕಳಿತೀವಿ ಅಂದರೆ ನಮ್ಮದೊಂದು ಬ್ರದರ್ಹುಡ್ ಅಂತ ಹೇಳ್ತೀವಿ, ಅದೊಂದು ಡೆವಲಪ್ ಆಗಿಬಿಟ್ಟಿರುತ್ತೆ.
ಅಷ್ಟು ನಮಗೆ ಥಿಕರ್ ದೆನ್ ಬ್ಲಡ್ ಅಂತ ಹೇಳ್ತೀವಲ್ಲ, ನಮ್ಮ ಅಣ್ಣ ಇರ್ಬೋದು, ಬಟ್ ನನಗೆ ಸೌರಭ್ ಕಾಲಿಯಾ ಎನಿ ಕೋರ್ಸ್ಮೇಟ್ ಆಫ್ ಮೈನ್ ಈಸ್ ಲೈಕ್ ಅ ಬ್ರದರ್ ಟು ಮಿ. ಆ ಥರ ಒಬ್ಬ ಲೆಫ್ಟಿನೆಂಟ್ ಸೌರಭ್ ಕಾಲಿಯಾನ ಈ ಥರ ಕಳ್ಕೊಂಡ್ವಲ್ಲ ಅಂತ ಅವಾಗ ತುಂಬ ಬೇಜಾರಾಗುತ್ತೆ. ಸೊ ದಿಸ್ ಈಸ್ ಹೌ ದ ಕಾರ್ಗಿಲ್ ವಾರ್ ಸ್ಟಾರ್ಟೆಡ್. ಇದು ಮೊದಲನೇ ಲಾಸ್ ಆಗಿತ್ತು ನಮ್ಮದು. ಅದಾದ ನಂತರ ನೀವು ನಂಬಲ್ಲ, ನಮ್ಗೆ ಏನಾದರೂ ಸಕ್ಸಸ್ ಸಿಗೋಕ್ಕಿಂತ ಮುಂಚೆ ಫ್ಲೈಟ್ ಲೆಫ್ಟಿನೆಂಟ್ ನಚಿಕೇತ ಅಂತ ಕೇಳಿರ್ಬೋದು. ನಚಿಕೇತ ಅವರು ಏರ್ಕ್ರಾಫ್ಟ್ ಹಾರಿಸ್ಕೊಂಡು ಹೋಗ್ತಾರೆ, ಅವ್ರು ಏರ್ಕ್ರಾಫ್ಟನ್ನು ಸುಡ್ತಾರೆ, ಅಂದರೆ ಮಿಸೈಲ್ ಶೂಟ್ ಮಾಡ್ತಾರೆ, ಆ ಏರ್ಕ್ರಾಫ್ಟ್ ಬೆಂಕಿ ಹತ್ತುತ್ತೆ, ಇವ್ರು ರಿಜೆಕ್ಟ್ ಮಾಡ್ತಾರೆ, ಪಾಕಿಸ್ತಾನದವ್ರು ಅವ್ರನ್ನ ಸೆರೆ ಹಿಡಿತಾರೆ, ಅವ್ರನ್ನೂ ಕೂಡ ಯುದ್ಧ ಬಂದಿಗಳಾಗ್ತವೆ ಅಂತಾರೆ. ಅದಾದ ನಂತರ ಮತ್ತೊಂದು ಅದೇ ದಿನ ಸ್ಕ್ವಾಡನ್ ಲೀಡರ್ ಅಜಯ್ ಅಹುಜಾ ಅನ್ನೋ ಒಂದು ಏರ್ಕ್ರಾಫ್ಟ್ ಅವರು ಕೂಡ ಫ್ಲೈ ಮಾಡ್ತಾರೆ, ಅದನ್ನೂ ಶೂಟ್ ಮಾಡ್ತಾರೆ. ಅವರನ್ನು ಕೂಡ ಅಂದರೆ ಏನಾಗುತ್ತೆ, ಶೂಟ್ ಮಾಡಿದಾಗ ಇಜೆಕ್ಟ್ ಪ್ಯಾರಾಚೂಟ್ ಹಾಕೊಂಡು ಕೆಳಗೆ ಇಳಿತಾರೆ, ಆ ಗಾಳಿಗೆ ಅವ್ರು ಆ ಕಡೆ ಲ್ಯಾಂಡ್ ಆಗ್ತಾರೆ, ಅವ್ರನ್ನೂ ಕೂಡ ಯುದ್ಧ ಬಂದಿಗಳಾಗ್ತವೆ ಅಂತಾರೆ. ಬಟ್ ಫ್ಲೈಟ್ ಲೆಫ್ಟಿನೆಂಟ್ ನಚಿಕೇತ ಅವರಷ್ಟು ಇವರು ಫಾರ್ಚುನೇಟ್ ಆಗಿರಲಿಲ್ಲ. ಇವ್ರನ್ನ ತೊಗೊಂಡ ತಕ್ಷಣ ಮೀಡಿಯಾದಲ್ಲೇ ಬರೋಕ್ಕಿಂತ ಮುಂಚೆ, ಮೀಡಿಯಾದಲ್ಲಿ ಬಂದುಬಿಟ್ರೆ ಅವ್ರನ್ನ ನಮಗೆ ಹ್ಯಾಂಡ್ ಓವರ್ ಮಾಡೋಕ್ಕಾಗುತ್ತೆ, ಅದಕ್ಕೆ ಹ್ಯಾಂಡ್ ಓವರ್ ಮಾಡೋಕ್ಕಿಂತ ಮುಂಚೆ ಅವರು ಯುದ್ಧ ಬಂದಿಗಳಾಗ ತೊಗೊಂಡ ತಕ್ಷಣ ಅವ್ರನ್ನ ಚಿತ್ರಹಿಂಸೆ ಕೊಟ್ಟು ಅವ್ರನ್ನ ಅಲ್ಲೇ ಕೊಂದು ಬಿಡ್ತಾರೆ. ನಮ್ಮದು Mi-17 ಅಂತ ಒಂದು ಹೆಲಿಕಾಪ್ಟರ್ ಇದೆ, ಆ ಹೆಲಿಕಾಪ್ಟರಲ್ಲಿ ಹೋಗಿ ನೋಡ್ಕೊಂಬರೋಣ ಅಂತ ಹೆಲಿಕಾಪ್ಟರ್ ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಮಾಡ್ತಾ ಇದ್ದೆ. ಅವಾಗ Mi-17 ಹೆಲಿಕಾಪ್ಟರ್ ಹಾರಿದಾಗ ಅದರಲ್ಲಿ 4 ಜನ ಇರ್ತಾರೆ, ಅದನ್ನು ಮಿಸೈಲ್ ಫೈರ್ ಮಾಡಿ ಅದನ್ನೂ ಕೂಡ ಸುಟ್ಟಾಕ್ತಾರೆ. ಆ 4 ಜನ ದೇಹ ರೆಕಗ್ನೈಸ್ ಮಾಡೋಕ್ಕಾಗಲ್ಲ, ಆ ಥರ ಸುಟ್ಟು ಕೆಳಗೆ ಬೀಳುತ್ತೆ. ನಾವು ಯಾವುದೇ ಒಂದು ಸಕ್ಸಸ್ ಕಾಣಬೇಕು ಅಂತಂದರೆ ಅಟ್ಯಾಕ್ ಶುರು ಮಾಡೋಕ್ಕಿಂತ ಮುಂಚೆ ಸುಮಾರು ಒಂದು 26 ಜನನ ನಾವು ಕಳ್ಕೊಂಡಿದ್ವಿ. ಬಟ್ ಇಷ್ಟು ನಷ್ಟ ನೋವಾದರೂ ಕೂಡ ಒಂದು ವಿಷಯ ಏನು ಗೊತ್ತಾ, ಇಂಡಿಯನ್ ಆರ್ಮಿ ನೀವೆಲ್ಲರೂ ಕಾರ್ಗಿಲ್ ವಾರ್ ಅಂತ ಏನು ಕರಿತಿರಲ್ಲ, ಇಂಡಿಯನ್ ಆರ್ಮಿ ಅದರ ಕೋಡ್ ನೇಮ್ ಏನಂತ ಇಟ್ಟಿದ್ರು ಗೊತ್ತಾ, ಅದು ಕೋಡ್ ವರ್ಡ್ ಏನಂತ ಇಟ್ಟಿದ್ರು ಗೊತ್ತಾ, ಇಟ್ ವಾಸ್ ನೋನ್ ಆಸ್ ಆಪರೇಷನ್ ವಿಜಯ್. ಯಾ, ಬಿಕಾಸ್ ವಿ ವೆರ್ ಶೂರ್, ನಮಗೆ ಗೊತ್ತಿತ್ತು ನಾ ಈ ಯುದ್ಧವನ್ನು ಗೆಲ್ತೀವಿ ಇನ್ ಸ್ಪೈಟ್ ಆಫ್ ಆಲ್ ದಿಸ್ ಲಾಸಸ್. ಇಷ್ಟು ಕಷ್ಟ, ಇಷ್ಟು ನಷ್ಟ ಆಗಿರ್ಬೋದು ನಮಗಾಗಲೇ, ಬಟ್ ಸ್ಟಿಲ್ ನಾವು ಈ ಪಾಕಿಸ್ತಾನಿಯವ್ರನ್ನ ನಮ್ಮ ದೇಶದಲ್ಲಿ ಏನು ಒಳಗೆ ನುಸುಳ್ಕೊಂಡು ಬಂದಿದ್ದಾರೆ ಅವ್ರನ್ನ ಅಷ್ಟನ್ನು ಹೊರಗೋಡಿಸಿ ಎಲ್ಲ ಬೆಟ್ಟದ ಮೇಲೆ ಭಾರತದ ಬಾವುಟವನ್ನು ಹಾರಿಸೇ ತೀರ್ತೀವಿ ಒಂದು ದೃಢ ನಿಶ್ಚಯದಿಂದ. ಅದರ ಹೆಸರು ಆಪರೇಷನ್ ವಿಜಯ್ ಅಂತ ಹೇಳ್ತೀವಿ. ಇಂಡಿಯನ್ ಆರ್ಮಿ ನೀವೆಲ್ಲರೂ ಕಾರ್ಗಿಲ್ ವಾರ್ ಅಂತ ಏನು ಕರಿತಿರಲ್ಲ, ಇಂಡಿಯನ್ ಆರ್ಮಿ ಅದರ ಕೋಡ್ ನೇಮ್ ಏನಂತ ಇಟ್ಟಿದ್ರು ಗೊತ್ತಾ, ಅದು ಕೋಡ್ ವರ್ಡ್ ಏನಂತ ಇಟ್ಟಿದ್ರು ಗೊತ್ತಾ, ಇಟ್ ವಾಸ್ ನೋನ್ ಆಸ್ ಆಪರೇಷನ್ ವಿಜಯ್. ಯಾ, ಬಿಕಾಸ್ ವಿ ವೆರ್ ಶೂರ್, ನಮಗೆ ಗೊತ್ತಿತ್ತು ನಾ ಈ ಯುದ್ಧವನ್ನು ಗೆಲ್ತೀವಿ ಇನ್ ಸ್ಪೈಟ್ ಆಫ್ ಆಲ್ ದಿಸ್ ಲಾಸಸ್. ಇಷ್ಟು ಕಷ್ಟ, ಇಷ್ಟು ನಷ್ಟ ಆಗಿರ್ಬೋದು ನಮಗಾಗಲೇ, ಬಟ್ ಸ್ಟಿಲ್ ನಾವು ಈ ಪಾಕಿಸ್ತಾನಿಯವ್ರನ್ನ ನಮ್ಮ ದೇಶದಲ್ಲಿ ಏನು ಒಳಗೆ ನುಸುಳ್ಕೊಂಡು ಬಂದಿದ್ದಾರೆ ಅವ್ರನ್ನ ಅಷ್ಟನ್ನು ಹೊರಗೋಡಿಸಿ ಎಲ್ಲ ಬೆಟ್ಟದ ಮೇಲೆ ಭಾರತದ ಬಾವುಟವನ್ನು ಹಾರಿಸೇ ತೀರ್ತೀವಿ ಒಂದು ದೃಢ ನಿಶ್ಚಯದಿಂದ. ಅದರ ಹೆಸರು ಆಪರೇಷನ್ ವಿಜಯ್ ಅಂತ ಹೇಳ್ತೀವಿ. ಸರ್, ಅಂದರೆ ಈ ಶಸ್ತ್ರಾಸ್ತ್ರಗಳಿರಲಿ ಅಥವಾ ತಯಾರಿ ಏನೇ ಇರಲಿ, ತರಬೇತಿ ಏನೇ ಇರಲಿ, ನಾನೀಗ ಈ AC ಸ್ಟುಡಿಯೋದಲ್ಲಿ ಕೂತ್ಕೊಂಡು ಈ ಕತೆ ಕೇಳಿದಾಗಲೇ ನಮ್ಗೆ ಎಷ್ಟು ಅಂದರೆ ಆಘಾತ ಆಗುತ್ತೆ. ಅದೆಲ್ಲ ಕೇಳಿದಾಗ ನೀವು ಕಣ್ಣಿಗೆ ಕಟ್ಟೋ ಥರ ಹೇಳ್ತಾ ಇದ್ದೀರಾ. ಆದರೆ ಇದೆಲ್ಲವನ್ನು ಅಂದರೆ ನೀವು ಹೇಳಿದ್ರೆ ನಿಮ್ಮ ಅಣ್ಣನ ಥರ ಟ್ರೀಟ್ ಮಾಡುವಂಥ ಒಬ್ಬರನ್ನ ಕಳ್ಕೊಂಡಾಗ ಎದೆಗುಂದದೆ ಮತ್ತೆ ಯುದ್ಧಕ್ಕೆ ರೆಡಿಯಾಗಿ ನಿಲ್ಲೋದಿದೆಯಲ್ಲ, ಆ ಒಂದು ಛಲ ಇದೆ, ಆತ್ಮಸ್ಥೈರ್ಯ, ಅದಕ್ಕೆ ಹೇಗೆ ತಯಾರಿ ಮಾಡ್ಕೊಳ್ತಿದ್ರಿ ಸರ್ ನೀವು? ಈ ಸಮಯದಲ್ಲಿ ಈ ಥರ ನಷ್ಟ ನೋವಾಗಬೇಕಾದ್ರೆ ಅವಾಗ ನಮ್ಮ ಚೀಫ್ ಆಫ್ ಆರ್ಮಿ ಸ್ಟಾಫ್ ಜನರಲ್ ವೇದ್ ಪ್ರಕಾಶ್ ಮಲಿಕ್ ಅಂತ ಇದ್ದರು. ಜನರಲ್ ವೇದ್ ಪ್ರಕಾಶ್ ಮಲಿಕ್ ಅವರು ಬಂದ ಒಂದು ಅಡ್ರೆಸ್ಸನ್ನು ಮಾಡ್ತಾರೆ ಎಲ್ಲರನ್ನೂ, ಅಂದರೆ ಯಾವ ಯೂನಿಟಿಗೆ ಹೋಗ್ತಿದ್ರಲ್ಲ ಅವ್ರನ್ನೆಲ್ಲರನ್ನೂ ಅಡ್ರೆಸ್ ಮಾಡ್ತಾರೆ. ಅವರು ಅಡ್ರೆಸ್ ಮಾಡಿ ಅವ್ರವ್ರು ಏನೇನು ಹೇಳಬೇಕು, ಟ್ಯಾಕ್ಟಿಕಲ್ ಲೆವೆಲಲ್ಲಿ ಅವ್ರು ಏನೇನು ಹೇಳಬೇಕು, ನಾವು ಹೆಂಗೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ, ಏನೇನು ಮಾಡ್ತಾಯಿದ್ದೀವಿ ಅದನ್ನೆಲ್ಲ ಹೇಳ್ತಾರೆ. ಅದಾದ ನಂತರ ಕೊನೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಇಟ್ ಈಸ್ ದ ಪಾಕಿಸ್ತಾನೀಸ್ ಹೂ ಹ್ಯಾವ್ ಫೈರ್ಡ್ ದ ಫಸ್ಟ್ ಬುಲೆಟ್. ಅಂದರೆ ಮೊದಲನೇ ಗುಂಡು ಅವರು ಹಾರಿಸಿದ್ದಾರೆ, ಆದರೆ ಕೊನೆಯ ಗುಂಡು ನಾವು ಹಾರಿಸ್ತೀವಿ, ಅಂದರೆ ಗೆಲುವು ನಾವು ಸಾಧಿಸ್ತೀವಿ. ಇಟ್ ಈಸ್ ವಿ ಹೂ ಆರ್ ಗೋಯಿಂಗ್ ಟು ಫೈರ್ ದ ಲಾಸ್ಟ್ ಬುಲೆಟ್ ಅಂತ ಹೇಳ್ತಾರೆ. ಅದೊಂದು ಇಟ್ ವಾಸ್ ಲೈಕ್ ಒಬ್ಬ ಚೀಫ್ ಆಫ್ ಆರ್ಮಿ ಸ್ಟಾಫ್ ಅಂತಂದರೆ ನಮಗೊಂದು ದೇವರಿದ್ದಾಗ ಅವ್ರು ಬಂದು ಈ ಥರ ಒಂದು ಮಾತು ಹೇಳ್ತಾರೆ ಅಂತಂದರೆ ಇಟ್ ವಾಸ್ ಲೈಕ್ ಅವ್ರು ಬಂದು ನಮ್ಮನ್ನು ಅಡ್ರೆಸ್ ಮಾಡ್ತಿರೋದು ಅದು ಏನೋ ಒಂದು ದೊಡ್ಡ ವಿಷಯ. ಒಂದನೇದಾಗಿ. ಎರಡನೇದಾಗಿ ಅಂತಂದರೆ ಇಮ್ಯಾಜಿನ್ ಮಾಡಿ, ಕಾರ್ಗಿಲ್ ಯುದ್ಧದಲ್ಲಿ ನಾವು ಆ ಗೆಲುವನ್ನು ಸಾಧಿಸಲಿಲ್ಲದ್ರೆ ಏನು ಆಗ್ತಿತ್ತು ಅಂತ. ಆ ಶ್ರೀನಗರಿಂದ ಲೇ ಹೈವೇ ಏನಿದೆ ಅದು ಕಟ್ ಆಫ್ ಆಗಿದ್ದರೆ ನಾವು ಲೇಗಾಗಲಿ ಸಿಯಾಚಿನ್ಗಾಗಲಿ ಅವ್ರಿಗೆ ಊಟ ಕಳ್ಸೋಕ್ಕಾಗಲಿ, ಅವ್ರಿಗೆ ಆರ್ಮ್ಸ್ ಆ್ಯಂಡ್ ಅಮ್ಯುನಿಷನ್ ಗುಂಡು ಮದ್ದುಗಳನ್ನು ಕಳ್ಸೋಕ್ಕಾಗಲಿ ಆಗ್ತಾ ಇರಲಿಲ್ಲ. ಸೊ ಇದನ್ನು ಅವ್ರು ಕಟ್ ಆಫ್ ಮಾಡಿ ಅವ್ರನ್ನ ಅಟ್ಯಾಕ್ ಮಾಡಿದರೆ ಅವರ ಪರಿಸ್ಥಿತಿ ಏನಾಗ್ತಿತ್ತು, ಅಲ್ಲಿ ಸಾವಿರಾರು ಜನ ಸೈನಿಕರಿದ್ದಾರೆ, ಅವ್ರನ್ನ ನಾವು ಅವ್ರಿಗೆ ಬಿಟ್ಟು ಕೊಟ್ಟಂಗೆ ಆಗ್ತಾ ಇರಲಿಲ್ಲ. ಒಂದನೇದು. ಮೂರನೇದು ವಿಷಯ ಏನು ಅಂತಂದರೆ ಇಡೀ ದೇಶ ನಮ್ಮನ್ನು ನೋಡ್ತಾ ಇದೆ. ಇವಾಗ ಸಂಕಟದ ಪರಿಸ್ಥಿತಿ ಬಂದಿದೆ, ಆರ್ಮಿದವ್ರನ್ನ ನಮ್ಮ ಪಕ್ಕದ ದೇಶವ್ರನ್ನ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಈಗ ವಾಟ್ ಈಸ್ ದ ಲಾಸ್ಟ್ ರಿಸಾರ್ಟ್? ಲಾಸ್ಟ್ ರಿಸಾರ್ಟ್ ಈಸ್ ದ ಆರ್ಮಿ.
ಡಿಪ್ಲೊಮೆಸಿ ಕೆಲಸ ಆಗಲಿಲ್ಲ ಅಂದಾಗ ಆರ್ಮಿ ವಾರ್ ಸ್ಟಾರ್ಟ್ ಆಗುತ್ತೆ. ಡಿಪ್ಲೊಮೆಸಿ ಮುಗಿದೋಗಿದೆ, ಯಾಕಂದರೆ ವಾರ್ ಸ್ಟಾರ್ಟ್ ಆಗಿಬಿಟ್ಟಿದೆ ಆಗಲಿ. ದ ಎಂಟೈರ್ ನೇಷನ್, ಇಡೀ ಭಾರತದ ದೇಶದ ನಾಗರಿಕರು ನಮ್ಮನ್ನು ನೋಡ್ತಾ ಇದ್ದಾರೆ, ಇವರು ಏನಾದರೂ ಮಾಡ್ತಾರೆ ಅಂತ. ಹೌ ಕುಡ್ ವಿ ಲೆಟ್ ದ ನೇಷನ್ ಡೌನ್? ನಾವು ನಮ್ಮ ದೇಶದ ನಾಗರಿಕರನ್ನ ಆಸೆಗಳನ್ನು ಒಂದಿಷ್ಟು ಹೆಂಗೆ ಬಿಟ್ಕೊಡೋಕ್ಕಾಗುತ್ತೆ? ಸೊ ವಿ ಡಿಸೈಡೆಡ್ ವಾಟ್ ಎವರ್ ಬಿ ದ ಕಾನ್ಸಿಕ್ವೆನ್ಸ್, ಎಷ್ಟೇ ಕಷ್ಟ ನಷ್ಟ ನೋವು ಆದರೂ ಕೂಡ ನಮ್ಮಲ್ಲಿ ಏನು ನುಸುಳುಕೋರನ್ನ ನುಸುಳಿ ಬಂದಿದ್ದಾರೋ ನಮ್ಮ ಒಳಗಡೆ ಅವ್ರನ್ನ ಹೊಡೆದು ಓಡಿಸ್ಬೇಕು, ಮತ್ತು ಎಲ್ಲ ಬೆಟ್ಟದ ಮೇಲೆ ನಮ್ಮ ಭಾರತದ ಧ್ವಜವನ್ನು ಹಾರಿಸ್ಬೇಕು ಅನ್ನೋ ಒಂದು ದೃಢ ನಿಶ್ಚಯದಿಂದ ಮುಂದಿನ ಒಂದು 50-60 ದಿನಗಳ ಕಾಲ ಯುದ್ಧ ಆಗುತ್ತೆ. ಅದರಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಈಗ ನಾವು ಕಾರ್ಗಿಲ್ ವಾರ್ ಬಗ್ಗೆ ಮಾತಾಡಿದಾಗ ನಾವು ಬರೀ ಒಂದಿಷ್ಟು ಪರಮವೀರ್ ಚಕ್ರ ಅವ್ರ ಬಗ್ಗೆ ಮಾತಾಡ್ತೀವಿ, ಒಂದಿಷ್ಟು ಜನ ಆಫೀಸರ್ಸ್, ಒಂದಿಷ್ಟು ಜನ ಜವಾನ್ಸ್ ಅವ್ರ ಬಗ್ಗೆ ಮಾತಾಡ್ತೀವಿ. ಬಟ್ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಎವ್ರಿ ಒನ್ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಇನ್ ಇಸ್ ಓನ್ ವೇ. ಒಬ್ಬ ಡ್ರೈವರ್ ಇರ್ಬೋದು, ಗಾಡಿ ಓಡಿಸ್ತಾ ಇದ್ದಾನೆ, ಅವನು ಆರ್ಮ್ಸ್ ಆ್ಯಂಡ್ ಅಮ್ಯುನಿಷನ್ಸ್ ಹಾಕ್ಕೊಂಡು ಗಾಡಿ ಓಡಿಸ್ತಾ ಇದ್ದಾನೆ, ನಮಗೆ ಯೂನಿಫಾರ್ಮ್ ಬೇಕಾಗಿದೆ, ನಮಗೆ ಶೂಸ್ ಬೇಕಾಗಿದೆ, ವಿಂಟರ್ ಕ್ಲೋತಿಂಗ್ ಬೇಕಾಗಿದೆ, ಅದನ್ನು ಹಾಕ್ಕೊಂಡು ಗಾಡಿ ಓಡಿಸ್ತಾ ಇದ್ದಾನೆ ಅಂದರೆ ಅವನು ಕೂಡ ಈಕ್ವಲಿ ಇಂಪಾರ್ಟೆಂಟ್, ಅವನು ಕೂಡ ಧೈರ್ಯವಂತ. ಯಾಕಂದರೆ ಆ ರೋಡಲ್ಲಿ ಹೋಗ್ಬೇಕಾದ್ರೆ ಮೇಲಿಂದ ಶೆಲ್ಲಿಂಗ್ ಆಗ್ತಾ ಇದೆ, ಆ ಶೆಲ್ಲಿಂಗನ್ನು ತಪ್ಪಿಸ್ತಾ ಡ್ರೈವ್ ಮಾಡ್ತಾನೆ ಅಂದರೆ ಅವನ ಕೆಲಸ ಕೂಡ ಮೆಚ್ಚಬೇಕಾದಂಥ ಕೆಲಸ. ಒಬ್ಬ ಕುಕ್ ಇರ್ಬೋದು, ನಮಗಲ್ಲಿ ಕುಕ್ ಮಾಡಿ ಆ ಸಮಯದಲ್ಲಿ ನಮಗೆ ಊಟ ನೀಡ್ತಿದ್ದಾನೆ ಅಂತಂದರೆ ಅವನು ಕೂಡ ಎವ್ರಿ ಬಡಿ ಹ್ಯಾಸ್ ಕಾಂಟ್ರಿಬ್ಯೂಟೆಡ್. ಆರ್ಮಿ ಸಪ್ಲೈ ಕೋರ್ ಅಂತ ಇರ್ಬೋದು, ಮೆಡಿಕಲ್ ಕೋರ್ ಅಂತ ಇರ್ಬೋದು, ಇಂಜಿನಿಯರ್ಸ್ ಹೋಗಿ ನಮಗೆ ಕಮ್ಯುನಿಕೇಷನ್ ಲೈನ್ಸ್ ಎಸ್ಟಾಬ್ಲಿಷ್ ಮಾಡ್ತಿದ್ರು, ಅವ್ರು ಇರ್ಬೋದು. EME ಅಂತ ಹೇಳ್ತೀವಿ, ಕೋರ್ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಅಂತ ಹೇಳ್ತೀವಿ. ಅವ್ರು ನಮ್ಮ ವೆಪನ್ಸನ್ನು ರಿಪೇರ್ ಮಾಡ್ತಾಯಿದ್ರು, ರೆಡಿ ಮಾಡಿಕೊಡ್ತಾಯಿದ್ರು. ಸೊ ಇಟ್ ಈಸ್ ನಾಟ್ ಓನ್ಲಿ ದ ಫುಟ್ ಸೋಲ್ಜರ್, ಇನ್ಫೆಂಟ್ರಿದವ್ರು ನಾವೇನು ಯುದ್ಧ ಮಾಡಿದ್ವಲ್ಲ, ಸೊ ನಮ್ಮನ್ನಷ್ಟೇ ಗಮನಿಸಬೇಕಾಗಿರೋದು ಎಲ್ಲರನ್ನೂ ಗಮನಿಸ್ಬೇಕು. ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ರು, ಯಾರ್ಯಾರು ಕಾಂಟ್ರಿಬ್ಯೂಟ್ ಮಾಡಿದ್ರು, ಇದು ಎಲ್ಲರದು ವಿಕ್ಟ್ರಿ. ಅಲ್ಲಿಂದ ಅಂದರೆ ವಿಕ್ರಮ್ ಬಾತ್ರಾ ಅವರು, ನೀವು ಎಲ್ಲ ಒಂದೇ ಬಂಕರಲ್ಲಿ, ಆ ಒಂದು ಮೊಮೆಂಟನ್ನು ನೀವು ಕೂಡ ವಿಪರೀತವಾಗಿ ಇಂಜುರೀಸ್ ಆಗುತ್ತೆ, ಎಷ್ಟೋ ಅಂದರೆ ಅದರಿಂದ ರಿಕವರ್ ಆಗೋದಕ್ಕೆ ತಮಗೆ ಆಲ್ಮೋಸ್ಟ್ 2 ವರ್ಷ ಬೇಕಾಗುತ್ತೆ. ಆ ಒಂದು ಸಂದರ್ಭ ನೆನಪಿಸ್ಕೊಂಡಾಗ ಸರ್. ಓಕೆ, ನಂದು ಅದೇ ಹೇಳಿದ್ನಲ್ಲ, ಲಾಟ್ ಆಫ್ ಯೂನಿಟ್ಸ್ ಹ್ಯಾವ್ ಪಾರ್ಟಿಸಿಪೇಟೆಡ್. ಒಂದು 10 ಯೂನಿಟ್ಗೆ ಬ್ರೇವೆಸ್ಟ್ ಆಫ್ ದ ಬ್ರೇವ್ ಅವಾರ್ಡ್ ಅಂತ ಸಿಕ್ತು, 10 ಯೂನಿಟ್ಗೆ ಬ್ರೇವೆಸ್ಟ್ ಆಫ್ ದ ಬ್ರೇವ್ ಅವಾರ್ಡ್ ಅಂತ ಸಿಕ್ಕಿದೆ. ಅದರಲ್ಲಿ ನನ್ನ ಯೂನಿಟ್ ಕೂಡ ಒಂದು 13th Battalion ಜಮ್ಮು ಆ್ಯಂಡ್ ಕಾಶ್ಮೀರ್ ರೈಫಲ್ಸ್. ಅದರಲ್ಲಿ ಎಲ್ಲ ಯೂನಿಟ್ ಬಗ್ಗೆ ಮಾತಾಡೋಕ್ಕಾಗಲ್ಲ, ಅದಕ್ಕೆ ನನ್ನ ಯೂನಿಟ್ 2 ಅಟ್ಯಾಕನ್ನು ಮಾಡುತ್ತೆ. 13th Battalion ಜಮ್ಮು ಆ್ಯಂಡ್ ಕಾಶ್ಮೀರ್ ರೈಫಲ್ಸ್ 2 ಅಟ್ಯಾಕನ್ನು ಮಾಡುತ್ತೆ. ಅದಕ್ಕಿಂತ ಮುಂಚಾಗಿ 13th Battalion ಜಮ್ಮು ಆ್ಯಂಡ್ ಕಾಶ್ಮೀರ್ ರೈಫಲ್ಸ್ ಒಂದು ವಿಶೇಷತೆ ಏನಂತಂದರೆ, ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ಯಾವುದಾದ್ರೂ ಒಂದು ಯೂನಿಟ್ಗೆ 2 ಪರಮವೀರ್ ಚಕ್ರ ಸಿಕ್ಕಿದ್ರೆ, ಒಂದು ಯುದ್ಧದಲ್ಲಿ 2 ಪರಮವೀರ್ ಚಕ್ರ ಸಿಕ್ಕಿದ್ರೆ ಅದು ನನ್ನ ಯೂನಿಟ್ ಆದಂಥ 13th Battalion ಜಮ್ಮು ಆ್ಯಂಡ್ ಕಾಶ್ಮೀರ್ ರೈಫಲ್ಸ್ ಅಂತ ತುಂಬ ಹೆಮ್ಮೆ ಇದೆ. ಈ ಬಟಾಲಿಯನ್ಗೆ ನಾನು ಸೇರಿಕೊಂಡಿದ್ದೆ. ಈ ಬಟಾಲಿಯನ್ 2 ಅಟ್ಯಾಕನ್ನು ಮಾಡುತ್ತೆ. ಮೊದಲನೇ ಅಟ್ಯಾಕ್ .5140 ಅಂತ, ಎರಡನೇ ಅಟ್ಯಾಕ್ 4875 ಅಂತ. ಇವಾಗ 5140 ಅಂದರೆ 5140 ಮೀಟರ್ಸ್ ಅಬೋ ಸಿ ಲೆವೆಲ್ ಅಂತ. ಹೌದ್ರಾ? ಸುಮಾರು ಗುಡ್ಡುಗಳಿದಾವೆ ಅಲ್ಲಿ. ಎಲ್ಲ ಗುಡ್ಡು ನಾವು ಟೈಗರ್ ಹಿಲ್ ಅಂತ ಕೇಳಿದ್ದೀವಿ, ತೋಲೋಲಿಂಗ್ ಅಂತ ಕೇಳಿದ್ದೀವಿ. ಸೊ ಸುಮಾರು ಸಾವಿರಾರು ಬೆಟ್ಟ ಇರೋದ್ರಿಂದ ಸಾವಿರಾರು ಹೆಸರಿಡೋಕ್ಕಾಗಲ್ಲ. ಅದಕ್ಕೇನು ಮಾಡ್ತೀವಿ ಅಂದರೆ, ಯಾವುದೇ ಒಂದು ಮ್ಯಾಪಲ್ಲಿ ಯಾವುದೇ ಒಂದು ಬೆಟ್ಟವನ್ನು ಐಡೆಂಟಿಫೈ ಮಾಡಬೇಕಂದ್ರೆ ಅದು ಸಮುದ್ರದಿಂದ ಎಷ್ಟು ಎತ್ತರದಲ್ಲಿದೆ ಅಂತ ಮಾರ್ಕ್ ಮಾಡಬೇಕು. ಸೊ .5140 ಅಂದರೆ 5140 ಮೀಟರ್ಸ್ ಅಬೋ ಸಿ ಲೆವೆಲ್ ಅಂತ, ಸುಮಾರು 17,000 ಅಡಿ ಅಂತ ಹೇಳ್ಬೋದು. ನಾನು ಬರೀ 5140 17,000 ಅಡಿ ಅಂತ ಹೇಳಿದರೆ ಪ್ರೇಕ್ಷಕರಿಗೆ ಏನು ಅನ್ಸುತ್ತೆ, ಅದೊಂದು ನಂಬರ್, ಅದೊಂದು ಬೆಟ್ಟ ಅನ್ಸುತ್ತೆ. ಅದರಲ್ಲಿನ ಟೆಂಪ್ರೇಚರ್ ಎಲ್ಲ ಲ್ಯೂಟ್ಲಿ ಅದು ಹೇಗಿರುತ್ತೆ ಅಲ್ಲಿ ಅಂತಂದರೆ, 17,000 ಅಂತಂದರೆ ಒಂದು ರೆಫರೆನ್ಸನ್ನು ಡ್ರಾ ಮಾಡಬೇಕಂತಂದರೆ ಹಿಮಾಲಯನ್ ಬೇಸ್ ಕ್ಯಾಂಪ್ ಏನಿದೆಯಲ್ಲ, ಅದು ಒಂದು ಸ್ವಲ್ಪ 17,000 ಅಡಿಗಿಂತ ಒಂದು ಸ್ವಲ್ಪ ಎತ್ತರದಲ್ಲಿದೆ. ಸೊ ಅಂಥ ಬೆಟ್ಟದಲ್ಲಿ ನಾವು ಗ್ರೇಡಿಯಂಟ್ ಅಂತ ಹೇಳ್ತೀವಿ. ಗ್ರೇಡಿಯಂಟ್ ಅಂದರೆ ಸ್ಟೀಪ್ ಎಷ್ಟಿದೆ ಅಂತ. ಸ್ಟೀಪ್ ಒಂದು 60-70 ಡಿಗ್ರಿ ಇರ್ತದೆ. ನಾವು ಏನಾದರೂ ನಡಿಬೇಕಾದ್ರೆ, ರೋಡ್ ಬೇಕಾದ್ರೆ, ಸ್ಟೆಪ್ಸ್ ಮೇಲೆ ನಡಿಬೇಕಾದ್ರೆ 2 ಕಾಲಲ್ಲಿ ನಡಿತೀವಿ. ಹೌದ್ರಾ? ಅಲ್ಲಿ ಆಲ್ ಫೋರ್ಸ್ ಅಂತ ಹೇಳ್ತೀವಿ. ಆಲ್ ಫೋರ್ಸ್ ಅಂದರೆ 2 ಕಾಲು 2 ಕೈ ಹಿಡ್ಕೊಂಡು ಹತ್ತಬೇಕು, ಅಂಥ ಗ್ರೇಡಿಯಂಟ್ ಇರುತ್ತೆ. ವಿಂಡ್ಸ್ ಬ್ಲೋಯಿಂಗ್ ಎಟ್ ಟೆರಿಫಿಕ್ ಟೆಂಪ್ರೇಚರ್ಸ್ ಅಂತಂದರೆ ಟೆರಿಫಿಕ್ ಸ್ಪೀಡ್ ವಿಂಡ್ಸ್ ಆಗ್ತಾ ಇರುತ್ತೆ, ಗಾಳಿ ತುಂಬ ಜೋರಾಗಿ ಬೀಸ್ತಾ ಇರುತ್ತೆ. ಟೆಂಪ್ರೇಚರ್ ಬಗ್ಗೆ ಮಾತಾಡಬೇಕು ಅಂತಂದರೆ ಸಬ್-0 ಟೆಂಪ್ರೇಚರ್ಸ್ ಅಲ್ಲೆಲ್ಲ. ಅದು ರಾತ್ರಿ ಹೊತ್ತಂದ್ರೆ ಇನ್ನೂ ಇದಾಗ್ಬಿಡುತ್ತೆ. ಅದಾದ ನಂತರ ನೀವೊಂದು 30 kg 25-30 kg ಭಾರ ನಿಮ್ಮ ಆರ್ಮ್ಸ್ ಆ್ಯಂಡ್ ಅಮ್ಯುನಿಷನ್ನ ಹೊತ್ತುಕೊಂಡು ಬೆಟ್ಟವನ್ನು ಹತ್ತಬೇಕಂದ್ರೆ ನೀವು ಇಮ್ಯಾಜಿನ್ ಮಾಡಿ ಎಷ್ಟು ಕಷ್ಟ ಆಗಿರ್ಬೋದು. ಆಕ್ಸಿಜನ್ ಕಂಟೆಂಟ್ ಹೇಗಿರುತ್ತೆ, ನೀವು ಹೇಗೆ ಎತ್ತರ ಹೋಗ್ತಿರಲ್ಲ ಆಕ್ಸಿಜನ್ ಕಂಟೆಂಟ್. ಇವತ್ತು ನಾವಿಲ್ಲಿ ಸ್ಟುಡಿಯೋದಲ್ಲಿ ಕೂತ್ಕೊಂಡು ನಾವು ಏನು ಆಕ್ಸಿಜನ್ ಇನ್ಹೇಲ್ ಮಾಡ್ತಿದ್ವಿ, ಉಸಿರಾಡ್ಬೇಕಾದ್ರೆ ಬಾಡಿಯಲ್ಲಿ ಆಕ್ಸಿಜನ್ ಆಮ್ಲಜನಕ ಎಷ್ಟು ಹೋಗುತ್ತೋ ಅದರ 50% ಮಾತ್ರ ಅಲ್ಲಿರುತ್ತೆ. ಸೊ ಇಲ್ಲಿ ಎವ್ರಿ 10 ಹೆಜ್ಜೆ ಇಟ್ಟರು ನಾವು ರೆಸ್ಟ್ ತೊಗೋಬೇಕಾಗುತ್ತೆ.
ಅಂಥ ಪರಿಸ್ಥಿತಿಯಲ್ಲಿ ಯುದ್ಧ ಮಾಡೋದು ಒಂದು ಯುದ್ಧ ಆಗಿರ್ಬೋದು, ಬಟ್ ಅಲ್ಲಿಂದ ನಾವು ಇದನ್ನೆಲ್ಲ ಹೊತ್ಕೊಂಡು ಆ ಶತ್ರುಗಳ ಹತ್ರ ರೀಚ್ ಆಗೋದಿಲ್ಲ, ಅದೇ ಒಂದು ದೊಡ್ಡ ಯುದ್ಧ. ಸೊ ಮೊದಲನೇ ಅಟ್ಯಾಕ್ ನಾವು 0.5140 ಮೇಲೆ ಮಾಡ್ತೀವಿ. ಅದರಲ್ಲಿ ನಾನು ರಿಸರ್ವಲ್ಲಿ ಇರ್ತೀನಿ, ನಂದು ಆ್ಯಕ್ಟಿವ್ ರೋಲ್ ಇರಲ್ಲ. ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಮತ್ತು ಕ್ಯಾಪ್ಟನ್ ಸಂಜೀವ್ ಸಿಂಗ್ ಜಾಂಬಲ್ ಅಂತ ಇಬ್ಬರು ಸೈನ್ಯದ ಅಧಿಕಾರಿಗಳು, ಇವರು ಅಟ್ಯಾಕನ್ನು ಲಾಂಚ್ ಮಾಡ್ತಾರೆ. ಯಾವಾಗ ಲಾಂಚ್ ಮಾಡ್ತಾರೆ? 19th ಜೂನಿಗೆ ಲಾಂಚ್ ಮಾಡ್ತಾರೆ. ಸೊ ಎಂಥ ಒಂದು ಅದ್ಭುತವಾದ ಅಟ್ಯಾಕನ್ನು ಮಾಡ್ತಾರೆ ಶ್ವೇತಾ ಅವರೇ ಅವರು ಅಂತಂದರೆ, ಫ್ಲ್ಯಾಟ್ 24 hours 24 ಗಂಟೆಗಳ ಕಾಲದ ಒಳಗಡೆ ಅಲ್ಲಿದ್ದಂಥ ಶತ್ರುಗಳನ್ನು, ಅಲ್ಲಿದ್ದಂಥ ಬಂಕರ್ ಅಂತ ಹೇಳ್ತೀವಿ. ಬಂಕರ್ ಅಂದರೆ ಕಲ್ಲಿನ ಗೋಡೆಗಳನ್ನು ಕಟ್ಕೊಂಡಿರ್ತಾರೆ, ಓವರ್ ಹೆಡ್ ಪ್ರೊಟೆಕ್ಷನ್ ಇರುತ್ತೆ, ಅದಕ್ಕೆ ಬಂಕರ್ ಅಂತ ಹೇಳ್ತೀವಿ. ಸಂಗಡ ಅಂದರೆ ಬರೀ ಕಲ್ಲಿನ ಗೋಡೆ, ಕಾಂಪೌಂಡ್ ವಾಲ್ ಥರ ಇರುತ್ತೆ, ಅದಕ್ಕೆ ನಾವು ಸಂಗಡ ಅಂತ ಹೇಳ್ತೀವಿ. ಅಲ್ಲಿದ್ದಂಥ ಬಂಕರ್ಗಳನ್ನ, ಸಂಗಡಗಳನ್ನ ಧ್ವಂಸಪಡಿಸ್ತಾರೆ, ಅಲ್ಲಿದ್ದಂಥ ಶತ್ರುಗಳನ್ನು ಹೊಡೆದು ಓಡಿಸ್ತಾರೆ. ಬಟ್ ನಮ್ಮಲ್ಲಿ ಒಂದೂ ಕೂಡ ಕ್ಯಾಶುವಲ್ಟಿ ಆಗಲ್ಲ. ಹಂಗೆ ಪ್ಲ್ಯಾನ್ ಮಾಡಿರ್ತಾರೆ ಅಟ್ಯಾಕ್. 24 ಗಂಟೆಗಳ ಕಾಲ ಒಂದೂ ಕ್ಯಾಶುವಲ್ಟಿ ಇಲ್ದಂಗೆ ಆ ಬೆಟ್ಟವನ್ನು ನಮಗೆ ಗೆದ್ದು ಕೊಡ್ತಾರೆ. ನಾವು ಮಾತಾಡಬೇಕಾದ್ರೆ ನಮ್ಗೆ ಏನಾದರೂ ಒಂದು ತಲೆನೋವು, ಹೊಟ್ಟೆ ನೋವು ಏನಾದರೂ ಬಂದರೆ ನಾವು ಫಸ್ಟ್ ಡಾಕ್ಟರ್ ಹತ್ರ ಓಡಿ ಹೋಗಿ ಅದನ್ನು ವಿ ಜಸ್ಟ್ ವಾಂಟ್ ಟು ಗೆಟ್ ರಿಡ್ ಆಫ್ ದ್ಯಾಟ್. ಅದು ಜಲ್ದಿ ಹೋದರೆ ಸಾಕು, ತೊಲಗಿದ್ರೆ ಸಾಕು ಅಂತ ಹೇಳ್ತೀವಿ. ಬಟ್ ಇಮ್ಯಾಜಿನ್ ಮಾಡಿ, ಅಷ್ಟು ಕಷ್ಟ ನಷ್ಟ ನೋವು ಅನುಭವಿಸಿ ಕೂಡ ಆ ಬೆಟ್ಟವನ್ನು ಹತ್ತಿ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ನೀವು ಹೆಜ್ಜೆ ಇಡ್ತಾ ಅದು ಲಾಸ್ಟ್ ಸ್ಟೆಪ್ಪು ಗೊತ್ತಿಲ್ಲ. ಯಾಕಂದರೆ ನೀವು ಒಂದು ಹೆಜ್ಜೆ ಇಡ್ತೀರ, ಮೈನ್ ಅಡಗಿರ್ಬೋದು, ಮೈನ್ ಬ್ಲಾಸ್ಟ್ ಆಗ್ಬೋದು, ಇಲ್ಲ ಒಂದು ಶೆಲ್ ಬಂದು ಬೀಳ್ಬೋದು, ನೀವು ನಿಮ್ಮ ದೇಹ ಛಿದ್ರ ಆಗ್ಬೋದು. ಯಾವುದೇ ಒಂದು ಬಂಡೆಗಳಿಂದ ನೀವು ಇನ್ನೊಂದು ಬಂಡೆಗಳಿಗೆ ಓಡೋಕೆ ಹೋಗ್ತೀರಾ, ಶೂಟ್ ಮಾಡಿದ್ರೆ ಅಲ್ಲೇ ದಟ್ ಇಸ್ ದ ಎಂಡ್ ಆಫ್ ಯು. ಬಟ್ ಇಷ್ಟು ಎಲ್ಲ ಇದ್ದರೂ ಕೂಡ ಆ ಬೆಟ್ಟವನ್ನು ಗೆದ್ದ ಮೇಲೆ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವರು ಅಲ್ಲಿ ಗುಡ್ಡದ ಮೇಲೆ ನಿಂತ್ಕೊಂಡು ಸಕ್ಸಸ್ ಸಿಗ್ನಲ್ ಏನಿತ್ತು ಗೊತ್ತಾ, ಈ ದಿಲ್ ಮಾಂಗೆ ಮೋರ್ ಅಂತ ಹೇಳ್ತಾರೆ. ಅಂದರೆ ಆ ವ್ಯಕ್ತಿತ್ವ ಹೇಗಿರ್ಬೋದು ನೋಡಿ. ಆ ಬೆಟ್ಟವನ್ನು ನಾವು ಗೆಲ್ತೀವಿ. ನೀವು ಈ ಮಾತನ್ನು ನಾನು ಹೇಳಲೇಬೇಕಾಗುತ್ತೆ. ನಮ್ಮದು ಹೈಯರ್ ಡಿಫೆನ್ಸ್ ಮ್ಯಾನೇಜ್ಮೆಂಟ್ ಕಾಲೇಜ್ ಅಂತ ಇದೆ. ಅಲ್ಲೆಲ್ಲರೂ ಏನಂತಂದರೆ ಜನರಲ್ಸ್ ಆಗೋರು, ಬ್ರಿಗೇಡಿಯರ್ಸ್ ಆಗೋರು ಅಲ್ಲಿ ಹೋಗಿ ಕೋರ್ಸ್ ಮಾಡಿ ಬರ್ತಾರೆ. ಆ ಕಾಲೇಜಲ್ಲಿ ಇವತ್ತಿಗೂ ಕೂಡ ಆ ಒಂದು ಅಟ್ಯಾಕನ್ನು ಅವರು ಎಕ್ಸಾಂಪಲ್ಲಾಗಿ ಓದ್ತಾರೆ. ಇಮ್ಯಾಜಿನ್ ಮಾಡಿ ಹೆಂಗೆ ಅಟ್ಯಾಕ್ ಮಾಡಿರ್ಬೋದು ಅವರು ಅಂತ. ಅಂಥ ಒಂದು ಫಂಟಾಸ್ಟಿಕ್ ಅಟ್ಯಾಕನ್ನು ಮಾಡ್ತೀವಿ. ಅಲ್ಲಿಂದ ನಾವು ಆ ಬೆಟ್ಟವನ್ನು ಬೇರೆಯವರು ಕೊಟ್ಟು ನಾವು ಕೆಳಗಡೆ ಬರ್ತೀವಿ. ಗುಮ್ರಿ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿ ಗುಮ್ರಿಯಲ್ಲಿ ಬಂದು ತೊಗೊಂಡು ರೆಸ್ಟ್ ತೊಗೊತಾ ಇರ್ತೀವಿ. ಆವಾಗ ನೀವೆಲ್ಲ ನೋಡಿರ್ಬೋದು, ಯೂಟ್ಯೂಬಲ್ಲಿ ಇವತ್ತಿಗೂ ಕೂಡ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಬರಕಾದತ್ತವ್ರು ನಮ್ಮ ಟೆಂಟ್ ಒಳಗಡೆ ಬರ್ತಾರೆ. ಆ ಟೆಂಟ್ ಒಳಗಡೆ ಬಂದು ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವರಿಗೆ ಯುದ್ಧದ ಬಗ್ಗೆ ಹೇಳಿ ಅಂತ ಕೇಳಿದಾಗ ಅವ್ರು ಇದೇ ಮಾತನ್ನು ಹೇಳ್ತಾರೆ. ಮೈ ಚಾಪ್ಸ್ ವಾಂಟೆಡ್ ದ್ಯಾಟ್ ಮೋರ್ ಬಂಕರ್ ಶುಡ್ ಹ್ಯಾವ್ ಬಿನ್ ದೇರ್, ಮೋರ್ ಎನಿಮಿ ಶುಡ್ ಹ್ಯಾವ್ ಬಿನ್ ದೇರ್ ಅಂತ. ಅಂದರೆ ಇನ್ನೂ ನಮಗೆ ಯುದ್ಧ ಮಾಡಬೇಕಾಗಿತ್ತು, ಇನ್ನೂ ನಮಗೆ ಟೆರಿಟರಿ ಕ್ಯಾಪ್ಚರ್ ಮಾಡಬೇಕಾಗಿತ್ತು ಅಂತ ಹೇಳ್ತಾರೆ. ಸೊ ದ್ಯಾಟ್ ರೆಕಾರ್ಡಿಂಗ್ ಈಸ್ ಅವೈಲೇಬಲ್ ಇನ್ ಯೂಟ್ಯೂಬ್. ಅಂಥ ವ್ಯಕ್ತಿ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವರು. ಸೊ ಇದು ಮೊದಲನೇ ಅಟ್ಯಾಕ್ ಆಗುತ್ತೆ. ನಾವೆಲ್ಲ ಗೆದ್ದು ಬಂದ ಮೇಲೆ ಎಲ್ಲೋ ಒಂದು ಸೆಲೆಬ್ರೇಷನ್ ಮೂಡಲ್ಲಿದ್ದೀವಿ. ನಾವು ಒಂದು ಬೆಟ್ಟವನ್ನು ಗೆದ್ದುಬಿಟ್ಟಿವಿ, ಫಸ್ಟ್ ಅಟ್ಯಾಕನ್ನು ನಾವು ಗೆದ್ದಿದ್ದೀವಿ. ನಮ್ಮಲ್ಲಿ ವಿದೌಟ್ ಎನಿ ಕ್ಯಾಶುಯಾಲಿಟಿ. ಅಬ್ಸಲ್ಯೂಟ್ಲಿ. ಅದು ಆಶ್ಚರ್ಯ ಸರ್, ನಿಜವಾಗ್ಲೂ. ನಮ್ಮ ಕ್ಯಾಶುಯಾಲಿಟಿಂದಂಗೆ ಗೆದ್ದಿದ್ವಿ ಅಂತ ಏನೋ ಒಂದು ಸೆಲೆಬ್ರೇಷನ್ ನಡೀತಾ ಇದೆ. ಬಟ್ ನನ್ನ ತಲೆಯಲ್ಲಿ ಎಲ್ಲೋ ಒಂದು ಅನಿಸ್ತದೆ, ದೇವರೇ ನನಗೆ ಅವಕಾಶ ಸಿಗ್ತಾ ಇಲ್ಲಲ್ಲ. ಸೋ ಕ್ಲೋಸ್ ಯೆಟ್ ಸೋ ಫಾರ್ ಅಂತ ಹೇಳ್ತೀವಿ. ಇಷ್ಟು ಹತ್ತಿರ ಬಂದಿದ್ದೀನಿ, ಬಟ್ ಏನೂ ಮಾಡೋಕ್ಕಾಗ್ತಾ ಇಲ್ಲಲ್ಲ, ನನಗೆಲ್ಲೋ ಒಂದು ಕಡೆ ದುಃಖ ಆಗ್ತಾ ಇದೆ, ನನಗೆ ಅವಕಾಶ ಸಿಗ್ತಿಲ್ಲ ಅಂತ. ಬಟ್ ಅದೇನು ಹೇಳ್ತಾರಲ್ಲ, ಅಗರ್ आप दिल से कुछ चाहते हो तो पूरा कायनात जुड़ जाता है, ಎಂಟೈರ್ ಯೂನಿವರ್ಸ್ ವಿಲ್ ಅಲೈನ್. ನಿಮಗೇನಾದರೂ ಕೊಡಿಸ್ಲಿಕ್ಕೆ ನೀವೇನಾದರೂ ಅಪೇಕ್ಷೆ ಪಟ್ಟರೆ, ಹಾಗೆ ನಮಗೆ ನಾನು ಈ ಥರ ಕೊರಗಬೇಕಾದ್ರೆ ನನಗೊಂದು ಮತ್ತೊಂದು ನಮ್ಮ ಯೂನಿಟಿಗೆ ಮೆಸೇಜ್ ಬರುತ್ತೆ, ನೀವು 4875ನ ಅಟ್ಯಾಕ್ ಮಾಡಬೇಕು, ರೆಡಿಯಾಗಿ ಅಂತ. 4875 ಅಟ್ಯಾಕ್ ಮಾಡಬೇಕು ಅಂತಂದರೆ ನಾವು ರೆಕೊನೆಸನ್ಸ್, ಆ ಬೆಟ್ಟ ಈ ಬೆಟ್ಟವನ್ನು 4875 ಇದನ್ನು ಅಟ್ಯಾಕ್ ಮಾಡಬೇಕಂದ್ರೆ ಪಕ್ಕದ ಬೆಟ್ಟದಲ್ಲಿ ನಾವು ಹೋಗ್ತೀವಿ. ಆ ಬೆಟ್ಟವನ್ನು ರಾತ್ರಿ ಹೊತ್ತು ಹೋಗ್ತೀವಿ, ಇಡೀ ಬೆಳಗ್ಗೆ ಅವ್ರನ್ನ ಕೂತ್ಕೊಂಡು ಅಬ್ಸರ್ವ್ ಮಾಡ್ತೀವಿ. ಅವ್ರು ಏನು ದಿನಚರ್ಯ ಏನು, ಎಷ್ಟು ಜನ ಇದ್ದಾರೆ, ನಾವು ಅಟ್ಯಾಕ್ ಮಾಡಬೇಕಂದ್ರೆ ಯಾವ ರೂಟನ್ನು ತಗೋಬೇಕು, ಅವರಿಂದ ಸಪ್ಲೈ ಲೈನನ್ನು ಕಟ್ ಆಫ್ ಮಾಡಬೇಕಂದ್ರೆ ಹೇಗೆ ಕಟ್ ಆಫ್ ಮಾಡಬೇಕು, ನಮ್ಮ ಕ್ಯಾಶುಯಾಲಿಟಿ ಆದರೆ ಇವ್ಯಾಕ್ಯುವೇಟ್ ಹೆಂಗೆ ಮಾಡಬೇಕು, ಇದನ್ನೆಲ್ಲ ಪಕ್ಕದ ಬೆಟ್ಟದಲ್ಲಿ ಕೂತ್ಕೊಂಡು ನೋಡ್ಕೊತೀವಿ. ಇದನ್ನು ನೋಡ್ಕೊಂಡು ಕೆಳಗೆ ಬಂದು ನಾವೆಲ್ಲ ಡಿಸ್ಕಸ್ ಮಾಡಿ ಒಂದು ಪ್ಲ್ಯಾನನ್ನು ರೆಡಿ ಮಾಡ್ತೀವಿ, ಹಿಂಗೆ ಅಟ್ಯಾಕ್ ಮಾಡೋದು. ಅವಾಗ ಏನಾಗುತ್ತೆ, ಪ್ಲ್ಯಾನ್ ಎಲ್ಲ ಡಿಸೈಡ್ ಆಗುತ್ತೆ. ನಮ್ಮ ಕಮಾಂಡಿಂಗ್ ಆಫೀಸರ್ ಕರ್ನಲ್ YK ಜೋಶಿ ಅಂತ ಇದ್ದಾರೆ, ಅವರೊಂದು ಪ್ಲ್ಯಾನ್ನ ಡಿಸೈಡ್ ಮಾಡಿದಾಗ ಮತ್ತೆ ಸೆಲೆಕ್ಟ್ ಮಾಡ್ತಾರೆ, ಈ ಆಫೀಸರ್ಸ್ ಲೀಡ್ ಮಾಡ್ತಾರೆ ಅಂತ. ಅದರಲ್ಲೂ ಕೂಡ ನನ್ನ ಹೆಸರು ಇರಲ್ಲ. ಸೊ ನನಗೆ ಅವಾಗ ತಡ್ಕೊಳಕ್ಕಾಗಲ್ಲ. ನಮ್ಮ ಆರ್ಮಿದಲ್ಲಿ ಒಂದು ಹೆರಾರ್ಕಿ ಇದೆ. ಹೆರಾರ್ಕಿ ಅಂದರೆ ನೀವು ಡೈರೆಕ್ಟಾಗಿ ನಿಮ್ಮ ಕಮಾಂಡಿಂಗ್ ಆಫೀಸರ್ ಹತ್ರ ಹೋಗೋಕ್ಕಾಗಲ್ಲ. ಅದರ ಮಧ್ಯೆ ಅಡ್ಜುಟೆಂಟ್ ಅಂತ ಇರ್ತಾರೆ, ಅಡ್ಜುಟೆಂಟ್ ಮೇಜರ್ ಲೆವೆಲಲ್ಲಿ ಇರ್ತಾರೆ, ಮೇಜರ್ ರ್ಯಾಂಕಲ್ಲಿ ಇರ್ತಾರೆ, ಅವ್ರು ಇರ್ತಾರೆ, ಅವ್ರಿಗೆ ಹೋಗಿ ಹೇಳಬೇಕು. ಆಮೇಲೆ 2IC ಲೆಫ್ಟಿನೆಂಟ್ ಕರ್ನಲ್ ಇರ್ತಾರೆ, ನೀವು 2IC ಹತ್ರ ಹೋಗಬೇಕು. ಅದಾದ ನಂತರ ನಿಮ್ಗೆ ಕರ್ನಲ್ ಡೈರೆಕ್ಟಾಗಿ ಕಮಾಂಡಿಂಗ್ ಆಫೀಸರ್ ಮೀಟ್ ಮಾಡೋ ಅವಕಾಶ. ಬಟ್ ನಾನು ಎಲ್ಲ ಬೈಪಾಸ್ ಮಾಡಿದೆ. ಅದು ಏನಾಗುತ್ತೋ ಡಿಸಿಪ್ಲಿನ್ ಆ್ಯಕ್ಷನ್ ಆದರೂ ಪರವಾಗಿಲ್ಲ. ಆಮೇಲೆ ಯುದ್ಧ ಆದಮೇಲೆ ಡೈರೆಕ್ಟಾಗಿ ನಮ್ಮ ಕಮಾಂಡಿಂಗ್ ಆಫೀಸರ್ ಕರ್ನಲ್ YK ಜೋಶಿ ಅವ್ರ ಹತ್ರ ಹೋಗಿ ನಾನು ಅವ್ರ ಹತ್ರ ಕೇಳಕ್ಕೆ ಸ್ಟಾರ್ಟ್ ಮಾಡಿದೆ, ಸರ್ ನನಗೆ ಯಾಕೆ ನೀವು ಕಳಿಸ್ತಾ ಇಲ್ಲ ಅಂತ. ಹಿ ವಾಸ್ ಅ ಟಫ್ ನಟ್ ಟು ಕ್ರ್ಯಾಕ್ ಅಂತ ಹೇಳ್ತೀವಲ್ಲ. CO ಅಂದರೆ ಒಂದು ಸಲ ಹೇಳಿದರೆ ಅದು ವೇದ ವಾಕ್ಯ, ಅದನ್ನು ಅವ್ರು ಬದಲಾಯಿಸಿದರೆ ಅವ್ರು ವೀಕ್ ಇದ್ದಾರೆ ಅಂತ ಒಂದು ಎಲ್ಲಿ ಮೆಸೇಜ್ ಹೋಗುತ್ತೋ ಅಂದರೆ ಅವ್ರು ಬದಲಾಯಿಸಲ್ಲ. ಕೆಲವೊಂದು ಟ್ಯಾಕ್ಟಿಕಲ್ ಡಿಸಿಷನ್ ಇದ್ದರೆ ಬದಲಾಯಿಸ್ತಾರೆ. ಬಟ್ ಈ ಥರ ವಿಷಯದಲ್ಲಿ ಏನು ಮಾಡ್ತಾರೆ ಅಂದರೆ ಅವರು ನಾನೇನು ಹೇಳಿದ್ರಲ್ಲ ಅದೇ ಶಾಶ್ವತ ಅಂತಾರೆ.
ವಾಸ್ ಅ ಟಫ್ ನಟ್ ಟು ಕ್ರ್ಯಾಕ್. ಬಟ್ ಅವ್ರು ಎಷ್ಟು ಹಠವಾದಿನೋ ನಾನು ಅಷ್ಟೇ ಹಠವಾದಿ. ಅವ್ರು ಏನಂದ್ರೂ ನಾನು ಬಿಡಲಿಲ್ಲ, ಇಲ್ಲ ಸರ್ ನೀವು ನನಗೆ ಕಳಿಸ್ಲೇಬೇಕು ಅಂತ. ಕೊನೆಯದಾಗಿ ಏನು ಹೇಳ್ತಾರೆ ಅವರು, ನವೀನ್ ಯು ಜಸ್ಟ್ ಪುಟ್ ಇನ್ 5 to 6 months ಆಫ್ ಸರ್ವಿಸ್. ನೀನು ಜನವರಿಯಲ್ಲಿ ಜಾಯ್ನ್ ಆಗಿದೆಯಾ, ಇದು ನಾವು ಜೂನಲ್ಲಿ ಇದ್ದೀವಿ, 6 ತಿಂಗಳ ಸರ್ವಿಸ್ ಆಗಿಲ್ಲ ನಿನ್ನ ಯೂನಿಟಲ್ಲಿ. ಯುವರ್ ಒನ್ ಆರ್ಡರ್ ಈಸ್ ಅ ಮ್ಯಾಟರ್ ಆಫ್ ಲೈಫ್ ಆ್ಯಂಡ್ ಡೆತ್ ಆಫ್ ಅ ಜವಾನ್. ನಿನ್ನ ಒಂದು ಆದೇಶದಿಂದ ಒಬ್ಬ ಜವಾನನ್ನ ಸಾವು ಕೂಡ ಆಗ್ಬೋದು. ಆಮೇಲೆ ನೀನು 120 ಜನನ ಯುದ್ಧಕ್ಕೆ ಕರ್ಕೊಂಡು ಹೋಗ್ತಿದ್ಯಾ, ಲೀಡ್ ಮಾಡ್ತಾ ಇದೆಯಾ. ಆ 120 ಜನದ ವಿಶ್ವಾಸ ನಿನ್ನ ಮೇಲೆ ಇಲ್ಲಿದ್ದರೆ ನೀನು ಅವ್ರಿಗೆ ಯುದ್ಧಕ್ಕೆ ಹೇಗೆ ಕರ್ಕೊಂಡು ಹೋಗ್ತೀಯಾ, ಯುದ್ಧವನ್ನು ಹೇಗೆ ಗೆಲ್ತೀಯಾ ಅಂತ ಕೇಳ್ತಾರೆ. ಅವಾಗ ನಾನು ಸರ್ ನೀವು ಬಿಟ್ಟುಬಿಡಿ ಇದನ್ನು, ನಾನು ಕರ್ಕೊಂಡು ಹೋಗ್ತೀನಿ, ನಾನು ವಾಲಂಟಿಯರ್ ಮಾಡ್ತಿದ್ದೀನಿ. ನಾನು ವಾಲಂಟಿಯರ್ ಮಾಡಿದೆ. ನನ್ನ ಹಠ ನೋಡಿ ಅವರು ಸರಿಯಪ್ಪ ಆಯಿತು ನೀನು ಹೋಗು ಅಂತ, ನೀನು ಲೀಡ್ ಮಾಡು. ಚಾರ್ಲಿ ಕಂಪ್ನಿ ಅಂತ, ಸಿ ಕಂಪ್ನಿ ಅಂತ ಹೇಳ್ತೀವಿ, ಚಾರ್ಲಿ ಕಂಪ್ನಿ ಅಂತ ಹೇಳ್ತೀವಿ. ಆ ಚಾರ್ಲಿ ಕಂಪ್ನಿನ 120 ಜನನ ನೀನು ಲೀಡ್ ಮಾಡ್ಬೋದು ಅಂತ ಹೇಳಿದ್ವಿ. ಖುಷಿ ಆಯಿತು, ನನಗೊಂದು ಅವಕಾಶ ಸಿಕ್ತು ಅಂತ ಹೊರಗೆ ಬಂದೆ. ಬಟ್ ಎಲ್ಲೋ ನನ್ನ ತಲೆಯಲ್ಲಿ ಅನ್ನಿಸ್ತಾ ಇತ್ತು, ಹೌದು 120 ಜನ ನಾನು ಯುದ್ಧ ಕರ್ಕೊಂಡು ಹೋಗ್ತಾ ಇದ್ದೀನಿ, ಅವ್ರನ್ನ ಲೀಡ್ ಮಾಡಬೇಕು, ನಾನು ಅವ್ರ ವಿಶ್ವಾಸವಾಗಿ. ಸೊ ನೆಕ್ಸ್ಟ್ ಡೇ 120 ಜನ ಲೈನಪ್ ಅಂತ ಹೇಳ್ತೀವಿ, ಅಂದರೆ 120 ಜನನ ಎದುರಿಗೆ ನಿಂದಿರಿಸಿ ಅವರಿಗೆ ನಾನು ಒಂದು ಅಡ್ರೆಸ್ ಮಾಡ್ತೀನಿ. ನಮ್ದು ಏನೇನು ಪ್ಲ್ಯಾನ್ ಇತ್ತು ಅದನ್ನೆಲ್ಲ ಅವ್ರ ಜೊತೆ ಡಿಸ್ಕಸ್ ಮಾಡ್ತೀನಿ. ಈ ಪ್ಲ್ಯಾನ್ ಅಂದರೆ ರಾಕೆಟ್ ಲಾಂಚರ್ ಯಾರು ಒಯ್ತಾರೆ, ಮೀಡಿಯಮ್ ಮಷಿನ್ ಗನ್ ಯಾರು ಒಯ್ತಾರೆ, ಲೈಟ್ ಮಷಿನ್ ಗನ್ ಯಾರು ಎತ್ಕೋಬೇಕು, ಫಸ್ಟ್ ಲೀಡ್ ಸ್ಕ್ವಾಡನ್ ಅಂತ ಇರುತ್ತೆ, ಲೀಡ್ ಸ್ಕ್ವಾಡನಲ್ಲಿ ನನ್ನ ಜೊತೆಗೆ ಯಾರು ಬರ್ತಾರೆ, ಅದನ್ನೆಲ್ಲ ಡಿಸ್ಕಸ್ ಮಾಡಿದೆ. ನಮ್ಮ ರೇಡಿಯೋ ಸೆಟ್ ಯಾವ ಸಿಗ್ನಲಲ್ಲಿ ಫ್ರೀಕ್ವೆನ್ಸಿಯಲ್ಲಿ ಇರುತ್ತೆ, ರೇಡಿಯೋ ಸೆಟ್ ಯಾರು ಒಯ್ತಾರೆ, ಅವ್ರ ಕೋಡ್ ನೇಮ್ ಏನು, ಇದನ್ನೆಲ್ಲ ಡಿಸ್ಕಸ್ ಮಾಡ್ತೀವಿ. ಕೊನೆಯಲ್ಲಿ ಒಂದು 4 ಮಾತು ಹೇಳ್ತೀನಿ ಅವ್ರಿಗೆ. ನನಗೆ ಸರ್ವೀಸ್ ಕಡಿಮೆ ಇರ್ಬೋದು, 6 ತಿಂಗಳು ಸರ್ವೀಸ್ ಆಗಿರ್ಬೋದು, ಬಟ್ ಫೈಟಿಂಗ್ ಸ್ಪಿರಿಟಿಗೆ ನನಗೆ ಜೋಶ್ ಏನೂ ಕಡಿಮೆ ಇಲ್ಲ. ಆ ಜೋಶ್ ಏನಾದರೂ ನಂಗೆ ಫೈಟಿಂಗ್ ಸ್ಪಿರಿಟ್ ಇರಲಿಲ್ಲ ಅಂದರೆ ನಾನು ನನ್ನ ಕಮಾಂಡಿಂಗ್ ಆಫೀಸರ್ ಹತ್ರ ಹೋಗಿ ನನ್ನನ್ನು ಯುದ್ಧಕ್ಕೆ ಕಳಿಸಿ ಅಂತ ವಾಲಂಟಿಯರ್ ಮಾಡ್ತಾ ಇರಲಿಲ್ಲ. ಎರಡನೇದಾಗಿ ಜವಾನಿಗೆ ಏನಾದರೂ ಏನು ಅನಿಸುತ್ತೆ ಅಂದರೆ, ಯಾರಾದರೂ ಗುಂಡು ತಗಲಿದಾಗ ಅವರು ಯಾವುದೋ ಒಂದು ಪ್ರದೇಶದಲ್ಲಿ ಬಿದ್ದಿರ್ತಾರೆ, ನಾವು ಅವ್ರು ರೆಸ್ಕ್ಯೂ ಮಾಡೋಕ್ಕೆ ಇಮಿಡಿಯೇಟ್ಲಿ ಆಗಲ್ಲ, ಯಾಕಂದರೆ ಫೈರಿಂಗ್ ಆಗ್ತಾ ಇರುತ್ತೆ. ಅವ್ರು ಬ್ಲೀಡ್ ಟು ಡೆತ್ ಅಂತ ಹೇಳ್ತೀವಿ, ರಕ್ತ ಸೋರಿ ಸಾಯಕ್ಕೆ ಯಾರಿಗೂ ಇಷ್ಟ ಇಲ್ಲ. ಯುದ್ಧಕ್ಕೆ ಜೊತೆಗೆ ಬರ್ತಾರೆ, ಬಟ್ ಆಫೀಸರ್ ಶುಡ್ ಟೇಕ್ ಕೇರ್ ಟು ರೆಸ್ಕ್ಯೂ ಹಿಮ್. ಸೊ ಅದನ್ನು ನಾನು ಆಶ್ವಾಸನೆ ಕೊಟ್ಟೆ. ಇನ್ನು 4 ಜನ ಉಳಿದಿದ್ರು ಪರವಾಗಿಲ್ಲ, ಯಾರಿಗಾದ್ರೂ ಒಬ್ರಿಗೆ ಗುಂಡು ತಗಲಿದ್ರೆ ಇನ್ನಿಬ್ಬರನ್ನ ಕಳಿಸಿ ಅವ್ರು ರೆಸ್ಕ್ಯೂ ಮಾಡೋ ಜವಾಬ್ದಾರಿ ನಂದು, ನಿಮಗೆ ಟ್ರೀಟ್ಮೆಂಟ್ ಕೊಡಿಸಿ ನಿಮ್ಮನ್ನು ಉಳಿಸ್ಕೊಳ್ಳೋ ಜವಾಬ್ದಾರಿ ನಂದು ಅಂತೇಳಿ. 2ನೇ. 3ನೇದಾಗಿ ಹೇಳಿದೆ, ನಾನು ಯುದ್ಧದಿಂದ ವಾಪಸ್ ಬರಲ್ಲ. ಏನಾದರೂ ಆಗಿ ಅಲ್ಲಿಂದ ಕೆಲಸವನ್ನು ಅರ್ಧಕ್ಕೆ ಬಿಟ್ಟು ವಾಪಸ್ ಬರಲ್ಲ. ಬೈ ಚಾನ್ಸ್ ನನಗೇನಾದರೂ ಆದರೆ ನೋಡ್ರಿ, ನನಗೆ ಎದೆ ಗುಂಡು ಬಿದ್ದಿರುತ್ತೆ, ಬೆನ್ನಿಗೆ ಗುಂಡು ಬಿದ್ದಿರೋದಿಲ್ಲ ಅಂತ ಹೇಳಿದೆ. ಕೊನೆಯದಾಗಿ ಹೇಳಿದೆ, ತಿರಂಗ ಲೇಕೆ ಜಾನ ಅಂದರೆ ಭಾರತದ ಬಾವುಟವನ್ನು ಜೊತೆಗೆ ತೊಗೊಂಡು ಹೋಗೋಣ, ಬೆಟ್ಟದ ಮೇಲೆ ಹಾರಿಸೇ ಕೆಳಗೆ ಬರೋಣ ಅಂತ ಹೇಳಿ. ಅಂಥ ಒಂದು ವಿಶ್ವಾಸದಲ್ಲಿ ನೀವೇ ಕೇಳಿಕೊಂಡು ಒಂದು ತಂಡವನ್ನು ಲೀಡ್ ಮಾಡೋದಿದೆಯಲ್ಲ, ಅದು ನಿಜಕ್ಕೂ ಸರ್ ಮತ್ತೊಮ್ಮೆ ನಿಮಗೆ ಎಷ್ಟು ಅಭಿನಂದನೆಗಳು ಹೇಳಬೇಕು. ಯಾಕಂದರೆ ಒಂದು ನೀವು ಹೇಳಿದ ಹಾಗೆ ಸರ್ವಿಸ್ ಕಡಿಮೆ ಇದೆ, ಆದರೆ ಒಂದು ಫೈಟಿಂಗ್ ಸ್ಪಿರಿಟ್ ಏನಿದೆ ಅದೇ ಸ್ಪಿರಿಟ್ ಜೊತೆಗೆ ನೀವು ಒಂದು ಲೀಡ್ ಮಾಡ್ತೀರಾ. ಆ ಒಂದು ಸಂದರ್ಭ ಹೇಗೆ ಸರ್ ಮುಂದೆ? ಓಕೆ, 4875 ಅಟ್ಯಾಕ್ ಮಾಡಬೇಕಂತ ಡಿಸೈಡ್ ಆದಾಗ ಜುಲೈ 4ನೇ ತಾರೀಕು ಡೇಟ್ ಡಿಸೈಡ್ ಆಯ್ತು. ಈ ಡೇಟಿಗೆ ನಾವು ಅಟ್ಯಾಕ್ ಮಾಡಬೇಕು ಅಂತ. ಆ ಡೇಟಿಗೆ ಅಟ್ಯಾಕ್ ಮಾಡಬೇಕು ಅಂತ ನಮ್ಮ ಪ್ರಿಪ್ರೇಷನ್ ಎಲ್ಲ ಅಕಾರ್ಡಿಂಗ್ಲಿ ಶುರು ಆಗುತ್ತೆ. ನನ್ನ ಬಡ್ಡಿ ಶ್ಯಾಮ್ ಸಿಂಗ್ ಅಂತ ಏನು ಹೇಳಿದ್ನಲ್ಲ, ಅವನಿಗೆ ಹುಷಾರಿರಲಿಲ್ಲ. ಸೊ ಅವ್ನು 3 ದಿವಸದಿಂದ ಒಂಥರ ಜ್ವರ ಬಂದಿತ್ತು ಅವನಿಗೆ. ಸೊ ಅವನಿಗೆ ನಮ್ಮ ಸೀನಿಯರ್ ಜೆ ಸಿ ಇರ್ತಾರೆ. ಈಗ ನಮ್ದು ಹೆಂಗೆ ಹೆರಾರ್ಕಿ ಇರುತ್ತಲ್ಲ, ನನ್ನ ಕೆಳಗಡೆನೇ ನಂಗೆ ಹೆರಾರ್ಕಿ ಇರುತ್ತೆ. ನನಗೆ ಒಬ್ಬ ಜೂನಿಯರ್ ಕಮಿಷನ್ಡ್ ಆಫೀಸರ್ ಇರ್ತಾನೆ, ಅದ್ರ ಕೆಳಗಡೆ ಒಬ್ಬ ಹವಾಲ್ದಾರ್ ಇರ್ತಾನೆ, ಅದಾದಮೇಲೆ ಜವಾನ್ಸ್ ಬರ್ತಾರೆ. ನಾನು ನಮ್ಮ ಜೆ ಸಿ ಹೋಗಿ ಹೇಳಿದ್ದೆ, ಶ್ಯಾಮ್ ಸಿಂಗಿಗೆ ರೆಸ್ಟ್ ಅಂತೇಳಿ, ಅವ್ನು ಯುದ್ಧಕ್ಕೆ ಹೋಗ್ತಾ ಇದ್ದೀವಿ, ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ, ಅವ್ನು ರೆಸ್ಟ್ ತೊಗೊಳ್ಳಿ ಅಂತ ಅವ್ನು ಮೆಸೇಜ್ ಕೊಟ್ಟಿದ್ದೆ. ಆ ಮೆಸೇಜ್ ಅವನಿಗೆ ಮುಟ್ಟುತ್ತೆ. ಅವ್ನು ಮೆಸೇಜ್ ತೊಗೊಂಡು ಕೇಳಿದ ತಕ್ಷಣ ಓಡಿ ಬರ್ತಾನೆ. ಓಡಿ ಬಂದು ನನ್ನ ಹತ್ರ ಬಂದು ಕೋಟ್ ಅನ್ಕೋಟ್ ಅವ್ನು ಏನು ಹೇಳಿದ್ನಲ್ಲ ಇದನ್ನು ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೀನಿ. ಸಾಬ್ ಅಚ್ಚೆ ದಿನ ಮೇ ಆಪ್ಕೆ ಸಾಥ್, ಅಂದರೆ ಒಳ್ಳೆ ಸಮಯದಲ್ಲಿ ನಿಮ್ಮ ಜೊತೆಗೆ ಇದ್ದೆ, ಇವಾಗ ಕಷ್ಟದ ಸಂದರ್ಭ ಬಂದಿದೆ, ನಿಮ್ಮನ್ನು ಯುದ್ಧಕ್ಕೆ ಒಬ್ಬರನ್ನೇ ಹೇಗೆ ಕಳಿಸ್ಕೊಡ್ಲಿ, ನಿಮಗಲ್ಲಿ ಯುದ್ಧದಲ್ಲಿ ಏನಾದರೂ ಆಗಿಬಿಟ್ರೆ ಜೀವನ ಪರ್ಯಂತ ನನ್ನ ಮುಖವನ್ನು ನನ್ನ ಯೂನಿಟ್ನಲ್ಲಿ ನನ್ನ ಫ್ಯಾಮಿಲಿಯಲ್ಲಿ ಎತ್ಕೊಂಡು ಹೇಗೆ ಓಡಾಡಲಿ ಅಂತ ಕೇಳ್ತಾನೆ. ಸೊ ಅವಾಗ ನನಗೆ ಅನಿಸ್ತು, ನಾನು ಹೋಗಿ ವಾಲಂಟಿಯರ್ ಮಾಡಿ ನಮ್ಮ ಕಮಾಂಡಿಂಗ್ ಆಫೀಸರ್ ಕರ್ನಲ್ ವೈ ಕೆ ಜೋಶಿ ಕೇಳಿದಾಗ ಅವ್ರು ಬೇಡ ಅಂದರೆ ನನಗೆ ಎಷ್ಟು ದುಃಖ ಆಗ್ತಿತ್ತು, ಬಹುಶಃ ಇವನಿಗೂ ಅಷ್ಟೇ ದುಃಖ ಆಗ್ಬೋದು ಅಂತ. ಸರಿ ಶಾಮಿ ಅಂತ ಕರಿತಿದ್ದೆ, ಶ್ಯಾಮ್ ಸಿಂಗ್ ಅವನ ಹೆಸರು ಶಾಮಿ ಅಂತ ಕರೀತಿದ್ದೆ. ಶಾಮಿ ತೂಬಿ ಚಲ್ ಅಂತ ಅಂದೆ. ಅವನು ನನಗೆ ಇನ್ನೂ ನೆನಪಿದೆ, ತೂಬಿ ಚಲ್ ಅಂದ ತಕ್ಷಣ ಎಷ್ಟು ಖುಷಿಯಾಗಿತ್ತು ಅಂದರೆ, ಜಿಗದಾಡ್ತಾ ಹೋಗ್ತಾ ಇದ್ದಾನೆ, ಅವ್ನು ವೆಪನ್ ತೊಗೋಬೇಕು ಅಂತಂದು ಕಲೆಕ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದಾನೆ. ಸೊ ಅವನು ಹೋದ ವೆಪನ್ ತೊಗೊಂಡ್ಬೇಕಂತಂದು ಕಲೆಕ್ಟ್ ಮಾಡ್ಕೋಬೇಕಂತ. ಮಧ್ಯಾಹ್ನದ ಹೊತ್ತು 4ನೇ ತಾರೀಕು ಮಧ್ಯಾಹ್ನದ ಹೊತ್ತು ನಾವೆಲ್ಲರೂ ಕುಟುಂಬದ ಜೊತೆಗೆ ಊಟ ಮಾಡ್ತಾಯಿದ್ವಿ.
ಎಲ್ಲರೂ ನನ್ನ ಟೀಮನ್ನು ನಾನು ಮೋಟಿವೇಟ್ ಮಾಡಬೇಕಲ್ಲ, ಅವ್ರ ಜೊತೆಗೆ ಕೂತ್ಕೊಂಡು ಊಟ ಮಾಡ್ತೀನಿ, ಅವ್ರಿಗೆ ಮೋಟಿವೇಟ್ ಮಾಡ್ತಾ ಇದ್ದೀನಿ, ಅವ್ರಿಗೆ ಹೇಳ್ತಾ ಇದ್ದೀನಿ ಇಂಥ ಒಂದು ಸಂದರ್ಭ, ಇಂಥ ಒಂದು ಅವಕಾಶ ನಮಗೆ ಜೀವನದಲ್ಲಿ ಇನ್ಮೇಲೆ ಸಿಗಲಿಕ್ಕಿಲ್ಲ. 71ರಲ್ಲಿ ಯುದ್ಧ ಆಗಿತ್ತು, ಎಷ್ಟೋ ಜನ ಆರ್ಮಿದವ್ರು ಸೇರ್ಕೊಂಡ್ರು, ರಿಟೈರ್ ಆದರು, ಬಟ್ ಯುದ್ಧ ನೋಡಲಿಲ್ಲ. ಕೌಂಟರ್ ಇನ್ಸರ್ಜೆನ್ಸಿ, ಮಿಲಿಟೆನ್ಸಿ ನೋಡಿರ್ಬೋದು, ಬಟ್ ಯುದ್ಧ ಅನ್ನೋದು ಪ್ರಾಪರ್ ನೋಡಿಲ್ಲ. ನಮಗೆ ಅವಕಾಶ ಸಿಕ್ಕಿದೆ, ಅದು ಚಾರ್ಲಿ ಕಂಪ್ನಿಗೆ ಬಂದು ನಿಂತಿದೆ. ಇನ್ನೊಂದು 12 ಗಂಟೆಯಲ್ಲಿ ನಾವು ಅಟ್ಯಾಕಿಗೆ ಲಾಂಚ್ ಮಾಡಿ ನಮ್ಮ ಶತ್ರುಗಳನ್ನು ಅಲ್ಲಿ ಅವ್ರ ಜೊತೆಗೆ ಇರ್ತೀವಿ ನಾವು ಇವಾಗ. ಅದನ್ನೆಲ್ಲ ಹೇಳಿ ಮೋಟಿವೇಟ್ ಮಾಡ್ತಾ ಇದ್ದೆ. 4ನೇ ತಾರೀಕು ಮಧ್ಯಾಹ್ನ ಊಟ ಮಾಡೋರ ಜೊತೆಗೆ. ಅದಾದ ನಂತರ ಇನ್ನೇನು ಸಾಯಂಕಾಲ ಆಗ್ತಾ ಬರ್ತಾ ಇದೆ, ನಮ್ಮ ವೆಪನ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಎಲ್ಲ ರೆಡಿ ಆಗ್ತಾ ಇದ್ವಿ. ಪಂಡಿತ್ಜಿ ಅಂತ ಇರ್ತಾರೆ ಎಲ್ಲರೂ ಒಂದು ಯೂನಿಟಲ್ಲಿ. ಆ ಪಂಡಿತ್ಜಿ ಬಂದು ಹವನ್ ಮಾಡ್ತಾರೆ, ಒಂದು ಪೂಜೆಯನ್ನು ಮಾಡ್ತಾರೆ, ಹವನ್ ಮಾಡ್ತಾರೆ. ಹವನ್ ಬಂದು ತಿಲಕ ಹಚ್ಚಿದ್ರು, ನನಗೆ ಹಚ್ಚಿದ್ರು, ನನ್ನ ವೆಪನ್ನಿಗೂ ಹಚ್ಚಿದ್ರು. ಅವರೊಂದು ಮಾತನ್ನು ಹೇಳಿದರು, ಸಾಬ್ ಹಿಮ್ಮತ್ ನಹೀ ಹಾರ್ನಾ ಆಪ್ಕೆ ಬಹುತ್ ಆಗೇ ಜಾನಾ ಹೈ ಅಂತ. ಹಿಮ್ಮತ್ ನಹೀ ಹಾರ್ನಾ ಆಪ್ಕೋ ಬಹುತ್ ಆಗೇ ಜಾನಾ ಹೈ ಅಂತ. ನನಗೆ ಅವಾಗ ಏನಕ್ಕೆ ಹೇಳ್ತಿದ್ದಾರೆ ಅಂತ ಅದರ ಗೊತ್ತಾಗಲಿಲ್ಲ. ನನಗೆ ಪೆಟ್ಟು ಬಿದ್ದು, ಬೆಳಗಿನ ಜಾವ ಪೆಟ್ಟು ಬಿದ್ದು, ಸಾಯಂಕಾಲದವರೆಗೂ ನಡ್ಕೊಂಡು ಬರ್ಬೇಕಾದ್ರೆ ಎಷ್ಟು ಸಲ ಮೂರ್ಛೋಗಿದ್ದೀನಿ ಗೊತ್ತಿಲ್ಲ. ಪ್ರಾಬಲಿ ಅದನ್ನು ಅವ್ರೇನು ಫೋರ್ಸಿ ಅಂತ ಹೇಳ್ತಾರೆ, ಅದನ್ನು ಕಂಡಿದ್ರು ಏನೋ ಗೊತ್ತಿಲ್ಲ. ಈ ಒಂದು ಮಾತನ್ನು ಹೇಳ್ತಾರೆ ನನಗವ್ರು, ಹಿಮ್ಮತನೇ ಯಾರನ್ನ ಆಗೆ ಬಹುತ್ ಆಗೇ ಜಾನ. ಅದಾದ ನಂತರ ಇನ್ನೇನು ಹೊರಡಬೇಕಂತ ಸಮಯದಲ್ಲಿ 1-2-3 ಫಾರ್ಮಾಲಿಟೀಸ್ ಇರುತ್ತೆ ನಮ್ಮದು. ಫಾರ್ಮಾಲಿಟೀಸ್ ಅಂದರೆ ನಾವು ಯುದ್ಧದ ಬಗ್ಗೆ ಮಾತಾಡಿದಾಗ ಸಾವು ನೋವು, ಗುಂಡು, ಬಾಂಬು, ಅದ್ರ ಬಗ್ಗೆ ಗೆಲುವು, ಅದ್ರ ಬಗ್ಗೆ ಮಾತಾಡ್ತೀವಿ. ಬಟ್ ಒಬ್ಬ ಸೈನಿಕನ ಮನಸ್ಥಿತಿ ಹೇಗಿರುತ್ತೆ ಅಂತ ಭಾಳ ಜನಕ್ಕೆ ಗೊತ್ತಾಗಲ್ಲ. ಇದನ್ನೆಲ್ಲೋ ನಾವು ಎಲ್ಲೂ ಮಾತಾಡೋದಿಲ್ಲ. ಬಟ್ ನಾನು ಅಲ್ಲಿ ಇದ್ದು ಬಂದಿರೋದ್ರಿಂದ, ನಾನು ನೋಡಿರೋದ್ರಿಂದ ಈ 1-2 ವಿಷಯವನ್ನು ಪ್ರೇಕ್ಷಕರ ಜೊತೆ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದು ಅನ್ಪೋಸ್ಟೆಡ್ ಲೆಟರ್ಸ್ ಅಂತ ಹೇಳ್ತೀವಿ. ಅನ್ಪೋಸ್ಟೆಡ್ ಲೆಟರ್ಸ್ ಅಂದರೆ ನನ್ನ ಟೀಮ್ ಏನಿದೆ 120 ಜನಕ್ಕೆ ನಿಂದಿರಿಸ್ಕೊಂಡು ಹೇಳಬೇಕು, ನೀವೊಂದು ಪತ್ರವನ್ನು ಬರೀರಿ, ನೀವು ಯುದ್ಧದಿಂದ ವಾಪಸ್ ಬಂದರೆ ಆ ಪತ್ರವನ್ನು ನಿಮಗೆ ಕೊಡ್ತೀವಿ. ಬೈ ಚಾನ್ಸ್ ಯುದ್ಧದಿಂದ ವಾಪಸ್ ಬರಲಿದ್ದರೆ ಆ ಪತ್ರವನ್ನು ನೀವು ಯಾರಿಗೆ ಬರ್ತಿದ್ದೀರಲ್ಲ, ಅವ್ರಿಗೆ ಅಡ್ರೆಸ್ ಮಾಡಿದಿರಲ್ಲ, ಅವ್ರಿಗೆ ಹೋಗಿ ತಲುಪಿಸ್ತೀವಿ ಅಂತ. ನಮಗೆಲ್ಲರಿಗೂ ಅದು ಸಹಜ ಅನಿಸೋದು, ಹೌದು ಅಂತಂದು. ಬಟ್ ಇಮ್ಯಾಜಿನ್ ಮಾಡಿ, ನನಗೆ ಅವಾಗ 23-24 ವರ್ಷ ವಯಸ್ಸು, 6 ತಿಂಗಳ ಸರ್ವೀಸು, 120 ಜನನ್ನ ಎದುರಿಗೆ ನಿಂದಿರಿಸಿ, ನೀವು ಯುದ್ಧದಿಂದ ವಾಪಸ್ ಬರಲೇ ಇಲ್ಲದ್ರೆ ಅಂದರೆ ನೀವು ಯುದ್ಧದಲ್ಲಿ ಸಾಯ್ಬೋದು ಅನ್ನೋ ಅರ್ಥ ಏನಿದೆಯಲ್ಲ, ಅದನ್ನು ಹೇಳಬೇಕು ಅಂದರೆ ಭಾಳ ಕಷ್ಟ ಆಗುತ್ತೆ. ಆ ವಯಸ್ಸಲ್ಲಿ, ಆ ಸರ್ವಿಸ್ ಬ್ರ್ಯಾಕೆಟಲ್ಲಿ ತುಂಬ ಕಷ್ಟ ಆಗುತ್ತೆ. ಬಟ್ ಆದರೂ ಕೂಡ ನಾನು ಹೇಳಲೇಬೇಕಾದ ಪರಿಸ್ಥಿತಿ ಬಂತು. ಹೇಳಿದೆ ಅವರಿಗೆ. ಎಷ್ಟೋ ಜನ ಪತ್ರವನ್ನು ಬರೀತಾರೆ, ಡೆಪಾಸಿಟ್ ಮಾಡ್ತಾರೆ. ನಾನು ಕೂಡ ಪತ್ರವನ್ನು ಬರೆದು ಡೆಪಾಸಿಟ್ ಮಾಡ್ತೀನಿ. ಅದಾದ ನಂತರ ಇನ್ನೊಂದು ಏನೇನು ವಿಷಯ ಅಂತಂದರೆ, ನಮ್ಮ ರ್ಯಾಂಕ್ ಏನಿರುತ್ತೆ, ನಮ್ಮ ನೇಮ್ ಟ್ಯಾಬು, ರ್ಯಾಂಕು, ನಮ್ಮಲ್ಲಿ ಪರ್ಸು ಏನಾದರೂ ಇದು ಎಲ್ಲ ಡೆಪಾಸಿಟ್ ಮಾಡಬೇಕು. ಅದು ಏನಕ್ಕೆ ಅಂತಂದರೆ, ನಾನು ಐಡೆಂಟಿಟಿ ಕಾರ್ಡ್ ಹಾಕ್ಕೊಂಡಿರ್ತೀವಿ, ಯಾವಾಗಲೂ ಒಂದು ಐಡೆಂಟಿಟಿ ಕಾರ್ಡ್ ಪ್ರೊಸೆಸ್ ಮಾಡ್ತೀವಿ. ಐಡೆಂಟಿಟಿ ಕಾರ್ಡ್ ಹಾಕ್ಕೊಂಡೆ ನಾನು ಯುದ್ಧಕ್ಕೆ ಹೋದರೆ, ನನ್ನನ್ನು ಯುದ್ಧ ಬಂದಿಗಳಾಗಿ ತೊಗೊಂಡ್ರೆ ನನ್ನ ಹೆಸರೇನು, ನನ್ನ IC ನಂಬರ್ ಏನು, ನಾನು ಯಾವ ಯೂನಿಟ್ಟು ಎಲ್ಲ ಗೊತ್ತಾಗುತ್ತೆ ಅವ್ರಿಗೆ. ಅದಕ್ಕೆ ನಮ್ಗೆ ಎಲ್ಲ ಬಿಲಾಂಗಿಂಗ್ಸನ್ನು ಡೆಪಾಸಿಟ್ ಮಾಡಬೇಕು. ಈಗ ಸಹಜ ಅನಿಸ್ಬೋದು, ಇದೇನು ದೊಡ್ಡ ವಿಷಯ ಅಲ್ಲ, ಡೆಪಾಸಿಟ್ ಮಾಡ್ತೀವಿ. ಬಟ್ ನಾನು ಶ್ವೇತಾ ಅವರೇ, ನಾನು ಕಣ್ಣಾರೆ ನೋಡಿದ್ದೀನಿ, ಎಷ್ಟೋ ಜನ ಸೈನಿಕರು ತಮ್ಮ ಪರ್ಸನ್ನು ತೆಗೆದಿದ್ದಾರೆ. ಆ ಪರ್ಸಲ್ಲಿ ಅವ್ರ ತಂದೆ ಫೋಟೋ ಇರ್ಬೋದು, ಅವ್ರ ತಾಯಿ ಫೋಟೋ ಇರ್ಬೋದು, ಅವ್ರ ಮಕ್ಕಳ ಫೋಟೋ ಇರ್ಬೋದು, ಅವ್ರ ವೈಫ್ ಫೋಟೋ ಇರ್ಬೋದು, ನೋಡಿ ಕಣ್ಣೀರು ಹಾಕ್ತಾ ಇದ್ದಾರೆ. ಅವ್ರ ಮನಸ್ಸಲ್ಲಿ ಏನು ಅನ್ಕೊತಾ ಇರ್ಬೋದು ಅಂತ ಒಂದು ಸೆಕೆಂಡ್ ನಾವು ನಿಂತ್ಕೊಂಡು ಯೋಚನೆ ಮಾಡ್ಬೋದಲ್ಲ. ಬಹುಶಃ ಸಾವಿರಾರು ಮೈಲಿ ದೂರದಲ್ಲಿ, ಬೆಟ್ಟದಲ್ಲಿ ಅವ್ರು ಏನಾದರೂ ಸಾವನ್ನು ಒಪ್ಪಬೇಕಾಗಿ ಬಂದರೆ, ಅವ್ರ ನೆರೆಹೊರೆಯವ್ರನ್ನ ಮಾತಾಡ್ಸಿದ್ರಲ್ಲಿ, ನೋಡೋದ್ರಲ್ಲಿ ಅವ್ರ ಫೋಟೋ ಕೂಡ ನೋಡೋ ಅವಕಾಶ ಸಿಗಲ್ಲ. ಅದು ಏನಕ್ಕೆ? ದೇಶಕ್ಕೋಸ್ಕರ ಓಡಾಡ್ತಾರೆ. ಸೊ ಅದನ್ನೆಲ್ಲ ಕಣ್ಣೀರು ಹಾಕ್ತಾ ಎಷ್ಟೋ ಜನ ಹೋಗಿ ಡೆಪಾಸಿಟ್ ಮಾಡ್ತಾರೆ. ಡೆಪಾಸಿಟ್ ಮಾಡಿದ ಮೇಲೆ ಲಾಸ್ಟಲ್ಲಿ ನಾವು ಆಫೀಸರ್ ಲೆವೆಲಲ್ಲಿ ಯಾರ್ಯಾರು ಆಫೀಸರ್ಗಳು ನಿಂತ್ಕೊಂಡಿರ್ತಾರಲ್ಲ, ಎಲ್ಲರಿಗೂ ಹೋಗಿ ಒಂದು ಸಲ ಮೀಟ್ ಮಾಡಿಬರ್ಬೇಕು. ಕಮಾಂಡಿಂಗ್ ಆಫೀಸರ್ ನಿಂತಿದ್ದಾರೆ ಫಸ್ಟ್, ಅವ್ರ ಹತ್ರ ಹೋಗ್ತೀನಿ, ಕರ್ನಲ್ ಬೈಕೆ ಜೋಶಿ ಅವ್ರ ಹತ್ರ. ಅವ್ರು ನನ್ನ ಶೇಕ್ ಹ್ಯಾಂಡ್ ಮಾಡ್ತಾರೆ, ಫರ್ಮ್ ಶೇಕ್ ಹ್ಯಾಂಡ್ ಮಾಡ್ತಾರೆ, ನನ್ನ ತಬ್ಕೊಂಡು ಒಂದು ಮಾತನ್ನು ಹೇಳ್ತಾರೆ, ನವೀನ್, ಯು ಟೇಕ್ ಕೇರ್ ಆಫ್ ಯುವರ್ ಮೆನ್ ವಿಲ್ ಟೇಕ್ ಕೇರ್ ಆಫ್ ಯು ಅಂತ. ನೀನು ನಿನ್ನ ಜವಾನ್ಸನ್ನು ನೋಡ್ಕೊ, ನಿನ್ನ ಜವಾನ್ಸ್ ನಿನ್ನನ್ನು ನೋಡ್ಕೊತಾರೆ. ಅದು ಕೂಡ ಎಷ್ಟು ಯುದ್ಧದಲ್ಲಿ ಎಷ್ಟು ಸತ್ಯ ಆಗುತ್ತೆ ಅಂತಂದರೆ, ಅದನ್ನು ನಾವು ಅದರ ಕಲ್ಪನೆ ಆಗಲಿಲ್ಲ. ಇದೇ ಥರ ಆಫೀಸರ್ಗಳನ್ನ ಒಬ್ಬೊಬ್ಬರನ್ನೇ ಮೀಟ್ ಮಾಡ್ಕೊಂಡು ಬಂದೆ. ಕೊನೆಯದಲ್ಲಿ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ನಿಂತಿದ್ದಾರೆ. ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಮೊದಲನೇ ಅಟ್ಯಾಕನ್ನು ಗೆದ್ದು ಬಿಟ್ಟಿದ್ದಾರೆ. ಅವ್ರದ್ದಲ್ಲೇ ಟಿವಿಯಲ್ಲಿ ಇಂಟರ್ವ್ಯೂ ಬಂದಿದೆ, ಪೇಪರಲ್ಲಿ ಫೋಟೋಗ್ರಾಫ್ ಬಂದಿದೆ. ಈಸ್ ಆಲ್ರೆಡಿ ಹೀರೋ. ಈ ದಿಲ್ ಬಾಂಗೆ ಮೋರ್ ಅನ್ನೋದು ಆರ್ಮಿ ಸರ್ಕಲ್ಸಲ್ಲಿ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಅವ್ರು ಹೀರೋ ನಿಂತ್ಕೊಂಡಿದ್ದಾರೆ. ಅವ್ರ ಹತ್ರ ನಾನು ಹೋಗ್ಬೇಕಾದ್ರೆ ಅನ್ಕೊತೀನಿ, ಇವರು ಫುಲ್ ಜೋಶ್ ಟೈಪ್ ಪಂಚ್ ವರ್ಡ್ ಏನಾದರೂ ನನಗೆ ಹೇಳ್ತಾರೆ, ಫುಲ್ ಜೋಶ್ ಆಗುತ್ತೆ ನನಗೆ ಅಂತಂದು ಅವ್ರನ್ನ ನಕ್ಕೊಂತ ಹೋಗ್ತೀನಿ. ಅವರು ನನ್ನನ್ನು ಶೇಕ್ ಹ್ಯಾಂಡ್ ಮಾಡಿ ಹಿಂಗೆ ಹೆಗಲ ಮೇಲೆ ಕೈ ಹಾಕಿ, ನೀನು ತಬ್ಕೋಕ್ಕಿಂತ ಮುಂಚೆ ಒಂದು ಮಾತನ್ನು ಹೇಳ್ತಾರೆ, ಗಲೆ ಲಗ್ನ ಯಾರ್ ನಜಾನೆ ಕೋನ್ಸಿ ಮುಲಾಕಾತ್ ಆಖರಿ ಹೋಗಿ. ಒಂದ್ಸಲ ತಬ್ಕೊಂಬಿಡೋಣ, ಇನ್ನು ಮೇಲೆ ಅವಕಾಶ ಸಿಗುತ್ತೋ ಇಲ್ಲೋ ಅಂತ. ಸೊ ಅಲ್ಲಿವರೆಗೂ ನಾನು ಹೇಗಿತ್ತು ಅಂತಂದರೆ, ನನ್ನ ಜವಾನ್ಸನ್ನು ಮೋಟಿವೇಟ್ ಮಾಡ್ತಿದ್ದೆ. ನಾನು ಯೋಚನೆ ಮಾಡಿರಲಿಲ್ಲ, ನಾನೂ ಕೂಡ ಯುದ್ಧದಲ್ಲಿ ಸಾಯ್ಬೋದು ಅನ್ನೋದು ನನ್ನ ಕಲ್ಪನೆಯೇ ಬಂದಿರಲಿಲ್ಲ. ಈ ಮಾತನ್ನು ಹೇಳಿದಾಗ ನನಗೆ ಅನಿಸ್ತು, ಹೌದು, ಇಟ್ ವಾಸ್ ಲೈಕ್ ಅ ಜೋಲ್ಟ್. ಏನಾದರೂ ಸಿಡ್ಲು ಬಿಡಿದಾಗ ಒಂಥರ ಇದಾಗುತ್ತಲ್ಲ, ಹಂಗಾಯ್ತು ನನಗೆ.
ನಾನು ಕೂಡ ಯುದ್ಧದಿಂದ ವಾಪಸ್ ಬರಲಿಕ್ಕಿಲ್ಲ ಅಂತ. ಸೊ ಅವ್ರನ್ನೂ ತಪ್ಕೊಂಡೆ. ಅಲ್ಲಿಂದ ಈ ಕಡೆ ಬಂದು ಒಂದು ಲೈನಪ್ ಆಗ್ತೀವಿ. ನಮ್ಮ ವೆಪನ್ಸನ್ನೆಲ್ಲ ಎಲ್ಲ ಚೆಕ್ ಮಾಡ್ಕೊಂಡ್ವಿ, ಎಲ್ಲ ಇಟ್ಕೊಂಡಿದ್ದೀವೋ ಇಲ್ಲೋ, ಮ್ಯಾಗ್ಝಿನ್ಸ್ ಇಟ್ಕೊಂಡಿದ್ದೀವೋ, ಗ್ರೆನೇಡ್ ಇಟ್ಕೊಂಡಿದ್ದೀವಿ, ಎಲ್ಲ ಚೆಕ್ ಮಾಡಿಕೊಂಡು ನಮ್ಮ ಯೂನಿಟಿನ ವಾರ್ ಕ್ರೈ, ಪ್ರತಿಯೊಂದು ಯೂನಿಟಿದು ಒಂದು ವಾರ್ ಕ್ರೈ ಇರುತ್ತೆ. ನಾವು ಏನೇ ಕೆಲಸ ಕಾರ್ಯ ಮಾಡ್ತೀವಿ ಅಂದರೆ ಆ ಕೂಗನ್ನು ಕೂಗಿ ಆ ಕೆಲಸವನ್ನು ಶುರು ಮಾಡ್ತೀವಿ. ನಮ್ಮ ಯೂನಿಟಿನ ವಾರ್ ಕ್ರೈ ದುರ್ಗೆ ಮಾತಾ ಕಿ ಜೈ ಅಂತ. ಶ್ವೇತಾ ಅವರೇ, ಒಂದು ಸಲ ನಾನು ದುರ್ಗೆ ಮಾತಾ ಕಿ ಜೈ ಅಂತ ಕೂಗಿದಾಗ 120 ಜನ ನನ್ನ ಹಿಂದೆ ದುರ್ಗೆ ಮಾತಾ ಕಿ ಜೈ ಅಂತ ಕೂಗಿದ್ರಲ್ಲ, ಆ ಬೆಟ್ಟದ ಇದರಲ್ಲಿ ಅದೊಂದು ಎಕೋ ಆಗಿ ಹೆಂಗೆ ಆಗ್ತಿತ್ತು ಅಂದರೆ ಒಂದು ಎಲೆಕ್ಟ್ರಿಫೈಯಿಂಗ್ ಅಟ್ಮಾಸ್ಫಿಯರ್. ಅಲ್ಲಿವರೆಗೂ ನಮಗೆ ಬಹುಶಃ ಏನಾಗುತ್ತೋ ಫಿಯರ್ ಆಫ್ ಅನ್ಸರ್ಟನಿಟಿ ಅಂತ ಹೇಳ್ತೀವಿ. ನಮಗೆ ಗೊತ್ತಿಲ್ಲದ ಬಗ್ಗೆ ನಮಗೆ ಹೆದರಿಕೆ ಇರುತ್ತೆ. ಗೊತ್ತಿಲ್ಲದ ಬಗ್ಗೆ ಎಷ್ಟು ಜನ ಹೋಗ್ತಿದ್ವಿ, ಎಷ್ಟು ಜನ ವಾಪಸ್ ಬರ್ತೀವಿ ಗೊತ್ತಿಲ್ಲ, ಎಷ್ಟು ಜನ ನಡ್ಕೊಂಡು ಬರ್ತೀವಿ ವಾಪಸ್ ಗೊತ್ತಿಲ್ಲ, ಎಷ್ಟು ಜನಕ್ಕೆ ಪೆಟ್ಟು ಬೀಳುತ್ತೆ, ಎಷ್ಟು ಜನಕ್ಕೆ ಸಾವಾಗುತ್ತೆ ಗೊತ್ತಿಲ್ಲ, ಎಷ್ಟು ದಿನ ಆಗುತ್ತೆ ಗೊತ್ತಿಲ್ಲ. ದುರ್ಗೆ ಮಾತಾ ಕಿ ಜೈ ಅಂತ ಒಂದು ಸಲ ಕೂಗಿದ ಮೇಲೆ ಇವು ಎಲ್ಲ ಹೆದರಿಕೆಗಳನ್ನು ನಾವು ಕಳಚಾಕಿ ನಮ್ಮ ತಲೆ ಇದ್ದಿದ್ದು ಒಂದೇ ಒಂದು, ಎಷ್ಟೇ ನಷ್ಟ, ಎಷ್ಟೇ ಸಾವು, ಎಷ್ಟೇ ನೋವು ಆದರೂ ಪರವಾಗಿಲ್ಲ, 0.4875 ಮೇಲೆ ಭಾರತದ ಬಾವುಟವನ್ನು ಹಾರಿಸಿ ನಾವು ಕೆಳಗೆ ಬರಬೇಕು ಅನ್ನೋದು ಒಂದು ದೃಢ ನಿಶ್ಚಯದಿಂದ 4ನೇ ತಾರೀಕು ರಾತ್ರಿ ನಾವು ಯುದ್ಧವನ್ನು ಶುರು ಮಾಡ್ತೀವಿ. ಸರ್, ನಿಜ ಅಂದರೆ ನಾವು ಒಂದು ಸಾಲಲ್ಲಿ ಹೇಳ್ಬಿಡ್ತೀವಿ, ಜೀವದ ಹಂಗನ್ನು ತೊರೆದು ದೇಶದ ಗಡಿಯಲ್ಲಿ ಕಾಯ್ತಾರೆ ಯೋಧರು ಅನ್ನೋಂಥದ್ದು. ಅಂದರೆ ಬರೀ ಇಲ್ಲಿ ಸಾಯುವಂಥ ಪ್ರಶ್ನೆ ಅಷ್ಟೇ ಅಲ್ಲ, ಅದರ ನಡುವೆ ಪ್ರೊಸೆಸ್ ಇದೆ, ಒಂದು ದೊಡ್ಡ ಪ್ರೊಸೆಸ್. ಹೇಗೆ ಅವ್ರಿಗೆ ಸಾವು ಬರಬಹುದು ಎಲ್ಲವನ್ನೂ, ಅಂದರೆ ಎಲ್ಲವನ್ನೂ ಗೊತ್ತಿದ್ದು ಎಲ್ಲದಕ್ಕೂ ಸಿದ್ಧ ಅಂತ ಹೇಳಬೇಕಲ್ಲ. ಅದು ನಿಜಕ್ಕೂ ನೀವು ಹೇಳಿದಾಗೆ ಸೈನಿಕರ ಮನಸ್ಥಿತಿ ಅನ್ನೋದು ಏನಿದೆಯಲ್ಲ, ಒಂದು ಇನ್ನೇನು ಎಂಟರ್ ಆಗಬೇಕು ಅನ್ನೋಂಥದ್ದು ಬಹಳ ನಿಜವಾಗಲೂ ಆ ಒಂದು ಬ್ಯಾಟಲ್ ಫೀಲ್ಡ್ಗೆ ಎಂಟರ್ ಆಗೋದೇನಿದೆಯಲ್ಲ, ನೀವು ಕರೆಕ್ಟಾಗಿ ಹೇಳಿದ್ರಿ. ಈಗ ನಾವೇ ಒಂದು ಸಿವಿಲಿಯನ್ಸನ್ನ ಎಕ್ಸಾಂಪಲ್, ಯಾರಾದರೂ ಒಂದು ನಾರ್ಮಲ್ ಪರ್ಸನ್ದು ಎಕ್ಸಾಂಪಲ್ ತೊಗೊಳೋದಾದ್ರೆ, ಟ್ರೈನಿಂಗ್ ಇಲ್ದವ್ರದ್ದು ಎಕ್ಸಾಂಪಲ್ ತೊಗೊಳೋದಾದರೆ, ಈಗ ರೋಡಲ್ಲಿ ಹೋಗ್ಬೇಕಾದ್ರೆ ಒಂದು ಆಕ್ಸಿಡೆಂಟ್ ಆಗುತ್ತೆ, ಎಷ್ಟು ಜನ ನಿಂದಿರ್ತಾರೆ, ಎಷ್ಟು ಜನ ರೆಕಾರ್ಡಿಂಗ್ ಮಾಡ್ಕೊತಾರೆ, ಅದನ್ನು ಕಂಪೇರ್ ಮಾಡಿ ಎಷ್ಟು ಜನ ಅವ್ರಿಗೆ ಹೆಲ್ಪ್ ಮಾಡ್ತಾರೆ ಅನ್ನೋದನ್ನು ಕಂಪೇರ್ ಮಾಡಿ. ಅಂದರೆ ಎದಕ್ಕೆ ಹೆಲ್ಪ್ ಮಾಡಲ್ಲ ಜನ ಅಂದರೆ, ನಾಳೆ ನಾನು ಹಾಸ್ಪಿಟ್ಲಿಗೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕಾಗುತ್ತೆ, ಪೊಲೀಸ್ ಎನ್ಕ್ವೈರಿ ಆಗುತ್ತೆ, ಪೊಲೀಸ್ ಸ್ಟೇಷನ್ಗೆ ಹೋಗಬೇಕಾಗುತ್ತೆ, ಅಷ್ಟೆಲ್ಲ ತಲೆನೋವು ಯಾಕೆ, ಅಷ್ಟೆಲ್ಲ ನೋವು ಯಾಕೆ ಅನ್ನೋದನ್ನು ನಾವು ಬಿಟ್ಟುಬಿಡ್ತೀವಿ. ಬಟ್ ಇಲ್ಲಿ ನೋಡಿ, ಇಮ್ಯಾಜಿನ್ ಮಾಡಿ, ಬೆಟ್ಟದ ತುದಿ ಮೇಲೆ ನಮ್ಮ ಶತ್ರುಗಳು ಕುಂತಿದ್ದಾರೆ, ಅವ್ರು ಏನು ನಮ್ಮನ್ನು ವೆಲ್ಕಮ್ ಮಾಡೋಕ್ಕೆ ಕುಂತಿಲ್ಲ, ಅಲ್ಲಿ ನಾವು ಹೋದ್ರೆ ಗುಂಡೆ ಹೊಡಿಯೋರು, ಆದರೂ ನಾವು ಓಪನ್ನಲ್ಲಿ ಹೋಗ್ಬೇಕು. ಹೋಗ್ತಿದ್ದೀವಿ ಅಂತಂದರೆ ನಾವು ಸಾವನ್ನ ತಲೆ ಕಟ್ಕೊಂಡೇ ಹೋಗ್ತಾ ಇದ್ದೀವಿ ಅಂತ, ಆದರೂ ಕೂಡ ನಾವು ಹೋಗ್ತೀವಿ. ಇದೇನಕ್ಕೋಸ್ಕರ? ದೇಶಕ್ಕೋಸ್ಕರ. ಸೊ 4ನೇ ತಾರೀಕು ರಾತ್ರಿ ನಾವೇನು ಯುದ್ಧವನ್ನು ಶುರು ಮಾಡ್ತೀವಲ್ಲ, ಒಂದು ಬೆಟ್ಟವನ್ನು ನಾವು ಅಟ್ಯಾಕ್ ಮಾಡ್ತಿದ್ದೀವಿ ಅಂದರೆ, ಬೆಟ್ಟದ ತುದಿ ಮೇಲೆ ಒಂದು 4 ಜನ ಕೂತ್ಕೊಂಡಿರ್ತಾರೆ, ಹಾಗಿರಲ್ಲ. ರಿಡ್ಜ್ ಲೈನ್ ಅಂತ ಹೇಳ್ತೀವಿ, ಎಲ್ಲೆಲ್ಲಿ ಬೆಟ್ಟದ ಹತ್ತಕ್ಕೆ ಸಾಧ್ಯನೋ ಅಲ್ಲೆಲ್ಲಿ ಅವರು ಬಂಕರ್ ಮತ್ತು ಸಂಗಡಗಳನ್ನ ಕಟ್ಕೊಂಡಿರ್ತಾರೆ. ಅವ್ನು ಒಂದೊಂದನ್ನೇ ಬ್ರೀಚ್ ಮಾಡ್ತಾ, ಒಂದೊಂದನ್ನೇ ನಮ್ಮ ವಶಪಡಿಸ್ಕೊಂತ ಮೇಲೆ ಹೋಗ್ಬೇಕಾಗುತ್ತೆ. ಯಾಕಂದ್ರೆ ಎಲ್ಲೆಲ್ಲಿ ಹತ್ತಕ್ಕೆ ಸಾಧ್ಯನೋ ಅಲ್ಲಿ ಕಟ್ಕೊಂಡ್ರೆ ನಮ್ಮ ಎಕ್ಸಸ್ನ ಕಟ್ ಮಾಡೋದಂಗೆ ಅವರು ಮೇಲೆ ಹತ್ತಕ್ಕಾಗಲ್ಲ. ಮೇಲ್ವರೆಗೂ ಬಿಟ್ಕೊಂಡ್ರೆ ಆಮೇಲೆ ನಾವು ಏನಾದರೂ ಮಾಡೇ ಮಾಡ್ತೀವಿ ಅನ್ನೋದು ಅವ್ರಿಗೂ ಗ್ಯಾರಂಟಿ. ಅದಕ್ಕೆ ನಮ್ಮನ್ನು ಮೇಲೆ ಹತ್ತದನ್ನೇ ತಡಿಬೇಕು ಅಂತ ಅವರು ಅಲ್ಲಲ್ಲೇ ಬಂಕರ್ ಸಂಗಡಗಳನ್ನ ಕಟ್ಕೊಂಡಿರ್ತಾರೆ. ಸೊ 4ನೇ ತಾರೀಕು ರಾತ್ರಿ ನಾವು ಶುರು ಮಾಡ್ತೀವಿ, 5ನೇ ತಾರೀಕು ಬೆಳಗಿನ ಜಾವ ಆಗಿಲ್ಲ ಇನ್ನು. ನಾವು ಎಲ್ಲಿವರೆಗೂ ಹೋಗ್ತೀವಿ ಅಂದರೆ, ನಾನು ಲೀಡ್ ಇದರಲ್ಲಿದ್ದೆ, ಸೆಕ್ಷನಲ್ಲಿದ್ದೆ, ನನಗೊಂದು 3 ಬಂಕರ್ಗಳು ಕಾಣಿಸ್ಕೊಳುತ್ತೆ. ಫಸ್ಟ್ 3 ಬಂಕರ್ಗಳು ನಾನು ನೋಡ್ತೀನಿ ರಾತ್ರಿ ಹೊತ್ತು ಕತ್ಲಲ್ಲಿ. ಅವರಿಗೆ ಇನ್ನೂ ಗೊತ್ತಿಲ್ಲ ನಾವು ಅಟ್ಯಾಕನ್ನು ಶುರು ಮಾಡಿದ್ದೀವಿ ಅಂತ. ಆವಾಗ ನಾನು ಅಂದ್ಕೊತೀನಿ, ಈ 120 ಜನನ್ನು ಒಂದೇ ಸಲ ಕರ್ಕೊಂಡು ಹೋದರೆ ಸೌಂಡ್ ಆಬ್ವಿಯಸ್ಲಿ ಆಗುತ್ತೆ, ಅವ್ರಿಗೆ ಎಚ್ಚರ ಆಗುತ್ತೆ. ಒಂದು ಸರ್ಪ್ರೈಸ್ ಎಲಿಮೆಂಟ್ ಏನಿದೆ ಅದನ್ನು ನಾವೆಲ್ಲೋ ಕಳ್ಕೊಂಡ್ಬಿಡ್ತೀವಿ. ಆ ಸರ್ಪ್ರೈಸ್ ಎಲಿಮೆಂಟನ್ನು ನಾವು ಮೇಂಟೈನ್ ಮಾಡಬೇಕಂತ ನಾನು ಏನು ಮಾಡ್ತೀನಿ, ಒಂದು 10 ಜನ ಟೀಮನ್ನು ಸೆಲೆಕ್ಟ್ ಮಾಡ್ತೀನಿ. ಪ್ಲ್ಯಾನ್ ಹೇಗಿತ್ತು ಅಂದರೆ, ಒಂದು 3 ಜನ ಲೆಫ್ಟ್ ಸೈಡ್ ಬಂಕರ್ ಏನಿದೆಯಲ್ಲ ಅದನ್ನು ಅಟ್ಯಾಕ್ ಮಾಡಬೇಕು, ನಾನು ಮತ್ತು 4 ಜನ ಮಿಡಲ್ ಬಂಕರ್ನ ಅಟ್ಯಾಕ್ ಮಾಡ್ತೀವಿ, ಇನ್ನು 3 ಜನ ರೈಟ್ ಸೈಡ್ ಬಂಕರ್ನ ಅಟ್ಯಾಕ್ ಮಾಡಬೇಕು. ಐಡಿಯಾ ಹೇಗೆ, ಪ್ಲ್ಯಾನ್ ಹೇಗೆ ಅಂದರೆ, ತಳ್ಕೊತ ಹೋಗೋದು. ನಡ್ಕೊತ ಹೋದರೆ ಅವ್ರಿಗೆ ಕಂಡು ಬಿಡ್ಬೋದು, ನಾವು ಯಾರಾದರೂ ಅಬ್ಸರ್ವೇಷನ್ ಪೋಸ್ಟಲ್ಲಿ ಕೂತ್ಕೊಂಡಿದ್ರೆ ಅಬ್ಸರ್ವ್ ಮಾಡ್ತಾ ಇದ್ರೆ ಕಂಡು ಬಿಡ್ಬೋದು. ಅದಕ್ಕೆ ತಗೊಳ್ಳೋದು ಅಂತ ತಳ್ಕೊಂತ 3 ಟೀಮ್ ರೀಚ್ ಆಗಬೇಕು. ನನ್ನ ಟೀಮ್ ಜೊತೆ ನಾನು ರೀಚ್ ಆಗ್ತೀನಿ, ಲೆಫ್ಟ್ ಬಂಕರ್ ರೈಟ್ ಬಂಕರ್ ಅವರು ಟೀಮ್ ರೀಚ್ ಆಗ್ತಾರೆ. 3 ಟೀಮ್ ರೀಚ್ ಆದ ತಕ್ಷಣ ನಾನು ಒಂದು ಸಿಗ್ನಲನ್ನು ಕೊಡ್ತೀನಿ. ಸಿಗ್ನಲ್ ಕೊಟ್ಟ ತಕ್ಷಣ ನಮ್ಮಲ್ಲಿದ್ದಂಥ ಗ್ರೆನೇಡನ್ನ ತೆಗೆದು ಆ ಬಂಕರ್ ಒಳಗೆ ಎಸಿಬೇಕು. ಆ ಬಂಕರ್ ಒಳಗೆ ಎಸಿತಿದ್ದಂಗೆ, ಗ್ರೆನೇಡ್ ಎಸಿತಿದ್ದಂಗೆ ವೆಪನನ್ನು ಏನೇನು ವೆಪನ್ ಇರುತ್ತೆ ಅಷ್ಟು ತೊಗೊಂಡು ಅದರಲ್ಲಿ ಬುಲೆಟನ್ನು ಪಂಪ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತೀವಿ. ಸರಿ ಅಂತ 2 ಟೀಮ್ ಹೊರಡ್ತವೆ, 2 ಟೀಮ್ ರೀಚ್ ಆಗ್ತವೆ. ನಾನು ನನ್ನ ಟೀಮ್ ಜೊತೆಗೆ ರೀಚ್ ಆಗ್ತೀನಿ, ಲೆಫ್ಟ್ ಸೈಡ್ ರೈಟ್ ಸೈಡ್ ನೋಡ್ತೀನಿ, 2 ಟೀಮ್ ರೀಚ್ ಆಗಿದೆ, ನನ್ನ ಟೀಮ್ ರೆಡಿ ಇದೆ. ಒಂದು ಸಿಗ್ನಲನ್ನು ಕೊಡ್ತೀನಿ. ಸಿಗ್ನಲ್ ಕೊಟ್ಟ ತಕ್ಷಣ ಇಮ್ಯಾಜಿನ್ ಮಾಡಿ, ಇಲ್ಲಿ ನಾವಿಬ್ಬರು ಮಾತಾಡೋದು ಬಿಟ್ಟರೆ ಎಷ್ಟು ಸೈಲೆನ್ಸ್ ಇದೆಯಲ್ಲ, ಪಿನ್ ಡ್ರಾಪ್ ಸೈಲೆನ್ಸ್ ಬೆಟ್ಟದ ಮೇಲಿದೆ. ಒಂದೇ ಸಲ ಹೆಲ್ ಬ್ರೋ ಕ್ಲೂಸ್ ಅಂತೀವಲ್ಲ, ಗ್ರೆನೇಡನ್ನು ತೆಗೆದು ಎಸೀತಿದ್ದಂಗೆ 3-4 ಅಂದರೆ 3 ಕಡೆ 2-3 ಗ್ರೆನೇಡನ್ನು ಎಸ್ತಿದ್ದೀವಿ ಒಂದೇ ಸಲ. ಎಲ್ಲಿ ಬೇಕೋ ಅಲ್ಲಿ ಸೌಂಡ್, ಸ್ಪಾರ್ಕ್ಸ್ ಫ್ಲೈಯಿಂಗ್ ಎವ್ರಿವೇರ್. ಆಮೇಲೆ ನಮ್ಮಲ್ಲಿ ವೆಪನ್ ತೆಗೆದನ್ನು ಫೈರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅಷ್ಟೊಳಗೆ ಎಚ್ಚರ ಆಗಿಬಿಡುತ್ತೆ ಅವ್ರಿಗೆ. ಆ ಸೌಂಡಿಗೆ ಎಚ್ಚರ ಆಗುತ್ತೆ, ಅವರು ಕೂಡ ಫೈರಿಂಗ್ ಮಾಡೋಕ್ಕೆ ಶುರು ಮಾಡತ್ತಾರೆ.
ಸೊ ಬೆಸ್ಟ್ ಪಾರ್ಟ್ ಏನಂದರೆ ಬಿಫೋರ್ ದೇ ಕುಡ್ ರಿಯಲೈಸ್, ಬಿಫೋರ್ ದೇ ಕುಡ್ ರಿಯಾಕ್ಟ್, ಅವ್ರಿಗೆ ರಿಯಾಕ್ಷನ್ ಮಾಡೋಕ್ಕಿಂತ ಮುಂಚೆ ಈ 3 ಬಂಕರ್ಗಳನ್ನ ನಾವು ವಶಪಡಿಸ್ಕೊಂಡ್ಬಿಡ್ತೀವಿ. ಅಲ್ಲಿಂದ ನಮಗೇನೋ ಫುಟ್ ಹೋಲ್ಡ್ ಸಿಕ್ಕಂಗೆ ಅಲ್ಲಿ ಕುತ್ಕೊಂಡು ನಾವು ಯುದ್ಧವನ್ನು ಮುಂದುವರಿಸ್ಬೋದು ಅಂತ ಒಂದು ಫುಟ್ ಹೋಲ್ಡ್ ಸಿಗುತ್ತೆ. ಅಲ್ಲಿ ಅಟ್ಯಾಕನ್ನು ನಾವು ಸಕ್ಸಸ್ ಮಾಡಿದಾಗ ಅಲ್ಲಿದ್ದಂಥ ಸ್ಯಾನಿಟೈಸ್ ಅಂತ ಹೇಳ್ತೀವಿ, ಆ ಬಂಕರ್ಗಳನ್ನ ಸ್ಯಾನಿಟೈಸ್ ಮಾಡಬೇಕು. ಸ್ಯಾನಿಟೈಸ್ ಅಂದ್ರೇನು, ಶತ್ರುಗಳ ಬಾಡಿಗಳು ಬಿದ್ದಿದ್ದಾವೆ ಅದನ್ನು ಆ ಕಡೆ ತೆಗೆದು ಆಚೆ ಹಾಕಬೇಕು. ಆಮೇಲೆ ರಕ್ತ ಸೋರೋಗಿರುತ್ತೆ, ಅಲ್ಲಿ ಎಷ್ಟೋ ಜನ ಗುಂಡು ತಗಲಿದೆ, ಆ ರಕ್ತದ ಮೇಲೆ ಅಲ್ಲಿ ಹಿಮ ಬಿದ್ದಿರುತ್ತಲ್ಲ, ನೀರು ಹಾಕಿ ತೊಳೆಯೋಕ್ಕಾಗಲ್ಲ, ಹಿಮ ತೊಗೊಂಡು ಅದ್ರ ಮೇಲೆ ಹಾಕಿದರೆ ನೀರ ರಕ್ತವನ್ನು ಕರಗಿಸಿ. ಆಮೇಲೆ ವೆಪನ್ಸ್ ಇರ್ತವೆ, ವೆಪನ್ಸ್ ನಮ್ಮ ಕೆಳಗಡೆ ಮಾಡಿದ್ದಾರೆ, ಈಗ ಅದನ್ನು ನಾವು ಮೇಲ್ಗಡೆ ರ್ಯಾಕ್ ಮಾಡಬೇಕು. ವೆಪನ್ಸ್ ಹಿಂಗಿದ್ದನ್ನು ಹಿಂಗೆ ಮಾಡಬೇಕು, ಅವನಷ್ಟು ಲೈನ್ ಮಾಡಿ ಅವ್ರ ವೆಪನ್ಸನ್ನು ನಮ್ಮ ವೆಪನ್ಸನ್ನು ಕಲೆಕ್ಟ್ ಮಾಡ್ಕೊಂಡು ರೆಡಿ ಆಗ್ತಾ ಇದ್ವಿ. ಬೆಳಗಿನ ಜಾವ ಆಗ್ತಾ ಬರ್ತಾ ಇದೆ. ಅವಾಗ ನಾನು ಲೆಫ್ಟ್ ಸೈಡ್ ರೈಟ್ ಸೈಡಿಗೆ ನೋಡ್ತೀನಿ, ಎರಡು ಬಂಕರ್ ಕರೆಕ್ಟಾಗಿ ಆಕ್ಯುಪೈ ಇದಾವಲ್ಲೋ, ವೆಪನ್ಸ್ ನಮಗೆ ಗುಂಡು ಹೊಡ್ಕೋಬಾರ್ದಲ್ಲ, ಕರೆಕ್ಟಾಗಿ ನಿಂದಿಸಿದಿರೋ ಇಲ್ಲೋ ನೋಡ್ಬೇಕಾರೆ ನನಗೇನು ಕಾಣುತ್ತೆ ಅಂದರೆ ಹಿಂದ್ಗಡೆ ಒಬ್ಬ ನಮ್ಮ ಯೂನಿಫಾರ್ಮ್ ಹಾಕೊಂಡಂಥ ವ್ಯಕ್ತಿ ಮುಖ ಕೆಳಗೆ ಮಾಡಿ ಬಿದ್ದುಬಿಟ್ಟಿದ್ದಾನೆ. ಕೈ ಆ ಥರ ಒಂಥರ ಟ್ವಿಸ್ಟ್ ಆಗಿದೆ, ಕಾಲಿ ಅದೋ ಥರ ಟ್ವಿಸ್ಟ್ ಆಗಿಬಿಟ್ಟಿದೆ. ನೋಡಿದ ತಕ್ಷಣ ಗೊತ್ತಾಗುತ್ತೆ ಅವ್ನು ಬದುಕಿಲ್ಲ ಅಂತ. ತಲೆ ಹೇಳ್ತಾ ಇದೆ ಬದುಕಿಲ್ಲ ಅಂತ, ಬಟ್ ಹೃದಯ ಹೇಳ್ತದೆ, ಹಾರ್ಟ್ ಹೇಳ್ತಾ ಇದೆ ದೇವರೇ ಅವ್ನು ಬದುಕಿರಲಿ, ಕೆಳಗಡೆ ಹೋಗಿ ಟ್ರೀಟ್ಮೆಂಟ್ ಕೊಡ್ಸೋಣ ಅಂತ. ನಾ ಆ ಪೋಸ್ಟನ್ನು ಬಿಡ್ತೀನಿ, ಕೆಳಗಡೆ ಓಡಿ ಬರ್ತೀನಿ. ಓಡಿ ಬಂದು ಆ ಬಾಡಿನ ಹಿಂಗೆ ಟಿಲ್ಟ್ ಮಾಡ್ತೀನಿ. ಇಮ್ಯಾಜಿನ್ ಮಾಡಿ ಎಳೆ ಬಿಸಿಲು ಅವ್ನ ಮಕ್ಕದ ಮೇಲೆ ಬೀಳ್ತಾ ಇದೆ. ಹಿಂಗೆ ತಿರುಗಿಸಿದಾಗ ನಾನೇನು ನೋಡ್ತಿದ್ದೆ ಅಂದರೆ ಶ್ಯಾಮ್ ಸಿಂಗ್ ತಿರ್ಕೊಂಡ್ಬಿಡ್ತಾನೆ. ಎಂಥ ಒಂದು ಐರನಿ ಆಫ್ ದ ಸಿಚುವೇಶನ್ ಅಂತ ಹೇಳ್ತೀವಲ್ಲ. ಈಗ ನೋಡಿ, 6 ತಿಂಗಳ ಹಿಂದೆ ಶ್ಯಾಮ್ ಸಿಂಗ್ ಯಾರು, ನವೀನ್ ಯಾರು, ಒಬ್ರಿಗೊಬ್ಬರು ಮುಖ ನೋಡಿಲ್ಲ, ಒಬ್ರಿಗೊಬ್ಬರು ಪರಿಚಯ ಇಲ್ಲ, ಒಬ್ರಿಗೊಬ್ಬರ ಹೆಸರು ಕೂಡ ಕೇಳಿಲ್ಲ. ಬಟ್ 6 ತಿಂಗಳಲ್ಲಿ ಅವ್ನು ಡಿಸೈಡ್ ಮಾಡಿಬಿಟ್ಟಿದ್ದ ನವೀನ್ ಸಾಬ್ ಜೊತೆಗೆ ಬರಬೇಕು ಅಂತ. ಬಂದ ತನ್ನ ಪ್ರಾಣವನ್ನು ಕೂಡ ಕೊಟ್ಟ. ಈಗ ನಾನೊಬ್ಬ ಸೈನ್ಯದ ಅಧಿಕಾರಿಯಾಗಿ ಎಂಥ ವಿಪರ್ಯಾಸ ಅಂದರೆ ಕಣ್ಣೀರು ಹಾಕೋಕ್ಕಾಗ್ತಾ ಇಲ್ಲ. ಬರ್ತಾ ಇದೆ, ಕಣ್ಣಲ್ಲಿ ನೀರು ಬರ್ತಾ ಇದೆ, ಬಟ್ ಅದನ್ನು ಕಷ್ಟಪಟ್ಟು ತಡಿತಾ ಇದ್ದೀನಿ. ಈಗ ನಾನೊಬ್ಬ ಸೈನ್ಯದ ಅಧಿಕಾರಿಯಾಗಿ ನಾನು ಅಳಕ್ಕೆ ಸ್ಟಾರ್ಟ್ ಮಾಡಿದರೆ 100 ಜನ ನನ್ನ ನೋಡ್ತಿದ್ದಾರೆ. ಅವ್ರು ಎಲ್ಲಾದರೂ ಯುದ್ಧ ಮಾಡೋ ಧೈರ್ಯ ಗೆಟ್ಬಿಟ್ರೆ ಹೇಗೆ, ನಾನು ಇನ್ನೂ ಮುಂದೆ ಯುದ್ಧ ಮಾಡೋದಿದೆ ಅಂತಂದು ದೊಡ್ಡ ಕೋಟ್ ಹಾಕೊಂಡಿರ್ತೀವಲ್ಲಿ, ಚಳಿ ಇರುತ್ತಂತ ಆ ಕೋಟನ್ನು ಕಚ್ಕೊಂಡು ಕೂತ್ಕೊಂಡಿದ್ದೆ, ಅಳಬಾರ್ದು ಅಂತ. ನೀವೆಲ್ಲರೂ ಟ್ರೆಕ್ಕಿಂಗ್ ಯಾರಾದರೂ ಹೋಗಿದ್ರೆ ಸ್ಲೀಪಿಂಗ್ ಬ್ಯಾಗ್ ಅಂತ ಒಯ್ದಿರ್ತಾರೆ. ಸ್ಲೀಪಿಂಗ್ ಬ್ಯಾಗ್ ಅಂದರೆ ಒಂದು ಮಲ್ಕೋಬೇಕಾದ್ರಲ್ಲ, ಅದ್ರಲ್ಲಿ ಒಳಗೆ ಕೂತ್ಕೊಂಡು ಮಲ್ಕೋಬೇಕಂತ. ನಾವು ಕೂಡ ಸ್ಲೀಪಿಂಗ್ ಬ್ಯಾಗ್ ಒಯ್ತೀವಿ. ಸ್ಲೀಪಿಂಗ್ ಬ್ಯಾಗ್ ಮಲ್ಗಾಕಲ್ಲ, ನಮಗದು ಬಾಡಿ ಬ್ಯಾಗ್ಸ್. ಆ ಶ್ಯಾಮ್ ಸಿಂಗ್ನ ಆ ಬಾಡಿ ಒಳಗೆ ಹಾಕಿ ಕೆಳಗೆ ಕಳಿಸ್ಬೇಕಾದ್ರೆ ಇಷ್ಟು ದುಃಖ ಆಗ್ತಿತ್ತು ಅಂತಂದರೆ ಅದನ್ನು ಹೇಳೋಕ್ಕಾಗಲ್ಲ, ಅಷ್ಟು ನೋವು. ಬಟ್ ಯುದ್ಧದ ಪರಿಸ್ಥಿತಿಯಲ್ಲಿ ಸಾವನ್ನು ನಮ್ಗೆ ಗೊತ್ತಿದ್ದೇ ಇರುತ್ತೆ, ನಾವು ಸಾವನ್ನು ಕಾಡಲೇಬೇಕು, ಎದುರಿಸಬೇಕು ಅನ್ನುವಂಥದ್ದೇ ಆ ಧೈರ್ಯದಿಂದ ಮತ್ತೆ ಮುಂದೆ ಶುರು ಮಾಡ್ತೀವಿ, ಮುಂದೆ ಹೋಗ್ತಾನೆ ಇರ್ತೀವಿ. 5ನೇ ತಾರೀಕು ಬೆಳಗಿನ ಜಾವದ ಘಟನೆ ಹೇಳಿದೆ. 5ನೇ ತಾರೀಕು ಇಡೀ ದಿನ ಯುದ್ಧ ಆಗುತ್ತೆ. 5ನೇ ತಾರೀಕು ರಾತ್ರಿ, 6ನೇ ತಾರೀಕು ಮಧ್ಯಾಹ್ನದವರೆಗೂ ಯುದ್ಧ ನಡೀತಾನೆ ಇದೆ. ನಮಗೆ ಹೇಗೆ ಅಂದರೆ ಒಂದೊಂದು ಇಂಚು ಕೂಡ ಇಂಪಾರ್ಟೆಂಟ್ ನಮಗೆ. ಇಲ್ಲೊಂದು ಬಂಡೆಗಲ್ಲಿದೆ, ಇಲ್ಲಿಂದ ಈ ಬಂಡೆಗಲ್ವರೆಗೂ ಹೋಗ್ತಿದ್ದೀವಿ ಅಂದರೆ ನಾವು ಆ ಬೆಟ್ಟದ ತುದಿ ಅಷ್ಟು ಹತ್ತಿರ ಹೋಗ್ತಿದ್ದೀವಿ ಅಂತ. ಇಲ್ಲಿ ಕುತ್ಕೊಂಡು ಯಾರೋ ಫೈರ್ ಮಾಡ್ತಾ ಇರ್ತಾರೆ, 1-2-3 ಜನ ಇಲ್ಲಿಗೆ ಓಡೋಗ್ತೀವಿ. ಆಮೇಲೆ ಇಲ್ಲಿಂದ ಫೈರ್ ಶುರು ಮಾಡ್ತೀವಿ, ಇವ್ರು ಮುಂದೆ ಹೋಗ್ತಾರೆ. ಹೀಗೆ ಮಾಡ್ತಾ ಮುಂದೆ ಹೋಗ್ತಾ ಇದ್ದೀವಿ. 6ನೇ ತಾರೀಕು ಮಧ್ಯಾಹ್ನದವರೆಗೂ ನಾವು ಇದೇ ಥರ ಅಟ್ಯಾಕನ್ನು ಮುಂದುವರಿಸ್ತಾನೇ ಇದ್ದೀವಿ. ಅವ್ರು ನಮಗೆ ಮೇಲ್ಗಡೆ ಕುತ್ಕೊಂಡಿರೋ ಅಕ್ಯುರೇಟ್ ಫೈರ್ ಮಾಡ್ತಾರಿಂದ ನಮ್ಗೆ ಹೋಗೋದು ಅಷ್ಟು ಸುಲಭ ಆಗ್ತಾ ಇಲ್ಲ, ಅದಕ್ಕೆ ತಡ ಆಗ್ತಿದೆ. 6ನೇ ತಾರೀಕು ಮಧ್ಯಾಹ್ನ ಹೊತ್ತಿಗೆ ನಮ್ಮ ಕಮಾಂಡಿಂಗ್ ಆಫೀಸರ್ ಒಂದು ರೇಡಿಯೋ ಸೆಟ್ಟಲ್ಲಿ ಮೆಸೇಜ್ ಕಳಿಸ್ತಾರೆ, ನೀವು 4ನೇ ತಾರೀಕು ಮಧ್ಯಾಹ್ನ ಊಟ ಮಾಡಿದಿರಿ, 6ನೇ ತಾರೀಕು ಮಧ್ಯಾಹ್ನ ಹೋಗಿದೆ, 2 ದಿನ ಆಗೋಗಿದೆ, ನಿಮ್ಗೇನಾದರೂ ಊಟ ಕಳಿಸಿಲ್ಲ ಅಂತ. ಅವಾಗ ನಾನು ಒಂದು ಹಾಗೆ ಅಸೆಸ್ಮೆಂಟ್ ಮಾಡಿಕೊಂಡೆ. ಅವಾಗ ನನಗನ್ನಿಸ್ತು, ನನಗೆ ಗೊತ್ತಿತ್ತು ನನಗೇನಾದರೂ ಊಟ ಬರಬೇಕು, ನನ್ನ ಜವಾನ್ಸ್ಗೆ ಏನಾದರೂ ಊಟ ಬರಬೇಕಂದ್ರೆ ಬೆಟ್ಟದ ಕೆಳಗಡೆಯಿಂದ ಊಟ ಬರಬೇಕು. ಶೆಲ್ಲಿಂಗ್ ಆಗ್ತಾನೇ ಇದೆ, ಅದಕ್ಕೆ ಎಷ್ಟು ಜನದ ಪ್ರಾಣಾಪಾಯ ಇದೆ ಅದನ್ನು ನಾನು ಕನ್ಸಿಡರ್ ಮಾಡಬೇಕಾಗುತ್ತೆ. 2 ದಿನ ಸತತ ಫೈರ್ ಮಾಡ್ತಾ ಇದ್ದೀವಿ, ನಮ್ಮಲ್ಲಿ ಗುಂಡು ಮದ್ದುಗಳು ಖಾಲಿ ಆಗ್ತಾ ಇದೆ. ಅದಕ್ಕೆ ನಾನು ನಮ್ಮ ಕಮಾಂಡಿಂಗ್ ಆಫೀಸರ್ಗೆ ಮತ್ತೆ ರೇಡಿಯೋ ಸೆಟ್ ಮೇಲೆ ಹೋಗ್ತೀನಿ, ಅವ್ರಿಗೊಂದು ಹೋಗಿ ಮೆಸೇಜ್ ಕೊಡ್ತೀನಿ, ಸರ್ ನೀವು ಊಟದ ಚಿಂತೆ ಬಿಟ್ಟುಬಿಡಿ, ನನಗೆ ಒಂದಿಷ್ಟು ಗುಂಡು ಮದ್ದುಗಳು ಕಡಿಮೆ ಆಗ್ತಿದ್ದೆ, ಅವನ್ನ ಕಳಿಸ್ಕೊಡಿ ಅಂತ. ಆವಾಗ ಆ ಮೆಸೇಜ್ ಕಳಿಸ್ಕೊಟ್ಟಾಗ ನೀವೆಲ್ಲ ಅನ್ಕೊಂತಿರ್ಬೋದು, ಮತ್ತು 2 ದಿನ ಆಗೋಗಿದೆ ಊಟ ಮಾಡಿ, ಹೌ ಡಿಡ್ ವಿ ಸರ್ವೈವ್ ಅಂತ. ಲೆಟ್ ಮಿ ಟೆಲ್ ಯು, ಫಿಸಿಕಲ್ ಸ್ಟ್ರೇನ್ ಅಂತ ಏನು ಹೇಳ್ತೀವಲ್ಲ, ಇಟ್ಸ್ ಆಲ್ ಇನ್ ದ ಮೈಂಡ್. ಇಫ್ ಯು ಫೀಲ್, ನಿಮ್ಗೆ ಅನಿಸಿದ್ರೆ ನಾನು ಟಯರ್ಡ್ ಆಗಿದ್ದೀನಿ ಅಂತಂದರೆ, ನಿಮ್ಗೆ ಅನಿಸಿದ್ರೆ ಅದು ಟಯರ್ಡ್ನೆಸ್ ಅನಿಸುತ್ತೆ. ನಮಗೇನು ಅಂತಂದರೆ, ನಮಗೆ ವಿ ಹ್ಯಾವ್ ಅ ಗ್ರೇಟರ್ ಟಾಸ್ಕ್ ಅಟ್ ಹ್ಯಾಂಡ್, ಅದನ್ನು ಮಿಷನ್ ಅಕಂಪ್ಲಿಷ್ ಮಾಡೋದು. ದೈಹಿಕ ಶಕ್ತಿ ಅಂದರೆ ಹೇಗಿರುತ್ತೆ ಸರ್ ಅದು, ಅಂದರೆ ಸೀರಿಯಸ್ಲಿ ನೋಡಿ, ಆ ಟೈಮಲ್ಲಿ ನಮಗೂ ಒಂದು ಹೊಟ್ಟೆಯಲ್ಲಿ ಏನಾದರೂ ಹೋಗಿದೆ ಫೀಲ್ ಬೇಕು ನಮಗಷ್ಟೇ, ನಾವು ಊಟ ಮಾಡಿದ್ದೀವಿ ಅಂತ. ಅದು ಎನರ್ಜಿ ಕೊಡುತ್ತೋ ಬಿಡುತ್ತೋ ಗೊತ್ತಿಲ್ಲ. ಬಟ್ ಆ ಸಮಯದಲ್ಲೂ ಜುಲೈ ತಿಂಗಳಲ್ಲೂ ಹಿಮ ಇರ್ತಿತ್ತಲ್ಲಿ. ಹಿಮದ ಬೆಟ್ಟದ ಮೇಲೆ ಹಿಮ ಇರುತ್ತೆ. ಆ ಬೆಟ್ಟದ ಮೇಲಿನ ಭಾಗ ಏನಿರುತ್ತೆ, ಆಬ್ವಿಯಸ್ಲಿ ನಾವು ಅದ್ರ ಮೇಲೆ ಓಡಾಡಿದ್ವಿ, ಶೆಲ್ಲಿಂಗ್ ಆಗಿದೆ, ಕಪ್ಪಾಗಿದೆ, ಯಾರಿಗಾದ್ರೂ ಗುಂಡು ತಗಲಿದ್ರೆ ರಕ್ತ ಸೋರೋಗಿದೆ. ಸೊ ಹಾಗಾಗಿ ಆ ಹಿಮವನ್ನು ಕೆಳಗಿಂದ ಎಲ್ಲ ತೆಗಿತಾ ಇದ್ವಿ, ಮೇಲಿಂದ ಎಲ್ಲ ತೆಗಿತಾ ಇದ್ವಿ. ಕೆಳಗಡೆ ಒಂದು ಫ್ರೆಶ್ ಹಿಮ ಏನು ಸಿಗುತ್ತಾ ಅದನ್ನು ಬಾಯಲ್ಲಿ ಹಾಕ್ಕೊತಾ ಇದ್ವಿ, ಜಸ್ಟ್ ಟು ಗೆಟ್ ಅ ಫೀಲ್. ಹೌದು, ನಮ್ಮ ಹೊಟ್ಟೆಯಲ್ಲಿ ಏನೋ ಹೋಯ್ತು, ಬಾಯಲ್ಲಿ ಏನೋ ಹಾಕ್ಕೊಂಡು ಹೊಟ್ಟೆಯಲ್ಲಿ ಏನೋ ಹೋಯ್ತು
ಹೊಟ್ಟೆ ತುಂಬಿತು ಅಂತ ಸಮಾಧಾನಕ್ಕೋಸ್ಕರ ಅದನ್ನು ಹಾಕ್ಕೊಂಡು ಯುದ್ಧವನ್ನು ಮುಂದುವರಿಸಿದ್ವಿ. ಈ ಥರ ನಾನೇನು ರೇಡಿಯೋ ಸೆಟ್ಟಲ್ಲಿ ಹೋಗಿ ಮೆಸೇಜ್ ಕೊಟ್ಟೆ ಗುಂಡು ಮದ್ದುಗಳು ಕಡಿಮೆ ಆಗ್ತಾಯಿದೆ ಅಂತ. ಅವಾಗ ಕ್ಯಾಪ್ಟನ್ ವಿಕ್ರಮ್ ಹತ್ರ ಅವ್ರು ಬಂದು ಆ ಒಂದು ಗುಂಡು ಮದ್ದುಗಳನ್ನು ತೊಗೊಂಡು ಅವ್ರ ಟೀಮ್ ಜೊತೆಗೆ ಬಂದು 6ನೇ ತಾರೀಕು ಮಧ್ಯಾಹ್ನ ಬಂದು ಜಾಯ್ನ್ ಆಗ್ತಾರೆ. ಕ್ಯಾಪ್ಟನ್ ವಿಕ್ರಮ್ ಬತ್ರ ಅವ್ರು ಬಂದಿದ್ದಾರೆ, ಅವ್ರು ಜಾಯ್ನ್ ಆಗಿದ್ದಾರೆ ಅಂತಂದಾಗ ಇನ್ನೂ ಒಂದು ನಮ್ಮದು ಆನೆ ಬಲ ಬಂದಂಗೆ ಆಗುತ್ತೆ ನಮ್ಮ ಯೂನಿಟಿಗೆ. ಅಲ್ಲಿಂದ ಮತ್ತೆ ಯುದ್ಧವನ್ನು ಮುಂದುವರಿಸ್ತಾ ಇರ್ತೀವಿ. ಸೊ ಅವ್ರು ಕುತ್ಕೊಂಡು ಇಲ್ಲಿ ಕುತ್ಕೊಂಡು ಫೈರ್ ಕೊಡ್ತಾ ಇದ್ದಾರೆ, ನಾನು ಮುಂದೋಗ್ತಾ ಇದ್ದೀನಿ, ನಾನು ಕುತ್ಕೊಂಡು ಕವರಿಂಗ್ ಫೈರ್ ಕೊಡ್ತಾ ಇದ್ದೀನಿ, ಅವ್ರು ಮುಂದೋಗ್ತಾ ಇದ್ದಾರೆ. ಯಾವಾಗ ಸಾಧ್ಯನೋ ನಾವು ಫೈರ್ ಮಾಡೋದೇನು ಕವರ್ ಫೈರ್ ಅಂತಂದರೆ ನಾವು ಅವ್ರು ಫೈರ್ ಮಾಡ್ತಾ ಇರ್ತೀವಿ, ನಾವು ಫೈರ್ ಮಾಡ್ಬೇಕಾದ್ರೆ ಅವ್ರು ನಿಂದಿರ್ಸ್ತಾರೆ, ಅಂದ್ರೆ ಅವ್ರು ಕೆಳಗೆ ಕುತ್ಕೊತಾರೆ. ಆ ಟೈಮಲ್ಲಿ ಇವ್ರು ಮುಂದೆ ಹೋಗಿ ರೀಚ್ ಆಗಬೇಕು. ಎಸ್, ಅದೇ ಸಮಯದಲ್ಲಿ ಅಷ್ಟೇ ಒಂದು 10 ಸೆಕೆಂಡ್ಸ್ ಏನು ವಿಂಡೋ ಸಿಗುತ್ತಲ್ಲ ಅದರಲ್ಲಿ ಮುಂದೆ ಹೋಗ್ಬೇಕು. ಹಿಂಗಾಗಿ ಸ್ಲೋ ಆಗ್ತಾ ಇದೆ. ಸೊ ನೋಡಿ, ಈ ಥರ ಮುಂದೆ ಹೋಗ್ತಾ 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 ನಾವೇನು ಮಾಡ್ತಿದ್ವಿ ಅಂದರೆ 6ನೇ ತಾರೀಕು ರಾತ್ರಿ ಆಗೋಗ್ಬಿಟ್ಟಿದೆ. 6ನೇ ತಾರೀಕು ರಾತ್ರಿ ನಾನು ಮುಂದೆ ಅಟ್ಯಾಕ್ಮೆಂಟ್ನ ಶುರು ಮಾಡ್ತಾಯಿದ್ದೀನಿ, ಅಟ್ಯಾಕ್ ಫೈರ್ ಮಾಡ್ತಾಯಿದ್ದೀನಿ. ಅವರು ಕೂಡ ವಾಪಸ್ ಫೈರ್ ಮಾಡ್ತಾರೆ. ನನ್ನಲ್ಲಿದ್ದಂಥ ಮ್ಯಾಗ್ಝಿನ್ಗಳು ಖಾಲಿ ಆಗೋಗುತ್ತೆ. ವೆಪನ್ ಇದೆ, ಅದರ ಗುಂಡುಗಳು ಖಾಲಿ ಆಗೋಗುತ್ತೆ. ಗುಂಡನ್ನು ತುಂಬ್ಕೋಬೇಕಂತಂದು ಕೆಳಗೆ ಬರ್ತೀನಿ, ಮ್ಯಾಗ್ಝಿನ್ನ ರಿಪೀಟ್ ಮಾಡ್ತೀನಿ, ಮತ್ತೆ ಎದ್ದು ಓಡೋಕೆ ಹೋಗ್ತಾ ಇದ್ದೆ. ಆವಾಗ ಕ್ಯಾಪ್ಟನ್ ವಿಕ್ರಮ್ ಹತ್ರ ಅವ್ರು ಬ್ಯಾಡ್ ಜಾತ್ ಹೊಡಿದೇರು ಅಂತಂದ್ರೆ ಅವ್ರ ಜೊತೆ ಕೂತ್ಕೊಂಡೆ. ಇಮ್ಯಾಜಿನ್ ಮಾಡಿ, ಯುದ್ಧ ನಡೀತಾ ಇದೆ, ನಮ್ಮ ಮಾತುಕತೆಗಳು ಏನು ನಡೀತಾ ಇದೆ ಅಂತ. ಯುದ್ಧ ನಡೀತಾ ಇದೆ, ಗುಂಡು ಹಾರ್ತಾ ಇದೆ, ಶೆಲ್ಲಿಂಗ್ ಆಗ್ತಾ ಇದೆ, ಬಾಂಬ್ ಎಕ್ಸ್ಪ್ಲೋಡ್ ಆಗ್ತಿದೆ. ಇವರ ಜೊತೆ ಕೂತ್ಕೊಂಡ್ರು. ಕೂತ್ಕೊಂಡಿಲ್ಲ ಅಂತಂದು ಅವ್ರ ಜೊತೆಗೆ ಇನ್ನೇನು ಮಾತಾಡೋದು, ಸುಮ್ಮನೆ ಮಾತಾಡ್ಕೊಂಡು ಕೂತ್ಕೊಂಡೆ. ನಂದು ಆ ಯೂನಿಟಲ್ಲಿ ಇನ್ನು 6 ತಿಂಗಳು ಉಳಿದಿತ್ತು. ಆ 6 ತಿಂಗಳಾದ್ಮೇಲೆ ನಾನು ಬೇರೆ ಯೂನಿಟ್ಗೆ ಹೋಗಬೇಕಾಗಿ. ಅವಾಗ ವಿಕಿ ಸರ್ ಅಂತದ್ದು, ವಿಕ್ರಮ್ ಬತ್ರ ಅದು ನಾನು ವಿಕಿ ಸರ್ ಅಂತ ಕರಿತಿದ್ದೆ ಅವ್ರಿಗೆ, ನನಗಿಂತ ಸೀನಿಯರ್ ಅವರು 1 ವರ್ಷ. ವಿಕಿ ಸರ್ ಅವ್ರ ಛೇ ಮहीने में मैं दूसरे यूनिट में चला जाऊँगा तो पता नहीं आपसे मुलाकात होगा नहीं होगा. ಅವಾಗ तू ऐसा क्यों बोलता है, तू ಕನ್ವರ್ಟ್ हो जा ಜಾಕ್ರಿಫ್ ಅಂದರೆ ನೀನು ಇದೇ ಯೂನಿಟಿಗೆ ಟ್ರಾನ್ಸ್ಫರ್ ತೊಗೊಂಬಿಡ, ಪರ್ಮನೆಂಟಾಗಿ ಜೊತೆಗೆ ಇರ್ಬೋದು. ಜೊತೆಗೆ ಪರ್ಮನೆಂಟ್ ಆಗಿರೋದೇನೋ ನಾನು ರಿಟೈರ್ ಆದಮೇಲೆ ಪಾಲಂಪುರದವ್ರು, ಹಿಮಾಚಲ್ ಪ್ರದೇಶದಲ್ಲಿ ಪಾಲಂಪುರ ಅಂತ ಬಂದಿದ್ದೆ, ಪಾಲಂಪುರದವ್ರು. ಪಾಲಂಪುರಲ್ಲಿ ನಂಗೆ ಸ್ಟ್ರಾಬೆರಿ ಫಾರ್ಮ್ ಓಪನ್ ಮಾಡ್ತೀನಿ ನಾನು ರಿಟೈರ್ ಆದಮೇಲೆ, ನೀನು ಅಲ್ಲೇ ಬಂದುಬಿಡು. ಗೋಡಾ ಪಾಲುಂಗ ಅಂದರೆ ಹಾರ್ಸ್ ಹಿಡೋದ ಇಂಟ್ರೆಸ್ಟ್ ಇತ್ತು ಅವ್ರಿಗೆ. ಗೋಡೆ ಪಾಲುಂಗ ಮೇ ತು ಗೋಡೆ ಚಲಾಂಗೆ ದೋನೋ ಸಾತ್ ಮೇ ಮಿಲ್ಕೆ ಅಂತ. ಈ ಥರ ಇವತ್ತು ಕುತ್ಕೊಂಡು ರಜಿ ಬರೋದು ಭವಿಷ್ಯದ ಬಗ್ಗೆ ಮಾತಾಡ್ತಾ ಇದ್ದೀರಿ ನೀವು. ಅಂಥ ಒಂದು ಸಂದರ್ಭದಲ್ಲಿ ಗುಂಡು ನಡೀತಾ ಇದೆ, ನಾವು ಇಲ್ಲಿ ರಿಟೈರ್ಮೆಂಟಲ್ಲಿ ನಾವು ಸ್ಟ್ರಾಬೆರಿ ಫಾರ್ಮು, ಹಾರ್ಸ್ ರೈಡಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ. ಸರಿ, ಅಷ್ಟೆಲ್ಲ ಮಾತುಕತೆ ಆಯಿತಾ. ಆಮೇಲೆ ನಾನು ಇನ್ನೇನು ಮುಂದೆ ಹೋಗ್ಬೇಕಂತಂದು ಮುಂದೆ ಬಂದೆ. 7ನೇ ತಾರೀಕು ಬೆಳಗಿನ ಜಾಗದವರೆಗೂ ನಾವು ಇದೇ ಥರ ಕಂಟಿನ್ಯೂ ಮಾಡ್ತಾ ಎಲ್ಲಿವರೆಗೂ ಹೋಗಿದ್ದೀವಿ ಅಂದರೆ 7ನೇ ತಾರೀಕು ಬೆಳಗಿನ ಜಾವ ಇನ್ನು ಒಂದೇ ಒಂದು ಬಂಕರ್ ಉಳ್ಕೊಂಡಿದೆ. ಆ ಬಂಕರ್ನ ವಶಪಡಿಸ್ಕೊಂಡ್ರೆ ನಾವು 4875 ಗೆದ್ದಾಗಲ್ಲ. ನನ್ನ ಕೈಯಲ್ಲಿ ಒಂದು AK-47 ಅಂತ ಗನ್ ಇದೆ. ಆ AK-47 ಗನ್ ಇಟ್ಕೊಂಡಿದ್ದೀನಿ. ಬಲಗಡೆ ಒಂದು ದೊಡ್ಡ ಬಂಡೆಗಲ್ಲಿದೆ. ಬಂಡೆಗಲ್ ಆಚೆ ಕೊನೆಯ ಪೋಸ್ಟ್ ಇದೆ ಅವರು. ಯಾವಾಗ ಅವಕಾಶ ಸಿಗುತ್ತೋ ಫೈರ್ ಮಾಡ್ತಾ ಇದ್ದೀನಿ, ಕುತ್ಕೊತಾ ಇದ್ದೀನಿ, ಫೈರ್ ಮಾಡ್ತಾ ಇದ್ದೀನಿ, ಕುತ್ಕೊತಾ ಇದ್ದೀನಿ. 7ನೇ ತಾರೀಕು ಬೆಳಗಿನ ಜಾವ ಅವರೊಂದು ಹ್ಯಾಂಡ್ ಗ್ರೆನೇಡನ್ನು ಎಸಿತಾರೆ. ಹ್ಯಾಂಡ್ ಗ್ರೆನೇಡ್ ನೀವೆಲ್ಲರೂ ಮೂವಿದಲ್ಲಿ ನೋಡಿರ್ಬೋದು, ಈ ಥರ ಪಿನ್ ತೆಗೆದು ಎಸಿತಾರಲ್ಲ, ಅದಕ್ಕೆ ಹ್ಯಾಂಡ್ ಗ್ರೆನೇಡ್, ಕೈ ಬಾಂಬು ಅಂತ ಹೇಳ್ತೀವಿ ಕನ್ನಡದಲ್ಲಿ, ಹ್ಯಾಂಡ್ ಗ್ರೆನೇಡ್ ಅಂತ ಹೇಳ್ತಾರೆ. ಆ ಹ್ಯಾಂಡ್ ಗ್ರೆನೇಡನ್ನು ಅವ್ರು ಎಸಿತಾರೆ. ಅದು ನಾನು ಹಿಂಗೆ ಕುತ್ಕೊಂಡಿದ್ದೀನಿ ಅಂದರೆ ನನ್ನ ಕಾಲೆದುರಿಗೆ ಬಂದು ಬೀಳುತ್ತೆ. ಅದರ ಡಿಸೈನ್ ಹೇಗಿರುತ್ತೆ ಅಂತಂದರೆ, ನೀವು ಪಿನ್ ತೆಗೆದ ತಕ್ಷಣ ಎಸೆದ ತಕ್ಷಣ ಅದನ್ನು ಬ್ಲಾಸ್ಟ್ ಆದರೆ ಎಸೆಯವರಿಗೆ ಪೆಟ್ಟು ಬೀಳುತ್ತೆ. ಸೊ ಅದಕ್ಕೆ ಅದರ ಡಿಸೈನ್ ಹೇಗಿರುತ್ತೆ ಅಂದರೆ 4 ಸೆಕೆಂಡ್ ಟೈಮ್ ಲ್ಯಾಗ್ ಅಂತ ಹೇಳ್ತೀವಿ. ಈ ಥರ ಪಿನ್ ತೆಗಿತೀರಾ, ಎಸಿತೀರಾ, ಅದಲ್ಲೂ ಬೀಳುತ್ತೆ. 3-4 ಸೆಕೆಂಡ್ ನಂತರ ಬ್ಲಾಸ್ಟ್ ಆಗುತ್ತೆ. ಅಂದರೆ ಮ್ಯಾಕ್ಸಿಮಮ್ ಕ್ಯಾಶುಯಾಲಿಟಿ ಆಗಬೇಕಂತ, ಜಾಸ್ತಿ ಜನಕ್ಕೆ ಪೆಟ್ಟು ಬೀಳಬೇಕಂತ. ಗ್ರೆನೇಡ್ ಇಲ್ಲೇನಾದರೂ ಸಿಡಿದ್ರೆ ಸುತ್ತ ಅಕ್ಕಪಕ್ಕ 10 ಮೀಟರ್ ಏನಿರುತ್ತಲ್ಲ, 10 ಮೀಟರ್ ಎಲ್ಲದೂ ಚಿದ್ರಾಗುತ್ತೆ. ಅಂಥ ಗ್ರೆನೇಡ್ ಬಂದು ನಾನು ಕಾಲ ಹತ್ರ ಬಿದ್ದಿದ್ದೆ. ಈಗ ನನಗೇನು ಅವಕಾಶ ಇದೆ, ಎಲ್ ಶೇಪ್ ಬಂಕರ್ಲಿ ಕುಂತಿದ್ದೀನಿ ನಾನೊಬ್ಬನು ಈ ಕಡೆ ಕುಂತಿದ್ರೆ, ಒಬ್ಬರು ಯಶ್ಪಾಲ್ ಅಂತಂದು ಒಬ್ಬರಿದ್ದರು, ಅವ್ರು ಆ ಕಡೆ ಕುತ್ಕೊಂಡಿದ್ದಾರೆ. ಸೊ ನಾನು ಆ ಗ್ರೆನೇಡನ್ನು ನನ್ನ ಕಾಲಿಂದ ಆ ಕಡೆ ಹೇಗೆ ಓದಿಲಿ? ನಾನು ಆ ಗ್ರೆನೇಡನ್ನು ಒದ್ರೆ ಅದು ಯಶ್ಪಾಲ್ ಹತ್ರ ಹೋಗುತ್ತೆ, ನನ್ನ ಸೈನಿಕರ ಹತ್ರ ಹೋಗುತ್ತೆ. ನನ್ನ ಮನಸ್ಸು ಒಪ್ಪಲ್ಲ ಅದನ್ನು ಮಾಡೋಕ್ಕೆ. ಸೊ ಎದ್ದೇಳಬೇಕು, ಓಡಬೇಕು ಅಂದರೆ, ಎದ್ದು ಆಚೆ ಹೋಗ್ಬೇಕಂದ್ರೆ ಆ ಗ್ರೆನೇಡ್ ಅಲ್ಲಿ ಬಿದ್ದಿದೆ, ಆ ಗ್ರೆನೇಡ್ ಎಂಟ್ರೆನ್ಸ್ ಅಲ್ಲಿದೆ, ಅದನ್ನು ದಾಟ್ಕೊಂಡು ನಾನು ಹೋಗ್ಬೇಕು. ದಾಟಬೇಕಾದ್ರೆ ಅದನ್ನು ಸಿಡಿದ್ರೆ, ಇಲ್ಲ ನಾನು ಏನಾದರೂ ಎದ್ದು ನಿಂತ್ಕೊಂಡ್ರೆ ಅವ್ರು ಎಸ್ದವ್ರು ಕಾಯ್ತಾ ಇದ್ದಾರೆ, ಮೂಮೆಂಟ್ ಆಗುತ್ತೆ, ಹರ್ಕತ್ತಾಗತ್ತೆ ಅಂತ. ಅದು ಏನೋ ಮೂಮೆಂಟ್ ಆಗ್ತಿದ್ದಂಗೆ ಶೂಟ್ ಮಾಡ್ಬೇಕಂತ ಕಾಯ್ತಾ ಇದ್ದಾರೆ. ಅವು 2 ಆಪ್ಷನ್ ರೂಲ್ಡ್ ಔಟ್. ಸೊ ಏನು ಮಾಡಬೇಕಿನ್ನ ನನಗೆ ಟ್ರೈನಿಂಗಲ್ಲಿ ಹೇಳ್ಕೊಡ್ತಾರೆ 4 ಸೆಕೆಂಡ್ ಟೈಮ್ ಲ್ಯಾಗ್ ಇರುತ್ತೆ ಅಂತ. ನಾನು ಏನಾದರೂ ಮಾಡಬೇಕಂದ್ರೆ ಆ 4 ಸೆಕೆಂಡಲ್ಲಿ ಮಾಡಬೇಕು. ಎಸ್, 4 ಸೆಕೆಂಡ್ ವಿಂಡೋ ಇದೆ ನನ್ನದು. ಅದಕ್ಕೆ ನಾನು ಎತ್ಕೊಂಡೆ ಅದನ್ನು ವಾಪಸ್ ಎಸಲಿಕ್ಕೆ ಹೋದೆ. ಅದನ್ನು ನೀವು ಇಮ್ಯಾಜಿನ್ ಮಾಡಿ, ಹಬ್ಬದಲ್ಲಿ ಯಾವುದೋ ಒಂದು ಪಟಾಕಿ ಹೊಡಿತೀರಾ ಅಂತಂದರೆ ದೂರ ಹುಡುಕ್ತೀವಿ, ಸಣ್ಣದೇ ಬಾಂಬ್ ಇರ್ಬೋದು, ಗೊತ್ತಿರುತ್ತೆ, ಅದೇನು ಜಾಸ್ತಿ ನಷ್ಟ ಮಾಡಲ್ಲ. ಬಟ್ ಲೈವ್ ಗ್ರೆನೇಡ್ ವಿತ್ ಅ ಕಿಲ್ಲಿಂಗ್ ರೇಡಿಯಸ್ ಆಫ್ 10 ಮೀಟರ್ಸ್, ಆ ಗ್ರೆನೇಡನ್ನ ಎತ್ಕೊಂಡೆ ವಾಪಸ್ ಎಸಲಿಕ್ಕೆ ಹೋದೆ. ಬಟ್ ನೀವೇನಾದರೂ ಒಂದು ಚೆಂಡನ್ನು, ಒಂದು ಕಲ್ಲನ್ನು ದೂರ ಎಸಿಬೇಕಂದ್ರೆ ನಿಮ್ಗೆ ಈ ಥರ ಪ್ರಾಪರ್ ಕೈ ಈ ಥರ ಆಡಿಸಿದ್ರೆ ತಾನೇ ಅಷ್ಟೇ ಹೋಗೋಕ್ಕಾಗುತ್ತೆ. ಬಟ್ ನಾನೊಂದು ಚಿಕ್ಕ ಕನ್ಸ್ಟ್ರೇಂಟ್ ಸ್ಪೇಸಲ್ಲಿ ಕೂತ್ಕೊಂಡಿದ್ದೆ. ಅದು ಎತ್ಕೊಂಡು ಈ ಕಡೆ ವಾಪಸ್ ಉಲ್ಟಾ ಸೈಡ್ ಅಂತೆಲ್ಲ ಉಲ್ಟಾ ಸೈಡ್ ಎಸಿಬೇಕಾಗಿತ್ತು. ಹಾಗಾಗಿ ನಂಗೆ ಪ್ರಾಪರ್ ಸ್ವಿಂಗ್ ಸಿಗಲಿಲ್ಲ. ಎತ್ಕೊಂಡು ವಾಪಸ್ ಎಸಿದೆ, ಬಂಡೆಗಲ್ಲಿಗೆ ಬಡಿತು, ಬಂಡೆಗೆ ಉರುಳು ಬಂದು ಮತ್ತೆ ನನ್ನ ಕಾಲ ಥರ ಬಿತ್ತು.
ಆ 4 ಸೆಕೆಂಡಲ್ಲಿ 2-3 ಸೆಕೆಂಡ್ ಕಳ್ಕೊಂಡ್ಬಿಟ್ಟಿದ್ದೀನಿ, ಇನ್ನು 1 ಸೆಕೆಂಡ್ ಇದೆ ನನ್ನ ಹತ್ರ. ಆವಾಗ ನಮಗೀಗ ಅನಿಸುತ್ತೆ ಸಾವನ್ನ ತುಂಬ ಹತ್ತಿರದಿಂದ ನೋಡಿದ್ದೀನಿ. ಇವಾಗ ಅನಿಸುತ್ತೆ ನಮ್ಗೆ 1 ಸೆಕೆಂಡಲ್ಲಿ ಏನಾಗುತ್ತೆ ಏನೂ ಆಗಲ್ಲ ಅಂತ. ಫ್ರ್ಯಾಕ್ಷನ್ ಆಫ್ ಅ ಸೆಕೆಂಡ್ ಈಸ್ ಇಂಪಾರ್ಟೆಂಟ್. ಆ ಒಂದು 2 ಸೆಕೆಂಡಲ್ಲಿ ನನಗೆ ಲೈಕ್ ಇಟ್ ವಾಸ್ ಎವ್ರಿಥಿಂಗ್ ಸ್ಟಾರ್ಟೆಡ್ ಫ್ಲ್ಯಾಶಿಂಗ್ ಇನ್ ಫ್ರಂಟ್ ಆಫ್ ಮೈ ಐಸ್. ಎಲ್ಲ ನನ್ನ ಬಾಲ್ಯ, ನನ್ನ ಸ್ನೇಹಿತರು, ನಮ್ಮ ತಂದೆ ತಾಯಿ, ನನ್ನ ಅಣ್ಣ ಅಕ್ಕ ಎಲ್ಲರ ಮುಖ ಕಣ್ಮುಂದೆ ಹಾಕ್ದಂಗಾಯ್ತು. ಅವಾಗ ನಾನು ಆ ಸಮಯದಲ್ಲೂ ಕೂಡ ಅನ್ಕೊತಾ ಇದ್ದೀನಿ, ನಾನು ಹೀಗೆ ಕೂತ್ಕೊಂಡಿದ್ದೀನಿ, ಗ್ರೆನೇಡ್ಸ್ ಹಿಡಿದ್ರೆ ಮೇಲಿನ ಭಾಗ ಎಲ್ಲ ಛಿದ್ರ ಆಗೋಗುತ್ತೆ. ಮನೆಗೆ ನವೀನ ಏನಂತ ಕಳಿಸ್ತಾರೆ? ನನ್ನ ಸಾವು ಕೇಳಿದಾಗ ನನ್ನ ತಂದೆ ತಾಯಿಗೆ ದುಃಖ ನೋವು ಆಗೇ ಆಗುತ್ತೆ. ಬಟ್ ನಾನು ಹೀಗೆ ಕೂತ್ಕೊಂಡ್ರೆ ಮೇಲಿನ ಭಾಗ ಎಲ್ಲ ಛಿದ್ರ ಆದರೆ ಮನೆಗೆ ವಾಪಸ್ ನವೀನ್ ಅಂತ ಏನು ಕಳಿಸ್ತಾರೆ? ಎಲ್ಲೋ ಎಲ್ಲೋ ತುಂಡು ಬಿದ್ದಂಥ ಒಂದು ಎಲುಬು ತುಂಡುಗಳನ್ನು, ಮಾಂಸದ ತುಂಡುಗಳನ್ನು ಒಂದು ಗುಣಿ ಚೀಲದಲ್ಲಿ ಹಾಕಿ ಮನೆಗೆ ಕಳಿಸಿದರೆ ನನ್ನ ತಂದೆ ತಾಯಿ ಕ್ಷಮಿಸ್ತಾರ ನನ್ನನ್ನು? ಕೊನೆ ಪಕ್ಷ ನಾನು ಒಂದು ಮುಖ ನೋಡೋ ಅವಕಾಶ ಮಾಡಿಕೊಡ್ಬೋದಾ ಅಂತ ದೇವರಲ್ಲಿ ಒಂದೇ ಒಂದು ಪ್ರಾರ್ಥನೆ ಇಟ್ಟೆ. ದೇವರೇ, ನಾನು ಸಾಯ್ತೀನಿ ಗೊತ್ತು, ಬಟ್ ನನ್ನ ಮುಖ ಇಂಟ್ಯಾಕ್ಟ್ ಆಗಿರಲಿ, ನನ್ನ ತಂದೆ ತಾಯಿಗೆ ಕೊನೆಯ ಪಕ್ಷ ನಾನು ಮುಖ ನೋಡೋ ಅವಕಾಶ ಮಾಡಿಕೊಡು ದೇವರೇ ಅಂತ ನಾನು ಬಲಕ್ಕೆ ಸೈಡಿಗೆ ಜಿಗಿತೀನಿ. ಬಂಡೆಗಲ್ಲಿದೆ, ಬಂಡೆಗಲ್ಲು ಮತ್ತು ಈ ಬಂಕರ್ ಮಧ್ಯೆ ಒಂದು ಸ್ವಲ್ಪ ಗ್ಯಾಪ್ ಇದೆ. ಅದು ಜಿಗಿದ ತಕ್ಷಣ ನನ್ನ ಮೇಲಿನ ಭಾಗ ಆ ಕಡೆ ಹೋಗುತ್ತೆ, ಕಾಲುಗಳು ಹೊರಗೆ ಉಳಿಯುತ್ತೆ, ಗ್ರೆನೇಡ್ ಸ್ಫೋಟ ಆಗುತ್ತೆ. ನಿಮಗೇನಾದರೂ ಎಂಥ ಒಂದು ಗ್ರೆನೇಡ್ ಬ್ಲಾಸ್ಟ್ ಆಗುತ್ತೆ ಅಂತಂದರೆ ಮೊದಲೊಂದು 15 ಸೆಕೆಂಡ್ ನನಗೆ ಬದುಕಿದ್ದೀನೋ ಸತ್ತಿದ್ದೀನೋ, ನಾನು ಎಲ್ಲಿದ್ದೀನಿ ಏನು ಗೊತ್ತಾಗ್ತಾ ಇಲ್ಲ. 15 ಸೆಕೆಂಡ್ ನಂತರ ನನಗೆ ಎಲ್ಲೋ ಒಂದು ಕಡೆ ಕೌಂಟರ್ ಅಟ್ಯಾಕ್ ಬಂದಂಗೆ ಆಗ್ತಾಯಿದೆ. ಅವ್ರು ನನ್ನ ಹತ್ರ ಓಡಿ ಬರೋದು ಗೊತ್ತಾಗ್ತಾಯಿದೆ. ನಮ್ಮ ಇದ್ದಂಥ ಬಂಕರ್ ಏನಿತ್ತು ಅದು ಫುಲ್ ಬಿದ್ದೋಗ್ಬಿಟ್ಟಿದೆ, ಕೊಲ್ಯಾಪ್ಸ್ ಆಗಿಬಿಟ್ಟಿದೆ. ಸ್ಮೆಲ್ ಆಫ್ ಕಾರ್ಡೈಟ್ ಅಂತ ಹೇಳ್ತೀವಿ, ಅಂದರೆ ಆ ಎಕ್ಸ್ಪ್ಲೋಸಿವ್ ಸ್ಮೆಲ್ ಬರ್ತಾ ಇದೆ. ಸ್ಮೆಲ್ ಆಫ್ ಬರ್ನ್ಡ್ ಫ್ಲೆಶ್, ಮಾಂಸ ಸುಟ್ಟರ ಸ್ಮೆಲ್ ಬರ್ತಾ ಇದೆ. ನನ್ನ ಬಲಗಡೆ ಏನೋ ಒಂದು ಬಂಡೆಗಲ್ಲಿತ್ತು, ಅದ್ರ ಮೇಲೆ ರಕ್ತ ಸಿಡಿದಿರೋದೆಲ್ಲ ಕಾಣ್ತಾ ಇದೆ. ನನಗೆ ಎಲ್ಲಿದ್ದೀನಿ ಏನಾಗ್ತಿದೆ ಅಂತಲೇ ಗೊತ್ತಿಲ್ಲ. ಕಡೆ ನಮ್ಮ ವ್ಯಕ್ತಿ ನನಗೇನು 15 ಸೆಕೆಂಡ್ ನಂತರ ಏನು ನೋಡ್ತೀನಿ ಅಂದರೆ ನಮ್ಮ ಇನ್ಫಾರ್ಮ್ ಹಾಕೊಂಡಂಥ ಒಬ್ಬ ವ್ಯಕ್ತಿ ಫೈರ್ ಮಾಡ್ತಾಯಿದ್ದಾರೆ. ಫೈರ್ ಮಾಡ್ತಾ ಓಡ್ತಾ ಬರ್ತಾಯಿದ್ದಾರೆ. ಪಾಕಿಸ್ತಾನ ಕಡೆಗೆ ಫೈರ್ ಮಾಡ್ತಾಯಿದ್ದಾರೆ. ಅವ್ರ ಕಡೆ ಫೈರ್ ಮಾಡ್ತಾ ಬಂದು ನಾನು ಎದುರಿಗೆ ನಿಂತ್ಕೊತಾರೆ. ಅಲ್ಲಿ ಅವಾಗ ಡಸ್ಟ್ ಎಲ್ಲ ಆಗಿಬಿಡುತ್ತೆ. ಡಸ್ಟ್ ಇನ್ನೂ ಸೆಟ್ಲ್ ಆಗ್ತಾಯಿದೆ. ಫಸ್ಟ್ ನಾನು ಏನು ಕೇಳಿದ್ದು ಅಂದರೆ, ಅಣ್ಣ ತು ಡರ್ನಾ ನೈ ಮೈ ಆಗಿ ಅವನು. ನನ್ನ ಫುಲ್ ಹೆಸರು ನವೀನ್ ಅಣಬೇರು ನಗಪ್ಪ ಅಂತ. ಅಣಬೇರೋದು ಅಣ್ಣ ಅಂತ ಎಲ್ಲರೂ ನನ್ನ ಯೂನಿಟಲ್ಲಿ ಅಣ್ಣ ಅಂತ ಕರಿತಾಯಿದ್ರು. ಅಣ್ಣ ತು ಡರ್ನಾ ನೈ ಮೈ ಆಗಿ ಅವನು. ಅವಾಗ ನನಗೆ ರಿಯಲೈಸ್ ಆಯ್ತು ನಾನು ಬದುಕಿದ್ದೀನಿ ಅಂತ. ಕಣ್ಣು ಬಿಟ್ಟು ನೋಡಿದರೆ ಕ್ಯಾಪ್ಟನ್ ವಿಕ್ರಮ್ ಬತ್ರ ನನ್ನ ಎದುರು ನಿಂತ್ಕೊಂಡಿದ್ದಾರೆ. ಅವ್ರು ಈ ವಿಷಯ ನಮ್ಮ ಶತ್ರುಗಳ ಕಡೆ ಫೈರ್ ಮಾಡ್ತಾಯಿದ್ದಾರೆ. ಅಷ್ಟರೊಳಗೆ ನಮ್ಮ ಜವಾನ್ಸ್ಗೂ ಗೊತ್ತಾಗಿದೆ ನವೀನ್ ಸಾಬಿಗೆ ಪೆಟ್ಟು ಬಿದ್ದೆ ಅಂತ. ಅವರು ಕೂಡ ಫೈರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾನು ಅವ್ರ ಕಣ್ಣು ಬಿಟ್ಟು ನೋಡಿದ ತಕ್ಷಣ ಅಂದ್ಕೊಂಡೆ, ನವೀನ್ ನೀನು ಬದುಕಿದೆಯಾ ಇನ್ನೂ? ಇಲ್ಲಿವರೆಗೂ ಬದುಕಿದ್ರೆ ಇನ್ನು ಮೇಲೆ ನೀನು ಸಾಯಲ್ಲ ಅಂದ್ಕೊಂಡೆ. ನನ್ನ ಎಡಭಾಗದಲ್ಲಿ ಒಂದು ನನ್ನ AK-47 ಬಿದ್ದಿತ್ತು, ಅದನ್ನ ಎತ್ಕೊಂಡೆ. ನಾನು ಕೂಡ ಫೈರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹೇಗೋ ಮಾಡಿ ಆ ಕೌಂಟರ್ ಅಟ್ಯಾಕನ್ನು ತಡಿತೀವಿ. ಅವ್ರೇನು ನಮ್ಮ ಹತ್ರ ಓಡಿ ಬರ್ತಾ ಇದ್ವಲ್ಲ, ಹೇಗೋ ಮಾಡೋದನ್ನು ತಡಿತೀವಿ. ಅಲ್ಲಿಂದ ನನ್ನ ಕಾಲು ಫುಲ್ ಪೆಟ್ಟು ಬಿದ್ದಿದೆ, ಎದ್ದಳಕ್ಕಾಗಲ್ಲ, ನಿಂದ್ರಕ್ಕಾಗಲ್ಲ. ಅಲ್ಲಿಂದ ಕ್ಯಾಪ್ಟನ್ ವಿಕ್ರಮ್ ಬತ್ರ ನನ್ನ ಕೈ ಹಿಡಿತಾರೆ. ಸುಮಾರು ದೂರ ಎಳ್ಕೊಂಡು ಹೋಗ್ತಾರೆ. ಸುಮಾರು ಒಂದು 15 ಮೀಟರ್ ಎಳ್ಕೊಂಡೋಗಿ, ನವೀನ್ ನೀನು ಕೆಳಗಡೆ ಹೋಗಿ ಟ್ರೀಟ್ಮೆಂಟ್ ತಗೋ, ನಾನು ಯುದ್ಧವನ್ನು ಮುಂದುವರಿಸ್ತೀನಿ ಅಂತ ಹೇಳ್ತಾರೆ. ಅವಾಗ ನಾನು ಹೇಳ್ತಿದ್ದೀನಿ, ಸರ್ ಐ ಡೋಂಟ್ ವಾಂಟ್ ಟು ಗೋ ಡೌನ್, ಲೆಟ್ ಮೀ ಫೈಟ್ ಸರ್, ಲೆಟ್ ಮೀ ಫೈಟ್. ನಾನು ಯುದ್ಧ ಮಾಡೋಕ್ಕೆ ಬಿಡಿ ಸರ್, ನನ್ನ ಕೆಳಗೆ ಕಳಿಸ್ಬಿಡಿ ಅಂತ. ನೀವು ಎಷ್ಟು ಜನ ಇದರಲ್ಲಿ ಶೇರ್ ಶಾ ಅಂತ ಒಂದು ಮೂವಿ ಬಂದಿದೆ, ಶೇರ್ ಶಾ ಅಂತ ಮೂವಿ, ಕ್ಯಾಪ್ಟನ್ ವಿಕ್ರಮ್ ಬತ್ರ ಅವ್ರ ಬಯೋಪಿಕ್. ಅದರಲ್ಲಿ ಈ ಸೀನನ್ನು ತೋರಿಸಿದರೆ, ನಾನು ಹೆಂಗೆ ಬಂಕರಲ್ಲಿ ಕೂತಿದ್ದೆ, ಗ್ರೆನೇಡ್ ಸಿಡಿಯುತ್ತೆ, ಕ್ಯಾಪ್ಟನ್ ವಿಕ್ರಮ್ ಬತ್ರ ಅವ್ರು ಬಂದು ನಾನು ಕರ್ಕೊಂಡು ಹೋಗ್ತಾರೆ ಕೆಳಗಡೆ. ಕರ್ಕೊಂಡು ಹೋಗಿ ನಾನು ಕೆಳಗೆ ಹೋಗಂತಂದರೆ ನಾನು ಮುಜೆ ನೀಚೆ ಮತ್ತೆ ಬೇಜೋ ಸರ್ ಅಂತ ಹೇಳ್ತಿದ್ದೆ. ಅದು ನನಗೆ ಇವಾಗ ಕುತ್ಕೊಂಡಾಗ ಅನಿಸುತ್ತೆ, ಇವಾಗ ಕುತ್ಕೊಂಡು ಯೋಚನೆ ಮಾಡಿದರೆ ಹಂಗೆ ಯಾಕೆ ಅಂತಿದ್ದೆ ನಾನು. ಅಲ್ಲಿ ಕುತ್ಕೊಂಡು ನಾನು ಏನು ಮಾಡ್ಬೋದಾಗಿತ್ತು? ಎದ್ದಳಕ್ಕಾಗ್ತಾಯಿಲ್ಲ, ನಿಂದ್ರಕ್ಕಾಗ್ತಾಯಿಲ್ಲ. ನನ್ನ ಕಾಂಟ್ರಿಬ್ಯೂಷನ್ ಏನು ಇರ್ತಿತ್ತು ಅಲ್ಲಿ? ಏನೂ ಮಾಡೋಕ್ಕಾಗ್ತಿರಲಿಲ್ಲ. ಬಟ್ ದ ವೆರಿ ಫ್ಯಾಕ್ಟ್ ದ್ಯಾಟ್ ನನ್ನ ಜವಾನ್ಸಿಗೆ ನಾನು ಏನು ಹೇಳಿದ್ದೆ, ನಾನು ಯುದ್ಧವನ್ನು ಅರ್ಧಕ್ಕೆ ಬಿಟ್ಟು ವಾಪಸ್ ಬರಲ್ಲ, ಕೊನೆಯವರೆಗೂ ನಿಮ್ಮ ಜೊತೆಗೆ ಇರ್ತೀನಿ ಅಂತ ಏನು ಹೇಳಿದ್ದೆ, ಆ ಮಾತನ್ನು ಉಳಿಸ್ಕೊಳೋಕ್ಕೆ ನನಗಲ್ಲಿ ಕೆಳಗಡೆ ಬರೋಕ್ಕೆ ಇಷ್ಟ ಆಯ್ತಿಲ್ಲ. ನಾನು ಬೇಡ ಅಂತ ಹೇಳ್ತಾ ಇದ್ದೀನಿ. ವಿಕ್ಕಿ ಸರ್ ನನಗಿಂತ ಸೀನಿಯರ್, ಆರ್ಮಿದಲ್ಲಿ ಸೀನಿಯರ್ ಆರ್ಡರ್ ಕೇಳಲೇಬೇಕು, ಇಲ್ಲ ನೀನು ಹೋಗಲೇಬೇಕು, ಇಲ್ಲದ್ರೆ ನೀನು ರಕ್ತ ಸೋರಿಂಗ್ ಸಾಯ್ತೀಯ, ನೀನು ಕೆಳಗೆ ಹೋಗಲೇಬೇಕು ಅಂತ. ಸೊ ಅವ್ರು ಆರ್ಡರ್ ಮಾಡಿದೆ ಅಂತಂದ್ರೆ ಒಂದು ಸಲ ಇಬ್ಬರು ಹೀಗೆ ಫಿಸ್ಟ್ ಮೀಟ್ ಮಾಡಿದ್ವಿ. ನಾನು ಭುಜ ತಟ್ಟಿದ್ರು ಅವ್ರ ಮೇಲೆ ಓಡ್ತಾ ಹೋದ್ರೆ ನಾನು ಕೆಳಗೆ ಕ್ರಾಲ್ ಮಾಡ್ತಾ ಬಂದೆ. ಕ್ರಾಲ್ ಮಾಡ್ತಾ ನೀವು ನಂಬಲ್ಲ, 150 ಮೀಟರ್ ಕ್ರಾಲ್ ಮಾಡಿದ್ದೀನಿ. ದೇಹದ ಭಾರವನ್ನು ಹೇಳ್ತಾ ಇದ್ದೀನಿ. ಯಾಕಂದರೆ ಆ ಸ್ಟ್ರೆಚ್ಚಲ್ಲಿ ನಾನು ಯಾರೂ ಬಂದು ನನ್ನ ಹೆಗಲ ಮೇಲೆ ಹೊತ್ಕೊಂಡು ಹೋಗೋಕ್ಕಾಗಲ್ಲ. ಫುಲ್ಲಿ ಎಕ್ಸ್ಪೋಸ್ ಇದೆ, ಅಂದರೆ ಡೈರೆಕ್ಟ್ ಫೈರ್ ಇದೆ ಅಲ್ಲಿ. ಸರ್, ಇದು ನಿಜ. ಅಂದರೆ ದೇಹದಲ್ಲಿ ಕೊನೆ ಉಸಿರಿರೋ ತನಕ ಹೋರಾಡೋದಂತ ಏನು ಕೇಳ್ತೀವಲ್ಲ ನಾವು, ಅದು ಅನ್ನಿಸ್ತು ನನಗೆ. ನೀವು ಎಷ್ಟು ಅಂದರೆ ಕಾಲು ಏನಾಗಿದೆ ಅಂತ ಗೊತ್ತಿಲ್ಲ, ನಿಮಗೆ ಎಷ್ಟೆಷ್ಟು ಇಂಜುರೀಸ್ ಆಗಿದೆ ಅಂತ ಗೊತ್ತಿಲ್ಲ, ಆದರೂ ನೀವು ವಾಪಸ್ ಹೋಗ್ಲಿಕ್ಕೆ ತಯಾರಿಲ್ಲ. ಅಂದರೆ ಇದು ಕ್ಯಾಶುಯಾಲಿಟಿ ಅಂದರೆ ನೀವು ಎಷ್ಟು ದೂರದಲ್ಲಿದ್ದೀರಿ ಅವಾಗ, ನೀವು ಅಲ್ಲಿ ಹೆಂಗೆ ತಲುಪೋದ್ರಿ, ಯುದ್ಧ ಹೇಗೆ ಮುಂದುವರಿತು, ಅದ್ರ ಬಗ್ಗೆ ಎಲ್ಲ ಹೇಗೆ?
ಈ ಥರ ಪೆಟ್ಟು ಬಿದ್ದು ನನಗೇನು ಕ್ಯಾಪ್ಟನ್ ವಿಕ್ರಮ್ ಬತ್ರ ಅವ್ರು ನನ್ನ ಭುಜ ತಟ್ಟು ಅವ್ರ ಮೇಲೆ ಹೋದ್ರಲ್ಲ, ಆಮೇಲೆ ನಾನು ಕೆಳಗೆ ಕ್ರಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಕ್ರಾಲ್ ಮಾಡಿ ಸುಮಾರು ಒಂದು 150 ಮೀಟರ್ ಕ್ರಾಲ್ ಮಾಡಿದೆ. ದೇಹದ ಬಾರನ್ನ ಎಳಿತಾ ಬಂದು ಒಂದು ಬಂಡೆಗಲ್ಲಿ ಹಿಂದೆ ಕೂತ್ಕೊಂಡೆ. ಬಂಡೆಗಲ್ಲಿ ಹಿಂದೆ ಕೂತ್ಕೊಂಡು ತಿರುಗಿ ನೋಡಿದಾಗ ಆ 150 ಮೀಟರ್ ನಾನು ಬೆಟ್ಟದಿಂದ ಕೆಳಗೆ ಏನು ಇಳಿದು ಬಂದಿದ್ದೀನಿ, ನಾನು ಕಾಲಿನ ಎಳ್ಕೊಂಡು ಬಂದಿದ್ದೀನಿಲ್ಲ, ಆ ಕಾಲಿನ ಗುರುತು ಮಾರ್ಕ್, ಆ ಕಾಲಿನ ರಕ್ತ ಮಾರ್ಕ್ ನನಗೆ ಫುಲ್ ಕಾಣ್ತಾ ಇದೆ. ಆ ಬಂಡೆಗಲ್ಲಿ ಹಿಂದೆ ಕೂತ್ಕೊಂಡು ನನ್ನ ಕಾಲಿಗೆ ಏನಾಗಿದೆ ಅಂತ ನೋಡ್ಕೊಳೋಣ ಅಂತಂದರೆ, ತುಂಬ ದಪ್ಪ ಶೂ ಹಾಕ್ಕೊಂಡಿರ್ತೀವಿ ನಾವಲ್ಲಿ, ಐಸ್ ಇರುತ್ತೆ, ಚಳಿ ಇರುತ್ತೆ, ಫಾಸ್ಟ್ ಬೈಟ್ ಆಗಿಬಿಡುತ್ತೆ ಅಂತ ತುಂಬ ದಪ್ಪ ಸಾಕ್ಸ್ ಶೂ ಹಾಕ್ಕೊಂಡಿರ್ತೀವಿ. ಆ ಎಡಗಾಲ ಶೂನ ಓಪನ್ ಮಾಡಿದೆ. ಎಡಗಾಲ ಶೂ ಓಪನ್ ಮಾಡಿದಾಗ ತುಂಬ ಸೂಟ್ಗಳಿಗೆ ಗ್ರೆನೇಡ್ ಯಾಕೆ ಹೆಂಗಾಗುತ್ತೆ ಅಂದರೆ, ಒಂದು ಕಬ್ಬಿಣದ ಒಂದು ಗ್ರೆನೇಡ್ ಅದು, ಒಂದು ಬಾಂಬ್ ಅದು, ಅದರೊಳಗೆ ಎಕ್ಸ್ಪ್ಲೋಸಿವ್ ತುಂಬಿರ್ತಾರೆ. ಈ ಬಲೂನ್ ಹೆಂಗೆ ಜಾಸ್ತಿ ನೀವು ಏರನ್ನು ಊದಿದಾಗ ಬಲೂನ್ ಬ್ಲಾಸ್ಟ್ ಆಗುತ್ತೆ, ಯಾಕಂದ್ರೆ ತಡ್ಕೊಳಕ್ಕಾಗಲ್ಲ. ಇದೇ ಥರ ಆ ಎಕ್ಸ್ಪ್ಲೋಸಿವ್ನ ನಾನು ಇಗ್ನೈಟ್ ಮಾಡಿದಾಗ ಎಕ್ಸ್ಪ್ಲೋಸಿವ್ ಏನಾಗುತ್ತೆ, ಅದರಲ್ಲಿ ಪ್ರೆಷರ್ ಬಿಲ್ಡಪ್ ಆಗಿ ಆ ಗ್ರೆನೇಡ್ ಸಿಡಿಯುತ್ತೆ. ಆ ಗ್ರೆನೇಡ್ ಸಿಡಿದಾಗ ಆ ಫ್ರ್ಯಾಗ್ಮೆಂಟ್ಸ್ ಏನಿತ್ತಲ್ಲ, ಅದು ಎಲ್ಲ ತುಂಡುಗಳು ಅವು ನಿಮ್ಮ ಬಾಡಿನ ಎಂಟರ್ ಆಗ್ತವೆ. ಸೊ ಹಾಗಾಗಿ ಗಾಯ ಆಗೋದು. ನನ್ನ ಕಾಲಿಗೆ ಏನಾಗಿದೆ ನೋಡ್ಕೊಂಡಾಗ ಅಂದರೆ, ಎಡಗಾಲಲ್ಲಿ ನನ್ನ ಫುಟ್ ಏನಿದೆಯಲ್ಲ, ಎಡಗಾಲದ ಫುಟ್ ಅದು ಫುಲ್ ಸ್ಲ್ಯಾಶ್ ಆಗೋಗ್ಬಿಟ್ಟಿದೆ, ಅದು ಕಟ್ ಆಗಿಬಿಟ್ಟಿದೆ. ಮೇಲ್ಗಡೆ ಎಲ್ಲ ಸ್ಪ್ಲಿಂಟರ್ಗಳು ಅಂದರೆ ಅದರ ತುಕುಡಿಗಳು ಎಲ್ಲ ಒಳಗೆ ಬಾಡಿ ಒಳಗೆ ಎಂಟರ್ ಆಗಿಬಿಟ್ಟಿದೆ, ಸುಟ್ಟು ಎಲ್ಲ ಆ ಹೀಟಿಂದ. ಆ ಬಲಗಾಲ್ ಏನಾಗಿದೆ ಅಂತ ನೋಡ್ಕೊಳೋಣ ಅಂತ ಶೂ ಎಲ್ಲ ಫುಲ್ ಹಾಳಾಗೋಗ್ಬಿಟ್ಟಿತ್ತು, ಅಂದರೆ ಸಿಡಿದ್ಬಿಟ್ಟಿದೆ, ಫುಲ್ ಬಾಂಬ್ ಸಿಡಿದ್ರಿಂದ ಈ ಶೂದಲ್ಲಿ ಏನೂ ಉಳ್ಕೊಂಡೇ ಇಲ್ಲ. ಆ ಶೂನ ಹಿಂಗೆ ತೆಗೆದಾಗ ಅದರಲ್ಲಿ ಎಷ್ಟು ರಕ್ತ ತುಂಬಿಕೊಂಡಿತ್ತು ಅಂದರೆ, ಹಿಂಗೆ ತೆಗೆದ ತಕ್ಷಣ ಅದರಲ್ಲಿ ರಕ್ತ ಸುರಿ ಕೆಳಗಿದ್ದಂಥ ಐಸ್, ಬಿಳಿ ಐಸ್ ಏನಿರುತ್ತೆ ಫುಲ್ ಕೆಂಪಾಗೋಗ್ಬಿಡುತ್ತೆ, ಅಷ್ಟು ರಕ್ತ ತುಂಬ್ಕೊಂಡ್ಬಿಡುತ್ತಲ್ಲಿ. ಬಲಗಾಲ್ ಹೇಗಿದೆ ಅಂದರೆ ಫುಲ್ ಕಾಲು ಜೊತಾಡ್ತಾ ಇದೆ. ನಾನು ಏನಾದರೂ ಒಂದು ಸ್ವಲ್ಪ ಹಿಂಗೆ ಹಿಡಿದು ಎಳೆದಿದ್ರೆ ಕಿತ್ಕೊಂಡ್ಬಂದುಬಿಡ್ತಿತ್ತೆ ಅನ್ನೋದು, ಹಂಗೆ ಆಗ್ಲಾಡ್ತಾ ಇದೆ. ನನ್ನ ಜವಾನೊಬ್ಬನು ಬರ್ತಾನೆ, ಬಂದು ನನ್ನನ್ನು ಹೆಗಲ ಮೇಲೆ ಹೊತ್ಕೊತಾನೆ. ಹೆಗಲ ಮೇಲೆ ಹೊತ್ಕೊಂಡು ಒಂದು ಬಂಡೆಗಳಿಂದ ಇನ್ನೊಂದು ಬಂಡೆಗಲ್ಲಿ ಓಡ್ತಾ ಇದ್ದಾನೆ. ಅದು ಓಡೋದು ಅಂದರೆ ಹೆಂಗೆ, ನಾನು ಹೊತ್ಕೊತಾನೆ, ಓಡ್ತಾನೆ, ಅವನು ಓಡ್ತಾಗ ಅಲ್ಲಿ ಕೆಳಗೆ ಜಂಪ್ ಮಾಡ್ತಾ ಇದ್ದಾನೆ. ಅಂದರೆ ಜಾಸ್ತಿ ಹೊತ್ತು ಇರಬಾರ್ದು ಅವ್ರು ಫೈರ್ ಮಾಡ್ತಿದ್ದೀರಾ ಅಂತ. ಹಂಗೆ ಹೊತ್ಕೊಂಡು ಹೋಗಿ ಬೀಳ್ತಾ ಇದ್ದಾನೆ. ಅಷ್ಟೊಳಗೆ ನನಗೆ ಫೈರ್ ಮಾಡೋದು ಕಾಣ್ತಾ ಇದೆ. ಅವ್ರು ಪಾಕಿಸ್ತಾನದವ್ರ ಮೇಲೆ ಕೂತ್ಕೊಂಡು ಫೈರ್ ಮಾಡ್ತಾ ಇದ್ದಾರೆ. ಆ ಗುಂಡುಗಳು ಹೋಗಿ ಐಸಲ್ಲಿ ಸಿಡಿತಾ ಇದೆ, ಐಸ್ ಹಿಂಗೆ ಛಿದ್ರ ಆಗೋದು ಕಾಣ್ತಾ ಇದೆ ನನಗೆ. ಅವ್ನು ಹೊತ್ಕೊಂಡು ಓಡ್ತಾ ಇದ್ದಾನೆ, ಹಿಂಗೆ ಒಂದು ಬಂಡೆಗಲ್ಲಿ ಓಡ್ತಾನೆ, ಬೀಳ್ತಾನೆ, ಮತ್ತೊಂದು ಸ್ವಲ್ಪ 2 ನಿಮಿಷ ತಡಿತಾನೆ, ಮತ್ತೆ ಹೊತ್ಕೊತಾನೆ, ಮತ್ತೆ ಓಡ್ತಾ ಇದ್ದಾನೆ. ಆವಾಗ ನಾನು ನೋಡಿ ಮನಸ್ಥಿತಿ ಹೇಗಿರುತ್ತೆ, ಅವಾಗ ಏನು ಸಾಧ್ಯ ಇಲ್ಲ ಅದೆಲ್ಲ ನಮ್ಗೆ ಗೊತ್ತಾಗಲ್ಲ. ಅವಾಗ ಅವ್ನು ಹೊತ್ಕೊಂಡು ಓಡ್ತಾ ಇದ್ದಾನೆ, ನಾನು ಹಿಂತಿರುಗಿ ನೋಡ್ತಾ ಇದ್ದೀನಿ. ನನ್ನ ಕಾಳಿನಾದರೂ ಕಲ್ಚ್ಕೊಂಡು ಬಿದ್ದುಬಿಟ್ರೆ ಅದನ್ನು ತೊಗೊಂಡು ಹೋಗೋಣ, ಕೆಳಗಡೆ ಹೋಗಿ ಕೊಟ್ಟು ಡಾಕ್ಟ್ರಿಗೆ ಹೊಲಿಯಪ್ಪ ಅಂತ ಹೇಳೋಣ, ಆ ಥರ ಒಂದು ಮನಸ್ಥಿತಿಯಲ್ಲಿದ್ದೆ ನಾನು. ಸುಮಾರು ದೂರ ಹೊತ್ಕೊಂಡ್ಬರ್ತಾನೆ. ನಾನು ಹೊತ್ಕೊಂಡ್ಬಂದಮೇಲೆ ಸ್ಮಾಲ್ ಆರ್ಮ್ಸ್ ಫೈರ್ ರೇಂಜ್ ಅಂತ ಹೇಳ್ತೀವಿ. ಸ್ಮಾಲ್ ಆರ್ಮ್ಸ್ ಅಂದರೆ ಎಲ್ಲಿವರೆಗೂ ಗುಂಡು ಸಿಡಿಬೋದಲ್ಲ, ಆ ತಡ ಆದ ನಂತರ ನನ್ನನ್ನು ಸ್ಟ್ರೆಚ್ಚರ್ ಮೇಲೆ ಮಲಗಿಸ್ತಾರೆ. ಸ್ಟ್ರೆಚ್ಚರ್ ಮೇಲೆ ಮಲಗಿಸಿ ಕೆಳಗಡೆ ಕರ್ಕೊಂಡು ಹೋಗೋಕೆ ಶುರು ಮಾಡ್ತಾರೆ. ನಾನು ಬೆಳಗಿನ ಜಾವ ಪೆಟ್ಟು ಬಿದ್ದಿದ್ದು, ನನಗೆ ಗ್ರೆನೇಡ್ ಸಿಡಿದಿದ್ದು ಬೆಳಗಿನ ಜಾವ. ನನಗೆ ಕೆಳಗಡೆ ಹೋಗ್ತಾ ಸಾಯಂಕಾಲ ಆಗುತ್ತೆ. ನೀವು ಇಮ್ಯಾಜಿನ್ ಮಾಡಿ ಎಷ್ಟು ಇನ್ಫೆಕ್ಷನ್ ಆಗಿರ್ಬೋದು ಕಾಲಲ್ಲಿ, ಎಷ್ಟು ರಕ್ತ ಸುರಿರ್ಬೋದು ಅಂತ. ನನಗೆ ಎಷ್ಟು ಸಲ ಅನ್ಕಾನ್ಷಿಯಸ್ ಆಗಿದ್ದೀನಿ ಗೊತ್ತಿಲ್ಲ. ನಾನು ಹೇಳಿದ್ನಲ್ಲಾಗಲೇ, ಆ ಗ್ರೇಡ್ ಸಿಡೋಕ್ಕಿಂತ ಮುಂಚೆ ಸಾವನ್ನು ತುಂಬ ಹತ್ತಿರದಿಂದ ನೋಡಿದ್ದೆ. ಬಟ್ ಇಲ್ಲಿ ನಾನು ಸಾವನ್ನು ಒಂಥರ ಅನುಭವಿಸ್ತಾ ಇದ್ದೆ. ಸಾವನ್ನು ಇಷ್ಟು ಹತ್ತಿರದಿಂದ ಯಾರೂ ಅನುಭವಿಸಿರ್ಲಿಕ್ಕಿಲ್ಲ. ಇವಾಗ ನಮಗೆ ಡ್ರೆಸ್ ಚೆನ್ನಾಗಿರಬೇಕು, ನಮ್ಗೆ ಇದಿರಬೇಕು, ಸೂಟ್ ಇರಬೇಕು, ನಮಗೆ ಮರ್ಯಾದೆ ಕೊಡಬೇಕು, ನಮ್ಮ ಪ್ರೈಡ್, ನಮಗೆಲ್ಲಾದ್ರೂ ಹೋದ್ರೆ ಅಸಹ್ಯ ಆಗಬಾರ್ದು, ನಮ್ಗೆ ಯಾರು ಇನ್ಸಲ್ಟ್ ಮಾಡಬಾರ್ದು, ಇದೆಲ್ಲ ನಮ್ಮ ತಲೆಯಲ್ಲಿ ತುಂಬ್ಕೊಂಡಿರ್ತೀವಲ್ಲ, ಅದೆಲ್ಲರೂ ಕಳಿಸಿ ಬಿದ್ದಂಗೆ ಆಗುತ್ತೆ. ಅವಾಗ ಏನು ಶೂನ್ಯ, ಅವಾಗ ಏನು ಜೀವನದಲ್ಲಿ ಆ ಸಮಯದಲ್ಲಿ ಏನೂ ಮಹತ್ವ ಇರಲ್ಲ. ನನ್ನನ್ನು ಸ್ಟ್ರೆಚ್ಚರಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮಲ್ಲಿ ಹೆಂಗೆ ಅಂತಂದರೆ, ನಮ್ಮ ಜವಾನ್ಸನ್ನು ಪಾಸ್ ಆಗಬೇಕಾದ್ರೆ, ಕೆಳಗೆ ಹೋಗ್ಬೇಕಾದ್ರೆ ಜೈ ಹಿಂದ್ ಸಾಬ್ ಅಂತ ಸಲ್ಯೂಟ್ ಮಾಡ್ತಿರ್ತಾರೆ. ನಾವು ಡೆಡ್ ಬಾಡಿಗೂ ಕೂಡ ಸಲ್ಯೂಟ್ ಮಾಡ್ತೀವಿ. ನನ್ನನ್ನು ಅವ್ರು ಕೆಳಗೆ ಕರ್ಕೊಂಡು ಹೋಗ್ತಿದ್ರೆ ಎಷ್ಟೋ ಜನ ನನ್ನ ನೋಡಿ ಸಲ್ಯೂಟ್ ಮಾಡ್ತಾ ಇದ್ದಾರೆ. ನನಗೆ ಅನ್ನಿಸ್ತಾ ಇದೆ, ಯಪ್ಪ ನಾನು ಸತ್ತಿಲ್ರೋ, ನಾನು ಬದುಕಿದ್ದೀನಿ ಅಂತ ಹೇಳ್ಬೇಕು ಅನ್ನಿಸ್ತಾ ಇದೆ. ಆ ಜೈ ಹಿಂದ್ಗೋಸ್ಕರ ಅದನ್ನು ಎಲ್ಲೋ ನನಗೆ ಆ ಜೈ ಹಿಂದ್ ಅನ್ನೋ ಒಂದು ವರ್ಡಲ್ಲಿ ಎಷ್ಟು ಪವರ್ ಇದೆ. ನಾವು ಸುಮ್ಮನೆ ಅಂತೀವಿ ಜೈ ಹಿಂದ್ ಅಂದಂಗಲ್ಲ, ಅವ್ರು ಜೈ ಹಿಂದ್ ಅಂತ ಸಲ್ಯೂಟ್ ಮಾಡ್ತಾರೆ. ನಾನು ಬದುಕಿದ್ದೀನಿ ಅಂತ ನನಗೆ ನಾನು ಫೀಲಿಂಗ್ ಕೊಡೋಕೆ ನಾನು ಜೈ ಹಿಂದ್ ಅಂತ ಸಲ್ಯೂಟ್ ಮಾಡ್ತಾ ಇದ್ದೀನಿ ಆ ಪರಿಸ್ಥಿತಿಯಲ್ಲಿ. ಹೀಗೆ ಕೆಳಗೆ ಕರ್ಕೊಂಡು ಬಂದಾಗ ರಾತ್ರಿಯಾಗಿ ಹೋಗ್ಬಿಟ್ಟಿದೆ. ಇಮ್ಯಾಜಿನ್ ಮಾಡಿ. ನನ್ನ ಡಾಕ್ಟರ್ ನೋಡಿದ ತಕ್ಷಣ ಹೇಳ್ತಾರೆ, ನವೀನ್ ಇಟ್ಸ್ ಅ ಮಿರಾಕಲ್ ಯು ಹ್ಯಾವ್ ಸರ್ವೈವ್ಡ್ ಅಂತ. ಇದು ಪವಾಡ, ನೀವು ಬದುಕಿರೋದು ಇಲ್ಲಿವರೆಗೂ ಇದೊಂದು ಪವಾಡ ಅಂತ ಹೇಳ್ತಾರೆ. ನಿಮ್ಮನ್ನು ಯಾವಾಗ ಎಷ್ಟು ಜಲ್ದಿ ಸಾಧ್ಯನೋ ಅಷ್ಟು ಜಲ್ದಿ ನಿಮ್ಮನ್ನು ಶ್ರೀನಗರಿಲ್ಲ ಉಧಂಪುರ್ ಹಾಸ್ಪಿಟಲ್ಗೆ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾರೆ. ಆವಾಗ ರಾತ್ರಿಯಾಗಿ ಹೋಗಿದೆ. ಬೆಳಗಿನ ಜಾವದವರೆಗೂ ನಾನು ಹೆಲಿಕಾಪ್ಟ್ರಿಗೆ ಕಾಯಲೇಬೇಕು. ಹೆಲಿಕಾಪ್ಟ್ರಲ್ಲಿ ನಾನು ಶಿಫ್ಟ್ ಮಾಡಬೇಕು. ಅಲ್ಲಿ ಹೋಗ್ತಿದ್ದಂಗೆ ಏನೋ ಒಂದು ಸ್ವಲ್ಪ ನರ್ಸ್ ಮಾಡಿದ್ರೆ ನನಗೆ ಇಂಜೆಕ್ಷನ್ ಕೊಟ್ಟು ತಕ್ಷಣ ನಾನು ನಿದ್ದೆ ಹೋಗ್ಬಿಟ್ಟೆ. ಬೆಟ್ಟದ ಮೇಲೆ ಏನು ನಡೀತಾ ಇದೆ ಗೊತ್ತಿಲ್ಲ. ಬೆಳಗಿನ ಜಾವ ಆಗುತ್ತೆ, ಹೆಲಿಕಾಪ್ಟರ್ ಬಂದಿದೆ. ಹೆಲಿಕಾಪ್ಟರ್ ಸೌಂಡಿಗೆ ನನಗೆ ಎಚ್ಚರ ಆಗುತ್ತೆ. ನನ್ನನ್ನು ಎದ್ದೇಳಿಸ್ತಾರೆ, ಸ್ಟ್ರೆಚ್ಚರ್ ಮೇಲೆ ಮಲಗಿಸ್ತಾರೆ.
ಸ್ಟ್ರೆಚರ್ ಮೇಲೆ ಮಲಗಿಸಿ ನನ್ನ ಹೆಲಿಕಾಪ್ಟರಲ್ಲಿ ಲೋಡ್ ಮಾಡ್ತಾರೆ. ನನ್ನ ನರ್ಸಿಂಗ್ ಅಸಿಸ್ಟೆಂಟು ನನ್ನ ಜೊತೆಗೆ ಬಂದು ಕೂತ್ಕೊತಾರೆ. ನನ್ನನ್ನು ಉಧಂಪುರ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಿತ್ತು. ಹೆಲಿಕಾಪ್ಟರ್ ಪೈಲಟಿಗೆ ಏನು ಹೇಳಿರ್ತಾರೆ, ತುಂಬ ಮೇಲೆ ಹಾರಬೇಡ್ರಿ, ಮೇಲೆ ಹಾರಿದರೆ ಮಿಸೈಲ್ ಶೂಟ್ ಮಾಡ್ಬೋದು, ಅದಕ್ಕೆ ಲೋ ಫ್ಲೈಯಿಂಗಲ್ಲಿ ಇವ್ರನ್ನ ಉಧಂಪುರಿಗೆ ಕರ್ಕೊಂಡು ಹೋಗ್ರಿ ಅಂತ. ಸರಿ ಅಂತ ಹೆಲಿಕಾಪ್ಟರ್ ಟೇಕ್ ಆಫ್ ಆಗುತ್ತೆ. ಸ್ವಲ್ಪ ಮುಂದೆ ಹೋಗ್ತೀವಿ. ಸ್ವಲ್ಪ ದೂರ ಹೋದ ತಕ್ಷಣ ನಂಗೆ ನರ್ಸಿಂಗ್ ಅಸಿಸ್ಟೆಂಟ್ ನನ್ನ ಜೊತೆಗಿದ್ದವ್ರು ಎದ್ದೇಳಿಸ್ತಾರೆ. ನನ್ನನ್ನು ಎದ್ದೇಳಿಸಿ ಕೋಟ್ ಅನ್ಕೋಟ್ ಅವ್ರ ಮಾತನ್ನು ಹೇಳ್ತಾರೆ, ಸಾಬ್ ಡಾಕ್ಟ್ರನ್ನೇ ಉಟ್ನೆಸೆ ಮನಾ ಕಿಯಾ ಹುವಾ ಹೈ. ಡಾಕ್ಟರ್ ಎದ್ದೇಳ್ಬೇಡ ಅಂತ ಹೇಳಿದರೆ, ನಿಮ್ಮ ಬೆನ್ನಿಗೆ ಎಲ್ಲ ಏನೇನಾಗಿದೆ, ಬೆನ್ನೆಲುಬು ಏನಾಗಿದೆ ಗೊತ್ತಿಲ್ಲ ಇನ್ನು, ಡಾಕ್ಟರ್ ಎದ್ದೇಳ್ಬೇಡ ಅಂತ ಹೇಳಿದರೆ, ಬಟ್ ಅಲ್ಲಿ ನೋಡಿ 0.4875 ಮೇಲೆ ಭಾರತದ ಬಾವುಟ ಹಾರ್ತಾ ಇದೆ ಅಂತ ಹೇಳಿ ಜೀವ ಬಂದಾಗಿ ಇವತ್ತು ಎಷ್ಟು ಖುಷಿ ಆಯ್ತು ನನಗೆ ಅವಾಗ ಅಂತಂದರೆ, ಅವಾಗ ಅಂದ್ಕೊಂಡೆ ನವೀನ್ ದ ಮಿಷನ್ ಹ್ಯಾಸ್ ಬಿನ್ ಅಕಂಪ್ಲಿಷ್ಡ್. ನೀನು ಬದುಕ್ತೀಯೋ ಸಾಯ್ತೀಯೋ ಅದು ಇಂಪಾರ್ಟೆಂಟ್ ಅಲ್ಲ, ನಿನಗೆ ಭಾರತೀಯ ಸೇನೆ ಏನೊಂದು ಆದೇಶವನ್ನು ಕೊಟ್ಟಿತ್ತು, ಏನು ಮಿಷನ್ ಇತ್ತು, ಅದು ಅಕಂಪ್ಲಿಷ್ ಆಗಿದೆ ಅಂತಂದು. ಯಾವಾಗ ನಾನು ಬದುಕ್ತೀನೋ ಸಾಯ್ತೀನೋ ಗೊತ್ತಿಲ್ಲ. ಯಾವಾಗ 4875 ಬಗ್ಗೆ ಮಾತಾಡ್ತಾರೋ, ಯಾವಾಗ ಕಾರ್ಗಿಲ್ ಯುದ್ಧದ ಬಗ್ಗೆ ಮಾತಾಡ್ತಾರೋ, ಅವಾಗ ಕ್ಯಾಪ್ಟನ್ ನವೀನ್ ನಾಗಪ್ಪನ ನೆನೆಸ್ಕೊತಾರೆ ಅಂತ ತಡ್ಕೊಳಕ್ಕಾಗದೆ ಎದ್ದು ಕೂತ್ಕೊಂಡು ಸಲ್ಯೂಟ್ ಮಾಡಿದೆ. ಸಲ್ಯೂಟ್ ಮಾಡಿ ಮತ್ತೆ ಮಲ್ಕೊತಾ ಇದ್ದೆ. ಮಲ್ಕೋಬೇಕಾದ್ರೆ ಮತ್ತೆ ಒಂದು ನರ್ಸಿಂಗ್ ಅಸಿಸ್ಟೆಂಟ್ ಕೇಳ್ತಾ ಇದ್ರೆ ನನಗೆ ಕಣ್ಣಾಲೆಗಳು ಬರ್ತಾ ಇದೆ. ಅಂದರೆ ಎಂಥ ಸಂದರ್ಭ ಇದು, ಸೀರಿಯಸ್ಲಿ ನೆನೆಸ್ಕೊಂಡಾಗ ನಮಗೆ ವಿಚಿತ್ರ ಅನ್ಸುತ್ತೆ ಸರ್. ಸೀರಿಯಸ್ಲಿ ನೀವು ಆ ಕ್ಷಣ ಹೇಳಿದ್ರಲ್ಲ 4875 ಅಲ್ಲಿ ಬಾವುಟ ಹಾರ್ತು ಅಂಥೇಳಿ, ಬಹುಶಃ ಅದು ನಂದು ಜೀವನದ ಒಂದು ಮರೆಯಲಾರದ ಸಂಗತಿ ಸರ್. ನಿಜ ಸರ್. ಅಂದರೆ ದೇಶ ಕಾಯೋ ಯೋಧರ ತ್ಯಾಗ ಎಂಥದ್ದು, ಅವ್ರ ಪರಿಶ್ರಮ ಎಂಥದ್ದು ಅಂತ ನಾವು ಕೂತ್ಕೊಂಡು ಕೇಳ್ತೀವಿ. ಬಹುಶಃ ನನಗಿವತ್ತು ಅನ್ನಿಸ್ತಾ ಇದೆ, ಕೇಳೋದಕ್ಕೂ ಒಂದು ಗಟ್ಟಿ ಗುಂಡಿಗೆ ಬೇಕು. ನಾನೇ ಇಷ್ಟು ಭಾವುಕಳಾದೆ ಆ ಕ್ಷಣ ಹೇಳಿದ್ರಲ್ಲ ನೀವು, ಅಲ್ಲಿ ಧ್ವಜ ಹಾರಿಸೋದನ್ನು ನೀವು ನೋಡಿದ್ರಿ ಅಂದರೆ ನಿಮ್ದಂತಹ ಸಂದರ್ಭದಲ್ಲಿ ಬಹುಶಃ ನಿಮಗೆ ಮತ್ತೆ ಜೀವ ಬಂತಲ್ಲಿ ಅದನ್ನು ಕೇಳಿದಾಗ. ಬಹುಶಃ ಅಲ್ಲಿಂದ ಏನಾಯ್ತು ಹೇಳಿ ಸರ್, ಹೇಗೆ ತಾವು? ಅದೇ ಅದನ್ನು ನೋಡಿದಾಗ ತುಂಬ ಖುಷಿ ಆಯಿತು. ಐರನಿ ಆಫ್ ದ ಸಿಚುವೇಶನ್, ವಿಪರ್ಯಾಸ ಅಂತ ಹೇಳ್ತೀವಲ್ಲ, ಒಂದು ಕಡೆ ಖುಷಿ ಇರುತ್ತೆ, ಒಂದು ಕಡೆ ಹೆಂಗೆ ಟೈಡ್ ಟರ್ನ್ ಆಗುತ್ತೆ ಅಂತ ನಾವು ಆ್ಯಂಟಿಸಿಪೇಟ್ ಕೂಡ ನಾವು ಅದನ್ನು ಊಹೆ ಕೂಡ ಮಾಡ್ಕೊಳಕ್ಕಾಗಲ್ಲ. ಈ ಥರ ನಾನು ಖುಷಿ ಆಗೋದನ್ನು ಸಲ್ಯೂಟ್ ಮಾಡಿ ಮಲ್ಕೊತಾ ಇದ್ದೀನಿ. 4875 ನಾವು ಗೆದ್ದುಬಿಟ್ವಿ, ಒಂದು ಇತಿಹಾಸವನ್ನು ನಾನು ಬರೆದಿದ್ದೀನಿ. ಒಂದು ಎಷ್ಟೇ ಸಣ್ಣದಿರ್ಬೋದು, 4875 ಕಾರ್ಗಿಲ್ ಯುದ್ಧ ನೆನೆಸ್ಕೊಂಡಾಗ ಕ್ಯಾಪ್ಟನ್ ನವೀನ್ ನಾಗಪ್ಪ ನಾನು ನೆನೆಸ್ಕೊತಾರೇನೋ ಒಂದು ಖುಷಿಯಲ್ಲಿ ಸಲ್ಯೂಟ್ ಮಾಡಿ ಮತ್ತೆ ಹಿಂಗೆ ಸ್ಟ್ರೆಚರ್ ಮೇಲೆ ಮಲ್ಕೊತಾ ಇದ್ದೆ. ಭಾಳ ಕೂತ್ಕೊಳ್ಳೋದು ಬೇಡ ಅಂತ. ಮಲ್ಕೋಬೇಕಾದ್ರೆ ಆ ನರ್ಸಿಂಗ್ ಅಸಿಸ್ಟೆಂಟ್ ಪಕ್ಕದಲ್ಲಿ ಕುಂತಿದ್ರಲ್ಲ, ಅವರು ಮತ್ತೆ ಒಂದು ಮಾತನ್ನು ಹೇಳ್ತಾರೆ, ಸಾಬ್ ಇಸ್ಕೆಲಿ ಹಮ್ನೆ ಕೀಮತ್ ಚುಕಾಯಿ ಅಂತ. ಇದಕ್ಕೊಂದು ದೊಡ್ಡ ತ್ಯಾಗ ಬಲಿದಾನ ಮಾಡಬೇಕಾಗಿ ಬಂತು ಅಂತಾರೆ. ಅವಾಗ ನಾನು ಕೇಳಿದ್ದೀನಿ, ಉಸ್ತಾದ್ ಅಂತ ಕರಿತೀವಿ, ಉಸ್ತಾದ್ ಹಮ್ನೆ ಕ್ಯಾ ಕೀಮತ್ ಚುಕಾಯಿ ಅಂತ, ನಾವೇನು ಕಳ್ಕೊಬೇಕಾಯ್ತು ಅಂತ. ಅವಾಗ ಸರ್ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ನಹಿರೇ. ದ್ಯಾಟ್ ವಾಸ್ ಪ್ರಾಬಬ್ಲಿ ಆ ಒಂದು ಕ್ಷಣ ನನಗೆ ಹೇಗಿತ್ತು ಅಂತಂದರೆ, ಇದೊಂದು ಕಡೆ ಎಲ್ಲೋ ಒಂದು ಕಡೆ ಪ್ರೈಡು 4875 ಗೆದ್ವಿ ಸಂಭ್ರಮ ಅನುಭವಿಸಬೇಕಾ, ಅದೊಂದು 4-5 ಸೆಕೆಂಡ್ ಕೂಡ ನನ್ನ ಜೊತೆಗೆ ಇರಲಿಲ್ಲ. ಅವ್ರು ಇಮಿಡಿಯೇಟ್ಲಿ ಅದನ್ನು ಆ ಮಾತನ್ನು ಹೇಳಿದ್ರೆ, ಕ್ಯಾಪ್ಟನ್ ವಿಕ್ರಮ್ ಬತ್ರಾ ನಹಿರೇ ಅಂತಂದಾಗ ಅವಾಗ ನನಗೆ ಅನಿಸಿದ್ದು, ಅವ್ರು ನಾನು ಹೋಗ್ಬೇಕಾದ್ರೆ ನನ್ನ ತಬ್ಕೊಂಡು ಗಲೆ ಲಗ್ನ ಯಾರನ್ನ ಜಾನೆ ಕೋನ್ಸಿ ಮುಲಾಕಾತ್ ಆಕ್ರಿ ಹೋಗಿ ಅಂತ ಹೇಳ್ತಾರಲ್ಲ, ನನಗೇನಾದರೂ ಈ ಮಹಾಭಾರತದಲ್ಲಿ ಕೃಷ್ಣ ಭಗವಾನ್ ಆ ಯುದ್ಧವನ್ನು ನಿಂದಿರಿಸಿ ಅವರಿಗೆ ಬೋಧನೆ ಮಾಡ್ತಾರಲ್ಲ, ನನಗೇನಾದರೂ ಒಂದು ಅವಕಾಶ ಸಿಕ್ಕಿದರೆ ಆ ಟೈಮ್ ನಿಂದಿರಿಸೋದನ್ನು, ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವ್ರು ನೀನು ಕೆಳಗಡೆ ಹೋಗಿ ಟ್ರೀಟ್ಮೆಂಟ್ ತೊಗೊಂತ ನಮ್ಮನ್ನು ಹಿಂಗೆ ಫಿಸ್ಟ್ ಮೀಟ್ ಮಾಡಿ ನನ್ನ ಭುಜ ತಟ್ಟು ಅವ್ರೇನು ಮೇಲೆ ಹೋದ್ರು ನಾನು ಕೆಳಗೆ ಹೋಗಿ ಕ್ರಾಲ್ ಮಾಡಿದ್ನಲ್ಲ, ಅವಾಗ ನಾನು ನಿಜವಾಗಲೂ ಅಂದ್ಕೊಂಡಿರಲಿಲ್ಲ ನಾನು ಇದೇ ಕೊನೆಯವ್ರು ನೋಡ್ತಾ ಇರೋದು ಅಂತ. ಬಟ್ ಅದೊಂದು ಸತ್ಯ, ಅದೊಂದು ಅರಿವು ಆದ ನಂತರ ನಾನು ಎಲ್ಲೋ ಒಂದು ಕಡೆ ಸೆಮಿ ಅನ್ಕಾನ್ಷಿಯಸ್ ಸ್ಟೇಟಲ್ಲಿದ್ದೆ, ಅನ್ಕಾನ್ಷಿಯಸ್ ಆಗಿಬಿಟ್ಟೆ, ಸ್ಟ್ರೆಚರ್ ಮೇಲೆ ಬಿದ್ದ ನಂತರ ನನ್ನನ್ನು ಉಧಂಪುರಿಗೆ ಕರ್ಕೊಂಬರ್ತಾರೆ. ಅಲ್ಲಿ ಇನ್ಫೆಕ್ಷನ್ ಕಂಟ್ರೋಲ್ ಬರ್ತಾಯಿಲ್ಲ, ಯಾಕಂದರೆ ತುಂಬ ಪೇಷಂಟ್ ಮೇಲೆ ಬರ್ತಾಯಿದ್ರೆ ಇಂಡಿವಿಜುವಲ್ ಅಟೆನ್ಷನ್ ಕೊಡೋಕ್ಕಾಗ್ತಾಯಿಲ್ಲ. ಸೊ ನನ್ನನ್ನು ಡೆಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಡೆಲ್ಲಿ ಹಾಸ್ಪಿಟ್ಲಿಗೆ ಬರ್ತೀನಿ. ಡೆಲ್ಲಿ ಹಾಸ್ಪಿಟ್ಲಲ್ಲಿ ಅಲ್ಲಿ 2 ಹಾಸ್ಪಿಟ್ಲ್ ಇದೆ, ನಮ್ಮ ಬೇಸ್ ಹಾಸ್ಪಿಟಲ್ ಡೆಲ್ಲಿ ಅಂತ, ಒಂದು ರಿಸರ್ಚ್ ಆ್ಯಂಡ್ ರೆಫರಲ್ ಅಂತ. ಅಲ್ಲಿ 2 ಕೂಡ ಟ್ರೀಟ್ಮೆಂಟ್ ಆಗುತ್ತೆ. ಸುಮಾರು ಒಂದು 21 ತಿಂಗಳು ಹಾಸ್ಪಿಟ್ಲಲ್ಲಿ ಇರ್ತೀನಿ. 21 ತಿಂಗಳಲ್ಲಿ ಫಸ್ಟ್ 6 ಮಂತ್ಸ್ ಏನಂತಲ್ಲ, ಇಟ್ ವಾಸ್ ರಿಯಲಿ ಹಾರಿಬಲ್. ಯಾವ ಥರ ಪರಿಸ್ಥಿತಿ ಅಂದರೆ, ಮೊದಲನೇ 6 ತಿಂಗಳು ಇನ್ಫೆಕ್ಷನ್ ಜಾಸ್ತಿ ಆಗಿರೋದ್ರಿಂದ ನನ್ನನ್ನು ಇನ್ಫೆಕ್ಷನ್ನ ಕ್ಲೀನ್ ಮಾಡ್ತಾರೆ, ಆಯಿಂಟ್ಮೆಂಟ್ ಅದನ್ನೆಲ್ಲ ಹಾಕ್ತಾರೆ, ಮತ್ತು ಬ್ಯಾಂಡೇಜ್ ಹಾಕ್ತಾರೆ. ನೆಕ್ಸ್ಟ್ 1-2 ಡೇಸ್ ಬಿಟ್ಟು ಓಪನ್ ಮಾಡಿದಾಗ ಮತ್ತೆ ಅದೇ ಥರ ಪಸ್ ಆಗಿದೆ, ಮತ್ತು ಅದೇ ಥರ ಸ್ಮೆಲ್ ಬರ್ತಾಯಿದೆ, 2 ಕಾಲಿಗೆ ಪೆಟ್ಟು ಬಿದ್ದಿದೆ, ಎದ್ದಳಕ್ಕಾಗ್ತಾಯಿಲ್ಲ, ನೋವು ಕೂಡ ಇದೆ. ಆ ವೂಂಡ್ ಸರಿಯಾಗೋವರೆಗೂ ಅದನ್ನು ಸ್ಟೆಬಿಲೈಸ್ ಮಾಡೋಕ್ಕಾಗಲ್ಲ, ಪ್ಲಾಸ್ಟರ್ ಹಾಕೋಕ್ಕಾಗಲ್ಲ. ಸೊ ಹೀಗಾಗಿ ಸಾಕಷ್ಟು ನೋವು ಅನುಭವಿಸ್ತಾ ಇದ್ದೆ. ನಾನೇ ಅಂದ್ಕೊಂಡಿದ್ದೆ ನಾನು ತುಂಬ ಮೆಂಟಲಿ ಭಾಳ ಸ್ಟ್ರಾಂಗ್ ಇದ್ದೀನಿ, ನನಗೆ ಈ ಥರ ಡಿಪ್ರೆಷನ್, ಈ ಥರ ಸುಸೈಡಲ್ ಟೆಂಡೆನ್ಸೀಸ್ ಈ ಥರ ಅಂದುಕೊಂಡು ಇರಲಿಲ್ಲ ನನ್ನ ಜೀವನದಲ್ಲಿ ಈ ಥರ ಬರ್ಬೋದು ನನಗೆ ಅಂತ. ಬಟ್ 1 ತಿಂಗಳಾಗುತ್ತೆ, 2 ತಿಂಗಳಾಗುತ್ತೆ, 3 ತಿಂಗಳಾಗುತ್ತೆ. ಬರ್ತಾ ಹೆಂಗಾಗುತ್ತೆ ಅಂತಂದರೆ ನನಗೆ ಒಂಥರ ಡಿಪ್ರೆಷನ್ ಶುರು ಆಗುತ್ತೆ.
ಜನರ ಜೊತೆ ಮಾತಾಡೋದು ಬಿಡ್ತೀನಿ. ಊಟ ತಂದು ಕೊಟ್ಟರೆ 4 ಚಪಾತಿ ಇದ್ದರೆ 1 ಚಪಾತಿ ತಿಂದು ಅನ್ನ ತಿನ್ನಲಿದ್ದು ನಾನು ಬಿಟ್ಟು ಬಿಡ್ತೀನಿ. ಯಾರನ್ನೂ ಮಾತಾಡಿಸ್ತಾ ಇಲ್ಲ. ಯಾರಾದರೂ ಬಂದು ಜಬರ್ದಸ್ತಿ ಮಾತಾಡಿಸಿದ್ರೆ ಸಿಟ್ಟು ಮಾಡ್ತಾಯಿದ್ದೀನಿ. ಹಂಗೆ ಶುರುವಾಗಿದ್ದು ಬರ್ತಾ 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 ಹೇಗಾಯಿತು ಅಂದರೆ ನನ್ನನ್ನು ನಾನು ಬೈಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು ಸಮಯ ಹೇಗೆ ಬಂತಂದ್ರೆ ದೇವ್ರನ್ನ ಬೈಯೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ದೇವರೇ ನನಗೆ ಯಾಕೆ ಈ ಶಿಕ್ಷೆ, ನಾನು ಯುದ್ಧದಲ್ಲಿ ಸತ್ಯ ಹೋಗಿದ್ರೆ ಎಷ್ಟೋ ಚೆನ್ನಾಗಿತ್ತು, ನನಗೆ ಯಾಕೆ ಈ ಶಿಕ್ಷೆ ಅಂತ ಎಷ್ಟೋ ಸಲ ದೇವ್ರನ್ನ ಬೈಕೊಂಡು. ಅವಾಗೊಂದು ಘಟನೆ ಆಗುತ್ತೆ. ಆ ಘಟನೆ ಏನು ಅಂತಂದರೆ, ನನ್ನ ಜೊತೆ ಟ್ರೈನಿಂಗ್ ಮಾಡಿದಂಥ ಒಬ್ಬ ವ್ಯಕ್ತಿ, ಅವ್ರನ್ನ ತುಂಬ ಕ್ಲೋಸ್ ಇದ್ದ ನನ್ನ ಜೊತೆಗೆ. ಅವ್ರ ತಾಯಿ ಕೂಡ ನನ್ನ ಜೊತೆ ಕ್ಲೋಸ್ ಇದ್ದರು. ಈ ಹುಡುಗ ಕರೀಲಿದ್ದರಿಂದ ವಾಪಸ್ ಬರಲಿಲ್ಲ. ಅವ್ರ ತಾಯಿ ನನ್ನನ್ನು ಬಂದು ಮೀಟ್ ಮಾಡ್ತಾರೆ ಅಂತ ಗೊತ್ತಾಯಿತು. ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ಮೀಟ್ ಮಾಡ್ತಾರೆ. ಅದು ಗೊತ್ತಾದ ತಕ್ಷಣ ನಾನು ರಾತ್ರಿಡೀ ಅನ್ಕೊತಾ ಇದ್ದೀನಿ, ಆ ತಾಯಿ ಬಂದು ನವೀನ್ ನೀನು ಮಾತ್ರ ವಾಪಸ್ ಬಂದುಬಿಟ್ಟೆ, ನನ್ನ ಮಗನ್ನೇ ಅಲ್ಲಿ ಯಾಕೆ ಬಿಟ್ಟು ಬಂದೆ ಅಂತ ಕೇಳಿದರೆ ಹೇಗೆ ಎದುರಿಸಲಿ, ಏನು ಉತ್ತರ ಕೊಡಲಿ ಅವರಿಗೆ ಅಂತ ಗೊತ್ತಾಗಲಿಲ್ಲ. ಇಡೀ ರಾತ್ರಿ ನಾನು ಫ್ಯಾನ್ ನೋಡಿಕೊಂಡೇ ಮಲಗಿದ್ದೀನಿ. ಇಡೀ ರಾತ್ರಿ ನಿದ್ದೆ ಬಂದಿಲ್ಲ. ಬೆಳಗಿನ ಜಾವ ಆಗುತ್ತೆ, ಆಂಟಿ ಬರ್ತಾರೆ. ಬಂದು ಅವ್ರ ಪರ್ಮಿಷನ್ ತೊಗೊಂಡಿಲ್ಲ, ಹಾಗಾಗಿ ಹೆಸರು ತೊಗೊಳಲ್ಲ ನಾನು ಎಲ್ಲೂವರೆದು. ಬರ್ತಾರೆ ಆಂಟಿ, ಬಂದು ನಿಂತ್ಕೊ ಒಂದೂವರೆ ಗಂಟೆ ಕಾಲ ನನ್ನ ಜೊತೆ ಕೂತ್ಕೊಂಡು ಮಾತಾಡ್ತಾರೆ. ಸೂಪ್ ತಂದಿರೋ ನಂಗೆ ಇನ್ನೂ ಚೆನ್ನಾಗಿ ನೆನಪಿದೆ. ಸೂಪ್ ಕುಡಿದ್ವಿ, ಜೊತೆಗೆ ಎಲ್ಲ ವಿಷಯ ಮಾತಾಡ್ತಾರೆ. ಅವ್ರ ಮಗನ ಬಗ್ಗೆ ಮಾತಾಡಲ್ಲ. 1.5 ಗಂಟೆ ಆದ ನಂತರ ಅವರು ಇನ್ನೇನು ಹೊರಡ್ತಾ ಇರ್ತಾರೆ. ಅವ್ರು ಡೋರ್ವರೆಗೂ ಹೋಗ್ಬಿಟ್ಟಿರ್ತಾರೆ. ನನಗೆ ಎಲ್ಲೋ ಒಂದು ಸರ್ವೈವರ್ಸ್ ಗಿಲ್ಟ್ ಅಂತ ಹೇಳ್ತೀವಿ, ಎಲ್ಲೋ ಒಂಥರ ಗಿಲ್ಟ್ ಕಾನ್ಷಿಯಸ್ಸು ಏನೋ ನನಗೆ ತಡ್ಕೊಳಕ್ಕಾಗಲ್ಲ. ನಾನು ಕರಿತೀನಿ ಆಂಟಿ ಅಂತ. ಅವ್ರು ತಿರುಗಿ ನೋಡ್ತಾರೆ. ಆಂಟಿ ಐಮ್ ರಿಯಲಿ ಸಾರಿ, ನನ್ನನ್ನು ಕ್ಷಮಿಸ್ಬಿಡಿ. ನಾನು ಯಾವುದೋ ಒಂದು ಸೆಕ್ಟ್ರಲ್ಲಿ ಫೈಟ್ ಮಾಡ್ತಿದ್ದೆ, ಅವ್ರು ಯಾವುದೋ ಒಂದು ಸೆಕ್ಟ್ರಲ್ಲಿ ಫೈಟ್ ಮಾಡ್ತಾಯಿದ್ರು. ಹಂಗಾಗಿ ನಾನು ಬದುಕಿಸ್ಕೊಳ್ಳೋ ಅವಕಾಶನೇ ಇರಲಿಲ್ಲ ಅಂತ ಹೇಳಿದೆ. ಅವಾಗ ಆ ತಾಯಿ ತಿರುಗಿ ಒಂದು ಮಾತನ್ನು ಹೇಳ್ತಾರೆ. ಆ ತಾಯಿ ಹೇಳ್ತಾರೆ, ನವೀನ್, ದ ಬೆಸ್ಟ್ ಗಿಫ್ಟ್ ಅ ಸನ್ ಕ್ಯಾನ್ ಗಿವ್ ಟು ಇಸ್ ಮದರ್ ಆರ್ ಮದರ್ಲ್ಯಾಂಡ್. ಎಲ್ಲಕ್ಕಿಂತ ಒಂದು ಶ್ರೇಷ್ಠ ಉಡುಗೊರೆ ಒಬ್ಬ ಮಗ ತನ್ನ ತಾಯಿಗಾಗಲಿ ತನ್ನ ತಾಯಿ ನಾಡಿಗಾಗಲಿ ಕೊಡ್ಬೋದಾದರೆ, ಅವನ ದೇಹ ಭಾರತದ ಬಾವುಟದಲ್ಲಿ ಸುತ್ತಕೊಂಡು ವಾಪಸ್ ಮನೆಗೆ ಬಂದರೆ ಅದಕ್ಕಿಂತ ಒಂದು ಶ್ರೇಷ್ಠ ಉಡುಗೊರೆ ಇಲ್ಲ ಅಂತ ಹೇಳಿ ಹೊರಟೋಗ್ತಾರೆ. ಅವಾಗ ನಾನು ನಾನು ಡಿಪ್ರೆಷನಲ್ಲಿದ್ದೆ, ಬಟ್ ಯಾವತ್ತೂ ಕೂಡ ಹತ್ತಿರಲಿಲ್ಲ ನಾನು. ಅವಾಗ ಸುಮಾರು ಅವರು ಹೋಗಿ ಒಂದು ಗಂಟೆ ಕಾಲ ಹತ್ತಿರ್ಬೇಕು. ನಾನು ಅನ್ಕೊತಾ ಇದ್ದೀನಿ, ನಾನು ಜೀವಂತವಾಗಿದ್ದೀನಿ. ನಂಗೆ ಹಾಸಿಗೆಯಿಂದ ಎದ್ದಳಕ್ಕಾಗ್ತಾ ಇಲ್ಲ, ಬಟ್ ನಾನು ಊಟ ಮಾಡ್ಬೋದು, ಟಿ ವಿ ನೋಡ್ಬೋದು, ತಂದೆ ತಾಯಿ ಜೊತೆ ಬೇಕಂದ್ರೆ ಫೋನ್ ಎತ್ಕೊಂಡು ಮಾತಾಡ್ಬೋದು. ಇಷ್ಟು ಎಲ್ಲ ಇದ್ದರೂ ಕೂಡ ನನಗೆ ಯಾಕೆ ಈ ಶಿಕ್ಷೆ ಅಂತ ದೇವ್ರನ್ನ ಬೈಕೊತಾ ಇದ್ದೀನಿ. ತಾಯಿ ತನ್ನ ಮಗನ್ನ ಕಳ್ಕೊಂಡು ದ ಬೆಸ್ಟ್ ಗಿಫ್ಟ್ ಐ ಎವರ್ ರಿಸೀವ್ಡ್ ಅಂತ ಹೇಳ್ತಾರೆ ಅಂದರೆ, ನನಗೆ ಈ ಥರ ಬೇಜಾರು ಪಡ್ಕೊಳ್ಳೋ ಅವಕಾಶ ಒಂದು ಇಲ್ಲ. ಅದು ಪ್ರಾಬಲಿ ಅಲ್ಲಿಂದ ನನ್ನ ಜೀವನದ ದಿಕ್ಕು ಬದಲಾಯಿಸ್ತು ಅಂತ ಹೇಳ್ಬೋದು. 21 ತಿಂಗಳು ಹಾಸ್ಪಿಟ್ಲಲ್ಲಿದ್ದೆ. 8 ಮೇಜರ್ ಸರ್ಜರಿ ಆಗುತ್ತೆ. ಅದಾದ ನಂತರ ನನಗೆ ಸೈನ್ಯದಿಂದ ಬಿಡುಗಡೆ ಮಾಡ್ತಾರೆ. ಇನ್ನು ನಿನಗೆ ಸರ್ಜಿಕಲಿ ನಿನ್ನ ಕಾಲನ್ನು ಸರಿ ಮಾಡೋಕ್ಕಾಗಲ್ಲ ಇನ್ನು. ಸರ್, ಯಾಕಂದರೆ ಅಲ್ಲೇ ಒಂದು ಕಲ್ಪನೆ ಮಾಡ್ಕೊಂಡಿದ್ದೆ ನಾನು. ಯಾಕಂದರೆ ನೀವು ನನ್ನ ಕಾಲು ಬಿದ್ದರೆ ಅಕಸ್ಮಾತ್ ಅದನ್ನು ತೊಗೊಂಡೋಗಿ ಜೋಡ್ಸ್ ಅಂತ ಹೇಳ್ತೀನಿ ಅಂತಂದರೆ ನಿಮಗೆ ಗೊತ್ತಾಗ್ತಾ ಇದೆ ಅಂದರೆ ಎಷ್ಟು ಇಂಜೋರ್ಡ್ ಅಂದರೆ ಕಾಲು ಎಷ್ಟರ ಮಟ್ಟಿಗೆ. ಹಾರ್ಡ್ಲಿ ಡ್ಯಾಮೇಜ್. ನಿಮ್ಗೆ ಅದನ್ನು ಹಾಸ್ಪಿಟಲಲ್ಲಿದ್ದು ಫೋಟೋಗ್ರಾಫ್ಸ್ ಅದನ್ನು ತೋರಿಸ್ತೀನಿ. ಒಂದು ಕಡಿಮೆ ಫೋಟೋಗ್ರಾಫ್ ಆ ಥರ ಅವಾಗೆಲ್ಲ ಇಷ್ಟ ಮೊಬೈಲೆಲ್ಲ ಇರಲಿಲ್ಲ. ಒಂದು 2-3 ಫೋಟೋಗ್ರಾಫ್ ಇದೆ. ಆ ಕಾಲಿನ ಸ್ಟೇಟ್ ನೋಡಿಬಿಟ್ರೆ ಇವತ್ತು ನಾನು ಕುತ್ಕೊಂಡು ಹಿಂಗೆ ಮಾತಾಡ್ತೀನಿ, ನಡೀತೀನಿ ಅಂತ ಯಾರಿಗೂ ನಂಬೋಕ್ಕಾಗಲ್ಲ. ಆ ಸ್ಟೇಟಲ್ಲಿದ್ದೆ ನಾನು. ಸೊ ಹಾಗಾಗಿ ಇನ್ನು ಆರ್ಮಿದಲ್ಲಿ ಸರ್ವಿಸ್ ಮಾಡೋಕ್ಕೆ ನಿನಗೆ ಇದೆಲ್ಲ ಅವಕಾಶ ಇಲ್ಲ ಅಂತ ಆರ್ಮಿದಿಂದ ಬಿಡುಗಡೆ ಮಾಡ್ತಾರೆ. ಬಿಡುಗಡೆ ಮಾಡಿದಾಗ ನನ್ನ 2 ಕೈಯಲ್ಲೂ ಕ್ರಚಸ್ ಇರುತ್ತೆ. 2 ಕಾಲಿಗೆ ಶೂಸ್ ಬ್ರೇಸಸ್ ಅಂತ ಹೇಳ್ತೀವಿ. ಎಲ್ಲಿವರೆಗೂ ಇರುತ್ತೆ ಅಂದರೆ ಮೊಣಕಾಲವರೆಗೂ ಇರುತ್ತೆ. ಅಂದರೆ ಮೊಣಕಾಲು ಕೆಳಗಡೆ ವೇಟ್ ಬೀಳಬಾರ್ದು ಅಂತ ಮೊಣಕಾಲವರೆಗೂ ಶೂಸ್ ಕೊಟ್ಟಿರ್ತಾರೆ. ಆವಾಗ ನನ್ನನ್ನು ಮನೆಗೆ ಕಳಿಸ್ಬೇಕಾದ್ರೆ ಏರ್ಪೋರ್ಟಿಗೆ ಡಾಕ್ಟ್ರು ಬರ್ತಾರೆ. ಡೆಲ್ಲಿ ಏರ್ಪೋರ್ಟಿಗೆ ಬಂದಾಗ ನಂಗೆ ಇನ್ನೂ ಚೆನ್ನಾಗಿ ನೆನಪಿದೆ. ಒಂದು ಮಾತನ್ನು ಹೇಳ್ತಾರೆ, ನವೀನ್, ಯು ಕೆನಾಟ್ ವಾಕ್ ವಿದೌಟ್ ಸಪೋರ್ಟ್ ಫಾರ್ ದ ರೆಸ್ಟ್ ಆಫ್ ಯುವರ್ ಲೈಫ್ ಅಂತ. ಸಪೋರ್ಟ್ ಇಲ್ಲದೆ ನಿಮ್ಮ ಜೀವನದಲ್ಲಿ ಓಡಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಸರಿ ಅಂತ ಅವ್ರು ಹೊರಟೋಗ್ತಾರೆ. ನಾನು ಫ್ಲೈಟ್ ಹತ್ತಿದ್ದೀನಿ, ಬೆಂಗಳೂರಿಗೆ ಬರ್ತೀನಿ. ಬೆಂಗಳೂರಿಗೆ ನಮ್ಮ ಅಣ್ಣ ಬಂದರೆ ಕರ್ಕೊಂಡು ಹೋಗೋಕ್ಕೆ. ಇಲ್ಲಿಂದ ನಾವು ಹುಬ್ಳಿಗೆ ಡ್ರೈವ್ ಮಾಡ್ಕೊಂಡು ಹೋದ್ವಿ. ಇದು ಇಡೀ ಜರ್ನಿಯಲ್ಲಿ ನಾನು ಒಂದೇ ಅನ್ಕೊತಿದ್ದೆ. ಅವಾಗಿನ್ನೂ ನನಗೆ 24-25 ವರ್ಷ ವಯಸ್ಸು. ಅವಾಗ ಅನ್ಕೊಂಡೆ, ಇಡೀ ಜೀವನ ನಾನು ಕಳಿಬೇಕು, ನಾನು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ನಮ್ಮ ತಂದೆ ತಾಯಿ ಇರ್ಬೋದು, ನಮ್ಮ ಅಣ್ಣ ಇರ್ಬೋದು, ನಮ್ಮ ಅಕ್ಕ ಇರ್ಬೋದು, ಅವರೆಲ್ಲ ನೋಡ್ಕೋಬೋದು ನನ್ನನ್ನು. ಬಟ್ ನಾನು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು, ನಾನು ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಈ ಜರ್ನಿಯಲ್ಲಿ ಎಲ್ಲ ಯೋಚನೆ ಮಾಡ್ಕೊಂಡು ಬರ್ತಾಯಿದ್ದೆ. ಶ್ವೇತಾ ಅವ್ರಿಗೆ ನೀವು ನಂಬಲ್ಲ, ನಾನು ಬಂದ ಮೇಲೆ ಎಷ್ಟು ಫಿಸಿಯೋಥೆರಪಿ ಮಾಡಿದ್ದೀನಿ ಅಂದರೆ, ಒಂದು ಅರ್ಧ ಗಂಟೆ ನಾನು ಫಿಸಿಯೋಥೆರಪಿ ಮಾಡಿದರೆ ರಾತ್ರಿ ನಿದ್ದೆ ಬರ್ತಿರಲಿಲ್ಲ, ಅಷ್ಟು ನೋವಾಗ್ತಿತ್ತು. ಬಟ್ ನಾನು ಬಿಡಲಿಲ್ಲ. ಐ ವೆಂಟ್ ಥ್ರೂ ಲಾಡ್ ಆಫ್ ಗ್ರೈಂಡ್ ಅಂತ ಹೇಳ್ತೀವಲ್ಲ, ವೆಂಟ್ ಥ್ರೂ ಲಾಡ್ ಆಫ್ ಪೇನ್, ಲಾಡ್ ಆಫ್ ಅಗೋನಿ, ಲಾಡ್ ಆಫ್ ಗ್ರೈಂಡ್. ತುಂಬ ಕಷ್ಟಪಟ್ಟೆ. ಬರ್ತಾ 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 ಒಂದಿನ ಹೇಗಾಯಿತು ಅಂತಂದರೆ, ಒಂದು ಶೂ ತೆಗೆದು ಹಾಕಿದೆ, ಆಮೇಲೆ 2 ಶೂ ತೆಗೆದು ಹಾಕಿದೆ, ಬರೀ ಕ್ರಚಸಲ್ಲಿ ಓಡಾಡ್ತಿದ್ದೆ. ಆಮೇಲೆ ಬರೀ ಒಂದು ಕ್ರಚ್ ಹಿಡ್ಕೊಂಡು, ಈ ಕಾಲ ಮೇಲೆ ಜಾಸ್ತಿ ಪೆಟ್ಟು ಬಿತ್ತಂದು, ಈ ಕೈಗೆ ಇದು ಕಾಲಿಗೆ ಜಾಸ್ತಿ ವೇಟ್ ಬೀಳಬಾರ್ದು ಅಂತ ಒಂದು ಕ್ರಚ್ ಹಿಡ್ಕೊಂಡು ಓಡಿದೆ. ದೇವ್ರು ದೊಡ್ಡವನು ಇರ್ಬೋದು, ನಮ್ಮ ತಂದೆ ತಾಯಿ ಮಾಡಿದ ಹಿರಿಯರ ಆಶೀರ್ವಾದ ಇರ್ಬೋದು, ನಮ್ಮ ತಂದೆ ತಾಯಿ ಮಾಡಿದ ಒಳ್ಳೆ ಕಾರ್ಯ ಇರ್ಬೋದು, ಆ ದೇವ್ರು ನನ್ನ ಯಾವಾಗಲೂ ಕಾಪಾಡ್ಕೊಂಡು ಬಂದಿದ್ದಾರೆ. ಸೊ ಒಂದಿನ ಹೇಗಾಗುತ್ತೆ ಅಂದರೆ,
ನಾನು ಏನೂ ಸಪೋರ್ಟ್ ಇಲ್ಲದಲ್ಲೇ ಓಡಾಡೋಕ್ಕೆ ಶುರು ಮಾಡ್ತೀನಿ. ತೋ ಇವತ್ತೇ ನೋಡಿಕೊಂಡ್ರೆ ನಾನು ಗಾಲ್ಫ್ ಆಡ್ತೀನಿ, ಯೋಗ ಮಾಡ್ತೀನಿ, ಜಿಮ್ಗೆ ಹೋಗ್ತೀನಿ. ಐ ಲವ್ ಡ್ರೈವಿಂಗ್. ನನಗೆಲ್ಲಾದರೂ ಊರಿಗೆ ಹೋಗೋದಾದರೆ, ಹುಬ್ಳಿಗೆ ಹೋಗೋದಾದರೆ ನಾನು ಯಾವಾಗಲೂ ಐ ಪ್ರಿಫರ್ ಡ್ರೈವಿಂಗ್. ನಮ್ಮ ವೈಫ್ ಕೂಡ ಡ್ರೈವ್ ಮಾಡ್ತಾರೆ. ಹಾಗಾಗಿ ವಿ ಬೋತ್ ಎಂಜಾಯ್ ಡ್ರೈವಿಂಗ್. ಆ್ಯಂಡ್ ಹೇಳ್ಬೇಕಂದ್ರೆ ಗಾಡ್ ಹ್ಯಾಸ್ ಬಿನ್ ರಿಯಲಿ ಕೈಂಡ್ ಟು ಮೀ. ಇಲ್ಲೊಂದು ನನ್ನ ವೈಫ್ ಬಗ್ಗೆ ಇಫ್ ಯು ಪರ್ಮಿಟ್ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೈ ವೈಫ್ ಈಸ್ ಫ್ರಮ್ ತುಮಕೂರು. ಅವರು ಆವಾಗ ನನ್ನ ಹಿಂಗೆ ಅಲೈನ್ಸ್ ಹೋದಾಗ ಕಾಮನ್ ರಿಲೇಟಿವ್ ಥ್ರೂ ಬಂದಿತ್ತು. ನಮ್ಮ ದೂರಿಂದ ರಿಲೇಟಿವ್ ಆಗಬೇಕು ಅವರು. ಕಾಮನ್ ರಿಲೇಟಿವಿಂದ ಈ ಥರ ಒಂದು ಪ್ರಪೋಸಲ್ ಬಂದಿತ್ತು. ಪ್ರಪೋಸಲ್ ಬಂದು ಸ್ವಲ್ಪ ಮುಂದುವರೆದಾಗ ನಾನು ಹೋಗಿ ನೋಡ್ಕೊಂಡ್ಬಂದೆ. ಆಮೇಲೆ ಸರಿ ಅಂತಂದು ಎಲ್ಲರೂ ನಮ್ಮ ದೊಡ್ಡಮ್ಮ, ನಮ್ಮಮ್ಮ ಎಲ್ಲರೂ ಒಪ್ಪಿದ್ರು. ಅವ್ರ ಪೇರೆಂಟ್ಸ್ಗೆ ಎಲ್ಲೋ ಒಂದು ಕಡೆ ಹಿಂಜರಿಕೆ ಇತ್ತು. ಯಾಕಂದರೆ ಲೆಟ್ಸ್ ಎಕ್ಸೆಪ್ಟ್ ದ ಫ್ಯಾಕ್ಟ್. ಆ ಫ್ಯಾಕ್ಟನ್ನು ನಾವು ಫ್ಯಾಕ್ಟ್ ಅಂತ ಒಪ್ಕೋಬೇಕು. ನಾನು ಹ್ಯಾಂಡಿಕ್ಯಾಪೆ ಅಂದರೆ ಕಾಲಿಗೆ ಪೆಟ್ಟು ಬಿದ್ದಿದೆ ಅಂದರೆ ಇಟ್ ಈಸ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ನೆಸ್ ಇದ್ದೇ ಇದೆ ನಾನು. ಅವರಿಗೆ ಅದೆಲ್ಲೋ ಒಂದು ಕಡೆ ಇತ್ತು. ಸಮಾಜ ಏನನ್ನುತ್ತೆ, ಎಲ್ಲಾದರೂ ಹ್ಯಾಂಡಿಕ್ಯಾಪಿಗೆ ಕೊಟ್ಟರೆ ಅಂತಂದು ಎಲ್ಲಿ ಯಾರು ಸಮಾಜ ಪ್ರಶ್ನೆ ಮಾಡುತ್ತೋ ಏನೋ ಅಂತಂದು ಅವ್ರಿಗೆ ಅಷ್ಟು ಒಪ್ಪಿಗೆ ಇರಲಿಲ್ಲ. ಆವಾಗ ಮೈ ವೈಫ್ ಟು ಸ್ಟ್ಯಾಂಡ್. ಅವ್ರು ಹೇಳಿದ್ದು, ನೀವು ಬೇರೆ ಯಾವುದಾದ್ರೂ ಕಾರಣಕ್ಕೆ ಅಂದರೆ ವರದಕ್ಷಿಣೆ ಕೇಳಿದ್ರು, ಇಲ್ಲ ಹುಡುಗ ಸರಿ ಇಲ್ಲೋ, ಅಭ್ಯಾಸ ಸರಿ ಇಲ್ಲೋ ಅಂತಂದು ಏನಾದರೂ ಬಿಡೋದಾದರೆ ನನಗೆ ಅಭ್ಯಂತರ ಇಲ್ಲ. ಬಟ್ ಅವ್ನು ಹ್ಯಾಂಡಿಕ್ಯಾಪ್ ಅಂತ ಬಿಡೋದಾದರೆ ನಾನೇನು ಮದುವೆ ಆಗಲ್ಲ. ಸೊ ಹಾಗಾಗಿ ಅವ್ರ ಹಠ ಹಿಡಿದು ದ್ಯಾಟ್ಸ್ ಹೌ ವಿ ಗಾಟ್ ಮ್ಯಾರಿಡ್. ಆ್ಯಂಡ್ ಎಸ್, ಲೈಫ್ ಹ್ಯಾಸ್ ಕಮ್ ಅ ಫುಲ್ ಸರ್ಕಲ್ ಆಫ್ಟರ್ ದ್ಯಾಟ್. ಸರ್, ಇನ್ಫ್ಯಾಕ್ಟ್ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರು ಇವತ್ತು ನಮ್ಮ TV ವಿಕ್ರಮ ಆಫೀಸ್ಗೆ ಬರ್ತಾರೆ. ಅವ್ರದ್ದು ಇಂಟರ್ವ್ಯೂ ಮಾಡಬೇಕು ನಾನು ಅಂತಂದಾಗ ನಿಮ್ಮ ಜೀವನದ ಯಶೋಗಾತಿ ಎಲ್ರಿಗೂ ಗೊತ್ತು, ಎಲ್ಲ ಕೇಳಿದ್ದೀವಿ. ಈಗ ಬಹಳಷ್ಟು ಬಾರಿ ಅಂದರೆ ಇಂಟರ್ವ್ಯೂಸ್ ಆಗಿರ್ಬೋದು ಅಥವಾ ನಿಮ್ಮ ಬಗ್ಗೆ ಆರ್ಟಿಕಲ್ ಆಗಿರ್ಬೋದು ಎಲ್ಲ ಕೇಳಿದಾಗ ನೀವು ಹೇಗೆ ಬರ್ತೀರಿ ಅಂದರೆ ನೀವು ಹೀಗೆ ಸ್ವತಂತ್ರವಾಗಿ ಬಂದಾಗ ನಮ್ಮಲ್ಲಿ ಆ ಖುಷಿ, ಒಂದು ತೃಪ್ತಿ ಇದೆಯಲ್ಲ, ಸೀರಿಯಸ್ಲಿ ಇಷ್ಟು ಆರಾಮಾಗಿ ನಡ್ಕೊಂಡು ಬರ್ತಾ ಇದ್ದಾರಲ್ಲ ಇವರು ಅಂತ ಅನಿಸ್ಬಿಡ್ತು. ಫಸ್ಟ್ ಇಂಪ್ರೆಷನ್ ಭಾಳ ಖುಷಿ ಆಯಿತು ನನಗೆ. ಇವತ್ತು ನೀವು ಹೇಳಿದಾಗ ಸರ್ ಹೇಳಿದ್ರಿ, ಯಾರೋ ಡಾಕ್ಟ್ರ್ ಒಬ್ಬರು ಅಂದರೆ ಜೀವನ ಪರ್ಯಂತ ನೀವು ಇನ್ನೊಬ್ಬರು ಸಹಾಯ ಇಲ್ಲದೆ ನಡೆಯೋಕ್ಕಾಗಲ್ಲ ಅಂತ ಹೇಳಿದ್ರು ಕೂಡ ಎಲ್ಲಕ್ಕಿಂತಲೂ ಮುಖ್ಯ ಆಗಿರೋವಂಥದ್ದು ಆತ್ಮಸ್ಥೈರ್ಯ, ನಮ್ಮಲ್ಲಿರುವಂಥ ಛಲ. ಆ್ಯಂಡ್ ಇನ್ನೊಂದು ನನಗೆ ಇಡೀ ಒಂದು ಯುದ್ಧದ ಬಗ್ಗೆ ಕೇಳಿದಾಗ ಸರ್, ಇಲ್ಲಿ ಅಂದರೆ ಯುದ್ಧದ ರಣತಂತ್ರಗಳು ಅಥವಾ ಏನೇ ತರಬೇತಿ ಇರ್ಬೋದು, ಅಲ್ಲಿ ನೀವು ಇಷ್ಟು ಸೆಕೆಂಡ್ಗಳ ಕಾಲ ನಿಮಗೆ ಟೈಮ್ ಸಿಗುವಂಥದ್ದು. ಬಹುಶಃ ಅಲ್ಲಿ ಯೋಚನೆ ಮಾಡೋಕ್ಕೆ ಏನೂ ಇಲ್ಲವೇ ಇಲ್ಲ. ಅಲ್ಲಿ ಆ ಕ್ಷಣ ನೀವು ರಿಯಾಕ್ಟ್ ಮಾಡಬೇಕಷ್ಟೆ. ಸೊ ಎಲ್ಲವನ್ನು ಕೇಳಿದಾಗ ದೊಡ್ಡ ಯುದ್ಧ ಅಂತ ಏನು ನಿಜವಾಗ್ಲೂ ಹೇಳ್ತೀವಲ್ಲ ಸರ್, ಅದ್ರ ನಿಜವಾದ ಅರ್ಥ ಬಹುಶಃ ಇವತ್ತು ಅರ್ಥ ಆಗಿದೆ ಅಂತ ಅನಿಸುತ್ತೆ ಸರ್. ಇಡೀ ಒಂದು ಇದೆಲ್ಲವನ್ನು ಹೊರಗೆ ಬಂದಾಗ ಅಂದರೆ ನೀವು ಒಂದು 21 ತಿಂಗಳ ಕಾಲ ಆಗಿರ್ಬೋದು, 8 ಆಪ್ರೇಷನ್ ಆಗಿರ್ಬೋದು, ಇದೆಲ್ಲ ಹೊರ ಬಂದಾಗ ಆಬ್ವಿಯಸ್ಲಿ ಅಂದರೆ ದೈಹಿಕ ಸದೃಢತೆ ಅನ್ನೋದು ಇಲ್ಲದೆ ಇರುವಾಗ ನಿಮ್ಮನ್ನು ಬಿಡುಗಡೆ ಮಾಡ್ತಾರೆ. ಸೊ ಅಲ್ಲಿಂದ ನೆಕ್ಸ್ಟ್ ಸರ್ ಏನು ಮಾಡಬೇಕು ಅಂತ ಅಂದ್ಕೊಂಡ್ರಿ ನೀವು? ಓಕೆ, ಅದೇ ಅವಾಗ ಈ ಥರ ನಾನು ಡಿಸ್ಚಾರ್ಜ್ ಆಗಿ ಬಂದಾಗ ಐ ವಾಸ್ ಹಾರ್ಡ್ಲಿ 25 ಇಯರ್ಸ್ ಆಫ್ ಏಜ್. ಇನ್ನೂ ಇಡೀ ಜೀವನ ಮುಂದಿದೆ. ಹಾಗಾಗಿ ನಾನು ಪೆನ್ಷನ್ ಎಷ್ಟು ಸಿಗುತ್ತೆ ಏನೂ ಗೊತ್ತಿರಲಿಲ್ಲ ಅವಾಗಿನ್ನೂ. ನಾನು ಪೆನ್ಷನ್ ಮೇಲೆ ಡಿಪೆಂಡ್ ಆಗಬಾರ್ದು. ನಾನು ಮೆಕ್ಯಾನಿಕಲ್ ಇಂಜಿನಿಯರ್, ಅದನ್ನು ಐ ಶುಡ್ ಪುಟ್ ಇಟ್ ಟು ಯೂಸ್. ಹೇಗಾದರೂ ಮಾಡಿ ಅದನ್ನು ಬಳಸ್ಕೊಂಡು ನಾನು ಏನಾದರೂ ಮುಂದೆ ಮಾಡಬೇಕು ಅಂತ ಏನು ಮಾಡ್ತೀನಿ, UPSC ಎಕ್ಸಾಮ್ಸನ್ನು ಬರಿತೀನಿ. ಅದರಲ್ಲಿ ಇಂಡಿಯನ್ ಇಂಜಿನಿಯರಿಂಗ್ ಸರ್ವಿಸ್ ಅಂತ ಇದೆ, ಆ ಎಕ್ಸಾಮ್ಸನ್ನು ಬರಿತೀನಿ. ಆ್ಯಂಡ್ ನನ್ನ ಜೀವನದಲ್ಲಿ ನಾನು ಹೆಚ್ಚಿಗೆ ಏನೂ ಕೇಳಲ್ಲ. ಯಾಕಂದರೆ ನಾನು ಅಂದ್ಕೊಂಡಿದ್ದು ಆಸೆಗಳು ಎಲ್ಲ ನಾನು ಏನೇನು ಮಾಡಬೇಕಂತಿದ್ದೆ ದೇವರು ಎಲ್ಲದನ್ನು ಕೊಟ್ಟಿದ್ದಾರೆ ನನಗೆ. ಇಮ್ಯಾಜಿನ್ ಮಾಡಿ, ನಾನು ಅಷ್ಟು ದಿನ ಹಾಸ್ಪಿಟ್ಲಲ್ಲಿದ್ದಾಗ ನನ್ನ ಪ್ರಿಪ್ರೇಷನ್ ಏನೂ ಮಾಡಿರಲಿಲ್ಲ. ಅಂದರೆ ನನಗೆ ಅದು ಐಡಿಯಾ ಇರಲಿಲ್ಲ, ಈ ಥರ ನಾನು ಡಿಸ್ಚಾರ್ಜ್ ಆಗ್ತೀನಿ, ಈ ಥರ ವಾಪಸ್ ಬರ್ತೀನಿ, ಆಮೇಲೆ ಕೆಲಸ ಇಲ್ದಂಗೆ ಆಗ್ತೀನಿ ಅಂತ. ಬಟ್ ಈ ಥರ ಬಂದಮೇಲೆ UPSC ಎಕ್ಸಾಮ್ಸನ್ನು ಬರಿತೀನಿ ಇಂಡಿಯನ್ ಇಂಜಿನಿಯರಿಂಗ್ ಸರ್ವಿಸಲ್ಲಿ. ಅದರಲ್ಲಿ ಕೂಡ ನಾನು ಕ್ವಾಲಿಫೈ ಆಗ್ತೀನಿ. ಕ್ವಾಲಿಫೈ ಆಗಿ ಎಲ್ಲರೂ ಜನರು ಲ್ಯೂಕ್ರೇಟಿವ್ ಜಾಬನ್ನ ಹುಡುಕ್ತಾರೆ, ಇದರಲ್ಲಿ ಚೆನ್ನಾಗೆ ಇದೇನೋ ಅದನ್ನು ನೋಡಿಕೊಂಡು ಆ ಥರ ಸೆಗ್ಮೆಂಟನ್ನು ಸೆಲೆಕ್ಟ್ ಮಾಡ್ಕೊತಾರೆ. ಬಟ್ ನಾನು ಸೆಲೆಕ್ಟ್ ಮಾಡಿದ್ದು ಮಿನಿಸ್ಟ್ರಿ ಆಫ್ ಡಿಫೆನ್ಸನ್ನೇ ಸೆಲೆಕ್ಟ್ ಮಾಡಿದೆ. ನಾನು ಡೈರೆಕ್ಟಾಗಿ ಸರ್ವ್ ಮಾಡೋಕ್ಕಾಗಲಿದ್ರು ಪರವಾಗಿಲ್ಲ, ಇಂಡೈರೆಕ್ಟಾಗಿ ಸರ್ವ್ ಮಾಡೋಣ ಅಂತ. ಸೊ ನಾನು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಮಿನಿಸ್ಟ್ರಿ ಆಫ್ ಡಿಫೆನ್ಸಲ್ಲಿ ಸರ್ವಿಸನ್ನು ಶುರು ಮಾಡ್ತೀನಿ. ಸುಮಾರು ಒಂದು 21 ವರ್ಷ ಸರ್ವಿಸ್ ಅಲ್ಲಿ ಮಾಡಿದೆ. ಸೂಪರ್ಡೆಂಟ್ ಇಂಜಿನಿಯರ್ ಅಂದರೆ ಸೂಪರ್ಡೆಂಟ್ ಇಂಜಿನಿಯರ್ ಲೆವೆಲ್ಲಿಗೆ ಹೋಗಿ ಇನ್ನೂ 10 ವರ್ಷ ಸರ್ವಿಸ್ ಇದ್ದು ಚೀಫ್ ಇಂಜಿನಿಯರ್ ಆರಾಮಾಗಿ ಆಗ್ಬೋದಾಗಿತ್ತು. ತುಂಬ ಒಳ್ಳೆ ಫೆಸಿಲಿಟಿ, ಸೆಂಟ್ರಲ್ ಗೌರ್ಮೆಂಟಲ್ಲಿ ಜಾಬ್ ಇರೋದ್ರಿಂದ ತುಂಬ ಒಳ್ಳೆ ಫೆಸಿಲಿಟೀಸ್ ಇತ್ತು. ಬಟ್ ಎಲ್ಲೋ ಒಂದು ಕಡೆ ನನಗೆ ಅನ್ನಿಸ್ತು, ಹೌದು ನಾನು ಆರ್ಮಿ ಸರ್ವಿಸನ್ನು ಮಾಡಿದ್ದೀನಿ, ಡಿಫೆನ್ಸನ್ನು ಸರ್ವಿಸ್ ಮಾಡಿದ್ದೀನಿ, ಇನ್ನು ಸಾಕು, ಏನಾದರೂ ಸೊಸೈಟಿಗೆ ಏನಾದರೂ ಕೊಡುಗೆನ ನಾನು ಕೊಡಬೇಕು ಅಂತ ಎಲ್ಲೋ ಒಂದು ಕಡೆ ನನಗೆ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಸುಮಾರು ಒಂದು 4 ತಿಂಗಳಾಗಿದೆ ಈ ಸರ್ವಿಸಿಂದ ರಿಸೈನ್ ಮಾಡಿದ್ದೀನಿ. ಸೊ ನಂದು ಏಮ್ ಆ್ಯಂಡ್ ಎಂಬಿಷನ್ ಇನ್ ಲೈಫ್ ಮುಂದೆ ಏನು ನೋಡ್ತಿದ್ದೀನಿ ಅಂತಂದರೆ, ಕಾರ್ಗಿಲ್ ಯುದ್ಧದಲ್ಲಿ ನಾನು ಹೇಳಿದಾಗೆ ಜನರಿಗೆ ಕಾರ್ಗಿಲ್ ಯುದ್ಧದ ಬಗ್ಗೆ ಗೊತ್ತಿಲ್ಲ. ಒಬ್ಬ ಸೈನಿಕನ ಕಷ್ಟ, ನಷ್ಟ, ನೋವು
ಎಷ್ಟು ಕಷ್ಟಪಡ್ತಾರೆ ಸೈನಿಕರು ಅನ್ನೋದು ಗೊತ್ತಿಲ್ಲ. ಎಲ್ಲಿವರೆಗೂ ಜನರಿಗೆ ಗೊತ್ತಾಗಲ್ಲೋ ಅಲ್ಲಿವರೆಗೂ ಅದರ ಮಹತ್ವ ಇರಲ್ಲ. ಸೊ ಹಾಗಾಗಿ ಅದರಲ್ಲೂ ಕೂಡ ನಾನು ಎಷ್ಟೋ ಕಾಲೇಜಸ್ಸಿಗೆ ಈ ಥರ ನನ್ನ ಮೋಟಿವೇಶನಲ್ ಟಾಕ್ ಕೊಡೋಕೆ ಹೋದಾಗ ಪರಮವೀರ್ ಚಕ್ರದ ಬಗ್ಗೆ ಕೇಳಿದಾಗ ಪರಮವೀರ್ ಚಕ್ರ ಜನಕ್ಕೆ ಗೊತ್ತಿಲ್ಲ. ಎಷ್ಟು ಜನ ಪರಮವೀರ್ ಚಕ್ರ ತೊಗೊಂಡಿದ್ರೆ ಹೈಯೆಸ್ಟ್ ಗ್ಯಾಲಂಟ್ರಿ ಅವಾರ್ಡ್ ಅದು. ನಮ್ಮ ಮಕ್ಕಳಿಗೆ ನಾವು ಅದನ್ನು ಹೇಳ್ಕೊಡ್ಲಿಲ್ಲ. ಎಲ್ಲೋ ಒಂದು ಕಡೆ ಅಂದರೆ ನಾವು ಇದರಲ್ಲಿ ಫೇಲ್ ಆಗಿದ್ದೀವಿ ಅಂತಲೇ ಹೇಳ್ಬೋದು. ನಾವು ಸ್ವತಂತ್ರದ ಸಂಗ್ರಾಮ ಸ್ವತಂತ್ರ ಸಿಗೋಕ್ಕಿಂತ ಮುಂಚೆ ಎಷ್ಟು ಕಷ್ಟಪಟ್ಟಿವಿ ಅನ್ನೋದನ್ನು ನಾವು ಎಲ್ಲೋ ಒಂದು ಕಡೆ ನಾವು ಕರಿಕ್ಯುಲಮಲ್ಲಿ ಹೇಳ್ಕೊಟ್ಟಿದ್ವಿ ನಮ್ಮ ಮಕ್ಕಳಿಗೆ. ಅದಾದ ನಂತರ ಆ ಸ್ವತಂತ್ರವನ್ನು ಉಳಿಸ್ಕೊಳ್ಳಿಕ್ಕೆ ಎಷ್ಟು ಜನ ಕಷ್ಟಪಟ್ಟಿದ್ದಾರೆ ಅಂತಂದು ಜನರಿಗೆ ಗೊತ್ತಿಲ್ಲ. ಪರಮವೀರ್ ಚಕ್ರ ಎಷ್ಟು ಜನಕ್ಕೆ ಸಿಕ್ಕಿದೆ, ಅದರಲ್ಲಿ ಎಷ್ಟು ಜನ ಬದುಕಿದ್ದಾರೆ, ಪೋಸ್ಟ್ ಥಾಮಸ್ ಅಂದರೆ ಮರಣೋಪರ ಅಂತ ಎಷ್ಟು ಜನಕ್ಕೆ ಸಿಕ್ಕಿದೆ, ಅದು ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ. ಪರಮವೀರ್ ಚಕ್ರ ಅಷ್ಟೇ ಯಾಕೆ 527 ಜನ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ಕಾರ್ಗಿಲ್ ವಾರದಲ್ಲಿ. ಎಷ್ಟು ಜನದ ಬಗ್ಗೆ ನಮಗೆ ಗೊತ್ತಿದೆ. ಯಾರೂ ಕೂಡ ನಾವು ಪರಮವೀರ್ ಚಕ್ರನ ಅಷ್ಟೇ ಯಾಕೆ ಗುರುತಿಸ್ಕೋಬೇಕು, ಮಹಾವೀರ್ ಚಕ್ರ ಅಷ್ಟೇ ಯಾಕೆ ಗುರುತಿಸ್ಕೋಬೇಕು, ಕೆಲವೊಂದು ಜನ ಬಂದ ಟಿ ವಿದಲ್ಲಿ ಮಾತಾಡೋರ ಬಗ್ಗೆ ಅಷ್ಟೇ ಯಾಕೆ ಗುರುತಿಸ್ಕೋಬೇಕು. ಈ 527 ಜನ ಅವ್ರು ಏನು ಹೋಗಲಿ ಸೂಸೈಡ್ ಮಾಡ್ಕೊಳಕ್ಕಿಂತ ಹೋಗಿರಲಿಲ್ಲ. ಅವರೂ ಯುದ್ಧ ಮಾಡಿದ್ರು, ತಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಲ್ಲಿ ಹೋರಾಡಿ ಅಲ್ಲಿ ಕೊನೆ ಉಸಿರು ಹೇಳಿದ್ರು. ಆ ಒಂದು 527 ಜನ ಇದ್ದಾರೆ ಅನ್ಸಂಗ್ ಹೀರೋಸ್ ಅಂತ ಏನು ಹೇಳ್ತೀವಿ. ಅವರ ಕತೆಗಳನ್ನು ಅವರ ಎಕ್ಸ್ಪೀರಿಯನ್ಸನ್ನು ನಾನು ಜನರ ಮುಂದೆ ಇಡಬೇಕು ಅನ್ನೋ ಒಂದು ಉದ್ದೇಶದಿಂದ ಸೂಪರ್ಡೆಂಟ್ ಇಂಜಿನಿಯರ್ ಆಗಿರೋ ಜಾಬನ್ನು ರಿಸೈನ್ ಮಾಡಿದ್ದೀನಿ. ನಾನು ಆಗಲೇ ಹೇಳಿದಾಗೆ ಆ ದೇವ್ರು ನನ್ನ ಏನೇನು ಅನ್ಕೊಂಡ್ಬಂದಿದ್ದೀನೋ ಎಲ್ಲ ಕೂಡ ಅನುಭವಿಸಿದ್ದೀನಿ, ಎಲ್ಲ ಕೂಡ ದೇವರು ಆಶೀರ್ವಾದಿಸಿದ್ದಾರೆ. ಇದು ಒಂದನ್ನು ಸ್ಟೆಪ್ಪನ್ನು ಮುಂದೆ ತೊಗೊತಾ ಇದ್ದೀನಿ. ಇನ್ನು ಇನಿಷಿಯಲ್ ಸ್ಟೇಜಸ್ಸಲ್ಲಿದೆ, ನೋಡೋಣ ದೇವರು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ. ಸೊ ಡೆಫಿನೆಟ್ಲಿ ಇನ್ನು ನವೀನ್ ನಾಗಪ್ಪ ಅವರು ಸರ್ವೀಸಲ್ಲಿ ಇದ್ದಾಗ ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿ ಆಗಿದ್ದಾಗ ಸೈನ್ಯದಲ್ಲಿ ಇದ್ದಂಥವರು ತಾವು ಕಾರ್ಗಿಲ್ ಯುದ್ಧದ ಪ್ರತಿ ಇಡೀ ಎಳೆಯಾಗಿ ಚಿತ್ರಣವನ್ನು ಬಿಡಿಸಿದ್ರು. ಈಗ ಅಂದರೆ ಈ 10 ವರ್ಷಗಳ ಅವಧಿ ಪ್ರಧಾನಿ ಮೋದಿಜಿಯವರ ನೇತೃತ್ವದಲ್ಲಿ ಕೇಳ್ತೀವಿ ನಾವೆಲ್ಲ ಬರೀ ದೂರದಲ್ಲಿ ಕೂತ್ಕೊಂಡು ಭಾರತೀಯ ಸೈನ್ಯ ಎಷ್ಟು ಬದಲಾಗಿದೆ, ಎಷ್ಟು ಸುಧಾರಣೆಯಾಗಿದೆ, ಶಸ್ತ್ರಾಸ್ತ್ರಗಳ ಪೂರೈಕೆ ಆಗಿರ್ಬೋದು, ಪ್ರತಿಯೊಂದು ಸೈನಿಕರಿಗೆ ಸಿಗುವಂತಹ ಸೌಲಭ್ಯಗಳಾಗಿರ್ಬೋದು, ತಾವು ನೋಡಿದಂತೆ ಹೇಗೆ ಬದಲಾಗಿದೆ ಅಂತ ಹೇಳ್ತೀರಿ? ನೀವು ಪ್ರಶ್ನೆ ಕೇಳಿದಿರಿ ಅಂತ ಹೇಳ್ತೀನಿ. ಇಲ್ಲದ್ರೆ ಜನರಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ, ನಮ್ಮ ಆರ್ಮಿದಲ್ಲಿ ನಾನು ಟ್ರೈನಿಂಗಲ್ಲಿ ಹೇಳ್ಕೊಟ್ಟಿದ್ದರೆ ಅದನ್ನು ಇವತ್ತಿಗೂ ಕೂಡ 25 ವರ್ಷನೇ ಕಳೆದು ಹೋಗಿರ್ಬೋದು, ಅದನ್ನು ಇವತ್ತಿಗೂ ಕೂಡ ಪಾಲಿಸ್ಕೊಂಡು ಬಂದಿದ್ದೀನಿ. ನಮ್ಮ ಅಕಾಡೆಮಿದಲ್ಲಿ ಏನು ಹೇಳ್ಕೊಟ್ಟಿರ್ತಾರೆ ಅಂತಂದರೆ, ನೀವು ಪೊಲಿಟಿಕ್ಸ್ ಬಗ್ಗೆ ಮಾತಾಡೋಂಗಿಲ್ಲ, ನೀವು ರಿಲಿಜನ್ ಬಗ್ಗೆ ಮಾತಾಡೋಂಗಿಲ್ಲ, ನೀವು ಹೆಣ್ಮಕ್ಳ ಬಗ್ಗೆ ಮಾತಾಡೋಂಗಿಲ್ಲ. ಈ 3 ವಿಷಯನ ಹೇಳ್ಕೊಟ್ಟಿರ್ತಾರೆ. ನಾನು ಅದನ್ನು ಇವತ್ತರೆಗೂ ಪಾಲಿಸ್ಕೊಂಡು ಬಂದಿದ್ದೀನಿ. ಬಟ್ ಈ ಒಂದು ವಿಷಯನ ಜನರಿಗೆ ಗೊತ್ತಾಗಬೇಕು. ಫ್ಯಾಕ್ಟ್ ಶುಡ್ ಬಿ ನೋನ್. ನಾನು ಪೊಲಿಟಿಕಲ್ ಸ್ಟ್ಯಾಂಡ್ ತೊಗೊತೀನೋ ಬಿಡ್ತೀನೋ, ನಾ ಯಾವ ಪೊಲಿಟಿಕಲ್ ಪಾರ್ಟಿಗೆ ಅಫಿಲಿಯೇಷನ್ ಇದೆ, ನನಗೆ ಯಾರು ನಂಗೆ ಇಷ್ಟ ಯಾರು ಇಷ್ಟ ಇಲ್ಲ ಅನ್ನೋದಕ್ಕಿಂತ ಮುಖ್ಯ ಜನರಿಗೆ ಸತ್ಯ ಗೊತ್ತಾಗಬೇಕು. ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾವೇನಾದರೂ ಶ್ರೀನಗರದ ಲಾಲ್ ಚೌಕ್ನಲ್ಲಿ ಭಾರತದ ಬಾವುಟವನ್ನು ಇಲ್ಲಿವರೆಗೂ ಹಾರಿಸಿರಲಿಲ್ಲ, ಹಾರ್ಸಕ್ಕೆ ಆಸ್ಪದ ಇರಲಿಲ್ಲ. ಶ್ರೀನಗರ್ ಇಸ್ ನಾವು ಇವತ್ತಿಗೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಇಸ್ ಆಲ್ಸೋ ಪಾರ್ಟ್ ಆಫ್ ಇಂಡಿಯಾ ಅಂತ ಹೇಳ್ತಿದ್ದೀವಿ. ಆ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಬಿಡಿ, ಅವರು ಅದನ್ನು ಆಜಾದ್ ಕಾಶ್ಮೀರ್ ಅಂತ ಕರ್ಕೊಳ್ಳಿ, ಏನಾದರೂ ಕರ್ಕೊಳ್ಳಿ, ಅದು ಪಾಕಿಸ್ತಾನ ಆಕ್ರಮಿಸಿಕೊಂಡಿರುವಂಥ ಒಂದು ಪ್ರದೇಶ. ಅದು ನಮ್ಮ ಹಿಡಿತದಲ್ಲಿ ಇವತ್ತಿಗಿಲ್ಲ, ಬಟ್ ನಮ್ಮ ಹಿಡಿತದಲ್ಲಿ ಇವತ್ತಿಗೂ ಇದೆ. ಅದು ಪಾಕಿಸ್ತಾನ ಅಂದರೆ ಇಂಡಿಯಾದ ವಶದಲ್ಲಿ ಇದ್ದೂ ಕೂಡ ಶ್ರೀನಗರದ ಲಾಲ್ ಚೌಕ್ನಲ್ಲಿ ನಾವು ಭಾರತದ ಬಾವುಟವನ್ನು ಹಾರಿಸ್ಲಿಕ್ಕೆ ಅವಕಾಶ ಇರಲಿಲ್ಲ ಮುಂಚೆ. ಇವತ್ತು ಹಾರಿಸ್ತೀವಿ ಅಂದರೆ ಅದಕ್ಕೆ ಒಂದೇ ಒಂದು ಉತ್ತರ, ಮೋದಿ ಹೈತು ಮುಮ್ಕಿನ್ನೆ. ಅದು ದ್ಯಾಟ್ ಈಸ್ ದ ಓನ್ಲಿ ಟರ್ನಿಂಗ್ ಪಾಯಿಂಟ್. ಅದು ಇನ್ನೂ ಸಾಕಷ್ಟು ಮಾಡಿದರೆ, ಮಾಡಿಲ್ಲ ಅಂತಿಲ್ಲ. ನಿಮಗೆ ವಿಷಯ ಗೊತ್ತಿರಲಿ ಅಂತ ಹೇಳ್ತೀನಿ ಎಲ್ಲ ಪ್ರೇಕ್ಷಕರಿಗೂ. ಚೈನಾ ಇಂಡಿಯಾದ ಪ್ರಾಬ್ಲಮ್ ಮುಂಚೆ ಇರಲಿಲ್ಲ, ಇವತ್ತು ಯಾಕೆ ಆಗ್ತಿದೆ ಅನ್ನೋದನ್ನು ನಾವು ಅನಲೈಸಿಸ್ ಮಾಡಿದರೆ ನಮಗೆ ಗೊತ್ತಾಗೋದು ಏನು ಅಂತಂದರೆ, ನಮ್ಮ ಆರ್ಮೀಸಲ್ಲಿ ಇನ್ನರ್ ಸರ್ಕಲ್ಸಲ್ಲಿ ನಮ್ಗೆ ಗೊತ್ತಾಗುತ್ತೆ. ಮುಂಚೆ ಹೇಗಿತ್ತು ಅಂದರೆ, ನಾವು ನಾರ್ತ್ ಈಸ್ಟ್ ಸೆಕ್ಟರ್ನ ಫುಲ್ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ವಿ. ಏನೋ ಒಂದು ಸ್ಟುಪಿಡ್ ಲಾಜಿಕ್ ಇತ್ತು ನಮ್ಮದು. ಆ ಲಾಜಿಕ್ ಏನು ಅಂತಂದರೆ, ನಾವಲ್ಲಿ ರೋಡ್ ಬಿಲ್ಡ್ ಮಾಡಿದರೆ, ನಾವಲ್ಲಿ ಬ್ರಿಡ್ಜ್ ಬಿಲ್ಡ್ ಮಾಡಿದರೆ, ಚೈನಾದವ್ರು ಅಟ್ಯಾಕ್ ಮಾಡಿದರೆ ಆ ರೋಡನ್ನು ಯೂಸ್ ಮಾಡ್ತಾರೆ, ಆ ಬ್ರಿಡ್ಜನ್ನ ಯೂಸ್ ಮಾಡ್ತಾರೆ. ಹಾಗಾಗಿ ನಾವು ಬ್ರಿಡ್ಜ್ ಕಟ್ಟೋದು ಬೇಡ, ರೋಡು ಕಟ್ಟೋದು ಬೇಡ ಅಂತ ಒಂದು ಸ್ಟುಪಿಡ್ ಲಾಜಿಕ್ ಅಂತ ಹೇಳಿದ್ನಲ್ಲ, ಆ ಲಾಜಿಕಲ್ಲಿ ಹಿಡ್ಕೊಂಡು ಬರ್ತಿದ್ವಿ. ಸೊ ಇವಾಗ ಏನಾಗಿದೆ, ಅವಾಗ ಚೈನೀಸ್ದವ್ರು ಎಲ್ಲ ಬಿಲ್ಡ್ ಮಾಡಿದ್ರು. ಅವರು ಇನ್ಫ್ರಾಸ್ಟ್ರಕ್ಚರ್, ಅಲ್ಲಿ ಏರ್ಪೋರ್ಟ್ ಇತ್ತು, ಹೆಲಿಪಾಡ್ಸ್ ಇತ್ತು, ಬ್ರಿಡ್ಜಸ್ಗಳಿದ್ವು, ರೋಡ್ ನೆಟ್ವರ್ಕ್ ಇತ್ತು, ರೋಡ್ ನೆಟ್ವರ್ಕ್ ಇತ್ತು, ಎಲ್ಲ ಬಿಲ್ಡ್ ಮಾಡ್ಕೊಂಡಿದ್ರು. ನಾವು ಏನೂ ಮಾಡಿರಲಿಲ್ಲ. ಬಟ್ ಈಗ ಅದೊಂದು ಥಾಟ್ ಪ್ರೊಸೆಸ್ ಚೇಂಜ್ ಆಯ್ತು. ಹಿಂದಿನ ಒಂದು 10 ವರ್ಷದಲ್ಲಿ ಇದೆಲ್ಲ ಥಾಟ್ ಪ್ರೊಸೆಸ್ ಚೇಂಜ್ ಆಯ್ತು. ನಮಗಲ್ಲಿ ನಮ್ಮ ಭಾರತದ ಗಡಿಯನ್ನು ರಕ್ಷಣೆ ಮಾಡಬೇಕಂದ್ರೆ ನಮ್ಮ ಮೊಬಿಲಿಟಿ ಬೇಕಲ್ಲಿ, ಅಲ್ಲಿ ನಾವು ಹೋಗಬೇಕು. ಆ ಗಡಿ ಪ್ರದೇಶಕ್ಕೆ ಹೋಗಿ ನಾವು ಡಿಪ್ಲೋ ಆಗಬೇಕಂದ್ರೆ ನಮಗೆ ರೋಡ್ ನೆಟ್ವರ್ಕ್ ಬೇಕಂತ. ಸೊ ನಾವೇನು ಮಾಡಿದ್ರಲ್ಲಿ, ಈ ಒಂದು ಹಿಂದಿನ 10 ವರ್ಷದಲ್ಲಿ ಆ ರೋಡನ್ನು ಬಿಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬಿಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಚೈನೀಸ್ಗೆ ಏನು ಅನ್ನಿಸ್ತು, ನಮಗಿದ್ದಂಥ ಅಡ್ವಾಂಟೇಜ್ ಏನಿದೆ, ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇದೆ, ಅವರಲ್ಲಿಲ್ಲ, ಇವರು ಇನ್ಫ್ರಾಸ್ಟ್ರಕ್ಚರ್ ಆಗಿಬಿಟ್ಟು ಬಿಲ್ಡ್ ಮಾಡಿದರೆ ನಾವು ಸಮಾನ ಆಗ್ತೀವಿ, ನಮ್ಮ ಅಡ್ವಾಂಟೇಜ್ ಕಳ್ಕೊಂಡು ಹೋಗುತ್ತೆ ಅಂತ ಇದೆಲ್ಲ ಪ್ರಾಬ್ಲಮ್ ಶುರು ಮಾಡಿದರು. ಸೊ
ಅಲ್ಟಿಮೇಟ್ಲಿ ವಾಟ್ ದ ಫ್ಯಾಕ್ಟ್ ಆಫ್ ದ ಮ್ಯಾಟರ್ ಈಸ್ ನಾವಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿ ನಾವು ಚೈನೀಸ್ಗೆ ನಾವು ಬರಾಬರ ಟಕ್ಕರ್ ಏನು ಕೊಡ್ತಾ ಇದ್ದೀವಲ್ಲ ಅದಕ್ಕೆ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಿದೆ. ನಾವು ಇದನ್ನೆಲ್ಲ ಅನಾಲಿಸಿಸ್ ಮಾಡಿ ನೋಡಿದಾಗ ದೇಶದ ಹಿತರಕ್ಷಣೆಯಿಂದ ಇದನ್ನ ಅವರು ಮಾಡ್ತಿದ್ದಾರೆ. ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನನಗೆ ನನ್ನ ಮಗಳು ಫಸ್ಟ್ ಟೈಮ್ ವೋಟ್ ಮಾಡಿದ್ದು, ವೋಟ್ ಯಾರಿಗೆ ಹಾಕಿದ್ರಿ ಅಂತ ಹೇಳಬೇಡ ಅಂತ ಹೇಳ್ತಾರೆ. ಅದನ್ನು ಪಾರ್ಟಿ ತೊಗೊಳ್ಳಿಲ್ದಂಗೂ ನಾವು ಮಾತಾಡ್ಬೋದು ಅದ್ರ ಬಗ್ಗೆ. ಯಾವುದಾದ್ರೂ ಟೆಂಪಲ್ ಆಫ್ ಡೆಮೋಕ್ರಸಿ ಅಂತ ಏನು ಹೇಳ್ತೀವಿ, ವಿಧಾನಸೌಧ ಟೆಂಪಲ್ ಆಫ್ ಡೆಮೋಕ್ರಸಿದಲ್ಲಿ ಯಾರಾದರೂ ಒಬ್ಬರು ನಿಂತ್ಕೊಂಡು ಯಾವುದೇ ರಿಲಿಜನ್ ಬಗ್ಗೆ ಮಾತಾಡ್ತಾ ಇಲ್ಲ, ಯಾವುದೇ ಒಂದು ಅಫಿಲಿಯೇಷನ್ ಪೊಲಿಟಿಕಲ್ ಅಫಿಲಿಯೇಷನ್ ಬಗ್ಗೆ ಮಾತಾಡ್ತಾ ಇಲ್ಲ, ಯಾವುದೇ ಒಬ್ಬ ವ್ಯಕ್ತಿ ಅಲ್ಲಿ ನಿಂತ್ಕೊಂಡು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾರೆ ಅಂದರೆ ಇದನ್ನು ನಾವು ಹೇಗೆ ಸಹಿಸ್ಕೊತೀವಿ? ಇಮ್ಯಾಜಿನ್ ಮಾಡಿ, ನನಗೆ ಹೇಗಾಗಬಾರ್ದು? ಎಷ್ಟೋ ಜನ ತಾಯಂದ್ರೆ ತಮ್ಮ ಮಕ್ಕಳನ್ನ ಕಳ್ಕೊಂಡಿರ್ತಾರೆ, ಅವರಿಗಿದು ಹೆಂಗಾಗಬಾರ್ದು? ಒಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾರೆ ಅಂತಂದರೆ ಕ್ರೂರತೆ ಎಲ್ಲ ನೀವು ಇಷ್ಟು ಹತ್ತಿರದಿಂದ ನೋಡಿಬಿಟ್ಟಿದ್ದೀರಿ, ಅದೆಲ್ಲ ಹೆಂಗೆ ಅನಿಸ್ಬೋದು ಅನುಭವಿಸಿದಾಗ. ಸೊ ದಟ್ ಈಸ್ ವಾಟ್ ಫ್ಯಾಕ್ಟ್ ಶುಡ್ ಬಿ ಟೋಲ್ಡ್. ಜನಕ್ಕೆ ಗೊತ್ತಾಗಬೇಕು, ಸತ್ಯ ಏನೋ ಅಸತ್ಯ ಏನೋ ಅನ್ನೋದು ಗೊತ್ತಾಗಬೇಕು. ಸೊ ನನ್ನ ಮಗಳಿಗೂ ಹೇಳೋದು ಅದನ್ನೇ, ಯಾವುದೇ ಪಾರ್ಟಿದ ಒಬ್ಬ ವ್ಯಕ್ತಿ ಯಾವುದೇ ಪಾರ್ಟಿಯ ಒಂದು ಸೆಲೆಬ್ರೇಷನ್ ಮೂಡಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾರೆ ಅಂದರೆ ಆ ಪಾರ್ಟಿನೇ ದೇಶದ್ರೋಹಿ ಪಾರ್ಟಿ ಅಂತ. ಖಂಡಿತವಾಗ್ಲೂ ಸರ್. ಇನ್ನು ನಮ್ಮ ಟಿ ವಿ ವಿಕ್ರಮದ ಬಗ್ಗೆ ಹೇಳೋದಾದರೆ ಸರ್, ನಮ್ಮದು ಅಂದರೆ ದೇಶದ ಬಗ್ಗೆ ಎಲ್ಲಕ್ಕಿಂತಲೂ ಹೆಚ್ಚಾಗಿ ಎಲ್ರಿಗೂ, ಅಂದರೆ ಯೋಧರಾಗಿರ್ಬೋದು, ರೈತರಾಗಿರ್ಬೋದು, ಎಲ್ಲ ವರ್ಗದವ್ರಿಗೂ ನಮ್ಮ ದೇಶ, ನಾವು ನಮ್ಮ ದೇಶಕ್ಕೆ ಏನು ಕೊಡ್ತಾ ಇದ್ದೀವಿ, ಭಾರತಕ್ಕೆ, ರಾಷ್ಟ್ರೀಯತೆ ಬಗ್ಗೆ ಇಂತಹದೇ ಕಾರ್ಯಕ್ರಮಗಳಂದರೆ ಜನರಲ್ಲಿ ಜಾಗೃತಿ ಬರಬೇಕು, ಇನ್ನೂ ಸಾಕಷ್ಟು ಬರಬೇಕಾಗಿದೆ. ಇಂಥ ದೇಶದ ಸಲುವಾಗಿ ಮಾಡಬೇಕು ಅಂತ ತಯಾರಾಗಿ ನಿಂದಿರಬೇಕು ಅನ್ನುವಂಥದ್ದು. ಆ ಒಂದು ನಿಟ್ಟಿನಲ್ಲೇ ನಿಮ್ಮಂಥ ಸ್ಫೂರ್ತಿದಾಯಕ ವ್ಯಕ್ತಿಗಳು ನಮಗೆ ಬಂದಾಗ ನಮಗೆ ಮತ್ತಷ್ಟು ಖುಷಿ, ಮತ್ತಷ್ಟು ಹೆಮ್ಮೆ. ಏನು ಹೇಳ್ತೀರಿ ಸರ್? ಇಂಡೀಡ್. ಫಸ್ಟ್ಲಿ ನಾನು ಶುರು ಮಾಡಿದಾಗ ಹೇಳಿದೆ, ಟಿ ವಿ ವಿಕ್ರಮದವ್ರು ನನಗೆ ಒಂದು ಅವಕಾಶ ಮಾಡಿಕೊಟ್ಟಿರೋದು ಎಂಥ ಒಂದು ಆ್ಯಪ್ಟ್ ಒಕೇಶನ್ ಅಂತಂದರೆ ಇನ್ನೊಂದು 2 ತಿಂಗಳಲ್ಲಿ ನಾವು ಕಾರ್ಗಿಲ್ ವಿಜಯ್ ದಿವಸ್, ಅದು 25th ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಐ ಆಮ್ ಶ್ಯೂರ್ ನಿಮ್ಮಲ್ಲಿ ಒಂದೇ ಒಂದು ಏನು ರಿಕ್ವೆಸ್ಟು ಅಂತಂದರೆ 25ನೇ ವರ್ಷ ಆಗ್ತಾ ಇರಬೇಕಾದ್ರೆ ನಿಮ್ಮ ಮೂಲಕ ನಿಮ್ಮ ಅಪ್ಪಣೆ ಇದ್ದರೆ, ನಿಮ್ಮ ಪರ್ಮಿಷನ್ ಇದ್ದರೆ ಪ್ರೇಕ್ಷಕರಿಗೂ ಕೂಡ ಇದನ್ನೇ ರಿಕ್ವೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. 527 ಜನ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ನಾಟ್ ಅ ಸ್ಮಾಲ್ ನಂಬರ್ ಬೈ ಎನಿ ಕೌಂಟ್. ಸೊ ನಾವು ಆ 527 ಜನರ ಹೆಸರಲ್ಲಿ 26ನೇ ತಾರೀಕು ಜುಲೈ, 25 ವರ್ಷ ಏನಿದೆ, 26th ಜುಲೈ, ಅದೊಂದು ನಮ್ಮ ಮನೆಯಲ್ಲಿ ಒಂದು ಸಣ್ಣ ದೀಪ ಹಚ್ಚಿ ಆ ಒಂದು 527 ಜನನ ನೆನಪಿಸ್ಕೊಳ್ಳೋಣ. ಆ ಒಂದು ಹಬ್ಬದ ಒಂದು ಖುಷಿ, ನಾವೇನು ದೀಪಾವಳಿಯನ್ನ ದೀಪ ಹಚ್ತೀವಿ, ಅದೇ ರೀತಿ 26th ಜುಲೈ ಕೂಡ ಎಲ್ಲರೂ ತಮ್ಮ ತಮ್ಮ ಮನೆಯಲ್ಲಿ ಒಂದು ದೀಪ ಹಚ್ಚಿ ಆ 527 ಜನನ ಒಂದು ಸಲ ನೆನೆಸ್ಕೋಬೋದಲ್ಲ. ಖಂಡಿತವಾಗ್ಲೂ ಸರ್. ಅದಂದರೆ ಒಂದು ರೀತಿ ಮತ್ತಷ್ಟು ನಮ್ಮ ಕಡೆಯಿಂದ ಎಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನುವಂಥ ನಿಟ್ಟಿನಲ್ಲಿ ಆಗಿರಬಹುದು. ಸರ್, ಇವತ್ತು ಅಂದರೆ ಮುಂದಿನ ಯೋಜನೆಗಳು, ಅಂದರೆ ನೀವು ಈಗ ಸದ್ಯಕ್ಕೆ ರಿಟೈರ್ ಆಗಿದ್ದೀರಿ ಅಂತ ಹೇಳಿದ್ರಿ, ಸೊ ಏನೆಲ್ಲ ಯೋಜನೆಗಳು ಹಾಕ್ಕೊಂಡಿದ್ದೀರಿ ಸರ್ ಈಗ? ಓಕೆ, ಯೋಜನೆಗಳು ಅದೇ 527 ಜನ ನಮಗೆ ಅನ್ಸಂಗ್ ಹೀರೋಸ್. ವೈ ರಿಸ್ಟ್ರಿಕ್ಟ್ ಮೈಸೆಲ್ಫ್ ಟು ಕಾರ್ಗಿಲ್ ವಾರ್ ಬಗ್ಗೆ ನಾನು ಸೀಮಿತಪಡಿಸಿದೆ. ಎಷ್ಟೋ ಜನ ತಮ್ಮ ಪ್ರಾಣವನ್ನಾಗಿ, ಈಗ ನೀವು ಕಾರ್ಗಿಲ್ ವಾರ್ ಮೆಮೋರಿಯಲ್, ಅಗೇನ್ ಕಾರ್ಗಿಲ್ ವಾರ್ ಮೆಮೋರಿಯಲ್ ನೋಡಿದ್ರಿ, ನಮಗೆ ಎಂಥ ಒಂದು ಇದು ಅಂತಂದರೆ ಶೇಮ್ಫುಲ್ ಅಂತಂದರೆ 70 ವರ್ಷ ಆದರೂ ಕೂಡ ನಮ್ಮ ಸೈನಿಕರಿಗೆ ಒಂದು ಮೆಮೋರಿಯಲ್ ಕಟ್ಟೋಕ್ಕಾಗಿರಲಿಲ್ಲ ನಾವು. ಸೊ ಹಿಂದಿನ 10 ವರ್ಷದ ಅವಧಿಯಲ್ಲಿ ಒಂದು ವಾರ್ ಮೆಮೋರಿಯಲ್ ಕೂಡ ಬಂದಿದೆ. ಆ ವಾರ್ ಮೆಮೋರಿಯಲ್ಲಿ 25,000ಕ್ಕೂ ಹೆಚ್ಚು ಜನರ ಹೆಸರು ಅಂಕಿತವಾಗಿದೆ ಅಲ್ಲಿ. ಅದರ ಆ 25,000 ಜನದಲ್ಲಿ ಅದು ಯಾರಿಗೆ ಎಫೆಕ್ಟ್ ಆಗಿದೆ? ಅವ್ರ ತಂದೆ ತಾಯಿ, ಅವ್ರ ಮಕ್ಕಳಿಗೆ ಎಫೆಕ್ಟ್ ಆಗಿದೆ ಹೊರತು ನಮ್ಮೆಲ್ಲರ ಸಾಮಾನ್ಯ ಜನರಿಗೆ ಎಷ್ಟು ಎಫೆಕ್ಟ್ ಆಗಿದೆ ನಮಗದ್ರ ಬಗ್ಗೆ ಗೊತ್ತೇ ಇಲ್ಲ. ನಾನು ಆಗಲೇ ಹೇಳಿದ್ನಲ್ಲ, ನಾವೆಲ್ಲೋ ಒಂದು ಕಡೆ ಫೇಲ್ ಆಗಿದ್ದೀವಿ. ನಮ್ಮ ಮಕ್ಕಳಿಗೆ ಇದ್ರ ಬಗ್ಗೆ ನಾವು ತಿಳಿಸಿಕೊಡಲಿಲ್ಲ. ಸೊ ಆ ಒಂದು ಪ್ರಯತ್ನ ನಾನು ಮಾಡ್ತಿದ್ದೀನಿ. ನಮ್ಮ ಮಕ್ಕಳಿಗೆ, ಯಂಗರ್ ಜನ್ರೇಷನ್ನಿಗೆ ಇದ್ರ ಬಗ್ಗೆ ಗೊತ್ತಾಗಬೇಕು. ಟಿಲ್ ದ ಟೈಮ್ ದೇ ರಿಯಲೈಸ್ ದ ಕಾಸ್ಟ್ ಆಫ್ ಫ್ರೀಡಮ್, ದೇ ವಿಲ್ ನಾಟ್ ವ್ಯಾಲ್ಯೂ ದ ಕಾಸ್ಟ್ ಆಫ್ ಫ್ರೀಡಮ್. ಅದು ಆ ಒಂದು ಸ್ವತಂತ್ರ ಅವ್ರಿಗೆ ಸಿಕ್ಕಿದೆ, ಆ ಸ್ವತಂತ್ರ ಹಿಂದೆ ಎಷ್ಟು ಜನದ ತ್ಯಾಗ ಬಲಿದಾನ ಇದೆ ಅಂತ ಎಲ್ಲಿವರೆಗೂ ಅವ್ರಿಗೆ ಗೊತ್ತಾಗಲ್ವೋ ಅದ್ರ ಬಗ್ಗೆ ಅವರಿಗೆ ಆ ಮಹತ್ವ ಅದು ಗೊತ್ತೇ ಇರಲ್ಲ, ಅದ್ರ ಬಗ್ಗೆ ಒಲವೇ ಇರಲ್ಲ ಅವರಿಗೆ. ಸೊ ಮೈ ಇಂಟೆನ್ಷನ್ ಈಸ್ ಸೋಲಿ ಟು ಬ್ರಿಂಗ್ ಇಟ್ ಔಟ್ ದ ಸ್ಟೋರೀಸ್ ಆಫ್ ಅನ್ಸಂಗ್ ಹೀರೋಸ್. ಆ ಒಂದು ನಿಟ್ಟಿನಲ್ಲಿ ನಾನು ಮುಂದೆ ಹೋಗೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೋಡುವ ಎಲ್ಲಿವರೆಗೂ ಹೋಗ್ತೀನಿ ಅಂತ. ಸರ್, ಮತ್ತೊಂದು ಆರಂಭದಲ್ಲೇ ಹೇಳಿದ ಹಾಗೆ ಕನ್ನಡಿಗರು, ಈ ರೀತಿ ಸೈನಿಕರು ಸಿಗುವಂಥದ್ದು ಅಪರೂಪ ಅಂತ ಹೇಳಿದಾಗ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅಂದರೆ ಒಬ್ಬರು ಯೋಧರಾಗಿ ಸೇವೆ ಸಲ್ಲಿಸಬೇಕು ಅಂದರೆ ದೈಹಿಕವಾಗಿ, ಮಾನಸಿಕವಾಗಿ ಹೇಗೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕು, ಜೊತೆಗೆ ಅವ್ರ ಪೋಷಕರಿಗಾದರೂ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್? ಕರ್ನಾಟಕದವರು ಜಾಸ್ತಿ ಜನ ಯಾಕೆ ಸೇರಲ್ಲ ಅಂದರೆ ಮೇಡಮ್, ಮೊನ್ನೆದಾಗಿ ನಾವು ಈ ಥರ ಯುದ್ಧಗಳನ್ನು ನೋಡ್ಕೊಂಡು ಬರಲಿಲ್ಲ. ಹಾಗಾಗಿ ಅದ್ರ ಕಡೆ ಒಲವಿಲ್ಲ.
ಅವೇರ್ನೆಸ್ ಇರ್ತಿರಲಿಲ್ಲ ಮುಂಚೆ. ಇವಾಗ ಎಷ್ಟೋ ಜನ ಅವೇರ್ನೆಸ್ ಬಂದಿದೆ. ನಮ್ಮಲ್ಲಿ ಹೇಗೆ ಅಂತಂದರೆ, ನಮ್ಮ ತಂದೆ ತಾಯಿಗೆ ಅದು ಹೇಳ್ತಾರಲ್ಲ, ಭಗತ್ ಸಿಂಗ್ ನಮಗೆ ಬೇಕು ಬಟ್ ಪಕ್ಕದ ಮನೆಯಲ್ಲಿ ಬೇಕು ಅಂತ, ನಮಗೆ ಬೇಡ ಅಂತ. ಹಾಗೆ ಎಷ್ಟೋ ಜನ ತಂದೆ ತಾಯಿ ನಂಗೆ ಎಷ್ಟು ಜನ ಕಾಲ್ ಮಾಡಿ ಕೇಳ್ತಾರೆ, ಸರ್ ನನಗೂ ಅವಕಾಶ ಇತ್ತು, ನಾನು ಸೆಲೆಕ್ಟ್ ಆಗಿದ್ದೆ, ಬಟ್ ನಮ್ಮ ತಂದೆ ತಾಯಿ ಹೋಗೋಕ್ಕೆ ಬಿಡಲಿಲ್ಲ. ಅವ್ರು ಎಷ್ಟೋ ಏಜಲ್ಲಿ ಬಂದು ನನ್ನ ಹತ್ರ ಕೊರಗ್ತಾರೆ, ನನಗೆ ಬಿಟ್ಟಿದ್ರೆ ಸರ್ ನಾನು ಇವತ್ತು ಎಲ್ಲೋ ಇರ್ತಿದ್ದೆ, ಜನರಲ್ ಆಗಿರ್ತಿದ್ದೆ, ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ತಿತ್ತು ಲೈಫಲ್ಲಿ, ನಾನು ದುಡ್ಡು ಹಣ ಸಂಪಾದಿಸಿರ್ಬೋದು, ಬಟ್ ನನ್ನ ಲೈಫಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ. ಆ ತಂದೆ ತಾಯಿಗಳಿಗೆಲ್ಲ ಒಂದು ಸಲ ಇಂಟ್ರೋಸ್ಪೆಕ್ಟ್ ಮಾಡ್ಕೊಂಡು ನೋಡಬೇಕಾಗುತ್ತೆ, ನಾವು ಎಲ್ಲಿ ನಮ್ಮ ಮಕ್ಕಳ ಆಸೆನ ಎಲ್ಲಿ ಕಡಿವಾಣ ಹಾಕಿದ್ವಿ ಅಂತ. ಅವ್ರು ಏನೋ ಮಾಡ್ಬೇಕಂತಿದ್ರು ಅದು ಮಾಡೋಕ್ಕೆ ಅವಕಾಶ ಕೊಡಲಿಲ್ಲಲ್ಲ ಅಂತ. ಈಗ ನೋಡಿ, ಯುದ್ಧಕ್ಕೆ ಹೋಗ್ತಾರೆ ಅಂತಂದು ಕೊಡಿಸಿ ಎಲ್ಲರೂ ಯುದ್ಧಕ್ಕೆ ಆರ್ಮಿಗೆ ಸೇರ್ಕೊತಾರೆ ಅಂದ ತಕ್ಷಣ ಆರ್ಮಿಗೆ ಸೇರ್ಕೊಂಡವರೆಲ್ಲ ಯುದ್ಧ ಮಾಡ್ತಾರೆ, ಎಲ್ಲರೂ ಸಾಯ್ತಾರೆ ಅಂತಿಲ್ಲ. ಆರ್ಮಿದಲ್ಲಿ ಎಷ್ಟೋ ವಿಂಗ್ಸ್ ಇದ್ದಾವೆ, ಎಷ್ಟೋ ಡಿಪಾರ್ಟ್ಮೆಂಟ್ಸ್ ಇದೆ, ಎಷ್ಟೋ ಸರ್ವಿಸ್ಗಳಿದ್ದಾವೆ. ಸೊ ಅದರಲ್ಲಿ ಹೋಗಲಿ, ಅವಕಾಶ ಇದ್ದರೆ ಬಿಟ್ರಿ ಅವರಿಗೆ, ಅವ್ರು ಮಾಡಲಿ, ಎಕ್ಸ್ಪ್ಲೋರ್ ಮಾಡಲಿ ಲೈಫನ್ನು ಹೇಗೆ ಬೇಕಂತ. ಅವ್ರಿಗೆ ಹೇಗೆ ಬೇಕೋ ಹಂಗೆ ಒಂದು ಪ್ಯಾಷನ್ ಇರುತ್ತೆ. ನನಗೆ ಆ ಪ್ಯಾಷನ್ ಆರ್ಮಿ ಯೂನಿಫಾರ್ಮ್ ಹಾಕ್ಕೋಬೇಕಂತೇನಿತ್ತು, ಅದನ್ನು ಹಾಕ್ಕೊಂಡೆ ನಾನು. ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನಗೆ. ಬಹುಶಃ ಅದನ್ನು ಹಾಕ್ಕೊಳ್ಳಿಲ್ಲದ್ರೆ ಇಷ್ಟೆಲ್ಲ ನನಗೆ ಜನ ಅಂತಾರೆ, ಹೌ ಅನ್ಫಾರ್ಚುನೇಟ್, ನಿನಗೆ ಎಷ್ಟು ದುರಾದೃಷ್ಟ ನಿಂದು ಅಂತ. ನೀನು 1 ತಿಂಗಳು ಟ್ರೈನಿಂಗ್, 1 ವರ್ಷ ಟ್ರೈನಿಂಗ್ ಮಾಡ್ತೀಯಾ, 6 ತಿಂಗಳು ಸರ್ವೀಸ್, ಆದರೆ 21 ತಿಂಗಳು ಹಾಸ್ಪಿಟ್ಲ್, ಜೀವನ ಪರ್ಯಂತ ನೀನು ಕುಂಟ್ಕೊಂಡು ನಡೆಯಂಗಾಯ್ತು, ಎಷ್ಟು ದುರಾದೃಷ್ಟ ಅಂತ. ಬಟ್ ಐ ಟೆಲ್ ಐ ಆಮ್ ದ ಮೋಸ್ಟ್ ಫಾರ್ಚುನೇಟ್ ಪರ್ಸನ್ ಇನ್ ದ ವರ್ಲ್ಡ್ ಅಂತ ಹೇಳ್ತೀನಿ. ನನಗೊಂದು ಈ ಥರ ಎಷ್ಟು ಜನಕ್ಕೆ ಅವಕಾಶ ಸಿಕ್ಕಿದೆ ಭಾರತಾಂಬೆಗೆ ಏನಾದರೂ ಒಂದು ಸರ್ವಿಸ್ ಮಾಡೋಕ್ಕೆ. ಅವ್ರ ಆ ಗಡಿ ಪ್ರದೇಶದಲ್ಲಿ ಹೋಗಿ ಶತ್ರುಗಳ ಜೊತೆ ಹೋರಾಡೋಕ್ಕೆ ಎಷ್ಟು ಜನಕ್ಕೆ ಅವಕಾಶ ಸಿಕ್ಕಿದೆ. ಎಷ್ಟು ಜನಕ್ಕೆ ಈ ಥರ ನೀವು ಟಿ ವಿಯಲ್ಲಿ ಕರೆದು ಈ ಥರ ಇದನ್ನು ಮಾಡ್ತೀರ. ಎಷ್ಟು ಜನ ನನಗೆ ಪರಮ್ವೀರ್ ಚಕ್ರ, ಅದು ಹೇಳಿದ್ನಲ್ಲ, 13 ಬಟಾಲಿಯನ್ ಜಮ್ಮು ಆ್ಯಂಡ್ ಕಾಶ್ಮೀರ್ ರೈಫಲ್ಸಲ್ಲಿ 2 ಪರಮ್ವೀರ್ ಚಕ್ರ, ಕ್ಯಾಪ್ಟನ್ ವಿಕ್ರಮ್ ಹತ್ರ ರೈಫಲ್ಮೆನ್ ಸಂಜಯ್ ಕುಮಾರ್ ಅಂತ, ಅವ್ರಿಬ್ಬರ ಜೊತೆ ಹೋರಾಡೋ ಅವಕಾಶ ಎಷ್ಟು ಜನಕ್ಕೆ ಸಿಕ್ಕಿದೆ. So that is why I call myself the most fortunate person in the world. I am not unfortunate. So ಮಕ್ಕಳಿಗೆ ಕೊನೆಯದಾಗಿ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಇಷ್ಟೆಲ್ಲ ಕಷ್ಟ, ನಷ್ಟ, ನೋವು, ಸಾಕಷ್ಟು ನೋವು ಅನುಭವಿಸ್ಬಿಟ್ಟಿದ್ದೆ ನಾನು ಹಾಸ್ಪಿಟ್ಲಲ್ಲಿ. ಇಷ್ಟೆಲ್ಲ ಆದ ನಂತರ ಸೈನ್ಯದಿಂದ ಬಿಡುಗಡೆ ಆದ ಬಂದಮೇಲೆ ಸಮಾಜದಲ್ಲಿ ಏನು ನಡೀತಾ ಇದೆ, ಹೊರಗಡೆ ಏನು ನಡೀತಾ ಇದೆ, ಎಲ್ಲೋ ದುಃಖ ಆಗ್ತಿತ್ತು. ಆಮೇಲೆ ಅದೊಂದು ನೋವು ಇತ್ತು, ಆ ಸಣ್ಣ ವಯಸ್ಸಲ್ಲಿ ಅಷ್ಟೊಂದು ಜನ ನಾನು ಕಳ್ಕೊಂಡ್ಬಿಟ್ಟೆ ಅಂತಂದ್ರೆ. ನನ್ನ ಯೂನಿಟ್ 13 ಬಟಾಲಿಯನ್ ಜಮ್ಮು ಆ್ಯಂಡ್ ಕಾಶ್ಮೀರ್ ರೈಫಲ್ಸಲ್ಲೇ 2 ಆಫೀಸರ್ 13 ಜನನ ನಾವು ಕಳ್ಕೊಂಡ್ವಿ. ಎಷ್ಟೋ ಜನ ನನ್ನ ಮುಂದೆ ಪ್ರಾಣವನ್ನು ಕಳ್ಕೊಂಡ್ರು. ಇದನ್ನೆಲ್ಲ ನೋಡಿದಾಗ ಅನಿಸ್ತಿತ್ತು, ಯಾಕೆ ನಾವು ಇಷ್ಟು ಕಷ್ಟಪಟ್ವಿ ಈ ಸಮಾಜಕ್ಕೆ, ಈ ದೇಶಕ್ಕೆ, ಈ ಥರ ಪೊಲಿಟಿಷಿಯನ್ಸ್ ಈ ಥರ ಕಚ್ಚಾಡ್ತಾರಲ್ಲ ಇದಕ್ಕೆ ಅಂತ. ಬಟ್ ಒಂದೇ ಒಂದು ವಿಷಯ, ಈ ಥರ ನೋವನ್ನೆಲ್ಲ ನಾನು ಅನುಭವಿಸಿದಾಗ 20 ವರ್ಷ ಆದರೂ ಕೂಡ ನಾನು ಕಾರ್ಗಿಲ್ ವಾರ್ ಮೆಮೊರಿಯಲ್ಲಿಗೆ ಹೋಗಿರಲಿಲ್ಲ. ಅಲ್ಲಿ ನನ್ನ ಪ್ರತಿ ವರ್ಷ ಕರಿತಾಯಿದ್ರು. ಕಾರ್ಗಿಲ್ ವಾರ್ ಮೆಮೊರಿಯಲ್ಲಿ ಎಲ್ಲರದ್ದು ಟೂಮ್ ಸ್ಟೋನ್ ಮಾಡಿದ್ದಾರೆ. ಆ ಟೂಮ್ ಸ್ಟೋನಲ್ಲಿ ನನ್ನ ಯೂನಿಟಿನ ಜವಾನನ ಹೆಸರು ಅದರ ಮೇಲೆ ನೋಡಿದಾಗ ನಾನು ಹೆಂಗೆ ರಿಯಾಕ್ಟ್ ಮಾಡ್ತೀನಿ ಅಂತ ಗೊತ್ತಾಗದೆ ನಾನಲ್ಲಿ ಹೋಗಿರಲಿಲ್ಲ. 20ನೇ ವರ್ಷಕ್ಕೆ ನಾನು ಕರೆದಿಲ್ಲ, ನೀನು ಬರಲೇಬೇಕು ಅಂತ. ನನ್ನ ಕಮಾಂಡಿಂಗ್ ಆಫೀಸರ್ ಆಗಿದ್ದರು ಕರ್ನಲ್ ವೈ.ಕೆ. ಜೋಶಿ ಅವರು, ಅವರಲ್ಲಿ ಜನರಲ್ ಆಗಿದ್ದರು. ಅವ್ರು ನೀನು ಈ ಸಲ ಬರಲೇಬೇಕಂತ ಹೇಳಿದ್ರು. ಸೊ ನಾನು 7th ಜುಲೈ 1999, ಜುಲೈ 7ನೇ ತಾರೀಕು 1999ರಲ್ಲಿ ನಂಗೆ ಪೆಟ್ಟು ಬಿದ್ದಿದ್ದು. ಅದೇ ದಿನ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವ್ರು ತೀರ್ಕೊಂಡಿದ್ದು. 20 ವರ್ಷದ ನಂತರ ಅಂದರೆ 7th ಜುಲೈ 2019 ನಮ್ಮಲ್ಲಿ ಎಲ್ಲರನ್ನೂ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅಂದರೆ ಹೆಲಿಕಾಪ್ಟ್ರಲ್ಲಿ ಕರ್ಕೊಂಡೋಗಿ ನನಗೆ ಎಲ್ಲಿ ಪೆಟ್ಟು ಬಿದ್ದಿತ್ತಲ್ಲ ಅಲ್ಲಿ ಹೋಗಿ ನಿಂದಿರ್ಸ್ತಾರೆ. ಅಲ್ಲಿ ಹೆಲಿಕಾಪ್ಟ್ರಲ್ಲಿ ನಮ್ಮನ್ನು ಇಳಿಸಿ ಅಲ್ಲೊಂದು ಸ್ವಲ್ಪ 3 ಗಂಟೆ ಕಾಲ ಅಲ್ಲಿ ನಮ್ಮನ್ನು ಬಿಡ್ತಾರೆ. ಆ ಒಂದು 3 ಗಂಟೆ ಕಾಲ 20 ವರ್ಷದ ನಂತರ 16,000 ಅಡಿ ಎತ್ತರದಲ್ಲಿ ನಾನು ಏನು ನಿಂತ್ಕೊಂಡು ಭಾರತದ ಬಾವುಟನ ರಾಜ್ಯಾರೋಷವಾಗಿ ಹಾರಾಡೋದನ್ನು ನೋಡಿದೆ. ಆವಾಗ ಅಂದ್ಕೊಂಡೆಲ್ಲ, ಈ ಭಾರತದ ಬಾವುಟ ಇಲ್ಲಿ ರಾಜ್ಯಾರೋಷವಾಗಿ ಹಾರಾಡಬೇಕು ಅಂತಂದರೆ ನಿಂದು ಒಂದು ಸಣ್ಣ ಪಾತ್ರ ಇದೆ ಅಂತಂದು ಅಲ್ಲಿ ಕೆಳಗೆ ನಿಂತ್ಕೊಂಡು ಸಲ್ಯೂಟ್ ಏನು ಮಾಡಿದ್ನಲ್ಲ, ಆವಾಗ ಅಂದ್ಕೊಂಡೆ, ನಬೀನ್, ಯು ಹ್ಯಾವ್ ಲಿವ್ಡ್ ಯುವರ್ ಲೈಫ್, ನಿನ್ನ ಜೀವನ ಸಾರ್ಥಕ ಆಯಿತು. ನನಗೆ ಆ ಕ್ಷಣದಿಂದ ನನ್ನ ಜೀವನದಲ್ಲಿ ನನಗೇನೂ ಬೇಕಾಗಿರಲಿಲ್ಲ. ನನಗೆ ರ್ಯಾಂಕ್ ಬೇಕು, ನನಗೆ ದುಡ್ಡು ಬೇಕು, ನನಗೆ ಕಾರ್ ಬೇಕು, ನನಗೆ ಮನೆ ಬೇಕು, ಅದೆಲ್ಲ ನನ್ನ ಜೀವನ, ಐ ಹ್ಯಾವ್ ಲಿವ್ಡ್ ಮೈ ಲೈಫ್, ದೇರ್ ಇಸ್ ನಥಿಂಗ್ ಟು ಲುಕ್ ಫಾರ್ವರ್ಡ್ ಟು ಅಂತ ಅನ್ನಿಸ್ತು. ನಾನು ಮಕ್ಕಳಿಗೂ ಇದನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಆ ಥರ ಒಂದು ಪ್ಯಾಷನ್ ಇಟ್ಕೊಳ್ಳಿ ಲೈಫಲ್ಲಿ. ಆ ಪ್ಯಾಷನನ್ನು ನೀವು ಅಚೀವ್ ಮಾಡಿದಾಗ ಯು ಶುಡ್ ಫೀಲ್ ಯು ಹ್ಯಾವ್ ಲಿವ್ಡ್ ಯುವರ್ ಲೈಫ್. ನಮ್ಮದು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಹೇಗಿರಬೇಕು ಅಂದರೆ ಅದನ್ನು ನೀವು ಅಂದ್ಕೊಂಡಿದ್ದನ್ನು ಅಚೀವ್ ಮಾಡಿದಾಗ ನಿಮ್ಮ ಜೀವನ ಸಾರ್ಥಕ ಆಯ್ತು ಅನ್ನೋಕೋಬೇಕು. ಈ ಥರ ಅವಕಾಶಗಳು ಸಿಗ್ತವೆ. ಯು ವಿಲ್ ಹ್ಯಾವ್ ಟು ಸ್ಟ್ರೈವ್ ಹಾರ್ಡ್ ಫಾರ್ ಇಟ್. ಯಾವುದೂ ದೇರ್ ಇಸ್ ನೋ ಫ್ರೀ ಮೀಲ್ ಇನ್ ದ ವರ್ಲ್ಡ್ ಅಂತ ಹೇಳ್ತಾರಲ್ಲ, ಯಾವುದೂ ಸುಮ್ಮನೆ ನಿಮ್ಗೆ ಯಾರೋ ತಂದು ಪ್ಲ್ಯಾಟರಲ್ಲಿ ಕೊಡೋಲ್ಲ, ನೀವು ಕಷ್ಟಪಡಲೇಬೇಕು. ನಾನು ಇಷ್ಟೆಲ್ಲ ಕಷ್ಟಪಟ್ಟರು ಕೊನೆಯದಾಗಿ ನನಗೆ 20 ವರ್ಷದ ನಂತರ ಅಲ್ಲಿ ನಿಂತಾಗ ನಂಗೆ ಅನಿಸಿದ್ದು ನನ್ನ ಜೀವನ ಸಾರ್ಥಕ ಆಯಿತು ಅಂತ. ಸೊ ಯಂಗ್ಸ್ಟರ್ಸ್ ಶುಡ್ ಆಲ್ಸೋ ಸ್ಟ್ರೈವ್ ಫಾರ್ ದ್ಯಾಟ್. ಖಂಡಿತವಾಗ್ಲೂ ಇವತ್ತು ನಾನು ಅದೇ ಸಾಲು ಹೇಳಬೇಕು. ಯಾಕಂದ್ರೆ ನಾನಿವತ್ತು ನಿರೂಪಕಿಯಾಗಿ ಎಷ್ಟೋ ವರ್ಷದಿಂದ ಎಲ್ಲ ಕ್ಷೇತ್ರಗಳ ಸಾಧಕರ ಸಂದರ್ಶನ ಮಾಡ್ತಾ ಬಂದಿದ್ದೀನಿ. ಆದರೆ ಇವತ್ತು ನಿಮ್ಮ ಸಂದರ್ಶನ ಮಾಡಿದ್ದು ನನಗೆ ಜೀವನ ಸಾರ್ಥಕ ಅಂತ ಅನ್ನಿಸ್ತು. ಯಾಕಂದ್ರೆ
ಇಷ್ಟು ಹತ್ತಿರದಿಂದ ಒಂದು ಯುದ್ಧವನ್ನು ನೋಡಿ ನೀವು ಆಲ್ಮೋಸ್ಟ್ ಸಾವು ಎಲ್ಲ ಬಂದುಬಿಟ್ಟಿರಿ ನೀವು ಅನುಭವಿಸಿ ಎರಡನೇ ಜೀವನ ಅಂತ ಅನ್ಕೋಬಹುದು, ಸೆಕೆಂಡ್ ಇನ್ನಿಂಗ್ಸು ಎರಡನೇ ಜೀವನ ಮತ್ತು ನೀವು ಹುಟ್ಟಿ ಬಂದಿದ್ದೆ ಅಂತ ಅನ್ಕೋಬೋದು ಬಹುಶಃ. ಅಷ್ಟು ಎಲ್ಲ ಅನುಭವಿಸಿ ಬಂದು ನೀವು ಕುಂತು ನಿಮ್ಮ ಅನುಭವಗಳನ್ನು ಹೇಳಿದ್ರಲ್ಲ, ಅದು ಎಲ್ಲದಕ್ಕಿಂತಲೂ ಬಹಳ ದೊಡ್ಡ ವಿಚಾರ ಅಂತ ಅನ್ನಿಸ್ತು. ನನಗಂತೂ ಬಹಳ ಆತ್ಮಸಂತೃಪ್ತಿಯಿಂದ ನಿಮಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನಮ್ಮ ಇಡೀ ಟಿ ವಿ ವಿಕ್ರಮದ ತಂಡದ ಪರವಾಗಿ ನಿಮಗೆ ಹೃತ್ಪೂರ್ವಕ ಕೃತಜ್ಞತೆಗಳು ಸರ್. ಟಿ ವಿ ವಿಕ್ರಮದವರು ಇವತ್ತು ನಾನು ಯಾವತ್ತೂ ನನಗೆ ಕಾರ್ಗಿಲ್ ವಾರ್ ಹೀರೋ ಅಂತ ಕರೀತಾರೆ. ನಾನು ಕಾರ್ಗಿಲ್ ವಾರ್ ಹೀರೋ ಅಂತ ಕರ್ಕೊಂಡಿಲ್ಲ. ನಾನು ಒಬ್ಬ ಸಾಮಾನ್ಯ ಸೈನಿಕ ಅಂತಲೇ ಹೇಳ್ತೀನಿ. ಒಬ್ಬ ಸೈನಿಕನ ಕೆಲಸ ಯುದ್ಧದ ಪರಿಸ್ಥಿತಿ ಬಂದರೆ ಯುದ್ಧ ಮಾಡೋದು, ಅದನ್ನು ಅಷ್ಟೇ ಮಾಡಿದ್ದೀನಿ. ಸೊ ನನ್ನಂಥ ಒಬ್ಬ ಸಾಮಾನ್ಯ ಸೈನಿಕನಿಗೆ ಟಿ ವಿ ವಿಕ್ರಮದವರು ಇವತ್ತು ನನ್ನನ್ನು ಕರೆಸಿ ಈ ನನ್ನ ಅನುಭವಗಳನ್ನು ಈ ಮಾಧ್ಯಮದ ಮೂಲಕ ಹಂಚಿಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಟಿ ವಿ ವಿಕ್ರಮದವರು ಈ ಥರ ಸಾಕಷ್ಟು ಜನರನ್ನು ಮೋಟಿವೇಶ್ನಲ್ ಸ್ಪೀಕರ್ಸ್ನ ಈ ಪ್ಲ್ಯಾಟ್ಫಾರ್ಮಲ್ಲಿ ಕರೆದು ಜನಗೆ ಪ್ರೇರೇಪಣೆಯನ್ನು ಮಾಡ್ತಾಯಿದೆ. ಇದೇ ರೀತಿ ನಿಮ್ಮ ಕಾರ್ಯಕ್ರಮಗಳು ಮುಂದುವರಿಲಿ, ಹೆಚ್ಚು ಜನ ಇದರಲ್ಲಿ ತಮ್ಮ ಜೀವನದ ಮಾರ್ಗವನ್ನು ಹುಡುಕಿಕೊಳ್ಳಿ ಅಂತ ಆಶಿಸ್ತಾ ಮತ್ತೊಮ್ಮೆ ನನ್ನ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಸೈನಿಕರ ಬಲಿದಾನ, ಪ್ರಾಣತ್ಯಾಗ, ಜೀವದ ಹಂಗನ್ನು ತೊರೆದು ದೇಶದ ಗಡಿಯಲ್ಲಿ ಹೋರಾಡ್ತಾರೆ ಅನ್ನುವಂಥ ಎಲ್ಲ ಪದಗಳು ಕೂಡ ಬಹಳ ಚಿಕ್ಕದಾಗುತ್ತೆ. ಯಾಕಂದರೆ ಇವತ್ತು ನಮ್ಮ ಜೊತೆ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರು ಇಡೀ ಕಾರ್ಗಿಲ್ ಯುದ್ಧದ ಒಂದು ಪ್ರತಿಯೊಂದು ಕ್ಷಣವನ್ನು, ಪ್ರತಿಯೊಂದು ಸೆಕೆಂಡ್ ಅನುಭವವನ್ನು ಹಂಚಿಕೊಂಡಿರೋದಿದೆಯಲ್ಲ, ಇದು ಬರೀ ಸಂದರ್ಶನ ಅಲ್ಲ, ಬದುಕಿನ ದಿವ್ಯ ದರ್ಶನ ಅಂತ ಹೇಳಬಹುದು. ಬದುಕಿನ ಪಾಠವನ್ನು ನೀವು ಕಲಿತೀರಿ. ಬಹುಶಃ ಎಲ್ರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ, ಈ ಇಡೀ ಸಂದರ್ಶನವನ್ನು ಒಂದಷ್ಟು ಬಿಡದೆ ನೀವು ನೋಡಿಬಿಟ್ಟು ಸಾಕು, ನಮ್ಮ ಬದುಕು, ನಿಮ್ಮಂಥ ಸಾಮಾನ್ಯರ ಬದುಕು ಎಷ್ಟು ಸುಲಭ ಐತ್ರಪ್ಪ. ನಾವು ಸಣ್ಣ ವಿಷಯಕ್ಕೂ ಎಷ್ಟೋ ಕೊರತೆಗಳಿದಾವಂತ ಅಂತೀವಿ, ಎಷ್ಟೋ ಸಣ್ಣ ಸೋಲು ಅನುಭವಿಸಿದ್ರು ಕೂಡ ಜೀವನದಾಗ ನಾವು ಡಿಪ್ರೆಷನ್ ಅಂತ ಕೇಳ್ತೀವಿ ಇವತ್ತು. ಆದರೆ ಇಂಥ ಒಂದು ಯಶೋಗಾಥೆಯನ್ನು ಕೇಳಿದಾಗ ನಮ್ಮ ಬದುಕಲ್ಲಿ ಮತ್ತಷ್ಟು ಚೈತನ್ಯ, ಉತ್ಸಾಹ ತುಂಬಲಿಕ್ಕೆ ಗ್ಯಾರಂಟಿ, ಇದರಲ್ಲಿ ಯಾವ ಸಂಶಯನೂ ಇಲ್ಲ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ಲಿಕ್ಕೆ ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.